Nanti pare
ಪಾದಾರವಿಂದಕ್ಕೆ ಗೋವಿಂದ ಅಂದಿ ಗೋವಿಂದ ದೇವದ ಪಾದಾರವಿಂದಕ್ಕೆ ಗೋವಿಂದ ಅಂದಿ ಗೋವಿಂದ ಭದ್ರಮಾರಮಣ ಗೋವಿಂದ ಅಂದಿ ಗೋವಿಂದ
विघ्नाध्वांत निवारणैक तरुणीर निर्विघ्नाटवी हव्यवाग विघ्न व्याहाराय कुलाभिमान गरुडो विघ्नेभ पंचनना विघ्नो तुंगै गिरि प्रभेदन पविः विघ्नाधि कुंभोद्भवः विघ्नोघ प्रकुल प्रचंड पवनो विघ्नेश्वर पाहि मां विघ्नेश्वर पाहि मां गजमुख दवगी गणपगी चिल्वत्री जगवंदित निगारती तिरे आरती बेळगिरे गजमुखದ ಬಗೆ ಗಣಪಗೆ करदोळो परशु कुशधारिगे हरुषदी भकुतर पुरेवगे उरगभूषण सुकुमार गजवदन नार उरगभूषण सुकुमार गजवदन चरण कमल की आरती ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಮೂರ ಗಣನಾಥನ ಘನಮೂರ್ತಿ ಮದಮೂರ ಗಣನಾಥನ ದೇವರ ದೇವ ಕೃಪಾಕರನ ಆ
ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಭರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ವರಮದ ಊರ ವಿಘ್ನೇಶ್ವರನ ದಿಲ್ಲ ತೈದಿಲ್ಲ ತೈದಿಲ್ಲ ತಗದಿಲ್ಲ ತಾದಿಲ್ಲ ತಾದಿಲ್ಲ ದೀದಲದಿಲ್ಲ ತೈ ತೊಂದರದಿಲ್ಲ ತೈ ತೈದಿನ ತೈ ತೈದಿನ ತಾದಿನ ತೈದಿನ ತಾದಿನ ತೈದಿನ ತಾದಿನ ತೈ ತತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ದೇವಾ ಪಾಲಿಸು ಗಜಬದನ ಸುಗುಣ ವಿಚಾರದಯ ಸದನ ಪಾಲಿಸು ಗಜಬದನ ಸುಗುಣ ವಿಶಾಲದಯ ಸದನ ಬಾಲಗಿರಿ ಜಯಳ ಬಾಲನೆನಿಸಿರಿಪು ಬಾಲಗಿರಿ ಜಯಳ ಬಾಲನೆನಿಸಿರಿಪು ಜಾಲವ ಸಮರಿದ ಶೀಲದಯಾನಿನೆ ಸರೆಯೊಳ್ಳು ರಂಜಿಸುವ ಧರೆಯೊಳು ರಾಜಿಸುವ ಮದಪುರ ಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರನಿಗೊಲಿದು ಮನ ಇರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜಬದನ ಸುಗುಣ ವಿಶಾಲದಯ ಸದನ ದಿನ್ನತೈ ದಿಲ್ಲತೈ ತೊಂದರದಿಲ್ಲತೈ ತೈದಿನತೈ ತೈದಿನತೈ ತೈದಿನ ತಾದಿನ ತೈದಿನ ತಾದಿನ ತೈದಿನ ತಾದಿನ ತೈ ತತ್ತ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿಲ್ಲಂಗವ ಒರೆಯಲೇ ಒರೆಯಲೇ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿಲ್ಲಂಗವ ಒಳೆಯಲೇ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದಗಾನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದಗಾನೆ ಒಳೆಯಲೇ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿಲ್ಲಂಗವ ಒರೆಯಲೇ ಒರೆಯಲೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾರನಾಂತದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಾಹಿಯೊಳಗಿಂತ ಪುರುಷಗುಳ್ಳನೆ ಕಾತೆ ಈ ಮಾಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ತಾರನಾಂತದಿರಿನ ಹರೇ
ತೈಯುತ ದಿನ ತೈ ದಿಮಿತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತಾವು ತಾತಕದ ದಿನ ತೈ ತೈಯುತ ದಿನ ತೈ ದಿಮಿತ ದಿನ ತೈ ತಕದ ದಿನ ತೈ ದಿನ ತೈ ದಿನ ತಾವು ತಾತಕದ ದಿನ ತೈ ತೈಯುತ ದಿನ ತೈ ದಿಮಿತ ದಿನ ತೈ ತಕದ ದಿನ ತೈ ದಿನ ತೈ ದಿನ ತಾವು ತಾತಕದ ದಿನ ತೈ ತೈಯುತ ದಿನ ತೈ ದಿಮಿತ ದಿನ ತೈ ತಕದ ದಿನ ತೈ ದಿನ ತೈ ದಿನ ತಾವು ತಾ ಜಣುತ ಜಣುತ ತಕತ ದಿನ ತ ಜಣುತ ಜಣುತ ತಕತ ದಿನ ತೈ ದಿನ ತೈ ದಿನ ತನ ದೀತನ ತನ ತೋ ತನ ತನ ದೀತನ ತನ ತೋ ತನ ದೀತನ ದಿರಿನ ತೋ ತನ ದಿರಿನ ದೀತನ ದಿರಿನ ತೋ ತನ ದಿರಿನ 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 ತಾತಕದ ದಿನ ತೈ ತೈಯುತ ದಿನ ತೈ ದಿಮಿತ ದಿನ ತೈ ತಕದ ದಿನ ತೈ ದಿನ ತೈ ದಿನ ತಾವು ತತ್ವೋಂಗತಿ ಗುತಕತೈ ತಾತರಿಗಿರ ಗಿಡಗ ತತ್ವೋಂಗತಿ ಗುತಕತೈ ತಾತರಿಗಿರ ಗಿಡಗ ತತ್ವೋಂಗತಿ ಗುತಕತೈ ತಾತರಿಗಿರ ಗಿಡಗ ತತ್ವೋಂಗತಿ ಗುತಕತೈ ತೈಯ ದಿನ ತಕತ ದಿನ ತೈ ತೈಯುತ ದಿನ ತೈ ದಿಮಿತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತಾವು ದಿತ್ತಾಂ ದಿಂಕಿರ ಗಿಡದಾಗ ತರಿಗಿರ ಗಿಡಗ ತಾಂ ದಿತ್ತಾಂ ದಿಂಕಿರ ಗಿಡದಾಗ ತರಿಗಿರ ಗಿಡದಾಗ ತಾಂ ದಿತ್ತಾಂ ದಿಂಕಿರ ಗಿಡದಾಗ ತರಿಗಿರ ಗಿಡದಾಗ ತಾಂ ತರಿಗಿರ ಗಿಡದಾಗ ತಾಂ ಗಿಡದಾಗ ತರಿಗಿಡ ತಾಂ ತರಿಗಿರ ಗಿಡದಾಗ ತಾಂ ಗಿಡದಾಗ ತಾಂ ಗಿಡದಾಗ ತಾಂ ಗಿಡದಾಗ ತಾತಕದ ದಿನ ತೈ ತೈಯುತ ದಿನ ತೈ ದಿಮಿತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತಾವು ದಿಂಕಿಡ ಗಿಡದಾಗ ತರಿಗಿರ ಗಿಡದಾಗ ದಿಂಕಿರ ಗಿಡದಾಗ ತರಿಗಿರ ಗಿಡದಾಗ ದಿಂಕಿರ ಗಿಡದಾಗ ತರಿಗಿರ ಗಿಡಗ ದಿತ್ತಾಂ 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 ತಾತಕದ ದಿನ ತೈ ತೈಯುತ ದಿನ ತೈ ದಿಮಿತ ದಿನ ತೈ ತಕದ ದಿನ ತೈ ದಿನ ತೈ ದಿನ ತಾವು ತಾರನಾಥ ಧಿರಿನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಪ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಬಲ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶಾಪ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆಂಬುದಾಗಿ ಬಲ ನಂಬುವಂತ ಭಕ್ತರಿಗೆ ಇಷ್ಟಾರ್ಥವನ್ನು ಕುಸಿಲಂಬಡಿದಂತ ಪ್ರಸಾದ ಶಿವಾರ್ಪಣಮಸ್ತು ದಕ್ಕಿತ್ತೋ ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಶ್ರೀ ಮಹಾಗಣಪತಿ ದೇವರು ಬಲ ಗಜಾನನ ಭೂತಗಣಾದಿ ಸೇವಿತಂ ಕಪಿತದಂಬು ಫಲಸಾರ ಭಕ್ಷಿತಂ ಶಾಪ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬುದಾಗಿ ಬಲ ನಂಬಿದಂಥ ಭಕ್ತರಿಗೆ ಇಷ್ಟಾರ್ಥವನ್ನು ನಿತ್ಯಿಸಿರೆಂಬುದನ್ನು ಪ್ರಸಾದ ಶಿವಾರ್ಪಣಮಸ್ತು ದಕ್ಕಿತ್ತೋ ದಕ್ಕಿತ್ತು ಆಹೋ ಆಹೋ ಶಿವರೂರು ಶ್ರೀ ಕೊಡಮಣಿತ್ತಾಯ ದೈವ ದೇವರು ಶಿವರೂರು ಶ್ರೀ ಕೊಡಮಣಿತ್ತಾಯ ದೈವದೇವರು ಶಾಪ ಮತ್ತು ಶಿವರೂರು ಶ್ರೀ ಕೊಡಮಣಿತ್ತಾಯ ದೈವದೇವರು ಬಲ ನಂಬಿದಂಥ ಭಕ್ತರಿಗೆ ಇಷ್ಟಾರ್ಥವನ್ನು ನಿತ್ಯಿಸಿರೆಂಬುದನ್ನು ಪ್ರಸಾದ ಶಿವಾರ್ಪಣಮಸ್ತು ದಕ್ಕಿತ್ತೋ ದಕ್ಕಿತ್ತು ಆಹೋ ಆಹೋ ಮಹಾರಾಜರುಗಳಾದ ಕೊಡೆತ್ತೂರು ಮತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳು ಮಹಾರಾಜರುಗಳಂತ ಕೊಡೆತ್ತೂರು
ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರು ಶಾಪ ಮತ್ತು ಮಹಾರಾಜರ ಬಳಗದಂತ ಕೊಡತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರು ಬಲ ಅರ್ತಿಗಾರರು ಕುಶಾಲಗಾರರು ದೀಪಿಯರು ಕೊಟ್ಟಿರುವಂತಹ ಪಟ್ಟೆ ಶಾಲು ದಕ್ಕಿತ್ತು ದಕ್ಕಿತ್ತು ಸಭೆಗೆ ಬಂದ ಯಾರೇ ರಾಗನ ಕರೆಯ ಬಂದವರು ಆ ಆ ಆ ಯಾರೇ ರಾಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲಿ ಕರೆಯ ಬಂದವರು ಯಾರೇ ರಾಗನ ಯಾರೇ ಕೃಷ್ಣನ ಈ ಪರಿಯದಲ್ಲಿ ಕರೆಯ ಬಂದವರು ವೇಣು ವಿನೋದನ ಗಾನ ಪ್ರಿಯನ ಆ ವೇಣು ವಿನೋದನ ಗಾನ ಪ್ರಿಯನ ಜಾಣೆಯರ ರಸನ ಕರೆಯ ಬಂದವರು ವೇಣು ವಿನೋದನ ಗಾನ ಪ್ರಿಯನ ಜಾಣೆಯರ ರಸನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನಾಗ ಧಿನ್ನತೆಯೇ ತೊಂತನ 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 ಧಿನ್ನತೆಯೇ ದಿತ್ತಗಿಡ ದಿತ್ತಗಿಡ ದಿತ್ತಗಿಡವಿಲ್ಲತೆಯೇ ದತ್ತಗಿಡ ದತ್ತಗಿಡ ದತ್ತಗಿಡವಿಲ್ಲತೆಯೇ ಿನ್ನತೆ ದೀನದಿಲ್ಲತೆ ತೊಂದರದಿಲ್ಲತೆ ತೈದಿನತೆ ತೈದಿನತೆ ತೈದಿನ ತಾದಿನ ತೈದಿನ ತಾದಿನ ತೈದಿನ ತಾದಿನ ತೈತ ತೋಂಗ ತೋಂಗ ತಗದ ದಿನತೆ ಹೋಗಿ ಹೇಳಮ್ಮ ಹೊತ್ತು ಓ
ಅಂಬುರುಹದಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದ ಮುಜಗೆ ಬೊಡಮಡುದ ವರ್ಣಿಪೆನಿ ಕಥಾಮೃತವ ಕೊರಗುತ್ತಿದ್ದನು ಹದನು ಓ ಸತಿಯಳ ವಿರಹ ವೇದನೆಯುದ ಕುಸಿಯುದ ಹಲನು ಸತಿಯಳ ವಿರಹ ವೇದನೆಯುದ ಕುಸಿಯುದ ಬರೆದು ಕಾರ್ಯಾಗ ಪರಮ ಮಂಗಲ ರಜತ ಜೈಲರಿ
ಎಂಬ ತ್ರೈ ಕಾರ್ಯಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರಾದ ನಮ್ಮನ್ನು ಸೃಜಿಸುವರು ಆದಿಮಾಯೆ. ಆ ಶ್ರೀದೇವಿಯ ಅನುಗ್ರಹಿತರಾದಂತಹ ನಾನು ಈ ಕೈಲಾಸ ಲೋಕದಲ್ಲಿದ್ದು ದಯಾಧಿಕಾರವನ್ನು ಕೈಗೊಂಡಿದ್ದೇನೆ. 14 ಲೋಕವನ್ನು ಪರಿಪಾಲಿಸ್ತಾ ಇದ್ದೇನೆ ಅನ್ನುವಂಥ ಸಮಾಧಾನ ನನ್ನಲ್ಲಿದೆ. ಆದರೆ ದಕ್ಷ ಬ್ರಹ್ಮನ ಮಗಳಾದ ಆ ದಾಕ್ಷಾಯಣಿ ಆ ಶಂಕರಿಯನ್ನು ಮದುವೆಯಾಗುವುದರ ಮೂಲಕವಾಗಿ ಗೃಹಸ್ಥನಾಗಿ ಲೋಕಮುಖದಲ್ಲಿ ಕಾಣಿಸಿಕೊಂಡೆ. ಆದರ್ಶ ದಂಪತಿಗಳು ಹೇಗೆ, ಏನು, ಎಷ್ಟು ಎಂಬುದನ್ನು ಲೋಕಮುಖ ಅರ್ಥೈಸಿಕೊಂಡಿದೆ. ಈ ಸಂತೋಷದಲ್ಲಿದ್ರೆ ಈ ಹಿಂದೆ ನಡೆದಂತಹ ಘಟನೆ ಎಣಿಸಿದ್ರೆ ಪ್ರಾಚೀನ ಬರೆಯಲ್ಲಿ ದಕ್ಷ ಬ್ರಹ್ಮ ಹಿರೀಶ್ವರ ಯಜ್ಞ ಮಾಡುತ್ತಿದ್ದಾರೆಂಬ ವಿಷಯವನ್ನು ತಿಳಿದು ನನ್ನ ಹೆಂಡತಿ ನನ್ನಲ್ಲಿ ತಿಳಿಸಿ ಹೋದವಳು. ಆದ್ರೆ ಒಂದೊಬ್ಬೆಗೆ ನಾನು ಒಪ್ಪಲಿಲ್ಲ. ಯಾಕೆ? ತಂದೆ ನಡೆದಂತ ಕಾರ್ಯಕ್ರಮಕ್ಕೆ ಮಗಳಿಗೆ ಹೇಳಿಕೆ ಆಮಂತ್ರಣ ಇಲ್ಲದೆ ಕಳೆಯುವುದು ಸರಿಯಲ್ಲ ಎಂಬುದಾಗಿ ನಾನು ಇದ್ರೂ ಕೂಡ ಹೋಗಿದ್ದಾಳೆ. ಹೋದವಳು ತಿರುಗಿ ಬರಲಿಲ್ಲ. ನಾರದರಿಂದ ಗೊತ್ತಾಯಿತು ಯೋಗಾಗ್ನಿಯಿಂದ ಬೆಂದು ಹೋದಳು ಎಂಬುದಾಗಿ. ಆ ಕ್ಷಣದಲ್ಲಿ ನನ್ನ ಜಟೆಯನ್ನು ಸೃಷ್ಟಿಸುವ ಮೂಲಕವಾಗಿ ವೀರಭದ್ರ ಕಾಣಿಸಿಕೊಂಡಂತ ವೀರಭದ್ರ ಇವರನ್ನು ಕಳುಹಿಸಿಕೊಟ್ಟೆ. ತಕ್ಷಣ ತಲೆ ಕಡ್ದದ್ದು ಹೌದು, ಆ ತಲೆಯನ್ನು ಯಜ್ಞಕ್ಕೆ ಹೋಮಿಸಿದ್ದು ಹೌದು. ಆದ್ರೆ ಈ ಕ್ಷಣದಲ್ಲಿ ಬಹಳ ಸಂತೋಷದಲ್ಲಿ ನನ್ನ ಹೆಂಡತಿಯ ಜೊತೆಗಿದ್ದೆ. ಆ ವಿರಹ ವೇದನೆ ತಡೆಯೋಕೆ ನನಗೆ ಸಾಧ್ಯವಿಲ್ಲ. ಹೆಂಡತಿ ಅಳಿದು ಹೋದಳಲ್ಲ. ಅನಿತಲೊಳು ಯೋಗ ತಂದು ಗಣಗಳು ಭವನ ಮುಂದಿರಿಸೆ ಹೆಣದ ರೂಪದಿ ಪ್ರೇಮ ಪೂರ್ಣೆಯ ಅನಲ ನೇತ್ರನು ಕಂಡು ದುಃಖಿಸಿ ಕದಲಿ ಮೈ ಮರೆಯುತ್ತ ತಕ್ಷಣ ನಲಿದ ಅನಲ ನೇತ್ರನು ಕಂಡು ದುಃಖಿಸಿ ಕನಲಿ ಮೈ ಮರೆಯುತ್ತ ಕಂಡು ದುಃಖಿಸಿ ಕನಲಿ ಮೈ ಮರೆಯುತ್ತ ತಕ್ಷಣ ನಲಿದ ರೌದ್ರದಲ್ಲಿ ನಲಿದಾಡಿದೌ ಶಿವಂ ರುದ್ರಂ ದಮನ ಶೌರ್ಯೋ ಢಮ ಢಮನು ತಾರಕ ನಿನಾದವು ಧಿಮಿ ಧೀಮ್ ತಗಿಟ ಮೋದವು ಧಿಮಿ ತಗಿಟ ದತ್ತವು ಧಿಮಿ ತದೀಂ ಧಿಮಿ ತದಿತ್ತವು ಧಿಮಿ ತದೀಂ ದಿತ್ತವು ಧಿಮಿ ತದೀಂ ದಿತ್ತವು ಧಿಮಿ ತದೀಂ ದಿತ್ತವು
ತೊರೆದು ಕೈಲಾಸಗಿರಿಯನು ಇನ್ನೇನು ಮಾಡಲಿ? ತೊರೆದು ಕೈಲಾಸಗಿರಿಯನು ಹರನಧಿಕ ಮೋಹದಲ್ಲಿ ಹರನಧಿಕ ಮೋಹದಲ್ಲಿ ಧರೆಗಿಳಿದು ದುಗುಡದಲ್ಲಿ ಧರೆಗಿಳಿದು ದುಗುಡದಲ್ಲಿ ಮರುಳನಂದದಿ ತಿರುಗುತ್ತಿದ್ದ ಮರಣಿಸಿದ ಸತಿಯ ದೇಹವ ಪಿಡಿದು ದುಃಖಿಸುತ್ತ ತೊರೆದು ಕೈಲಾಸಗಿರಿಯನು ಹರನದಿಗ ಮೋಹದಲ್ಲಿ ಕರೆಗಿಳಿದು ಕುಗುಡದಲ್ಲಿ ಮರುಳನಂದದಿ ತಿರುಗುತ್ತಿದ್ದ ವ್ಯಾಳಶಯನ ಮುಕುಂದ ಶ್ರೀಹರಿ ವ್ಯಾಳಶಯನ ಮುಕುಂದ ಶ್ರೀಹರಿ ಪಾಲುಗಡಲಿ ನೋಳಿದ್ದ ಹರುಜರಿ ಪಾಲುಗಡಲಿ ನೋಳಿದ್ದ ಹರುಜರಿ ಪಾಲಿಸುತ್ತ ಬದಿನಾಲ್ಕು ಲೋಕವ ಪಾಲಿಸುತ್ತ ಬದಿನಾಲ್ಕು ಲೋಕವ ವಿಲಯುವುದ ಶ್ರೀಹರಿ ಜಯ ನಮೋ ಆದಿಮಾಯಾದೇವಿ, ಕಾಪಾಡು ತಾಯೇ ಕಾಪಾಡು. ಆದಿಯಲ್ಲಿ ಆದಿಮಾಯೆಯಿಂದಲೇ ಸೃಷ್ಟಿಸಲ್ಪಟ್ಟವರು ಮೂರು ಮೂರ್ತಿಗಳಾದ ನಾವು. ಬ್ರಹ್ಮನು ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿದರೆ, ಹರಿಯಾದ ನಾನು ಪಾಲನೆಯ ಕೈಂಕರ್ಯದಲ್ಲಿ ಮುಂದುವರಿಯುವವ, ಹರಲಯದ ಕಾರ್ಯದಲ್ಲೇ ಇರುವವ. ನಾವು ಮೂವರು ಮೂರು ರೀತಿಯಲ್ಲಿ ಕಾರ್ಯದಲ್ಲಿ ಪ್ರವೃತ್ತರಾಗದೆ ಹೋದ್ರೆ ಪ್ರಪಂಚ ಎನ್ನುವುದು ಸುಸ್ಥಿತಿಯಿಂದ ನಡೆಯುವುದು ಬಹಳ ಕಷ್ಟ. ಈ ವಿಚಾರದಿಂದಲೇ ವ್ಯಾಳಶಯನಾದಂತಹ ನಾನು ಈ ಕಡಲ ತಡಿಯಲ್ಲಿ ಸಂತೋಷದಲ್ಲೇ ವಿಹರಿಸುತ್ತಾ ಇದ್ದೇನೆ. ನೋಡಿಯಂತೆ ನನ್ನನ್ನು ಹೊಗಳುವರು ಅನೇಕರಿದ್ದಾರೆ. ಯಾಕೆ? ಭಕ್ತರ ಮನದಲ್ಲಿ ಹರಿಯನ್ನೇ ಧ್ಯಾನಿಸಿದ್ರು ಅಂತಾದ್ರೆ ಅವರ ಮನದ ಆಕಾಂಕ್ಷೆಗಳನ್ನು ಹರಿ ಈಡೇರಿಸ್ತಾರೆ. ಈ ವಿಚಾರಗಳನ್ನು ಜನರ ಮನಸ್ಸಿಗೆ ತಿಳಿಸುವುದಕ್ಕಾಗಿ ನಾರದನೋ ತುಂಬುರಾದಿ ಗಾಯಕರು ನಾನಾ ಕಡೆಯಲ್ಲಿ ಹರಿಸಂಕೀರ್ತನೆಯಲ್ಲೇ ತೊಡಗಿದವರಿದ್ದಾರೆ. ಅದೆಲ್ಲ ಹೌದು. ನಾನು ಈ ವ್ಯಾಳಜಯನಾಗಿಲ್ಲಿರುವ ವೇಳೆಗೆ ನಾರದರು ಬಂದು ಹಾಡಿದರಲ್ಲ. ಕಾರಣ ಏನು ಅಂತ ಕೇಳಿದಾಗ ಅವರು ಹೇಳಿದ ವಿಚಾರ ಕೇಳಿ ಹರಿನಗು ನಗುದಲೆಂದನು ಕೇಳಿ ಹರಿ ನಗು ನಗುದಲೆಂದನು ಸರಿ. ಕಾಲ ಕಾಲಗೆ ಕಾಲವೇ ಸಂಕೋಲೆಯಾದುದೇ ಮುಸುಕಿದೆ ಮೋಹ ಮುಸುಕಿದೆ ಘನ ವಿಚಿತ್ರವಿದು
ಯಾಕಾಡಿದೆ? ನಾರದರು ಬಂದು ಆಡಿದರಲ್ಲ. ಸತಿಯ ದಹನದ ಬಳಿಕ ಈಶ್ವರ ವೈರಾಗ್ಯವನ್ನೇ ತಳೆದಿದ್ದಾರೆ. ಮಾತ್ರವಲ್ಲ, ಒಂದೊಮ್ಮೆಗೆ ಪ್ರಳಯ ಕಾಲದ ರುದ್ರನಂತೆ ತಾಂಡವವಾಡುತ್ತಾ ಪ್ರಪಂಚವನ್ನೇ ದಹಿಸುವುದಕ್ಕೆ ಮುಂದಾಗುತ್ತಾರೆ. ಅರೆ ಕ್ಷಣದಲ್ಲಿ ದುಃಖಿತನಾಗುತ್ತಾನೆ. ಯಾವುದು ಬೇಡ ಎನ್ನುವುದಾಗಿ ವೈರಾಗ್ಯದಲ್ಲೇ ತಡಗುತ್ತಾನೆ. ಹಾಗಿದ್ರೆ ಇದರ ಅರ್ಥ ಏನು? ಎಲ್ಲವನ್ನೂ ಬಿಟ್ಟವನನ್ನು ಮೋಹ ಆವರಿಸಿದೆ. ಇದು ಹೇಗಾಗುವುದಕ್ಕೆ ಸಾಧ್ಯ? ಸಕಲವನ್ನು ತೊರೆದವನಲ್ವೇ ಹರ. ಹಾಗಿದವನನ್ನು ಮೋಹ ಆವರಿಸಿದೆ ಅಂತ ಆದ್ರೆ ಮೋಹ ಎನ್ನುವಂತಹ ಪಾಶವನ್ನು ಕಡಿದು ಬಿಸಾಡಬೇಕು. ಬಿಸಾಡದೆ ಹೋದೆ ಅಂತ ಆದ್ರೆ ಪ್ರಪಂಚ ಎನ್ನುವುದು ಸರಿಯಾದ ಕ್ರಮದಲ್ಲಿ ಕ್ರಮಿಸುವುದಕ್ಕೆ ಬಹಳ ಕಷ್ಟ. ಬ್ರಹ್ಮ ಹೇಗೆ ಸೃಷ್ಟಿ ಮಾಡ್ತಾನೆಯೋ ಅದೇ ರೀತಿ ನಾನು ಪಾಲಿಸಬೇಕಾದವ, ಕಾಲವರಿತು ಲಯಗೊಳಿಸಬೇಕಾದವ ಹರ. ಅವನೇ ಯಾವುದೂ ಬೇಡ ಎನ್ನುವುದಾಗಿದ್ದ ಅಂತಾದ್ರೆ ಲಯ ಉಳಿಯುವುದಕ್ಕಿಲ್ಲ. ಲಯ ಎನ್ನುವುದು ಉಳಿಯಬೇಕು ಅಂತ ಆದ್ರೆ ಲಯಾಧಿಕಾರಿ ಅವನ ಕರ್ತವ್ಯದಲ್ಲಿ ಮಗ್ನನಾಗಲೇಬೇಕು. ಏನು ಮಾಡೋಣ ಎನ್ನುವುದಾಗಿ ಯೋಚಿಸಿದ್ರೆ ಸರಿ ಸರಿ ಹೇಗೆ ಕವಿದ ಕತ್ತಲೆಯನು ಕಳೆಯೇ ಕವಿದ ಕತ್ತಲೆಯನು ಹರಿಯು ಯೋಜಿಸಿ ಕವಿದ ಕತ್ತಲೆಯನ್ನು ಸರಿಸಬೇಕು. ಪ್ರಪಂಚಕ್ಕೆ ರಾತ್ರಿ ಹಗಲುಗಳು ಯಾವ ರೀತಿ ಇರ್ತದೆ? ರಾತ್ರಿ ಎನ್ನುವುದು ಕಠಿಣವೇ. ಆ ರಾತ್ರಿ ಹಾಗೆ ಮುಂದುವರಿಯಿತು ಅಂತಾದ್ರೆ ಪ್ರಪಂಚವೇ ಅಂಧಕಾರದ ಒಳಗೆ ಬೀಳುವುದರಲ್ಲಿ ಸಂದೇಹವೇ ಇಲ್ಲ. ಹಾಗಾದ್ರೆ ಹರ ಅವನ ಕೆಲಸದಲ್ಲಿ ಮುಂದುವರಿಯದೆ ಹೋದ ಈ ಪ್ರಪಂಚವೇ ಅಸ್ತವ್ಯಸ್ತವಾಗುತ್ತದೆ. ಪಾಲನಾಧಿಕಾರಿಯಾದಂತಹ ನಾನು ಆ ಬಗ್ಗೆ ಯೋಚಿಸಬೇಕು. ಯೋಚಿಸುವಂತಹ ಹೊಣೆಯನ್ನು ನಾನು ಹೊತ್ತವನಿದ್ದೇನೆ. ಯಾಕೆ? ಅಂದೊಂದು ಕಾಲದಲ್ಲಿ ಮಧುಕೈಟಭ ವಧ ಪ್ರಕರಣದಲ್ಲಿ ನಾನು ಮಾಡಿದ್ದು ಅದನ್ನೇ.
ಕೇವಲ ನನ್ನೊಳಗಿದ್ದಂತಹ ಶಕ್ತಿ ಇದೆ ಎನ್ನುವ ಕಾರಣಕ್ಕಾಗಿ ಆ ಮಧುಕೈಟ ಬರಲಿ ಹೋರಾಟವನ್ನು ಮಾಡಿದೆ. ಆದ್ರೆ ಅದು ನಾನು ಬಯಸಿದ ಭ್ರಮೆಯಾಗಿತ್ತು. ಯಾಕೆ? ಎಲ್ಲವನ್ನೂ ಕೊಡುವವಳು ಆದಿಮಾಯಾದೇವಿ ಇದ್ದಳು. ಆಕೆ ಕೊಟ್ಟದ್ದರಲ್ಲಿ ನಾವು ನಡೆಯಬೇಕು, ನನ್ನದ್ದು ಎನ್ನುವುದಾಗಿ ನಾನು ತೊಡಗಿದ್ರೆ ಅದು ಸರಿಯಾದ ಕಾರ್ಯದಲ್ಲಿ ಮುಂದುವರಿಯುವುದಕ್ಕಾಗುವುದಿಲ್ಲ. ಈಗ ಹಾಗೆಯೇ ಆಗಿದೆ. ಯಾಕೆ? ಸಂಸಾರ ಎನ್ನುವಂತಹ ವ್ಯಾಮೋಹಕ್ಕೆ ಬಿದ್ದಂತಹ ಈಶ್ವರ ಅವನನ್ನೇ ಮರೆತಿದ್ದಾನೆ. ಹಾಗಿದ್ರೆ ಆ ಶವ ಉಳಿಯಿತು ಅಂತ ಆದ್ರೆ ಶವವನ್ನು ಕಂಡು ದುಃಖಿಸುತ್ತಾ ಇರ್ತಾನಲ್ವೇ? ಸರಿ, ಆ ಶವ ಉಳಿಯಕೂಡದು. ಕತ್ತಲೆಯ ನಾಶ ಎನ್ನುವುದು ಹೇಗೆ? ಆ ಶವದ ನಾಶದ ಮುಖೇನ. ನೋಡುವ, ತಡ ಮಾಡುವುದಲ್ಲ, ಸುದರ್ಶನ ದಾರಿಯಾಗಿ ಹರನನ್ನು ಹುಡುಕಿಕೊಂಡು ಹೋಗ್ತೇನೆ. ಶಂಕರಿಯ ಹೆಣವನ್ನು ಹಿಡಿದುಕೊಂಡು ಭೂಲೋಕಕ್ಕೆ ತಿರುಗಾಡ್ತಾ ಬಂದ್ರೆ ಏನಿದು ಒಮ್ಮಿಂದೊಮ್ಮೆಲೆ ನನ್ನ ಕೈಯಲ್ಲಿದೆ ಹೆಣ ಎಲ್ಲ ತುಂಡಾಗಿದೆ, ನಾಶವಾಗಿದೆ. ಇದಕ್ಕೆ ಕಾರಣ ನೀರು ಗೊತ್ತಾಗಿದೆ. ತರವಿದಲ್ಲ ಕೋಪ ಸುಮ್ಮನೆ
ಬೇಡಪ್ಪ, ಕೋಪವನ್ನು ತಡೆಯದಿರು. ನಿನ್ನ ಕೋಪವನ್ನು ತಡೆಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಈಗ ಬಾರದ ಕೋಪ ನನಗೆ ಕೋಪ ಇದ್ದು ಏನು ಪ್ರಯೋಜನ? ಯಾಕಪ್ಪ ಕೋಪ ಬರಬೇಕು? ನನ್ನ ಹೆಂಡತಿ ವಿಷಯ ನಿನಗೆ ಗೊತ್ತಿಲ್ವೋ? ಹೆಂಡತಿ ಮಕ್ಕಳು ಇವೆಲ್ಲವೂ ನಮಗೆ ಬೇಕೆ. ಮತ್ತೆ ಬೇಡಂತಾದ್ರೆ ಮದುವೆ ಆಗ್ತಾರ, ಸಂತಾನ ಪಡೆಯುತ್ತಾರ? ಅಯ್ಯ, ನೀನು ನಿನ್ನನ್ನು ಅರಿಯದೆ ಈ ರೀತಿಯಲ್ಲಿ ಕ್ರಮಿಸುತ್ತಾ ಇದ್ದಿ. ಅದಕ್ಕೆ ಹೇಳುವುದು, ನೀನು ನಿನ್ನನ್ನು ಅರಿತುಕೋ. ಈ ಕೋಪದ ಕೈಗೆ ನೀ ಬುದ್ಧಿಯನ್ನು ಕೊಟ್ಟೆ ಅಂತ ಆದ್ರೆ ನಮ್ಮಿಂದಲೇ ಪಾಲಿಸಲ್ಪಡಬೇಕಾದಂತಹ ಈ ಭೂಮಿ ನಾಶವಾಗಿ ಹೋಗುತ್ತದೆ. ಅದು ನಾಶವಾಯಿತು ಅಂತ ಆದ್ರೆ ತ್ರಿಮೂರ್ತಿಗಳಾದ ನಮಗೆ ದೇವಿ ಕೊಟ್ಟಂತಹ ಕಾರ್ಯದಲ್ಲಿ ನಾವು ಮುಂದುವರಿದಂತಾಗುತ್ತದೆಯೋ ಹೇಳು? ತಂದೆ ಮಕ್ಕಳು ಎನ್ನುವಂತಹ ಸಂಬಂಧ ಎಷ್ಟು ಪವಿತ್ರವೋ ಹಾಗೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಪವಿತ್ರವಾಗಿರ್ತದೆ. ಹೌದು. ಹಾಗಿರುವಾಗ ನನ್ನ ಹೆಂಡತಿಯ ನಾಶಕ್ಕೆ ಯಾರು ಕಾರಣರು ಎಂಬುದಾಗಿ ನಾನು ಸಿಟ್ಟುಕೊಳ್ಳುವುದು ತಪ್ಪಲ್ಲವಲ್ಲ? ಹೆಂಡತಿಯ ನಾಶಕ್ಕೆ ಗಂಡನಾದವ ಸಿಟ್ಟುಕೊಳ್ಳುವುದು ತಪ್ಪಲ್ಲ. ಹಾಗೆಂದು ಪ್ರಾಪಂಚಿಕರಂತೆ ನಾವು ವ್ಯವಹರಿಸಿದೆವು ಅಂತ ಆದ್ರೆ ಅದು ಪ್ರಾಪಂಚಿಕರಂತೆ ನಾವು ದೇವರಾಗಿ ಈ ರೀತಿ ನಾವು ನಡೆದುಕೊಳ್ಳಬಾರದು. ಯಾಕೆ? ಸತಿ ದಹಿಸಿದ್ದು ಯಾಕೆ? ನಿನ್ನ ಮಾತನ್ನು ಉಲ್ಲಂಘಿಸಿದ್ದರಿಂದ. ನಿನ್ನ ಮಾತನ್ನು ಕೇಳಿಯೇ ಕೈಲಾಸದಲ್ಲೇ ಇರುತ್ತಿದ್ದಳು ಅಂತ ಆದ್ರೆ ಈ ದುಸ್ಥಿತಿ ಅವಳ ಬಾಳಿಗೆ ಬರ್ತಾ ಇತ್ತೋ? ಅಪ್ಪನಾದ ದಕ್ಷ ಬ್ರಹ್ಮನಿಂದ ತಿರಸ್ಕಾರ ಅಲ್ಲದೆ ಇರ್ತಿದ್ರೆ ಅವಳು ಖಂಡಿತ ಬದುಕಿ ಉಳಿತಿದ್ದಳು ಎನ್ನುವ ವಿಶ್ವಾಸ. ಹೌದಲ್ಲ? ಈ ಹಿಂದೆ ಸಮುದ್ರದಲ್ಲಿ ದಕ್ಷ ಬ್ರಹ್ಮನಿಗೆ ದೊರಕಿದಂತಹ ಶಂಖದಿಂದ ಕಾಣಿಸಿಕೊಂಡವಳು ಎಂಬುದರಿಂದ ಶಂಕರಿ ಎಂಬಂತ ನಾಮಕರಣ ಮಾಡಿದ್ದಾರೆ. ಸರಿ. ಶಂಕರನ್ನು ಹೊಂದಿದ್ದಾಳೆ ಎಂಬುದರಿಂದ ಅವಳಿಗೆ ಪ್ರೀತಿಯಿಂದ ಶಂಕರಿ ಎನ್ನುವುದಾಗಿ ಕರೆದದ್ದು ಉಂಟು. ನಿಜ. ನನ್ನನ್ನು ಪ್ರೀತಿಸಿ ಮದುವೆ ಆಗಿದ್ದಾಳೆ. ಈ ಗಳಿಗೆ ಸತ್ತ ಮೇಲೆ ಅವಳು ಅಳಿದ ಮೇಲೆ ಅವಳ ಹೆಣವನ್ನು ಹಿಡಿದುಕೊಂಡು ನಾನು ಅಳುವುದು, ಬೇಸರ ಪಡುವುದು, ದುಃಖ ಪಡುವುದು ತಪ್ಪ ನಾರಾಯಣ? ತಪ್ಪಾಗುತ್ತದೆ. ಯಾಕೆ? ಈ ರೀತಿಯಲ್ಲೇ ನಾವು ಕುಗ್ಗಿದೆವು ಅಂತ ಆದ್ರೆ ನಾನು ಆಗಲೇ ಹೇಳಿದೆ, ಈ ಪ್ರಪಂಚವನ್ನು ಸಲಹುವವರು ಯಾರು? ಬ್ರಹ್ಮ ಸೃಷ್ಟಿ ಮಾಡ್ತಾರೆ, ನಾನು ಪಾಲಿಸ್ತೇನೆ, ಕಾಲ ಬರೆದು ಲಯಗೊಳಿಸುವವ. ಲಯ ಅಂತ ಹೇಳಿದ್ರೆ ಕೇವಲ ನಾಶ ಮಾಡುವುದಲ್ಲವಲ್ಲ. ಲಯ ಅಂದ್ರೆ ಹೇಗೆ? ನಮ್ಮಿಬ್ಬರ ಕರ್ತವ್ಯವನ್ನು ಲಯವಾಗಿ ಕೊಂಡು ಹೋಗುವಂತಹ ಹೊಣೆಗಾರಿಕೆ ನಿನ್ನದ್ದು. ವಿಷಯ ಹೌದು. ನಾನು ಕೈಲಾಸದಿಂದ ಹೊರಡುವಾಗ ನನ್ನ ಹೆಂಡತಿಯ ಆ ಹೆಣ ಉಂಟಲ್ಲ ತುಂಬಾ ಭಾರ ಆಗಿತ್ತು. ಹೌದು. ಮತ್ತೆ ಭೂಲೋಕಕ್ಕೆ ಇಳಿದು ಕೆಲವು ಸಮಯ ಕಳೆದ ಮೇಲೆ ಭಾರ ಕಡಿಮೆ ಆಯಿತು. ಈಗ ಶರೀರ ಇಲ್ಲ, ತುಂಡು ತುಂಡಾಗಿ ಬಿದ್ದಿದೆ. ಯಾಕಪ್ಪ? ಇದರಿಂದ ಏನು ನಿಮಗೆ ಲಾಭ? ಅದೆಲ್ಲವೂ ನಾಶವಾಗಿದೆ. ಆದ್ದರಿಂದ ನೀನು ನಿನ್ನನ್ನು ಅರಿತು ವ್ಯವಹರಿಸಬೇಕಯ್ಯ, ಅರಿತು ವ್ಯವಹರಿಸಬೇಕು. ಹೌದೇ? ಯಾಕೆ ಬಲ್ಲಯ್ಯ ಹೇಳಿದೆ? 18 ಕಡೆಯೊಳು ಶವದ ಭಾಗಗಳು ಚದುರಿ ಬಿದ್ದಿರೆ ಧರೆಯಲ್ಲಿ. 18 ಕಡೆಯೊಳು ಶವದ ಭಾಗಗಳು ಚದುರಿ ಬಿದ್ದಿರೆ ಧರೆಯಲ್ಲಿ. ಮುದದೊಳಷ್ಟಾದಶ ಶಕ್ತಿ ಪೀಠಗಳ ಮುದದೊಳಷ್ಟಾದಶ ಶಕ್ತಿ ಪೀಠಗಳಾಗಿ ಪದುಮಾಕ್ಷಿ ನೆಲೆಸುವಳಲ್ಲಿ. ಮುದದೊಳಷ್ಟಾದಶ ಶಕ್ತಿ ಪೀಠಗಳಾಗಿ ಪದುಮಾಕ್ಷಿ ನೆಲೆಸುವಳಲ್ಲಿ. ಗಿರಿರಾಜ ಸುಕುಮಾರಿಯಾಗಿ ಸತೀದೇವಿ ಧರೆಯೊಳಗವತಾರವೆದ್ದು ಸ್ಮರಿಸುತ್ತಲಿರುವಳು ನಿನ್ನನೇ ತಪದಲ್ಲಿ. ವರಿಸಯ್ಯ ನೀ ಹೋಗಿ ಜಬದಿ. ಗಿರಿರಾಜ ಸುಕುಮಾರಿಯಾಗಿ ಸತೀದೇವಿ ಧರೆಯೊಳಗವತಾರವೆತ್ತು ಸ್ಮರಿಸುತ್ತಲಿರುವಳು ನಿನ್ನನೇ ತಪದಲ್ಲಿ. ವರಿಸಯ್ಯ ನೀ ಹೋಗಿ ಜಬದಿ. 18 ಕಡೆಯೊಳು ಶವದ ಭಾಗಗಳು. ಪರಮೇಶ್ವರ, ನಿನ್ನ ಕೈಯಲ್ಲಿದ್ದಂತಹ ಹೆಣವನ್ನು ಕತ್ತರಿಸುತ್ತಾ ಬಂದವ ನಾನು. ಹೌದು. ಕತ್ತರಿಸಿದ ಕ್ಷಣ ಆ ದೇಹವೆಲ್ಲವೂ ಛಿದ್ರವಾಯಿತು. ಹಾಗಿದ್ರೆ ಅದೆಲ್ಲ ಎಲ್ಲಿ ಬಿದ್ದಿದೆ? ನನ್ನ ಹೆಂಡತಿ ಹೆಣವನ್ನು ಕತ್ತರಿಸುವಂತ ಆ ಧೈರ್ಯ ನಿನಗೆ ಬಂತಲ್ಲ? ಆ
ಧೈರ್ಯವನ್ನು ನಾನು ಮಾಡದೆ ಹೋದ್ರೆ ಪಾಲನಾಧಿಕಾರಿಯಾಗಿ ನಾನು ಹಿಂದೆ ಉಳಿದಂತ ಆಗುತ್ತದೆ. ಏನು ಅದರಲ್ಲಿ ಪಾಲನೆ? ಪಾಲನೆ ಎನ್ನುವುದಿದೆ. ನನ್ನ ಹೆಂಡತಿ ಅಲ್ಲವೇ? ನಿನ್ನ ಹೆಂಡತಿ ಆದ್ರೆ ಅವಳು ಶಕ್ತಿ ದೇವಿ ಇದ್ದಾಳೆ, ನೀನು ಪರಮೇಶ್ವರರಿದ್ದಿ. ಪ್ರಕೃತಿ ಪುರುಷರು ಎನ್ನುವುದಾಗಿ ನಿಮ್ಮನ್ನು ಎಲ್ಲರೂ ಕೊಂಡಾಡಬೇಕು. ಸರಿ. ಅಂತದರಲ್ಲಿ ಅವಳು ನಾಶವಾಗಿದ್ದಾಳೆ ಅಂತ ಆದ್ರೆ ಅವಳಿಂದ ಇನ್ನೊಂದು ಕಾರ್ಯವಾಗುವುದಕ್ಕಿದೆ ಎನ್ನುವುದು ಸ್ಪಷ್ಟ. ಅಂದ್ರೆ ಅದನ್ನು 18 ತುಂಡುಗಳನ್ನಾಗಿಸಿದೆ, 18 ಸ್ಥಳದಲ್ಲಿ ಬಿದ್ದಿವೆ. ಆ ಬಿದ್ದ ಸ್ಥಳದಲ್ಲಿ ಮುಂದೆ ಅಷ್ಟಾದಶ ಶಕ್ತಿಪೀಠಗಳಾಗಿ ಅದು ಕಾಣುವುದಕ್ಕಿದೆ. ನಿನ್ನ ಮಾತಿನಂತೆ ಶಕ್ತಿಗಳಾಗ್ತವೆ. ಹೌದು. ಹಾಗೆಂತ ನನ್ನ ಹೆಂಡತಿ ನನಗೆ ಒದಗಿ ಬರ್ಬೇಕಿದ್ರೆ ಏನಾಗಬೇಕು? ಯಾಕಯ್ಯ ಈ ಮೋಹ? ಈ ಮೋಹವೆನ್ನುವುದಿರುವುದೇ ಅದು ಪ್ರಾಪಂಚಿಕರಿಗೆ ಮಾತ್ರ. ಹಾಗೆಂದು ಅಳಿದವಳು ಮತ್ತೆ ನಿನ್ನನ್ನು ಹೊಂದುವುದಿಲ್ವಾ ಅಂತ ಹೇಳಿದ್ರೆ ಹೊಂದೇ ಹೊಂದುತ್ತಾಳೆ. ಹೇಗೆ? ಪರ್ವತ ರಾಜನಿಗೆ ಮಗಳಾಗಿ ಪಾರ್ವತಿ ಎಂಬ ಅಭಿಧಾನದಿಂದ ಜನಿಸಿ ನಿನ್ನನ್ನೇ ಸ್ಮರಿಸಿ ನಿನ್ನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ನಿನ್ನನ್ನೇ ಹೊಂದುತ್ತಾಳೆ. ಅಳಿದವರಿಗೆ ಮೋಕ್ಷವಿಲ್ವ ಅಂತ ಹೇಳಿದ್ರೆ ಮೋಕ್ಷವೆನ್ನುವುದು ದೊರೆಯುವುದು ಯಾವಾಗ ಬಲ್ಲೆಯ? ಅವರು ಬಯಸಿದ್ದನ್ನು ಪಡೆದಾಗ. ಅಂದು ತಂದೆ ತಾಯಿಗಳನ್ನು ಮನಸ್ಸಿಗೆ ಬೇಸರವನ್ನು ಒಡ್ಡಿ ನಿನ್ನನ್ನು ಸೇರಿದವಳೌದಾ? ಹಾಗಿದ್ರೆ ಅಲ್ಲಿ ಪೂರ್ಣತೆಯ ವಿವಾಹವೆನ್ನುವುದು ಆಗಲಿಲ್ಲ ನಿಮಗೆ. ಆದ್ರೆ ಪೂರ್ಣವಾದ ವಿವಾಹವಾಗುವುದು ಯಾವಾಗ? ತಂದೆ ತಾಯಿಯಂದಿರು ಒಪ್ಪಿ ಆ ಮಗಳನ್ನು ದಾರೆ ಎರೆದು ಕೊಟ್ಟ ಬಳಿಕ. ಮುಂದೆ ಅದೇ ನಡೆಯುವುದಕ್ಕಿರುವುದು. ಗಿರಿರಾಜನಿಗೆ ಸುಕುಮಾರಿಯಾಗಿ ಹುಟ್ಟಿದ ಪಾರ್ವತಿಯನ್ನು ನೀನು ವರಿಸಲಿರುವೆ. ದಕ್ಷನ ಮಗಳಾಗಿ ತಾನು ಜೀವಿಸುವುದಿಲ್ಲ ಎಂಬುದಾಗಿ ದಾಕ್ಷಾಯಣಿ ಎಂದು ಹೋಗಿದ್ದಾಳೆ. ಹೌದು. ಆದರೆ ಆ ಗಳಿಗೆಯಲ್ಲಿ ಅವಳು ಮನಸ್ಸಲ್ಲಿ ಸ್ಮರಿಸಿದುಂಟು, ನಾನು ಪರಶುವನ ಹೆಂಡತಿಯಾಗಿ ಕಾಣಿಸಿಕೊಳ್ತೇನೆ ಎನ್ನುವುದಾಗಿ. ನಿಜ. ಹಾಗಾದ್ರೆ ಇನ್ನು ಮುಂದಕ್ಕೆ ಪರ್ವತರಾಯನ ಮಗಳಾಗಿ ಕಾಣಿಸಿಕೊಳ್ತಾಳೆ. ಅವಳು ಉದಿಸಿ ನಿನ್ನನ್ನು ಸ್ಮರಿಸುವಲ್ಲಿಯವರೆಗೆ ನೀ ತಪನಿರತನಾಗಿರು, ನೀವು ಒಂದಾಗುವಂತೆ ನಾ ಮಾಡ್ತೇನೆ. ಹಾಗಲೇ ಕೇಳ್ತೇನೆ ಕೈಲಾಸಕ್ಕೆ. ನೀನು ನಿನ್ನ ಕಾರ್ಯದಲ್ಲಿ ಹಿಂದುಳಿಬಾರದು. ಮತ್ತೊಂದು ಔದಾಸೀನ್ಯ ಒಳ್ಳೆಯದಲ್ಲ. ಯಾವತ್ತು ವೈರಾಗ್ಯವಿದ್ದರೂ ನೀನು ನಿನ್ನ ಕರ್ತವ್ಯದಲ್ಲಿ ಮಗ್ನರಾದ್ರೆ ನಿನ್ನನ್ನು ಎದುರಾಗುವ ಪ್ರಪಂಚದಲ್ಲಿಯೇ ಇಲ್ಲ. ನಮಸ್ಕಾರ, ಬರ್ತೇನೆ. ನನ್ನ ಮನವೊಲಿಸಿ ಅವನ ಕಾರ್ಯದ ಕಡೆಗೆ ಪ್ರವೃತ್ತನಾಗುವ ಹಾಗೆ ಮಾಡಿದ್ದಾಯಿತು. ಇನ್ನು ತಡ ಮಾಡುವುದಲ್ಲ, ವೈಕುಂಠದಲ್ಲಿ ಪಾಲನಾ ಕಾಲದಲ್ಲಿ ಮುಂದುವರಿಯುತ್ತದೆ. ಸುಂದರ ದೇವಿಯಳ ಭವದಿರಿಗೆ ವರ್ಣದ ಸಮಗ್ರ ಭೂಮಂಡಲವನ್ನು ನಾವು ಆ ಕಾಲದಲ್ಲಿ ಕಾಣುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಭೂಮಂಡಲದ ಮಧ್ಯೆ ಒಂದು ಮುಖದಲ್ಲಿ ತಿಲಕ ಇದ್ದ ಹಾಗೆ ಈ ರಾವಣದಿಂದ ಆಳಲ್ಪಡುವ ಲಂಕಾಪಟ್ಟಣ ಎಸೆಯುತ್ತಿರುವುದು ಸುಳ್ಳಲ್ಲ. ಕೈಕಸಾದೇವಿಯ ಪುತ್ರನಾದಂತಹ ದಶಕಂಠ ಈ ಜಗತ್ತಿನಲ್ಲಿ ಹೊಸತನ್ನು ಸೃಷ್ಟಿಸುವುದಕ್ಕಾಗಿಯೇ ಹುಟ್ಟಿದವ. ನಮ್ಮಮ್ಮ ಬಹುವಾಗಿ ಬಯಸಿ ವಿಶ್ವವಸು ಬ್ರಹ್ಮರಲ್ಲಿ ಅಪೇಕ್ಷಿಸಿದ ಕಾಲಕ್ಕೆ ಸಂತಾನ ಭಾಗ್ಯ ಪ್ರಾಪ್ತವಾಯಿತು. ತಮ್ಮಂದಿರು ಒಬ್ಬಳು ತಂಗೇನು ಅಂತ ದಶಕಂಠ. ಕಾರಣ ಏನು, ಉದ್ದೇಶ ಏನು ಸ್ಪಷ್ಟ ಇತ್ತು. ರಾಕ್ಷಸೋತ್ಥಾನ ಮಾತ್ರ ಉದ್ದೇಶ. ಆದರೆ ಅಷ್ಟಕ್ಕೆ ಸಂತೃಪ್ತಿಯನ್ನು ಪಡೆಯುವ
ಅಲ್ಪ ಮತಿ ಈ ದಶಕಂಠನದ್ದಾಗಿರಲಿಲ್ಲ. ಹ್ಮ್ ಹೆಜ್ಜೆ ಇಟ್ಟಲ್ಲೇ ಎಲ್ಲ ಹ್ಮ್ ನವೋನ್ಮೇಷಶಾಲಿನಿಯಾದ ಸೃಷ್ಟಿ ಆ, ನಮ್ಮ ಉದ್ದೇಶವಾಗಿತ್ತು. ಆ, ಆನೆ ನಡೆದಂತೆ ದಾರಿ ಹೇಳುವುದಿಲ್ಲ, ಹಾಗೆ ಹೌದು. ಹೆಜ್ಜೆ ಇಟ್ಟೆಡೆಯಲ್ಲೆಲ್ಲ ದಾರಿ. ಹ್ಮ್ ಕೈಲಾಸವನ್ನು ಸೇರಿ ಆ, ಶಿವನ ಆತ್ಮಲಿಂಗವನ್ನೇ ಸೆಳೆದು ತರುವ ಆ, ಯತ್ನವನ್ನು ಮಾಡಿದವನು ನಾನು. ಆ, ಬ್ರಹ್ಮದೇವನಿಂದ ಅನರ್ಘ್ಯವಾದ ವರ ವಿಶೇಷ, ಆ, ಕೈಲಾಸವಾಸಿಯಾದ ವಿಶ್ವೇಶ್ವರನಿಂದ ಆ, ಅಭೇದ್ಯವಾದ ಚಂದ್ರಹಾಸ. ಆ, ಇದೆಲ್ಲವೂ ಆ, ಜಗತ್ತಿನಲ್ಲಿ ಯಾವನೂ ಊಹಿಸಲಾರದಂತಹ ವಿಶೇಷವಾದ ಶಕ್ತಿಯೇ ಹೌದು. ಆ, ಇದಕ್ಕೆಲ್ಲ ಕಿರೀಟವಿಟ್ಟಂತೆ ತಿಲಕವಿಟ್ಟಂತೆ ಆ, ಸ್ವರ್ಗಲೋಕವನ್ನು ಸೇರಿ ಹ್ಮ್ ದೇವಾನುದೇವತೆಗಳನ್ನು ದಿಕ್ಕೆಡಿಸಿ ಆ, 14 ಲೋಕದ ಆಧಿಪತ್ಯವನ್ನು ನಾನು ವಹಿಸಿಕೊಂಡೆ. ಆ, ಇಷ್ಟೆಲ್ಲ ಆಗುವಾಗ ಹ್ಮ್ ನಾನು ಸಂಪಾದಿಸಿದ ಆ, ನಮ್ಮವರಿಗಾಗಿ ನಿರೂಪಿಸಿದ ಆ, ಈ ನನ್ನ ವಾಸಸ್ಥಳ ಆ. ಹೇಗೆ ಬಂತು? ಧನಮನಿಯದ ಗಿಡದಿ ಧನಮನಿಯದ ಗಿಡದಿ ಒಳಮೆ ದಿನಿಯಲದಿ ಬಲ ನೆರೆದ ಜೀವನರು ದಿನವು ಮದಿಸುತ್ತಲಿದ್ದ ಶರಣರ ಘನತೆ ಪಡೆದು ದಿಕ್ಕುದೆಸೆ ಇಲ್ಲದೆ ಚೆಲ್ಲಾಪಿಲ್ಲಿಯಾಗಿ ಹೋಗಿದ್ದ ಆ, ದೈತ್ಯದಾನವರಿಗೆಲ್ಲ ಆವಾಸ ಸ್ಥಾನವನ್ನು ಕಲ್ಪಿಸಿಕೊಡಲ್ಪಡಬೇಕು. ಆ, ಹೀಗೆ ಭಾವಿಸಿದಾಗ ಹ್ಮ್ ನಮ್ಮಯ್ಯನ ಮಗನೇ ಹೌದಾದ ಆ, ವೈಶ್ರವಣ ಆ, ಕುಬೇರನ ಆಳ್ವಿಕೆಯಲ್ಲಿದ್ದಂತಹ ಈ ಲಂಕೆ ಹ್ಮ್ ನನ್ನ ದೃಷ್ಟಿಗೆ ಬಿತ್ತು. ಜಲದುರ್ಗದಿಂದ ಆವೃತವಾದ, ಶತ್ರು ಬಾಧೆಯಿಂದ ನಿರ್ಮುಕ್ತವಾಗಬಹುದಾದ ಆ, ಇದೇ ನನಗೆ ಒಳ್ಳೆಯ ಜಾಗ. ಹೋಗಿ ಕುಬೇರನನ್ನು ತುಡುಕಿದೆ. ಆ, ಆಗ ನಮ್ಮ ಅಯ್ಯನೇ ಹೇಳಿದ್ರಂತೆ, ಹೇಗೆ ಕೇಳಿದ್ದು ರಾವಣ, ಕೊಟ್ಟು ಬಿಡು. ಆ, ಹೀಗೆ ನನ್ನ ಅಧಿಕಾರಕ್ಕೆ ಬಂದಂತಹ ಶ್ರೀಲಂಕೆ. ಆ, ಈಗ ನೋಡಬೇಕು ಶ್ರೀಲಂಕೆಯ ಅವಸ್ಥೆ. ಮೊದಲು ಹೇಗಿತ್ತು, ಈಗ ಹೇಗಿದೆ. ಆ, ಈಗ ಇದು ಸುವರ್ಣ ಲಂಕೆ. ಆ, ಆದ್ದರಿಂದಲೇ ಸಂತೋಷದಿಂದ ಸಮಾಧಾನದಿಂದ ಹ್ಮ್ ನಮ್ಮವರನ್ನು ನರಹಿ ಆ, ಓಲಗಸ್ಥನಾಗಿದ್ದೇನೆ. ಹ್ಮ್ ಆ ಕಾಲಕ್ಕೆ ಹ್ಮ್ ನಮ್ಮವರಾದಂತಹ ಶುಕಸಾರಣರು ಬಂದು ಒಂದು ವರ್ತಮಾನ ಹೇಳಿದರು. ಹೌದು. ನಮ್ಮ ಗೂಢಚರ್ಯೆಯನ್ನು ಮಾಡುವವರವರು, ಆ, ಅವರಿಗೆ ನಾನು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೇನೆ. ಹ್ಮ್ ಅವರು ಅಪ್ರತಿಮ ಬುದ್ಧಿಶಾಲಿಗಳು. ಆ, ನನ್ನ ಆಳ್ವಿಕೆಗೆ ಒಳಪಟ್ಟ ಯಾವ ಪ್ರದೇಶದಲ್ಲಿ ಆ, ಏನು ಹೆಚ್ಚು ಕಡಿಮೆಯಾದರೂ ಏನು ಹೊಸತು ಕಂಡರು ಹ್ಮ್ ನನ್ನಲ್ಲಿ ಬಂದು ಹೇಳುವವರು. ಆ, ತ್ರಿಲೋ ಅಂತ ಹ್ಮ್ ಆ ವನದಲ್ಲಿ ಹೌದು ಹ್ಮ್ ಒಂದು ಶಕ್ತಿ, ಒಂದು ವಿಶೇಷವಾದ ಸಂಘಟನೆ ಕಾಣುವುದಕ್ಕೆ ಸಿಕ್ಕಿತು. ಪ್ರಭುಗಳದನ್ನು ಪರಾಂಬರಿಸಬೇಕನ್ನುವ ಹಾಗೆ ಹೇಳಿದರು. ಆದ್ದರಿಂದ ಆ ಕಡೆಗಾಗಿ ಹೋಗುತ್ತೇನೆ. ಪಾವನ ಕ್ಷೇತ್ರವಿದಿನ್ನು ಸಂಶಯವಿಲ್ಲ. ಪಾವನ ಕ್ಷೇತ್ರವಿದಿನ್ನು ಸಂಶಯವಿಲ್ಲ. ನಾವೊಂದು ದೇಗುಲವನ್ನು ಭಾವಜಾರಿಯ ಸತಿಗಿಲ್ಲಿ ನಿರ್ಮಿಸಬೇಕು. ನಾವು ಒಂದು ದೇಗುಲವನ್ನು ಭಾವಜಾರಿಯ ಸತಿಗಿಲ್ಲಿ ನಿರ್ಮಿಸಬೇಕು. ಕೋವಿದ ಶಿಲ್ಪಿಗಳಿಂದ ಭಾವಜಾರಿಯ ಸತಿಗಿಲ್ಲಿ ನಿರ್ಮಿಸಬೇಕು. ಕೋವಿದ
ಶಿಲ್ಪಿಗಳಿಂದ ಪಾವನ ಕ್ಷೇತ್ರವಿದಿನ್ನು ಸಂಶಯವಿಲ್ಲ. ನಮ್ಮ ಬೇಹುಗಾರರನ್ನೇ ಅನುಸರಿಸಿ ಕಡೆಗೆ ಬಂದಾಗ ನನ್ನನ್ನೇ ನಾನು ಮೈಮರೆಯುವ ಸ್ಥಿತಿಗೆ ಒಳಗಾಗಿ ಬಿಟ್ಟೆನು. ನಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶದಲ್ಲಿ ಇಂತಹ ವಿಭೂತಿ ಮಟ್ಟಕ್ಕೆ ತುಂಬಿರುವಂತಹ ಒಂದು ತಾಣ ಇದ್ದದ್ದು ನಮ್ಮ ಗಮನಕ್ಕೆ ಬರಲಿಲ್ಲ. ಸಂಶಯವೇ ಬೇಡ, ಇದು ಅತ್ಯಂತ ಕಾರಣಿಕವುಳ್ಳಂತಹ ಸ್ಥಳವೇ ಹೌದು. ಎಷ್ಟೋ ಕಡೆ ಹಾಗಾಗುವುದುಂಟು. ಜನ್ಮ ವಿರೋಧಿಗಳಾದಂತಹ ಹುಲಿ ಹಸುಗಳೊಂದಾಗಿ ನೀರು ಕುಡಿಯುವುದು, ಹಸುವಿನ ಕರುವಿಗೆ ಹುಲಿ ಹಾಲೂಡುವುದು, ಇಂಥ ಅಘಟಿತ ಘಟನೆ ಕೆಲವೆಡೆ ಕಾಣುವುದು. ಯಾಕಾಗಿ? ಆ ಮಣ್ಣಿನ ಗುಣದಿಂದ, ಆ ಮಣ್ಣಿನ ವಿಭೂತಿಯಿಂದ. ಅಂತಹದ್ದೇನು ಒಂದಾಳಿಗಿಂತಲೂ ಮಿಗಿಲಾದ ಎತ್ತರಕ್ಕೆ ಬೆಳೆದಿರುವ ಹುತ್ತವಿರುವ ಈ ತಾಣದಲ್ಲಿ ಹುತ್ತದ ಒಳಗಿನಿಂದ ಕಣ್ಣು ಕೋರೈಸಬಹುದಾದ ಮರಕತದ ಮಣಿಯಂತೆ ಶೋಭಿಸಬಹುದಾದ ಪ್ರಭೆಯನ್ನು ಚೆಲ್ಲುವ ಸ್ಥಿತಿಯನ್ನು ಗಮನಿಸಿದಾಗ ಇದು ಅತ್ಯಪೂರ್ವವಾದ ತಾಣ ಅನ್ನುವುದು ನನ್ನ ಗಮನಕ್ಕೂ ಬಂತು. ಇಷ್ಟು ಸುಂದರವಾದ ಪರಿಸರದಲ್ಲಿ ಒಂದು ಚಂದದ ದೇವಾಲಯವನ್ನು ನಿರ್ಮಿಸಲ್ಪಟ್ಟರೆ ಎಷ್ಟು ಚಂದ ಕಂಡಿತು. ಎಷ್ಟೋ ಭಕ್ತಾದಿಗಳಿಗೆ ಅವರ ಜನ್ಮ ಸಾಫಲ್ಯಕ್ಕೆ ಒಂದು ಅನುಕೂಲವಾದೀತು. ನಮ್ಮಂಥವರು ಮಾಡುವುದಿದ್ರೆ ಅಂಥದ್ದನ್ನು ಮಾಡಬೇಕು. ನಾನು ಯಾವಾಗಲೂ ಆಲೋಚಿಸುವುದಕ್ಕುಂಟು, ರಾವಣ ಇರಿಸಿದ ಹೆಜ್ಜೆ ಯಾರಿಂದಲೂ ಮಾಸುವಂತೆ ಆಗುವುದಿಲ್ಲ. ಹಾಗಾದ್ರೆ ಇಲ್ಲಿ ಒಂದು ಶಕ್ತಿಪೀಠವನ್ನು ನಾನು ನಿರ್ಮಿಸಿದ್ದೇನೆಂದಾದರೆ ಕೋಟಿ ವರ್ಷದ ಆಯುಷ್ಯ ಉಂಟು. ಬ್ರಹ್ಮದೇವರಲ್ಲಿ ನಾನು ಕೇಳಿದ್ದೇನೆ, ಇನ್ನೊಂದು ಅರ್ಧ ಆಯುಷ್ಯದಲ್ಲೆಲ್ಲ ಸಾಯುವ ಯೋಗ ನನಗೆ ಬರಕೂಡದು ಅಂತ. ನಾನು ಇರುವಾಗಲೂ ನಾನು ಇಲ್ಲದೇ ಆದಾಗಲೂ ಈ ಶಕ್ತಿಪೀಠ ಭೂಮಿಯಲ್ಲಿ ಉಳಿಯುವಂತಾಗಬೇಕು. ಆದ್ದರಿಂದ ನುರಿತ ಶಿಲ್ಪಿಗಳಿಂದ ಸುವರ್ಣ ದೇಗುಲವೊಂದನ್ನು ನಿರ್ಮಿಸಿ ಅಲ್ಲಿ ಕೈಲಾಸವಾಸಿಯಾದ ಮನ್ಮಥಾರಿಯ ಸತಿಯಾದ ಆ ಶಕ್ತಿದೇವಿಯನ್ನೇ ಪ್ರತಿಷ್ಠಾಪಿಸಬೇಕು ಹೀಗೆ ಭಾವಿಸಿದ್ದೇನೆ. ಯಾವನೋ ಒಡ್ಡನಲ್ಲಿ ಹೇಳಿ ಒಂದು ಸ್ತ್ರೀ ವಿಗ್ರಹವನ್ನು ಮಾಡಿ ಅದಕ್ಕೆ ಈಶ್ವರನ ಅರಸಿಯನ್ನು ಆವಾಹಿಸಿ ಪೂಜಿಸುವುದಲ್ಲ, ಪ್ರತ್ಯಕ್ಷ ಪರಶಿವೆಯೇ ಅಲ್ಲಿ ಇರಬೇಕು. ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಾಗದ ವಿಷಯ. ರಾವಣ ಮನಸ್ಸು ಮಾಡಿದರೆ ಆಗ್ತದೆ. ಆದ್ದರಿಂದ ಶಕ್ತಿದೇವಿಯನ್ನು ಕರೆತರುವುದಕ್ಕಾಗಿ ಗಳಿಗೆ ಮಾತ್ರವೂ ವಿಳಂಬಿಸದೆ ಕೈಲಾಸದತ್ತ ಹೋಗೋಣ ಅನ್ನುವ ಹಾಗೆ ತೀರ್ಮಾನ ಮಾಡುವುದು ಒಂದು ಅಪಸ್ವರ. ನಾರದರು ಬಂದರು ಆಕಾಶದಿಂದ ಕೆಳಗಿಳಿದು. ನೀನು ಹೋದರೂ ಪ್ರಯೋಜನ ಇಲ್ಲ, ಕೆಲಸ ಸಸೂತ್ರ ಆಗುವುದಿಲ್ಲ, ಹೀಗವರು ಆಡಿದರು. ನಾರದರು ತ್ರಿಕಾಲಜ್ಞಾನಿಗಳು, ಅಲ್ಲ ಅನ್ನುವ ಹಾಗೆ ನಿಷೇಧ ಇಲ್ಲ. ಆದರೆ ರಾವಣನ ದೀರ್ಘ ದೃಷ್ಟಿ, ರಾವಣೇಶ್ವರನ ಕ್ರತುಶಕ್ತಿ, ತ್ರಿಕಾಲದಲ್ಲಿ ಸಂಚಾರವನ್ನು ಮಾಡುವಂತಹ ದೇವಋಷಿಗಳಿಗೆ ಅರ್ಥವಾಗಬೇಕೆಂದೇನೂ ಇಲ್ಲ. ಎಲ್ಲರೂ ಮಾಡಬಹುದಾದ ಕೆಲಸವನ್ನು ಮಾಡುವುದಿದ್ದರೆ ದಶಕಂಠ ಆಗಬೇಕು. ಅದಕ್ಕೆ ಯಾರಿಗೆ ಯಾವುದು ಅಸಾಧ್ಯವೋ ಅದನ್ನು ಮಾಡಬಹುದಾದಂತಹ ಅರ್ಹತೆ ಯೋಗ್ಯತೆ ಇರುವವನೇ ಕೈಕಸೆಯ ಮಗನಾದಂತಹ ದಶಕಂಠ. ಆದ್ದರಿಂದ ಶಕ್ತಿದೇವಿಯನ್ನು ಕರೆತರುವುದೇ ನಿಶ್ಚಯ. ಕೈಲಾಸದತ್ತ ಸಾಗುತ್ತೇನೆ. ಸ್ವರ್ಣ ಗೌರಿಯ ಕೂಡಿದ ಜತಾದ್ರಿಯಲಿ ಪರಿಪೂರ್ಣ ಮೂರುತಿ ಭರ್ಗ ಚಂದದಿಂದೊಪ್ಪಿರಲು ಪೌರ್ಣಮಿಯ ಕಳೆಯಿಂದ ಗಿರಿಯು ಬೆಳಗುತ್ತಲಿರೆ ಖಳಪೊಕ್ಕು
ಸಂಸ್ತುತಿಸಿದ. ಹರ ಹರ ಮಹಾದೇವ. ಕಾಲಾಂತಕ ಕರುಣಾಳು ಸದಾ ಶಿವ ಶೂಲಧರನೆ ಶಂಭೋ ಶರಣೋ. ಫಲನಯನ ಶನಿ ಮೌಳಿ ದಯಾ ತುದಿ ನೀಲಕಂಠ ನಿರುಪಮ ಶರಣೋ. ಕಾಲಾಂತಕ ಕರುಣಾಳು ಸದಾ ಶಿವ ಶೂಲಧರನೆ ಶಂಭೋ ಶರಣೋ ಶರಣೋ. ವೃದ್ಧಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಕಂ ಗಣೇಶ ಸ್ಕಂದ ಸಂಯುಕ್ತಂ ಒಂದೇ ವಂಚಿತ ಸಿದ್ಧಯೇ. ಹೀಗೆ ಸಕಲರು ಕೊಂಡಾಡುವಂತಾವೋ ಭರ್ಗನೆ, ಓ ಹರನೆ, ಓ ಪಾರ್ವತೀ ರಮಣನೆ, ಇದೋ ಕೈಲಾಸ ವಾಸಿಯಾದ ನಿನ್ನ ಪದಯುಗ್ಮಗಳಲ್ಲಿ ನಿನ್ನ ಪರಮ ಭಕ್ತನಾದ ಲಂಕಾಧೀಶ್ವರ ಒಡಮಾಡುತ್ತಿದ್ದಾನೆ, ನಮಸ್ಕರಿಸುತ್ತಿದ್ದಾನೆ. ತಂದೆ ತಾಯಂದಿರ ಆಶೀರ್ವಾದ ಮಾಡಬೇಕು. ಶುಭವಾಗಲಪ್ಪ ಆ, ರಾವಣ. ಓ ಓ, ಈ ಹಿಂದೆಯೂ ನೀನು ಬಂದವ ಹೌದು. ನೋಡಿದೆಯಾ? ನಮ್ಮ ಶಿವಾಯ ಎನ್ನುತ್ತ ಪಂಚಾಕ್ಷರಿ ಮಂತ್ರದ ಮೂಲಕ ಆ, ದೇವರನ್ನು ಪ್ರಸನ್ನೀಕರಿಸುವ ಉದ್ದೇಶ ನಮ್ಮ ಭಕ್ತರದ್ದು. ಹಾಗೆ ನೀನು ಕೂಡ ಆರಾಧಿಸ್ತಾ ಇದ್ದಿ, ಪೂಜಿಸ್ತಾ ಇದ್ದಿ, ಅರ್ಚಿಸುತ್ತಾ ಇದ್ದಿ, ಸಂತೋಷವಾಯಿತು. ಆದರೆ ಅನುದ್ದೇಶಿತವಾಗಿಯೂ ಮಂದಬುದ್ಧಿಯವನು ಆಗಿದ್ರೂ ಕೂಡ ಕಾರ್ಯಪ್ರವೃತ್ತನಾಗುವುದಿಲ್ಲವಲ್ಲ. ನಾನು ಹೇಗೂ ಮಾಡ್ಲಿಕ್ಕಿಲ್ಲ. ಲಂಕೆಯನ್ನು ಬಿಟ್ಟು ಈ ಕೈಲಾಸ ಲೋಕಕ್ಕೆ ಬಂದಿದ್ದಿ, ಕಾರಣ ಇರಲೇಬೇಕಲ್ಲ. ಇದೆ. ಏನಾಗಬೇಕು? ಹೇ ಭಗವಾನ್, ಕರುಣ ನಿಧಿ ನೀನೊಲಿದು ಶಿವೆಯ. ಕರುಣ ನಿಧಿ ನೀನೊಲಿದು ಶಿವೆಯ ಕಳುಹು. ಹರುಣದು ಪಾಲಿಸುವುದರಿಂದೆನ್ನ ನುಡಿಯ. ಪರಮೇಶ್ವರಿಯು ಲಂಕೆಯಲ್ಲಿ ನಿಂತು ಹರದಲೆಂಬನು ಶುದ್ಧ ಭಕ್ತಿಗೊಲಿದಲ್ಲಿ. ಕರುಣ ನಿಧಿ ನೀನೊಲಿದು ಶಿವೆಯ ಕಳುಹು. ಓ ಅಘಾರನೆ, ದಶಕಂಠ. ಕರುಣಾರ್ಣವನಾದ ನೀನು ದಿಗಂಬರನಾಗಿ ಸಕಲ ಮೋಹ ಪಾಶಗಳಿಂದಲೂ ಹೊರತಾಗಿ ಕೈಲಾಸದ್ರಿಯಲ್ಲಿ ಇದ್ದು ನಮ್ಮಂಥವರನ್ನು ಸದಾ ಕಾಲವೂ ಪೊರೆಯುವವರು. ಆದ್ದರಿಂದಲೇ ನಮ್ಮಂತಹ ಭಕ್ತರ ಕೇಳಿಕೆಗೆ ಮನ್ನಣೆಯನ್ನು ಕೊಟ್ಟು ಕೇಳಿದ್ದನ್ನು ಕೊಡಮಾಡುವ ವಿಶಾಲವಾದ ಮನಸ್ಸನ್ನು ಹೊಂದಿದವರು. ನಿನ್ನ ಪದಮೂಲಗಳಲ್ಲಿ ವಂದಿಸುತ್ತಾ ನಾನಿಂದು ಕೇಳುತ್ತಿರುವುದು ಇಷ್ಟೇ, ನನ್ನ ವೈಯಕ್ತಿಕವಾದ ಲಾಭಕ್ಕಾಗಿ ಅಲ್ಲ, ನಮ್ಮವರಿಗೆಲ್ಲ ಒಳ್ಳೆಯದಾಗಲಿ. ಈ ಹಿಂದೆ ಅನುಗ್ರಹಿಸಿದ್ದೇನೆ, ಅದು ಕೆಲವು ನನ್ನ ಸ್ವಂತಕ್ಕೆ ತಗೊಂಡದ್ದು. ಹಾಗಾದ್ರೆ ಇದು ಪರಾರ್ಥಕ್ಕಾಗಿ. ಹಾಗಾದ್ರೆ ಮನದ ಅಲ್ಲಿರುವಂತಹ ಆಶೆ ಇರಿಸಿಕೊಂಡೇ ಬಂದಿರು. ಹೌದೌದು. ಏನಪ್ಪ ನಿನ್ನ ಬಯಕೆ? ನಾವು ಕೈಲಾಸ ಇದು ಲಂಕೆಯಲ್ಲಿ ಕಂಡಂತಹ ಅತ್ಯುತ್ಕೃಷ್ಟವಾದ ವಿಭೂತಿ ನೆಲೆಯಾಗಿರುವ ತಾಣದಲ್ಲಿ ಸುವರ್ಣಮಯವಾದಂತಹ ದೇವಾಲಯವೊಂದನ್ನು ಕಟ್ಟಿಸುವುದಕ್ಕೆ ಆಜ್ಞಾಪಿಸಿ ಈ ಕಡೆಗೆ ಬಂದರು. ಅಲ್ಲಿ ಶಕ್ತಿ ದೇವಿ, ಈಶ್ವರಿ ಸಾಕ್ಷಾತ್ತಾಗಿ ನೆಲೆಗೊಳ್ಳಬೇಕನ್ನುವುದು ನಮ್ಮ ಬಯಕೆ. ಆದ್ದರಿಂದ ಶಿವನೇ ನನ್ನ ಮೇಲೆ ಕರುಣೆ ಇಟ್ಟು ಶಿವೆಯನ್ನು ನನ್ನೊಂದಿಗೆ ಕಳುಹಿಸಿಕೊಡ್ಬೇಕು. ಏನಯ್ಯ? ಖಳನೆಂದುದ ಕೇಳು ಶಿವಂ ಒಳಿತದ ಕೇಳೀಗ. ಗೌರಿಯೊಳು ನೀ ಬೇದು ಒಲಿದುದ ಕರೆದೊಯ್ಯೆನುತೋ. ಗೌರಿಯೊಳು ನೀ ಬೇದು ಒಲಿಸುದ ಕರೆದೊಯ್ಯೆನುತೋ. ಒಳಸರಿಯಲ್ ಧನುಜ ಶಿವೆಯನುದಿಸುತ್ತ ನುಡಿದೋ. ಖಳನೆಂದುದ ಕೇಳು ಶಿವೋ. ರಾವಣೇಶ್ವರ, ಹರದವ ಪಾರ್ವತೀಪದೇ ಹರ ಹರ ಮಹಾದೇವ. ಪುಣ್ಯಕ್ಷೇತ್ರ
ಪತಿಯಾಗಿ ಪಾರ್ವತೀಪತಿಯಾಗಿ. ಹೌದಲ್ಲ, ಲೋಕಮುಖ ಬಹಳವಾಗಿ ನಮ್ಮನ್ನು ಕೊಂಡಾಡಿದೆ. ಜಗದ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಲೋಕದ ತಾಯಿ ತಂದೆಯರು ಎಂಬುದಾಗಿ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಹಾಗಾದ್ರೆ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಯಾರು ಪಾಪ ಮಾಡುವ ಹಾಗಿಲ್ಲ, ಹೌದಲ್ಲ? ಹಾಗಾದ್ರೆ ಪುಣ್ಯ ಸಂಪಾದನೆಗೆ ನೀವು ಬರ್ತಾರಂತಾದ್ರೆ ಇಲ್ಲಿಂದ ಆಗುವ ಕಾರ್ಯ ಕ್ಷೇತ್ರಕ್ಕೆ ಬಂದವರು ಪಾಪ ಮಾಡಬಾರ್ದಲ್ಲ. ಹಾಗಿರುವಾಗ ಇಲ್ಲಿಗೆ ಬಂದ ಮೇಲೆ ನಿನ್ನಿಂದ ಒಂದು ಪುಣ್ಯದ ಕಾರ್ಯ ನಡೀತದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಆದರೆ ನನ್ನಲ್ಲಿ ಏನೋ ಕೇಳಿಕೊಂಡಿದ್ದಿ, ಆದರೆ ಈ ವಿಚಾರವನ್ನು ನನ್ನ ಹೆಂಡತಿಯಾದ ಪಾರ್ವತಿಯಲ್ಲೇ ಕೇಳಿ ನೋಡು. ಒಂದು ವೇಳೆ ಮನ ಒಲಿಸಿ ಅವಳಿಗೆ ಮನಸ್ಸು ಉಂಟಾದ್ರೆ ಅವಳನ್ನು ಕರೆದುಕೊಂಡು ಹೋಗಯ್ಯ. ಹೌದು, ಆದಿ ದಂಪತಿಗಳಾದ ನಿಮ್ಮ ಅಭಿಪ್ರಾಯ ಏಕಾಭಿಪ್ರಾಯ ಅನ್ನುವಾಗ ಭಾವಿಸಿದೆ ನಾನು. ಯಾಕೆಂದ್ರೆ ಭಕ್ತರ ಮನಸ್ಸಿನ ಆಸೆ ಈಡೇರಿಸುವುದು ದೇವರಾಗಿ ನಮಗೆ ಧರ್ಮ. ನೀವು ಒಪ್ಪುದು ಅವರು ಒಪ್ಪುದು ಒಂದೇ ಅಲ್ಲ, ಹಾಗಲ್ಲ. ಯಾಕೆಂದ್ರೆ ಅವಳಿಗೆ ಒಪ್ಪಿಗೆ ಬೇಕಲ್ಲ. ಹೌದು, ಅವಳ ಮನಸ್ಸು ಬೇರೆ, ನಮ್ಮ ಮನಸ್ಸು ಬೇರೆ ಅಲ್ವಾ? ಅಲ್ಲ, ಅದರಲ್ಲಿ ನಮಗೆ ಆಕ್ಷೇಪ ಏನಿಲ್ಲ. ಯಾಕೆಂದ್ರೆ ಬಲಾತ್ಕಾರದ ಹೋಗಿರುವುದಾಗಿ ನಾನು ಹೇಳುವ ಹಾಗಿಲ್ಲ. ಆದ್ರಿಂದ ನಿನ್ನನ್ನು ನಾವು ತಂದೆಯೆಂದು ಅಂಗೀಕರಿಸಿದೆವು, ಶಕ್ತಿ ದೇವಿಯನ್ನು ನಮ್ಮ ಅಮ್ಮನೆಂದು ಅಂಗೀಕರಿಸಿದೆವು. ಹೌದಲ್ಲ? ಯಾವ ತಾಯಿಯಾದರೂ ಯಾವ ತಂದೆಯಾದರೂ ಮಗು ನನ್ನೊಡನೆ ಬಾ ಅನ್ನುವ ಹಾಗೆ ಕರೆದಾಗ ಒಲ್ಲೆ ಇಲ್ಲ ಹೇಳುವುದಿಲ್ಲ. ಹೇಳಿದ್ರೆ ಅವರ ತಂದೆ ಅಲ್ಲ, ತಾಯಿ ಅಲ್ಲ. ಹೌದಲ್ಲ? ನನ್ನ ಅಮ್ಮನನ್ನು ನಾನು ಒಪ್ಪಿಸುತ್ತೇನೆ. ಅವಳಲ್ಲಿ ಕೇಳಿ. ಬಾರಮ್ಮ ಭಾಗ್ಯದ ದೇವಿ ಶಂಕರಿಯೇ, ಬಾರಮ್ಮ ಚಾರು ಚರ್ಮಾಂಬರ ಸತಿ ಸರ್ವೇಶ್ವರಿಯೇ, ಸಾರದ ಮುಖಿಯ ಕೈಲಾಸದಿಂದಿಳಿದು, ಸಾರದ ಮುಖಿಯ ಕೈಲಾಸದಿಂದಿಳಿದು, ಬೀರಲಂಕೆಯೋಳು ನೆಲೆದು ನೀನೊಲಿದು, ನೆಲೆದು ನೀನೊಲಿದು, ಬಾರಮ್ಮ ಭಾಗ್ಯದ ದೇವಿ ಶಂಕರಿಯೇ, ಚಾರು ಚರ್ಮಾಂಬರ ಸತಿ ಸರ್ವೇಶ್ವರಿಯೇ, ಬಾರಮ್ಮ ಭಾಗ್ಯದ ದೇವಿ. ಓ ದೇವಿಯೇ, ರಾವಣ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ವಿಭಿನ್ನವಾದ ದೃಷ್ಟಿಕೋನವುಳ್ಳವರು ನಿನ್ನನ್ನು ಹಾಗೂ ಕೊಂಡಾಡ್ತಾರೆ. ಮತ್ತಿನ್ನು ಕೆಲವರು ಕರಗಳಲ್ಲಿ ಆಯುಧಗಳನ್ನು ಧರಿಸಿ ಸಿಂಹವಾಹಿನಿಯಾಗಿ ಜಗತ್ತಿನಲ್ಲಿ ದುಷ್ಟರನ್ನು ಸಂಹರಿಸಿದ ಶಕ್ತಿ ದೇವತೆಯಾಗಿಯೂ ಕಂಡುಕೊಳ್ಳುತ್ತಾರೆ. ನಿಜ. ಹಾಗಾದ್ರೆ ಅವರವರ ಮನೋಧರ್ಮಕ್ಕನುಸಾರವಾಗಿ ಪ್ರಕಟವಾಗಬಹುದಾದಂತಹ ಆಂತರಿಕ ಅರ್ಹತೆಯನ್ನು ಹೊಂದಿರುವ ಶಂಕರಿ ನೀನು ಅನ್ನೋದು ಸುಸ್ಪಷ್ಟ. ಈ ಜಗತ್ತೆಲ್ಲವೂ ಮಾಯೆಯಿಂದ ಆವೃತವಾಗಿದೆ ಅಂತ. ಆ ಮಾಯೆಯನ್ನೇ ವಿಷ್ಣು ಭಗಿನಿ. ವಿಷ್ಣುವಿಗೆ ನಮ್ಮಲ್ಲಿ ಅಥವಾ ನಮಗೆ ವಿಷ್ಣುವಿನಲ್ಲಿ ತಾತ್ವಿಕವಾಗಿ ಅಭಿಪ್ರಾಯ ವ್ಯತ್ಯಾಸ ಇದ್ದರೂ ಕೂಡ ಇದೆಲ್ಲವನ್ನು ನಿಯಂತ್ರಿಸುವ ಅಥವಾ ಇದೆಲ್ಲವನ್ನು ಮರೆಸುವ ಮಾಯೆ ನೀನು ಅನ್ನುವುದನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ನಮ್ಮಂಥವರು ಪರಾಕ್ರಮದ ಮೂಲಕವಾಗಿಯೋ ಬುದ್ಧಿಶಕ್ತಿಯ ಮೂಲಕವಾಗಿಯೋ ವೇದಾಧ್ಯಯನದ ಮೂಲಕವಾಗಿಯೋ ಸಾಮವೇದದ ಗಾಯನದ ಮೂಲಕವಾಗಿಯೋ ನಿನ್ನನ್ನು ಮೀರಿ ಹೊರತಾಗಿ ನಿಂತು ನಮ್ಮ ಅಸ್ತಿತ್ವವನ್ನು ತೋರ್ಪಡಿಸುವ
ಇರಾದೆಯನ್ನು ಹೊಂದಿದವರು, ಅದರಲ್ಲಿ ಯಶಸ್ಸನ್ನು ಹೊಂದಿದವರು. ಆದ್ದರಿಂದ ನಿನ್ನಲ್ಲಿ ನಾವು ಕೈ ಮುಗಿದು ಕೇಳುತ್ತಿರುವ ಪ್ರಾರ್ಥನೆ ಇಷ್ಟೇ. ಏನದು? ಚರ್ಮಾಂಬರವನ್ನು ಧರಿಸಿರುವ ಶಕ್ತಿ ಸ್ವರೂಪಿಣಿಯಾದ ನೀನು ಕೈಲಾಸವನ್ನು ಬಿಟ್ಟಿಳಿದು ನನ್ನನ್ನು ಹಿಂಬಾಲಿಸಿ ಲಂಕಾಪಟ್ಟಣದ ವಿಭೂತಿ ಸ್ಥಳದಲ್ಲಿ ನೆಲೆಯಾಗಬೇಕು. ನಮ್ಮನ್ನು ಆಶೀರ್ವದಿಸು. ಲಂಕೆಗೆ ಬರಬೇಕಿರುವುದಾಗಿ ನೀನು ಹೇಳುವುದಾ? ಆಗದು ಆಗದು ನುಡಿಸಾಗದು, ಆಗದು ನುಡಿಸಾಗದು, ಆಗದೆಂದಯ ಮನವು ಲಂಕೆಯೊಳಿಯದು, ಆಗದು ಲಂಕೆಯೊಳಿಯದು, ಸತ್ತು ಹೋಗಿಹ ಬಳ್ಳಿಯೊಳು ಸುಮ ಮತ್ತೆ ಬಿರಿಯದು ಮೋಡಿಗೆ, ಸತ್ತು ಹೋಗಿಹ ಬಳ್ಳಿಯೊಳು ಸುಮ ಮತ್ತೆ ಬಿರಿಯದು ಮೋಡಿಗೆ, ಹತ್ತು ಕದೆದರು ಹದರು ತುಂಬದು ಶಕ್ತಿಯೊಲಿಯದು ಕನಸಿಗೆ, ಹತ್ತು ಕದೆದರು ಹದಿರು ತುಂಬದು ಶಕ್ತಿಯೊಲಿಯದು ಕನಸಿಗೆ, ಹತ್ತು ಕರೆದರು ಹದಿರು ತುಂಬದು ಶಕ್ತಿಯೊಲಿಯದು ಕನಸಿಗೆ, ಆಗದು ನುಡಿಸಾಗದು, ಆಗದೆನ್ನಯ ಮನವು ಲಂಕೆಯೊಳಿಯದು, ಆಗದು ಅಯ್ಯ ರಾವಣ, ದೇವಿ, ನಿನ್ನ ಮಾತುಗಳನ್ನು ಕೇಳುವಾಗ ನಗು ಬರ್ತಾ ಉಂಟು. ಯಾಕೆ ನಾನು ಹಾಸ್ಯ ಮಾಡಿದ್ದೇನೆ? ಹಾಗಲ್ಲ, ಹಾಸ್ಯಾತ್ಮಕವಾಗಿ ಕೇಳುತ್ತಾ ಇದೆ ನನಗೆ ಇವತ್ತಿನಲ್ಲಿ. ಹಾ, ಯಾಕೆ ಹೇಳಿದೆ ಈ ಮಾತನ್ನು? ವಿಶಾಲವಾದ ಸಾಗರವೊಂದನ್ನು ಸಣ್ಣ ಇರುವೆಯೊಂದು ನಾನು ಅಳತೆ ಮಾಡಿ ಬರ್ತೇನಂತ ಹೇಳಿದ್ರೆ ಆ ಇರುವೆಗೆ ಎಷ್ಟು ಸಾಧ್ಯವಾದೀತು ಅಂತ ಆಲೋಚನೆ ಮಾಡು. ಹಾ, ಒಂದು ಹಾಗೆ, ಮತ್ತೊಂದು ವಿಚಾರ, ಸತ್ತು ಹೋದಂತ ಒಂದು ಬಳ್ಳಿಯಲ್ಲಿ ಚಿಗುರೊಡೆದು ಪುನಃ ಪುಷ್ಪವೊಂದು ಅರಳಕ್ಕೆ ಸಾಧ್ಯ ಉಂಟಾ ಹೇಳು? ಖಂಡಿತ ಸಾಧ್ಯವಿಲ್ಲ. ಹಾಗಂತ ನಿಮ್ಮ ಬಗ್ಗೆ ಸರಿಯಾಗಿ ಕೇಳಿ ತಿಳಿದವಳು ನಾನು, ನೋಡಿ ತಿಳಿದವಳು ನಾನು. ಭೂಲು ಕರೆಯುತ್ತಾ ಇರುವುದು ಎಲ್ಲಿಗೆ ನೀನೀಗ? ನಿನ್ನ ಲಂಕೆಗೆ. ಅಲ್ಲಿ ನನ್ನನ್ನು ಕಾಣಬೇಕೆನ್ನುವಂತ ನಿನಗೆ ಆಸೆ. ಹಾಗಂತ ಶಕ್ತಿ ದೇವತೆಯ ಅಂತ ನಾನು, ಇನ್ನೊಬ್ಬರ ಕರದಲ್ಲಿ ಹೋಗುವಂತ ಪಾರ್ವತಿ ದೇವಿ ನಾನಲ್ಲ. ಮತ್ತೊಂದು ನಿಮ್ಮಲ್ಲಿರುವಂತಹ ಗುಣ, 6-3 ನಂಟಿಗೆ ಒಳಗಾದವರು ನೀವು. ಅದೆಂತದ್ದು 6-3-9? 6 ಅಂತ ಹೇಳಿದ್ರೆ ಏನು? ಷಡ್ವೈರಿಗಳು. ಅದಕ್ಕೆ ಆಧೀನರಾದವರು ನೀವು. 3 ಹೆಣ್ಣು ಹೊನ್ನು ಮಣ್ಣು, ಇದನ್ನೂ ಕೂಡ ಸದಾಕಾಲ ಅಪೇಕ್ಷಿಸುವರು ನೀವು. ಅಂತ ಆಧೀನಕ್ಕೆ ಒಳಪಟ್ಟಂತ ನಿಮ್ಮಲ್ಲಿ ಬಹಳಷ್ಟು ಕೆಟ್ಟತನವನ್ನೇ ನಾನು ಕಂಡುಕೊಂಡವಳಿದ್ದೇನೆ. ಆದ ಕಾರಣ ಅಂತ ಲಂಕೆಗೆ 6-3ಕ್ಕೆ ವಶರಾದವರು ನಾನು. ಹೌದು, ಅಲ್ಲ ಅನ್ನುವುದಿಲ್ಲ. ಯಾಕೆ? ಮೃಣಮಯವಾದ ಶರೀರ ನಮ್ಮದು. ಅರಿಷಡ್ವರ್ಗಗಳಿಂದ ಪಂಚಭೂತಗಳಿಂದ ಬಾಧೆಗೊಳಗಾದವರು. ಈಶಣತ್ರಯಗಳುಂಟು, ಹೆಣ್ಣು ಹೊನ್ನು ಮಣ್ಣಿನ ಮೇಲೆ ಆಸಕ್ತಿ ಉಂಟು, ಎಲ್ಲ ನಿಜವೇ, ಸುಳ್ಳಲ್ಲ. ಅಂತಹ ನನಗೆಲ್ಲೋ ನಿಮ್ಮ ದೇವರಾದ ಪರಮೇಶ್ವರ ಒಲಿದು ವರ ಕೊಟ್ಟದ್ದು. ಬ್ರಹ್ಮದೇವರು ನನ್ನ ಮುಂದೆ ಪ್ರತ್ಯಕ್ಷರಾಗಿ ಕೇಳಿದ್ದೆಲ್ಲ ತೆಗೆದುಕೊಟ್ಟು. ಅದು ನೀನು ಪಟ್ಟ. ಹಾಗಾದ್ರೆ ನಮ್ಮ ಸಾಧನೆಗೆ ಫಲ ಉಂಟು ಕೊಟ್ಟಿದ್ದಾರೆ ಅಲ್ವಾ? ಹೌದು. ಅವರೇ ಕೊಟ್ಟಿರುವಾಗ ಮತ್ತೆ ನೀನು ಸತ್ತು ಹೋಗಿರುವ ಬಳ್ಳಿಯಲ್ಲಿ ಹೂ ಆಗುವುದಿಲ್ಲ, ಒಪ್ಪಿದೆ. ಆದರೆ ದೇವನೊಲಿದರೆ ಕೊರಡು ಕೊನರುವುದಯ್ಯ. ಈ ಮಾತುಗಳನ್ನು ದಾಸವರೇಣ್ಯರು ಆಡಿದ್ದನ್ನು ನಾನು ಕೇಳಿದ್ದೇನೆ. ಹಾಗಾದ್ರೆ ನಿನ್ನ ಒಲುಮೆ ಒಂದು ಉಂಟು ಅಂತ ಆದ್ರೆ ನೀನು ಗುರುತಿಸಿದ ಯಾವತ್ತು ದುರ್ಗುಣಗಳೇನುಂಟು ನಮ್ಮಲ್ಲಿ ಅದನ್ನೆಲ್ಲ ನಿವಾರಿಸಿ ನಮ್ಮನ್ನು ಹೊಸತಾಗಿ ಈ ಲೋಕಕ್ಕೆ ಕೊಡ ಮಾಡಬಹುದಾದ ಅರ್ಹತೆಯನ್ನು ನೀನು ಹೊಂದಿದ್ದೀವಿ.
ಹಾ. ಯಾವುದಕ್ಕೂ ಪೂಜೆ ಮಾಡುವುದಕ್ಕಾಗಿ ನೀನು ಸ್ವರ್ಣಮಯವಾದ ವಿಗ್ರಹವಾಗಿ ಅದರಲ್ಲಿ ನೀನು ಆವಾಹಿಸಲ್ಪಟ್ಟು ನಮ್ಮ ದೇವಸ್ಥಾನದಲ್ಲಿ ಇರಬೇಕು. ಮನವಿಲ್ಲದೊಡೆ ತನು ಇರುವುದಕ್ಕೆ ಸಾಧ್ಯ ಉಂಟಾ? ನನಗೆ ಹೇಗೂ ಮನಸ್ಸಿಲ್ಲ. ನಿಮಗೆ ಅಂತಲ್ಲಿ ಮನಸ್ಸೇ ನನ್ನ- ಇಲ್ಲ. ಹಾಗಿರುವಾಗ ನನ್ನ ಯಾಕಿಲ್ಲ? ಯಾಕಿಲ್ಲ? ಭಕ್ತಾಧೀನಂತು ದೈವತಂ. ಹಾ, ಏನು ಅಲ್ಲದೊಂದು ಕಲ್ಲಿನಲ್ಲಿ ದೇವರನ್ನು ನಾವು ಕಂಡುಕೊಳ್ಳುವುದಕ್ಕಾಗುತ್ತದೆ. ಹೌದು. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಹಾಗಾದ್ರೆ ಅಷ್ಟು ಸಾಮರ್ಥ್ಯವನ್ನು ಹೊಂದಿರುವ ನಾನೊಬ್ಬ ಸಾಕು. ಹಾ, ನಿಮ್ಮ ಗಂಡ ಪ್ರತ್ಯಕ್ಷ ಆದದ್ದು ಹೇಗೆ ಗೊತ್ತುಂಟಾ? ಹೇಗೆ? ಸಾಮವೇದವನ್ನು ನನ್ನ ನರನಾಡಿಗಳನ್ನೇ ತಂಬೂರಿಯ ತಂತ್ರಿಗಳನ್ನಾಗಿ ಮಾರ್ಪಡಿಸಿ ಹಾ, ನನ್ನ ತಲೆಗಳನ್ನೇ ಕತ್ತರಿಸಿ ಹೋಮಿಸಿ ಅವರನ್ನು ಪ್ರಸನ್ನೀಕರಿಸಿಕೊಂಡರು. ಹಾಗಾದ್ರೆ ಅಷ್ಟು ಹಠಯೋಗವನ್ನು ಹೊಂದಿರುವ ರಾವಣ ಬಂದು ಕೇಳುತ್ತಿರುವುದು ಯಾವನೋ ದಾರಿ ಹೋಗಲ್ಲ. ರಾವಣನಿಗೆ ಒಲಿದು ವರವೊಂದಿತ್ತಂತಹ ಪರಮೇಶ್ವರ ರಸಿಯಾದ ಪರಮೇಶ್ವರಿ ಹೊರಟು ಬರಬೇಕಾದದ್ದು. ಹಾ, ಆದ್ದರಿಂದ ಆಲೋಚನೆ ಮಾಡಿ ಮಾತಾಡಬೇಕು. ಹಾ. ಹೋಗುವ. ಸಾಧ್ಯವೇ ಇಲ್ಲ. ಅದಕ್ಕಾಗಿ ಮೊದಲಾಗಿ ಹೇಳಿದ್ದು ನಾನು ಆಗದು ಆಗೋದು ಎನ್ನುವುದಾಗಿ. ಬಿಡುವುದಿಲ್ಲ. ಬರುವುದೂ ಇಲ್ಲ. ಬರಲಿಲ್ಲ ಬಿಡಲಾರೆ ಇದಿರುವುದಿತ್ತು ಮಾತಾಡುತ್ತಿರುವುದು. ಹಾ, ಹಾ, ಏನು ರಾವಣ ಅನ್ನುವ ಶಬ್ದದ ಅರ್ಥ? ಹಾ. ರಾವಣ ಲೋಕ ರಾವಣ ಆಗಿರಬಹುದು. ಅಂತಹ ನನ್ನ ಅಪೇಕ್ಷೆಯನ್ನು ಅಂತಹ ನನ್ನ ಅಭಿಪ್ರಾಯವನ್ನು ಹಾ, ಸಾರ ಸಗಟಾಗಿ ನಿರಾಕರಿಸಬಹುದಾದ ಹಾ, ಬುದ್ಧಿಯನ್ನು ಒಂದು ವೇಳೆ ನನ್ನ ಮುಂದೆ ಪ್ರದರ್ಶಿಸಿದೆ ಎಂದಾದರೆ ಹಾ, ಹೇಳಬಾರದು, ಹಾ, ಮಾಡಬಾರದು. ಕೊಬ್ಬರಿಗೆ ಕೈಯಿಕ್ಕಿ ತರನೆ ಎಳೆದುಕೊಂಡು ಹೋಗಿ ಲಂಕೆಯ ಮಣ್ಣಿನಲ್ಲಿ ಪ್ರತಿಷ್ಠೆ ಮಾಡಿ. ಸಾಧ್ಯವಿಲ್ಲ. ನನಗೆ ರಕ್ಷಾಬಂಧನ ಮಂತ್ರಿ ಸಾಧ್ಯವಿಲ್ಲ. ಅದೆಲ್ಲ ನೋಡ್ಬೇಕು ಈಗ. ಗೌರಿ ಗೋಪದಿ ಹರದೊಳು ರಗಾಸ್ತ್ರವನ್ನು ಬಿಟ್ಟಳು ಕರಗಳೆಲ್ಲವ ಬಂಧಿಸಲು ಕೆಳನೊರಗಿ ದುಃಖಿಸಿದ. ಶಕ್ತಿ ದೇವತೆ ಮೈ ಮುಟ್ಟಲಿಕ್ಕೆ ಮುಂದುವರಿತಾ ಇದ್ದೀಯಾ? ಮುಟ್ಟದೆ ಎಳೆಯುವುದೇ. ಏನೋ ಒಮ್ಮೆಲೆ ನೀನು ನನ್ನ ಪತಿದೇವರ ಭಕ್ತ ಎನ್ನುವುದಾಗಿ ತಾಳ್ಮೆಯನ್ನು ವಹಿಸಿದೆ. ಈ ಹೊತ್ತಿನಲ್ಲಿ ನನ್ನ ಔದಾರ್ಯವನ್ನು ದೌರ್ಬಲ್ಯದ ಭಾವಿಸಿ ನನ್ನ ಮೇಲೆ ಕೈ ಮಾಡಲಿಕ್ಕೆ ಮುಂದಾಗುತ್ತಾ ಇದೀಯಾ? ಪಾಪಿ, ಬಾರದಿದ್ರೆ ಮತ್ತೆಂತದ್ದು ಮಾಡಿ ಸಾಗಿ. ಏನು ಮಾಡ್ತೇನೆ ಗೊತ್ತುಂಟ? ನಿನ್ನನ್ನು ಅಹಂಕಾರದ ವರ್ತಿಸ್ತಾ ಇದೆಯಲ್ಲ, ನಿನ್ನ ಶರೀರವನ್ನೇ ಉರಗಾಸದಿಂದ ಕರುಣಾಳು ಜಗದಂಬಿಗೆ ಕಾಪಾಡು ಕರುಣಾಳು ಜಗದಂಬಿಗೆ ಕಂದನಳು ಕೋಪಿಸದೆ ದಯೆದೋರು ಶ್ರೀಕಾಳಿಗೆ ದಯೆದೋರು ಶ್ರೀಕಾಳಿಗೆ ಅಪರಾಧಗಳ ಮನ್ನಿಸಮ್ಮ ಅಪರಾಧಗಳ ಮನ್ನಿಸಮ್ಮ ಮಹೇಶ್ವರಿ ವಿಪರೀತವಾಯ್ತೆವುದು ಬಲ್ಲೆದಂದರಿಯೇ ತಪ್ಪಿಸಿ ಬೇಡುವೆ ನಿನ್ನ ಲಂಕೆಯೊಳು ನೆಲೆದಮ್ಮ ಜಪಿಸಿ ಬೇಡುವೆ ನ್ಯೂನ ಲಂಕೆಯೊಳು ನೆಲೆದಮ್ಮ ಉಪಮಾರಹಿತಳೆ ಮಹಾದೇವಿ ಶುಭಕರಿ ಕಾಪಾಡು ಕರುಣಾಳು ಜಗ
ಬಂಧಿಸಲ್ಪಟ್ಟೆ, ಒಂದು ಅಂಗುಲವು ಮಿಸುಕಾಡಲಾರದ ದುಸ್ಥಿತಿಗೆ ತಳ್ಳಲ್ಪಟ್ಟೆ. ಅಪ್ರಮೇಯಳೆ ಅವನ ವಾಚಾಮಗೋಚರಳೆ. ನೀನು ಶಕ್ತಿ ಸ್ವರೂಪಿಣಿ ಎಂಬುದನ್ನು ಮರೆತು ನಿನ್ನ ಮೇಲೆ ಕೈ ಮಾಡಿ ಜಗತ್ತಿನಲ್ಲಿ ಯಾವನೂ ಎಸಗಕೂಡದ ಎಸಗಲಾರದ ಅಪರಾಧವನ್ನು ಮಾಡಿದ ನನ್ನನ್ನು ಕ್ಷಮಿಸಬೇಕು. ಶಕ್ತಿ ಸ್ವರೂಪಿಣಿ ಹೌದಾದರೂ ನೀನು ಜಗಜ್ಜನನಿ ಇದ್ದೀಯ, ಪ್ರಕೃತಿ ಸ್ವರೂಪಿಣಿ ಇದ್ದೀಯ. ಆದ್ದರಿಂದ ಕ್ಷಮಾಗುಣ ಸಂಯುಕ್ತಳು ಹೌದು. ನನ್ನನ್ನು ನಿನ್ನ ಮಗನೆಂದು ಅಂಗೀಕರಿಸಿದವಳು, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಬಂಧ ವಿಮುಕ್ತಗೊಳಿಸಿ ನನ್ನ ಪ್ರಬಲವಾದ ಇಚ್ಛೆಯಂತೆ ಓ ಮಹೇಶ್ವರಿಯೇ ನನ್ನ ಲಂಕೆಯ ಮಣ್ಣಿನಲ್ಲಿ ಮಹಾಶಕ್ತಿಯಾಗಿ ನೆಲೆಯಾಗಬೇಕು, ನನ್ನನ್ನು ಬಂಧ ವಿಮುಕ್ತಗೊಳಿಸಬೇಕು, ಕ್ಷಮಿಸಿ ಉದ್ಧರಿಸಬೇಕಮ್ಮ. ಓ ಶರಣಗೊಲಿಯುತ ದೇವಿ ಶಂಕರಿ ಶರಣಗೊಲಿಯುತ ದೇವಿ ಶಂಕರಿ ಶರದ ಬಂಧನ ಪಿಡಿಸುವುದೆಂದಳು. ಬರುವೆನಾದರೆ ಬಂದ ಮೇಲಕ್ಕೆ ಧರ್ಮ ಮಾರ್ಗವನು ತೊರೆದು ನೀ ಜೀವಿಸಲು ಬರುವೆ. ಆದರೆ ಬಂದ ಮೇಲಕ್ಕೆ ಧರ್ಮ ಮಾರ್ಗವನು ತೊರೆದು ನೀ ಜೀವಿಸಲು ನಿಲ್ಲೆನು ಅರಿತುಕೋ ನಿರ್ಬಂಧವಿದ ಮನವಿರಿಸಿ ಪಾಲಿಪುದೊಳಿದೋ ಎನಲು ಖಳ ಒಪ್ಪಿ ಕರೆದಂದ ಶರಣಗೊಲಿಯುದ ದೇವಿ ಶಂಕರಿ. ಕ್ಷಮಿಸಬೇಕು. ಕೋಪದಲ್ಲಿದ್ದಂತ ನನ್ನನ್ನು ಶಾಂತಗೊಳಿಸುವುದಕ್ಕಾಗಿ ಭಕ್ತಿಯ ಕಾಣಿಕೆಯಲ್ಲಿ ಮುಂದಿಟ್ಟಿಯ ಮಗನೇ, ಇದು ಶಾಂತಳಾಗಿದ್ದೇನೆ. ಆದರೆ ನಿನ್ನ ಆಸೆಯಂತೆ ನಾನೇನು ನಿನ್ನ ಸುವರ್ಣ ಲಂಕೆಗೆ ಬರುತ್ತೇನೆ. ಯಾಕೆ? ನಿನ್ನ ಭಕ್ತಿಯ ಪರಕಾಷ್ಠೆಗೆ ಒಲಿದಂತೆ ನಾನು ನಿನ್ನ ಮಾತಿನಂತೆ ಅಲ್ಲಿಗೆ ಬಂದೇ ಬರುತ್ತೇನೆ, ಅಲ್ಲಿ ನೆಲೆಯಾಗಬೇಕು. ಆಗುತ್ತೇನೆ. ಆದ್ರೆ ಒಂದು ನಿರ್ಬಂಧ ಇದೆ. ನಾನು ನೆಲೆಯಾದ ನಂತರದಲ್ಲಿ ಆ ನಿನ್ನ ಸುವರ್ಣ ಲಂಕೆಯಲ್ಲಿ ಅನ್ಯಾಯ ಅನಾಚಾರ ಯಾವುದೂ ಆಗಬಾರದು. ಯಾವಾಗ ನೀನು ಸತ್ಯಸಂಧನಾಗಿ ಧರ್ಮಾತ್ಮನಾಗಿ ಅಲ್ಲಿ ಎಲ್ಲಿವರೆಗೆ ನೀನು ಲಂಕೆಯಲ್ಲಿ ಇರ್ತೀಯೋ ಅಲ್ಲಿವರೆಗೆ ಮಾತ್ರ ನಾನು ಅಲ್ಲಿ ನೆಲೆಯಾಗುವುದು. ಒಂದು ವೇಳೆ ನೀನು ಅಧರ್ಮದ ಮಾರ್ಗವನ್ನು ಹಿಡಿದೇ ಹೌದಂತಾದಲ್ಲಿ ಕ್ಷಣ ಮಾತ್ರವೂ ನಾನು ಅಲ್ಲಿ ಇರಲಾರೆ. ಇದೆಂತ ಕ್ರಮ ಅಮ್ಮ? ಏನು? ಬರುವುದಕ್ಕಿಂತ ಮೊದಲೇ ಹೋಗುವ ಸಮಯ ನಿರ್ಣಯ ಮಾಡ್ಲಿಕ್ಕೆ ಆಗ್ತದೆ? ಯಾಕೆ? ಬರ್ಬೇಕು. ಒಂದು ಕಡೆ ಹೋಗಬೇಕಾದ್ರೆ ಮೊದಲೇ ನಾವು ತೀರ್ಮಾನ ಮಾಡ್ಬೇಕು ಅಲ್ಲಿ ವ್ಯವಸ್ಥೆ ಹೇಗಿರ್ತದೆ ಅಂತ. ನಾನು ಧರ್ಮ ಬಿಡಬಾರ್ದು ಅಷ್ಟೇ ಅಲ್ಲ? ಅಷ್ಟೇ ಬೇಕಾಗಿದ್ದ ನನಗೆ. ದೇವರಾಣೆ, ಬಿಡುದಿಲ್ಲವಲ್ಲ? ನನ್ನ ಅಮ್ಮನಾಣೆ, ನಿನ್ನ ಕೊರಳಾಣೆ, ನಾನು ನನ್ನ ಧರ್ಮ ಬಿಡುವುದಿಲ್ಲ. ಹಾಗಾದ್ರೆ ನಿನ್ನ ಬಂಧನದಿಂದ ವಿಮುಕ್ತಿಗೊಳಿಸಿದ್ದೆ. ಎರಡು ಅಲ್ಲ, ಎರಡಲ್ಲ, 2 ಗುಣಿಸು 10. 20 ತೋಳುಗಳಿಂದ 10 ತಲೆಯ ಮೇಲೆ ನಿನ್ನನ್ನು ಹೊತ್ತುಕೊಂಡು ಲಂಕೆಗೆ ಹೋಗಿ ಸುವರ್ಣಮಯವಾದ ದೇಗುಲದಲ್ಲಿ ಆ ನಿನ್ನ ಲಂಕೆಯಲ್ಲಿ ನಾನು ಇನ್ನು ಮುಂದಕ್ಕೆ ಶಂಕರಿಯಾಗಿ ನೆಲೆಯಾಡ್ತೇನೆ. ಶಂಕರಿ ಹೋಗುವ. ಒಂದು ದಿನ ಲಂಕೇಶ್ವರನು ನಡೆದೋದು ವನದಲ್ಲಿ ಕೋಟಿ ಭಾಸ್ಕರರಂದದಲ್ಲಿ ಬೆಳಗುತ್ತಲಿಹ ಕಾಮಿನಿಯ ಚೆಲ್ವಿಗೆಯ ನಿವುದು ಕಾಣುತ್ತ ಕಾಮ ಶರದುರಿಯುವುದ ಬಳಲಿದ
ಕಾಮಿನಿಯ ಚೆಲ್ವಿಕೆಯ ನಿಂದು ಕಾಣುತ್ತ ಕಾಮ ಸರದುರಿಯುದ ಬಳಲಿದ ಭಾಮಿನಿಯ ಮಾತ್ಯುದ ಗೆಲ್ಲುತ್ತ ಹೊಂದುವೆನು ತಾನೆಂದು ನುಡಿಸಿದನು. ಒಂದು ದಿನ ಲಂಕೇಶ್ವರನು ಒಂದು ದಿನ ಲಂಕೇಶ್ವರ. ಇಂತಹ ಎಷ್ಟು ದಿನಗಳು ನನ್ನ ಬದುಕಿನಲ್ಲಿ ಬಂದು ಹೋಯಿತು. ಲೆಕ್ಕ ಹಾಕಿದರೆ ಒಂದೊಂದೇ ಕೂಡಿಸಿ 100 ಶತದಿನ. ಆ ಒಂದು ದಿನ ಕೈಲಾಸದಿಂದ ಶಂಕರಿಯನ್ನು ಕರೆತಂದು ಪ್ರತಿಷ್ಠಾಪಿಸಿದ ದಿನ, ನಾನು ನಮ್ಮವರು ಸಂಭ್ರಮಿಸಿದ ದಿನ. ಅದೆಲ್ಲವೂ ಇಂದಿಗೂ ನನ್ನ ಮನಸ್ಸಿನಲ್ಲಿ ಹಸುರಾಗಿಯೇ ಇದೆ. ಆದರೆ ಮಾಡಬಹುದಾದ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮಾಡಿ ಪೂರೈಸಿದ ಮೇಲೆ ಕೆಲವು ಸಲ ಮನಸ್ಸಿಗೊಂದು ಜಾಡ್ಯ ಬಂದು ಬಿಡ್ತದೆ. ಒಂದು ಬದಲಾವಣೆ ಬೇಕು ಅಂತ ಕಂಡ್ರೆ ಅಪರಾಧವಾಗುವುದು. ಮೊದಲಿನದ್ದು ಒಳ್ಳೆಯದಿರಲಿಲ್ಲ ಅಂತಲ್ಲ, ಮತ್ತಿನದ್ದೊಂದು ಬೇಕು ಅಂತ ಕಾಣುವುದಷ್ಟೇ. ಆದ ಕಾರಣ ವನವಿಹಾರಕ್ಕಾಗಿ ಹೀಗೆ ಬಂದೆ. ನಾನಿಷ್ಟರವರೆಗೆ ಕಾಣದ, ನನ್ನ ಕಣ್ಣುಗಳು ಇದುವರೆಗೆ ನೋಡದು ಅಪ್ರತಿಮ ಲಾವಣ್ಯವತಿಯೋರ್ವಳು ತಪಸ್ವಿನಿಯಂತೆ ಬಂಡೆಯ ಮೇಲೆ ಕುಳಿತು ತಪಸ್ಸನ್ನಾಚರಿಸುತ್ತಿರುವುದನ್ನು ಕಾಣುತ್ತಿದ್ದೇನೆ. ಯಾಕೋ ಏನೋ ಹೇಗೋ ಏನೋ ತಿಳಿದಿಲ್ಲ. ಅವಳ ಮುಖಾರವಿಂದವನ್ನು, ಅವಳ ಯೌವನ ತುಂಬಿದ ಶರೀರವನ್ನು ಕಂಡಾಗ ನನ್ನ ಕಡುವಿರೋಧಿಯಾದ, ಒಂದೊಮ್ಮೆಗೆ ನನ್ನ ಆತ್ಮೀಯ ಸ್ನೇಹಿತನಾದ ಮನ್ಮಥ ನನ್ನನ್ನು ಪೀಡಿಸುವುದಕ್ಕೆ ತೊಡಗಿದ. ಈ ಮನ್ಮಥನದ್ದೊಂದು ವಿಶೇಷ ಉಪದ್ರವ, ಅದು ತಡೆಯುವುದಕ್ಕಾಗದ ಬೇಗ. ಹಾಗೆಂದು ಆ ಬೇಗೆಯನ್ನು ತಣಿಸುವ ಕಾಲದಲ್ಲಿ ಅಷ್ಟು ಆಪ್ಯಾಯಮಾನವಾದ ಸೌಖ್ಯ, ಎರಡನ್ನು ಏಕಕಾಲದಲ್ಲಿ ಕೊಡಬಹುದಾದ ಒಂದು ಶಕ್ತಿ, ಒಂದು ವ್ಯಕ್ತಿ ಪ್ರಪಂಚದಲ್ಲಿ ಇದ್ದಾನೆಂದಾದರೆ ಅವ ಮಾರ. ಯಾವ ದೃಷ್ಟಿಯಿಂದ ನೋಡಿದ್ರು ಸ್ವರ್ಗಲೋಕವನ್ನು ಪಡೆಯಬೇಕು ಅನ್ನುವಂತಹ ಭಾವ ನನ್ನಲ್ಲಿ ಉದ್ದೀಪಿತವಾದ ಕಾಲಕ್ಕೆ ಅದನ್ನು ಪಡೆಯುವಲ್ಲಿಯವರೆಗೆ ನನ್ನೊಳಗಿದ ತಹತಃ. ಪಡೆಯುವಾಗ ಪಡೆದ ಮೇಲೆ ನನಗಾದ ಸಂತೃಪ್ತಿಯ ಅನುಭವ ಎಲ್ಲದಕ್ಕೂ ಇದು ಅನ್ವಯವಾಗುತ್ತದೆ. ಇಂದು ನನ್ನ ಕಣ್ಣಿಗೆ ಬಿದ್ದ ಲಾವಣ್ಯವತಿಯೂ ಅಷ್ಟೇ ನನ್ನೊಳಗಿನ ಆಸೆಯ ಬೆಂಕಿ ನಿಗಿ ನಿಗಿ ಉರಿಯುವಂತೆ ಮಾಡುತ್ತಿದ್ದಾರೆ. ಯಾರಿವಳು? ಮಾತನಾಡಿಸಬೇಕು, ನನ್ನ ತೋಳ ತೆಕ್ಕೆಗೆ ಸೇರಿಸಿಕೊಳ್ಳಬೇಕು. ಆ ಕಡೆಗಾಗಿ ಸಾಗುತ್ತೇನೆ. ಸುಂದರಿ ಬಾಲೆಗೆ ಕುಮಾರಿ ಸುಂದರಿ ಬಾಲೆ ಸರಸಿಜ ಮುಖಿ ವೇದವತಿಯು ಹರಿಯಲ್ಲಿ ವರನಾಗಿ ಪಡೆವ ಸಂಕಲ್ಪದಿ ಬರುವಳು ತಪಕಾಗಿ ವನಕ್ಕೆ ಓಂ ನಮೋ ನಾರಾಯಣ
ದೇವತೆಗಳಿಗೆ ಗುರುಗಳಾದಂತಹ ಬೃಹಸ್ಪತಿ ಮುನಿಗಳ ಮಗನಾದಂತಹ ಕುಶಧ್ವಜ ಆ ಮಹಾಮುನಿ ದಾಂಪತ್ಯದ ಪ್ರತೀಕವಾಗಿ ಈ ಲೋಕದ ಬೆಳಕನ್ನು ಕಂಡೆ. ನಾನು ಹುಟ್ಟಿದಾಗಲೇ ನನ್ನ ಜನಕ ವೇದಗಳನ್ನು ನೋಡಿ ನನ್ನ ಮುಖವನ್ನು ನೋಡಿದರಂತೆ. ಆ ಸಮಯದಲ್ಲಿ ನನಗೆ ವೇದಾವತಿ ಎಂಬಂತಹ ನಾಮೋದೆಯನ್ನು ಇರಿಸಿದವರಿದ್ದಾರೆ. ಹಾಗೆ ಬಾಲ್ಯದಿಂದಲೇ ಹರಿಯ ಕಥೆಗಳನ್ನು ಕೇಳಿ ಬಂದವಳು. ಆ ಶ್ರೀಹರಿ ಅನುಗ್ರಹ ಮಾಡದಿದ್ದರೆ ಏನನ್ನೂ ಸಾಧಿಸಬಹುದಂತೆ. ಅವನ ಅನುಗ್ರಹ ಇಲ್ಲದಿದ್ದರೆ ಒಂದು ಹುಲ್ಲುಕಡ್ಡಿ ಅಲುಗಾಡುವುದಕ್ಕೆ ಸಾಧ್ಯವಿಲ್ಲಂತೆ. ಹಾಗಾದ್ರೆ ಆ ಶ್ರೀಹರಿಯನ್ನು ಒಲಿಸಬೇಕು. ಯಾಕೆ? ಹೆಣ್ಣು ಮಗಳು ನಾನು ಪ್ರಾಯ ಪ್ರಪುತಿಯಾಗಿ ಬೆಳೆದು ನಿಂತವಳಿದ್ದೇನೆ. ಈ ಸಮಯದಲ್ಲಿ ಆಗಬೇಕಾದಂತಹ ಸಂಸ್ಕಾರ ಎಂದರೆ ಮದುವೆ. ಮದುವೆ ಆಗಬೇಕಾದ್ರೆ ವರ ಬೇಕಲ್ವಾ? ಯಾರು ಎಂಬುದಾಗಿ ಆಶೆಯನ್ನು ಇರಿಸಿಕೊಂಡವಳು ನಾನು. ವರ ಹೇಗೆ ಇರಬೇಕು? ಗುಣವಂತನಾಗಿರಬೇಕು, ಆತ ರೂಪವಂತನಾಗಿರಬೇಕು, ಇರಬೇಕು. ಆದರೆ ಈ ಲೋಕದ ಹೆಣ್ಣು ಮಕ್ಕಳಿಗೆ ಹೇಗೆ? ಗಂಡನೇ ದೇವರಂತೆ. ಈ ವೇದಾವತಿಯ ಆಸೆ ಏನು? ಆ ದೇವರೇ ಗಂಡನಾಗಿ ಬರಬೇಕು ಎಂಬುದಾಗಿ. ಅದಕ್ಕಾಗಿ ಶ್ರೀಹರಿಯನ್ನೇ ಒಲಿಸುತ್ತಾ ನಾನು ಆತನ ಸತಿಯಾಗಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಆಸೆ ಒಂದನ್ನು ಇರಿಸಿದ್ದೇನೆ. ಅದಕ್ಕಾಗಿ ದೇವನನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭವೇ? ಆತನ ಸತಿಯಾಗಬೇಕಾದ್ರೆ ನಾನು ಎಷ್ಟು ಪುಣ್ಯವನ್ನು ಮಾಡಿರಬೇಕು. ಅದಕ್ಕಾಗಿ ಒಂದೇ ದಾರಿ. ತಂದೆ ಆಡಿದವರಿದ್ದಾರೆ, ತಪಸ್ಸೆ ಲಭ್ಯತೆ ಸರ್ವಾಹ. ಪಡೆಯುವುದಕ್ಕೆ ಬೇಕಾಗಿ ತಪಸ್ಸೊಂದನ್ನು ಆಚರಿಸಿದರೆ ಖಂಡಿತವಾಗಿಯೂ ದೇವನು ಒಲಿಯುತ್ತಾನೆ ಅಂತೆ. ಅದಕ್ಕಾಗಿ ವೇದಾವತಿಯ ಜೀವನದಲ್ಲಿ ಶ್ರೀಹರಿಯ ಹೆಂಡತಿಯಾಗಬೇಕಾದ್ರೆ ತಪಸ್ಸು ಒಂದೇ ದಾರಿ ಎಂಬುದಾಗಿ ನಿರ್ಧರಿಸಿದವಳು ನಾನು. ಅದಕ್ಕಾಗಿ ಆಶ್ರಮದಲ್ಲಿ ಉಳಿದುಕೊಳ್ಳುವುದಲ್ಲ, ನಾನು ಪ್ರಶಾಂತವಾದಂತಹ ವಾತಾವರಣ ಇರುವಂತಹ ಸುಸ್ಥಳವನ್ನೇ ಆಯ್ಕೆ ಮಾಡಬೇಕು. ಅದಕ್ಕಾಗಿ ನಾನು ವನದ ಕಡೆಗೆ ಸಾಗುತ್ತೇನೆ ಅಂತೆ. ಅಲ್ಲಿ ನನಗೆ ಸಿಗುವಂತಹ ಏಕಾಂತದಲ್ಲಿ ಆ ಶ್ರೀಹರಿಯನ್ನೇ ಭಜಿಸುತ್ತೇನೆ ಅಂತ ಸಾಗುತ್ತೇನೆ ಅಂತ. ತನುವ ಶುದ್ಧದೊಳಿರಿತಿ ವನಿತೆಯೋ ಮನುಮತೆಯನನು ತಿಸಿ ಮನುಮತೆಯನನು ತಿಸಿ ಪಾಡುತ್ತ ಘನ ತಪಗೆ ತಾನಿಡಿದಳು. ಸರಸಿಯಲ್ಲಿ ಒಂದು ಶುಚೀರ್ಭೂತಳಾಗಿದ್ದೇನೆ. ಈ ಚಾರುಮಡಿಯನ್ನು ಹುಟ್ಟಿದ್ದು ಯಾಕೆ? ಆತನಿಗೆ ಅಲಂಕಾರ ಪ್ರಿಯ ಅಲ್ಲವಂತೆ. ದೇವನಿಗೆ ಭಜನೆ ಒಂದು ಮಾಡಿದರೆ ಸಾಕಂತೆ ಆತನು ಒಲಿಯುತ್ತಾನೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಇದುವೇ ಪ್ರಶಾಂತವಾದಂತಹ ವಾತಾವರಣ ಇರುವಂತಹ ಸ್ಥಳ. ವಿದ್ಯವಾಗಿದೆಯಲ್ಲ, ದರ್ಭಾಸನ ನಿರತಳಾಗಿ ನಾನು ಆ ಶ್ರೀಹರಿಯನ್ನೇ ಭಜಿಸುತ್ತಾ ಇರುತ್ತೇನೆ ಅಂತ. ಒಂದು ದಿನ ಲಂಕೇಶ್ವರನು ನಡೆದ ಬಲದಲ್ಲಿ ಓಟಿ ಭಾಸ್ವರದಲ್ಲಿ ಬೆಳಗುತ್ತಿರುವ ಕಾಮಿನಿಯ ಚೋರಿಕೆಯ ಚೆಲುವಿಕೆಯ ನಿಂದು ಕಾಣುತ್ತ ಕಾಮದರದುರಿಯುನ ಬಳಲಿದ ಬಳಲಿ ಕಾಮ ಶರದುರಿಯುನ ಬಳಲಿದ ಭಾ
ಪೊಂದುವೆನು ತಾನೆಂದು ನುಡಿಸಿದನು. ಓ ಓ ಓ ಕಾವೇರಿ, ಯಾರು ನೀನು ಚಂದ್ರಮಗನೇ ಮಾನನರಗಿರಿ ಮಾನನರಗಿರಿ ಶ್ರುತಿ ಮಾಡಿದ ವೀಣೆಯ ತಂತಿಯ ಮೇಲೊಮ್ಮೆ ಬೆರಳಾಡಿಸಿದರೆ ಹೇಗೆ ಅಂತಹ ಸ್ವರ ಬಂತು. ಇಲ್ಲಿಂದ ಅಂತಹ ಸ್ವರ ಬಾರದೆ ಮತ್ತೆಂತದ್ದು ಬರುವುದಲ್ವ? ಎಷ್ಟು ಚಂದ ಇದ್ದೀಯೇ ನೀನು, ನಿನ್ನ ಕಣ್ಣು, ನಿನ್ನ ಕುರುಪು, ಬೇರೆ ಎಂತದ್ದು ಬೇಡ, ಈ ಮೂಗಿದ್ರೆ ಸಾಕು. ಹದವಾಗಿ ಬಿರಿದ ಮಾವಿನ ಹಣ್ಣಿನ ಹೋಳಿನಂತಹ ತುಟಿಗಳೆರಡಿದ್ದರೆ ಸಾಕು. ಅದೂ ಇಲ್ಲವಾದರೆ ಬೇಡ, ಶಂಕದಂತಹ ಕೊರಳಿದ್ದರೆ ಸಾಕು. ಮತದಾನೆಯ ಸೊಡ್ಡಿಲಿನಂತಹ ಎರಡು ತೋಳುಗಳಿದ್ದರೆ ಸಾಕು. ಅದು ಯಾವುದೂ ಇಲ್ಲ ಅಂತ ಆದ್ರೆ ಎರಡು ತೋಳುಗಳ ಇಂತಹ ಸುಕುಮಾರವಾದ ದೇಹವನ್ನು ಹೊಂದಿದ, ಸುಕೋಮಲೆಯಾದ, ಸ್ಫುರದ್ರೂಪಿಯಾದ, ಮಾರದ ಅರಗಿಣಿಯಂತೆ ಕಂಗೊಳಿಸುವ ನಿನಗಿದೆಲ್ಲ ಬೇಕ? ತಪ್ಪು ತಿಳ್ಕೊಳ್ಬೇಡ. ಹುಂಕರ ಕೇಳುವ ಮಾತೇ ನಿಲ್ಲಿಸುವಂತ ಕಾಣ್ತದೆ. ಅಲ್ಲದಿದ್ರೆ ನನ್ನ ನಾಲಿಗೆ ಕಟ್ಟುವ ಕ್ರಮ ಇಲ್ಲ. ಈ ನಿನ್ನ ಧ್ವನಿ ಕೇಳುವಾಗ ಗಂಟಲ ಪಸೆ ಆರಿ ಮಾತೇ ಹೊರಡುವುದಿಲ್ಲ. ಕಠೋರವಾದ ಕರ್ಕಶವಾದ ಈ ಕಾಡಿನ ಮಧ್ಯೆ ದೇಹವನ್ನು ದಂಡಿಸುತ್ತಾ ತಪಸ್ಸಿನಲ್ಲಿ ನಿರತಳಾಗಿದ್ದೀಯಲ್ಲ, ನಿಜ. ಇದು ನಿನ್ನಂತಹ ಕೋಮಲೆಗೆ ಇನ್ನಂತಹ ಅಬಲೆಗೆ ಹೇಳಿದ್ದಲ್ಲ. ಇರೋ ವೀರಾಧಿ ವೀರನಾದ ಪುರುಷ ಪುಂಗವನಾದ ನಾನಿದ್ದೇನೆ. ಈ ಬಂಡೆಯ ಮೇಲಿಂದ ಇಳಿದು ಬಂಡೆಯಂತ ಎದೆಯುಳ್ಳ ನನ್ನನ್ನು ಒಲಿದು ಸೇರು, ನಾವಿಬ್ಬರು ಒಂದಾಗಿ ಸುಖವನ್ನು ಸೂರೆಗೊಳ್ಳುವ. ಅಯ್ಯ, ಕ್ಷೀರವಾರಿ ಶಯನ
ವೀರ ಶ್ರೀ ನಾರಾಯಣ ಅಯ್ಯ, ದೂರ ದೂರ ದೂರ. ಆಹಾ, ಅಂತರವಿರಬೇಕು. ನೀನು ಗಂಡು, ನಾನು ಹೆಣ್ಣು. ಮಾತಾಡುವಾಗ ಸ್ವಲ್ಪ ಅಂತರ ಇರಲೇಬೇಕು. ಮಾತಾಡುವಾಗ ಅಂತರ ಇದ್ದೆ ಮಾತಾಡ. ಅಪರಿಚಿತ ವ್ಯಕ್ತಿ ನೀನು, ನನಗೆ ಪರಿಚಯ ಇಲ್ಲ. ತಪಸ್ಸಿನಲ್ಲಿ ನಿರತಳಾದಾಗ ಬಂದು ನೀನು ಭಂಗವನ್ನು ಉಂಟು ಮಾಡಿದೆ. ಅಯ್ಯೋ, ಅಷ್ಟು ಮಾತ್ರ ಅಲ್ಲ, ಕೇಳುತ್ತಾ ಇರುವೆ, ಹೌದು. ನನ್ನನ್ನು ಹೊಗಳುತ್ತಾ ಇರುವೆ. ಹೌದು. ಅದನ್ನು ಕೇಳಿ ಸಂತೋಷ ಪಡುವಷ್ಟು ಆ ಹೆಣ್ಣು ನಾನಲ್ಲ, ಆ ಬಗೆಯ ಹೆಣ್ಣು ನಾನಲ್ಲ. ಅದು ಹೊಸ ವಿಷಯ. ನೀನು ಚಂದ ಇದ್ದಿ ಅನ್ನುವಾಗ ಹೇಳಿದ್ರೆ ಮೆಳ್ಳೆ ಗಣ್ಣಿನ ಕಪ್ಪು ಹೆಣ್ಣಿಗಾದ್ರೂ ಸಂತೋಷ ಆಗ್ತದೆ. ಹೌದು, ಸಂತೋಷ ಆಗುತ್ತದೆ. ನೀನು ನಿಜವಾಗಿಯೂ ಚಂದ ಇದ್ದಿ. ಯಾರಿಗೆ? ನೋಡುವವರಿಗೆ. ನೋಡುವವರಿಗೆ ಚಂದ ಕಾಣಿದ್ದಾರೆ ಸಾಕೆ. ಮತ್ತೆ ಆದ್ರೆ ನಮ್ಮ ಮನಸ್ಸಿನ ಒಳಗೆ ಯಾರಿದ್ದಾರೆ ಅವರಿಗಾಗಿ ನಾವಿರುವಾಗ ನೀನು ಮದುವೆ ಆಗಿದೆ? ಮದುವೆ ಆಗಿದೆ ಎಂದು ಭಾವಿಸಿಕೊಳ್ಳಬಹುದು. ಮದುವೆ ಆಗಬೇಕಂತ ಇಲ್ಲಿಗೆ ಬಂದದ್ದು ನಾನು. ಹೌದಾ? ಹೌದು. ಕಾರಣ, ನಾನು ಮನಸ್ಸಿನಲ್ಲಿ ಒಂದು ತೀರ್ಮಾನಗೈದಿದ್ದೇನೆ. ಆ ಶ್ರೀಹರಿಯನ್ನೇ ನಾನು ವರಿಸಬೇಕು ಎಂಬುದಾಗಿ. ಯಾರು? ಶ್ರೀಹರಿ ಶ್ವೇತವಾರಿದಿಯ ಮೇಲೆ ಪವಡಿಸಿರುವನು ಆ ಪ್ರಾಯಕ್ಕೆ ಶ್ರೀಮನ್ನಾರಾಯಣ. ಪ್ರಾಯಕ್ಕೆ ಬಂದ ಎಲ್ಲ ಹೆಣ್ಣು ಮಕ್ಕಳಿಗೂ ಬುದ್ಧಿ ಕಡಿಮೆ ಆಗ್ತದೆ. ಯಾಕೆ ಈ ಮಾತು? ಅವನನ್ನು ಮದುವೆ ಆಗುವುದಾ? ಹೌದು, ಲೋಕದ ಪಾಲನಕರ್ತು ಆತ. ಆತನನ್ನು ವರಿಸುವುದು ಅದು ನನಗೆ ಭಾಗ್ಯ. ಅದಕ್ಕಾಗಿ ತಪಸ್ಸೇ ಒಂದು ದಾರಿ ಎಂಬುದಾಗಿ ವೇದ್ಯವಾಗಿ ಈ ತರದಿ ಕಾಣಲಿಕ್ಕೆ ಬಂದು ನಾನು ಬಂಡೆಕಲ್ಲಿನ ಮೇಲೆ ಕುಳಿತುಕೊಂಡು ತಪಸ್ಸನ್ನು ಆಚರಿಸುತ್ತಾ ಇದ್ದೆ. ಬಂದು ಆಡುತ್ತಾ ಇದ್ದೀಯಾ ನೀನು? ಮದುವೆ ಆಗಬೇಕು, ವರಿಸಬೇಕು ನಿನ್ನನ್ನು ಎಂಬುದಾಗಿ ಗಾಂಧರ್ವ ರೀತಿಯಲ್ಲಿ ಆತನನ್ನೇ ವರಿಸಿದವಳು ನಾನು. ಆತನಿಗೆ ನಾನು ಹೆಂಡತಿ. ಈಗ ಪರನಾರಿ ನಾನಿದ್ದೇನೆ, ಪರನಾರಿಯನ್ನು ಬಯಸದೆ ಇಲ್ಲಿಂದ ಸಾರತ್ತ ಎಂಬುದಾಗಿ ಆಡುತ್ತಾ ಇದ್ದೇನೆ. ಯಾಕೆ? ಪರನಾರಿಯನ್ನು ಬಯಸಿದರೆ ನಿನಗೆ ಕೇಡುಂಟಾದೀತು. ಹೆಣ್ಣು ಒಲಿದು ಬರಬೇಕು, ಒಲಿಯದೇ ಇರುವಂತಹ ಹೆಣ್ಣನ್ನು ಬಯಸಬಾರದಲ್ವ? ನನಗೆ ಈ ವೇದ ಅಂತ ಕೇಳುವಾಗ ಉಂಟು ಎಲ್ಲಿಲ್ಲದ ಸಿಟ್ಟು ಬರುವುದು. ಯಾಕೆ? ಉಪದೇಶ ಕೊಡುವ ಚಟ ಕೆಲವರಿಗೆ. ನಮಗೆ ಅಗತ್ಯ ಉಂಟೋ ಇಲ್ವೋ, ನಾವು ಕೇಳಿದ್ದೇವೋ, ನಾವು ಕೇಳ್ತಾ ಇದ್ದೇವೋ, ಎಂಥದ್ದು ಆಲೋಚನೆ ಮಾಡ್ಲಿಕ್ಕಿಲ್ಲ. ಅದು ಹಾಗಲ್ಲ, ಇದು ಹೀಗೆ, ಹೀಗೆ ಮಾಡಿದ್ರೆ ಒಳ್ಳೇದು, ಹಾಗೆ ಮಾಡಿದ್ರೆ ಒಳ್ಳೇದು, ಹಾಗೆ ಮಾಡಬಾರ್ದು. ಉಪದೇಶ ಯಾರು?
ನನಗೆ ಇಷ್ಟ ಇಲ್ಲದೆ ಇರುವ ಮಾತುಗಳನ್ನು ಆಡುವ ನಿನ್ನ ಹಲ್ಲು ಮುರಿದೆ. ನಾನು ನಿನ್ನ ಧರ್ಮದ ನೋಳಿಗೆ ಸೀಳಿ. ಧರ್ಮದ ಮಾತನ್ನು ಆಡಿ ಧರ್ಮದ ಮಾತು ಬೇಡ, ಏನಾದ್ರೂ ಕೊಟ್ಟು ಮಾತಾಡ. ನಿನಗೆ ನನ್ನಲ್ಲಿ ಉಂಟು ಅಷ್ಟು ಐಶ್ವರ್ಯವನ್ನು, ಸಕಲ ಸೌಖ್ಯವನ್ನು ನಿನಗೆ ನಾನು ಕೊಡ ಮಾಡ್ತೇನೆ. ನೀನು ಒಪ್ಪಿ. ಅವನಲ್ಲಿ ಬ್ರಹ್ಮಾಂಡ ಉಂಟಂತೆ. ಹೌದು, ಅಲ್ಲಿ ಉಂಟು. ನಿನಗೆ ಸಿಗ್ತದ? ಒಲಿಸಿದರೆ ಸಿಗ್ತದೆ. ಅವು ಒಲಿಯುವಾಗ ನೀನೀ ಬಂಡೆಕಲ್ಲು, ಅದು ಬಿಸಿಲಿನಲ್ಲಿ ಕಾದ ಬಂಡೆಕಲ್ಲಿನಲ್ಲಿ ಕೂತು 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 ಹೇಳುವುದಿಲ್ಲ ನಾನು. ಮತ್ತೆ ಅವ ಸಿಕ್ಕಿದರೆ ಏನು ಪ್ರಯೋಜನ, ಸಿಕ್ಕದಿದ್ರೆ ಏನು ಪ್ರಯೋಜನ? ಹಾಗಾದರೆ ಒಂದು ಗಾದೆ ಹೇಳಿದ ಹಾಗೆ, ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಳ್ಳ ಕೊಡು. ಸಕಲ ಸೌಖ್ಯವನ್ನು ಕೊಡಬಹುದಾದ ಲಂಕಾಧೀಶ್ವರನಾದ ದಶಕಂಠ ರಾವಣ ನಾನು ಬಂದಿದ್ದೇನೆ. ನನ್ನ ಮಾತಿಗೆ ಒಪ್ಪಿ ಬಂದರೆ ಒಳ್ಳಿತು. ಹೆಣ್ಣು ಒಲಿದು ಬರಬೇಕನ್ನುವುದು ನಾನು ತಿಳಿದ ವಿಷಯ. ಗುದ್ದಿ ಹಣ್ಣು ಮಾಡಿ ತಿಂದರೆ ಯಾವುದು ರುಚಿಯಾಗುವುದಿಲ್ಲ. ಒಲಿಯು ಇಲ್ಲ, ಬಾ. ಸಾಧ್ಯವಿಲ್ಲ. ಹೋಗಾಚೆ. ಹೋಗು, ಬೇಡ. ಒಂದು ವೇಳೆ ಬರಲಿಲ್ಲವೆಂದಾದರೆ ನಿನ್ನ ನೀ ಬಾಹುಗಳಿಂದ ಬಿಗಿಯಾಗಿ ಹಿಡಿದು ಅಯ್ಯೋ, ನನ್ನ ಆಶೆಯನ್ನು ಇಲ್ಲಿ ಈಗ ಈಡೇರಿಸಿಕೊಡ್ತೇನೆ. ನನ್ನ ಮುಡಿಗೆ ಕೈ ಹಾಕಿದೀಯಾ? ನೀನು ಸ್ಪರ್ಶ ಮಾಡಿದಂತಹ ಈ ಮುಡಿಯನ್ನೇ ಕತ್ತರಿಸಿದ್ದೇನೆ. ಸ್ಪರ್ಶ ಮಾಡಿದಂತಹ ಈ ದೇಹ ಅಪವಿತ್ರಗೊಂಡಿದೆ. ಇನ್ನು ಆ ಶ್ರೀಹರಿಯನ್ನು ಹೋಲಿಸುವುದಕ್ಕೆ ಈ ದೇಹ ಸಾಧ್ಯವಿಲ್ಲ. ಹಾಗಾದ್ರೆ ನಾನು ಇರಬೇಕೆ? ನಾನು ಬದುಕಬೇಕೆ? ನಾನು ಬದುಕಬೇಕಾದ್ರೆ ಆ ಶ್ರೀಹರಿಗೆ ಎಂಬುದಾಗಿ ಆಶಯ ನೀಡಿಸಿದವರು ಈ ವೇದಾವತಿ. ಆದರೆ ಈ ಸಮಯದಲ್ಲಿ ನೀನು ಸ್ಪರ್ಶ ಮಾಡಿದೀಯ. ಹಾಗಾಗಿ ಒಂದೇ ದಾರಿ ಇರುವುದು ದೇಹತ್ಯಾಗ. ಆದರೆ ಚಂದದ ದೇಹ ಹಾಳು ಮಾಡಬೇಡ. ಕೇಳಯ್ಯ, ಕೇಳು. ಇದಿದ್ರೆ ಸ್ವಲ್ಪ ಬದುಕಬಹುದು. ನಿನ್ನನ್ನು ಹೀಗೆ ಬಿಡುವವಳು ನಾನಲ್ಲ. ಮತ್ತೆ ಒಂದು ಜನ್ಮದಲ್ಲಿ ಅಯೋನಿಜಿಯಾಗಿ ಹುಟ್ಟಿ ಬರುತ್ತೇನೆ. ನಿನ್ನ ದೇಹಾಂತಕ್ಕೆ ನಾನೇ ಕಾರಣನಾಗುತ್ತೇನೆ. ಈ ಪರಿಸ್ಥಿತಿಯಲ್ಲಿ, ಈ ಜನ್ಮದಲ್ಲಿ ಆ ಶ್ರೀಹರಿಯನ್ನು ಒಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಮತ್ತೊಂದು ಜನ್ಮದಲ್ಲಿ ಆದರೂ ಆ ಶ್ರೀಹರಿಯ ಪತ್ನಿಯಾಗುವಂತಹ ಕೃಪೆಯನ್ನು ಆ ದೇವ ಕರುಣಿಸಬೇಕು. ಹಾಗಾಗಿ ಈ ದೇಹ ಬೇಡ ನನಗೆ. ಈ ದೇಹತ್ಯಾಗವನ್ನೇ ಮಾಡುತ್ತೇನೆ. ನಿಜ ನೆನಗೆ ಖಳ ಹೋರಾಟನು ದೇಹತ್ಯಾಗವೇ ಲೇಸು. ಹಾಗಾಗಿ ಯೋಗಾಗ್ನಿಯನ್ನು ನಿರ್ಮಿಸಿದವಳಿದ್ದೇನೆ. ಈ ಸಮಯದಲ್ಲಿ ಆ ನಾರಾಯಣನ ಸ್ಮರಿಸುತ್ತಾ ಆ ಅಗ್ನಿಯಲ್ಲಿ ಭಸ್ಮೀಭೂತಳಾಗುತ್ತೇನೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನಾನು ಬರುವಾಗ ಸೂರ್ಯ ಕೋಟಿ ಪ್ರಕಾಶದಿಂದ ಶೋಭಿಸುತ್ತಿದ್ದವಳು. ನಾನು ಅವಳನ್ನು ಹೊಂದುವುದಕ್ಕಾಗಿ ಕೈ ನೀಡಿದಾಗ ತನ್ನೊಳಗಿನ ಬೆಂಕಿಯಿಂದಲೇ ದಗ್ಧಳಾಗಿ 3 ಲೋಕವೇ ಉರಿಯುವಂತಹ ಬಡವಾಗ್ನಿಯಾಗಿ ಮಾರ್ಪಟ್ಟವಳು. ಅವಳ ದೇಹ ಬೆಂದು ಹೋದ ಹೊಗೆ ಇನ್ನೂ ಆಕಾಶದತ್ತ ಏರ್ತಾ ಉಂಟು. ಅಸ್ಪಷ್ಟವಾಗಿ ನನಗೆ ಕೇಳಿ, ಪರನಾರಿಯರನ್ನು ಅವಳ ಅನುಮತಿ ಇಲ್ಲದೆ ಮುಟ್ಟಿದ ಕಾಲಕ್ಕೆ ನಿನಗೆ ಮರಣ. ಶಾಪವಾಕ್ಯವನ್ನಾಡಿದ್ದಾಳೆ. ಅವಳು ಹೇಗೂ ಸಿಗಲಿಲ್ಲ. ಇನ್ನೊಬ್ಬಳೂ ಸಿಗದ ಹಾಗೆ ಮಾಡಿಬಿಟ್ಟಳಲ್ಲ ಒಂದು ಬೇಲಿ ಹಾಕಿ. ಹೋಗುವ ಹೆದ್ದಾರಿಗೆ ಒಬ್ಬ ತಡೆ ಮಾಡಿದ ಅಂತ ಆದರೆ
ನಮ್ಮಂತವರು ಹೊಸ ದಾರಿ ನಿರ್ಮಿಸಿಕೊಂಡು ಹೋಗುತ್ತಾರೆ. ಅಂತಹ ಸಂದರ್ಭ ಬರುವಾಗ ಅಲ್ವ ನೋಡಿಕೊಳ್ಳುವ. ಈಗ ನಿಜ ನೆಲದತ್ತ ಸಾಗುತ್ತೇವೆ. ಕೆಲಸದ ಒತ್ತಡ ಒಮ್ಮೊಮ್ಮೆ ಎಷ್ಟು ಇರುತ್ತದೆ ಹೇಳಿದರೆ ಸುಖವಾಗಿ ಒಂದು ಮುಷ್ಟಿ ಊಟ ಮಾಡುವುದಕ್ಕೆ ಸಮಯ ಇರುವುದಿಲ್ಲ. ಹಾಯಾಗಿ ಮಲಗಿ ನಿದ್ದೆ ಮಾಡುವುದಕ್ಕೆ ವ್ಯವಧಾನ ವೇಳೆ ಇರುವುದಿಲ್ಲ. ಇವತ್ತು ಯಾವ ಅಗತ್ಯದ ಕೆಲಸಗಳೂ ಇಲ್ಲ. ಶಯಾಗ್ರಹವನ್ನು ಸೇರಿ ಹಂಸ ತೂಲಿಕಾ ತಲ್ಪದ ಮೇಲೆ ಮಲಗಿ ಸುಖವಾದ ಸೊಗಸಾದ ಸಂತೋಷಕರವಾದ ತೃಪ್ತಿಕರವಾದ ನಿದ್ದೆ ಮಾಡ್ತೇನೆ. ಮಲಗಿರೆ ಗಣಪತಿ ಜಯ ನಿಲಯದೊಡೌದು. ಮಲಗಿರೆ ಗಣಪತಿ ಶಯ್ಯ ನಿಲಯದೊಳೌದು. ಬಲುಗವರಿನ ಭೀಕರ ಸ್ವಪ್ನಗಳ ಕಂಡು ಸಕಲರನ್ನು ಗೆದ್ದವ, ಎಲ್ಲರನ್ನೂ ಆಳುವವ, ಯಾವ ಚಿಂತೆಯನ್ನು ಹೊಂದಿರದೆ ಸುಖವಾಗಿ ನಿದ್ದೆ ಹೋಗಬಹುದಾದಂತಹ ವಾತಾವರಣವನ್ನು ತನಗೆ ತಾನೇ ಕಲ್ಪಿಸಿಕೊಂಡ ರಾವಣ ಸುಗ್ರಾಸ ಭೋಜನವನ್ನುಂಡು ಮೃದುವಾದ ಮೆತ್ತೆಯ ಮೇಲೆ ಪವಡಿಸಿ ಸಾವಿಗೆ ಸಮಾನವಾದ ಆಳ ಸಮುದ್ರದಲ್ಲಿ ಇಳಿದು ನೆಲೆಯಾಗುವಂತಹ ಅನುಭವವನ್ನು ಕೊಡಬಹುದಾದ ನಿದ್ರೆಗೆ ಜಾರಿದವನು. ಆದರೆ ನಿದ್ರೆಯ ಮಧ್ಯೆ ನನ್ನನ್ನೇ ಬದಲಿಸುವಂತಹ 14 ಲೋಕಗಳನ್ನೇ ಗೋಳುಗುಟ್ಟಿಸಿದ ದಶಕಂಠನನ್ನೇ ಹೆದರಿಸಿ ಸ್ವಪ್ನಗಳನ್ನು ನಾನು ಕಂಡೆನಲ್ಲ. ನಾನು ಕಟ್ಟಿ ಬೆಳೆಸಿದ ಸುವರ್ಣ ಲಂಕೆಯೆಲ್ಲವೂ ಹುಡಿ ಹುಡಿಯಾಗಿ ಹೋದಂತೆ. ಸುವರ್ಣ ಲಂಕೆಗೆ ಭದ್ರವಾದ ಕಾವಲಿಗಾಗಿ ಪ್ರಕೃತಿಯೇ ನಿರ್ಮಿಸಿಕೊಟ್ಟ ಜಲದುರ್ಗವೆಲ್ಲವೂ ಮೇರೆ ಮೀರಿ ಹರಿದು ನನ್ನ ಆಡುಂಬರವಾದಂತಹ ಲಂಕೆಯನ್ನು ಮುಳುಗಿಸಿ ಬಿಟ್ಟಂತೆ. ಬಡವಾಗ್ತಿಯೇ ಧಗಧಗಿಸಿ ಉರಿದು ಮೇರೆದಪ್ಪಿ ಮೀರಿ ಬಂದು ನಮ್ಮವರನ್ನೆಲ್ಲ ಹೊತ್ತಿಸಿಕೊಂಡಂತೆ.
ಬಲಿ ತೆಗೆದುಕೊಂಡಂತೆ. ನನ್ನ ದೇಹವೆಲ್ಲವೂ ಛಿದ್ರ ಛಿದ್ರವಾದಂತೆ, ಮೃತ್ಯುಮುಖದಾಗಿ ತಂಕಣದೆಸೆಗೆ ಹೋದಂತೆ. ಸ್ವಪ್ನ ಕಂಡೆನಲ್ಲ, ಸ್ವಪ್ನ ಕಂಡೆನಲ್ಲ. ಕಂಡ ಕನಸಿನ ಫಲವಾಗಿ ಇದುವರೆಗೆ ಯಾವನಿಗೂ ಹೆದರದ ಗಂಡದೆ ಗಂಡು ಮಗ ರಾವಣ ನಡನಡುಗಿ ಮೇಲೆ ಕಂಡ ಸ್ವಪ್ನದ ಕುರಿತಾಗಿ ಆಲೋಚಿಸುವಾಗ ಈಗಲೂ ಕೈಕಾಲುಗಳ ನಡುಕ ನಿಂದಿಲ್ಲ. ಕನಸು ಕಾಣುವುದು ಮನುಷ್ಯರಿಗೆ ಸ್ವಭಾವ. ಕಂಡ ಕನಸು ಹೆಚ್ಚಿನ ಸಲವು ಎಚ್ಚರವಾಗುವಾಗ ಮರೆತು ಹೋಗುತ್ತದೆ. ಆದರೆ ಈ ರಾವಣೇಶ್ವರ ಕಂಡ ಕನಸು ಇಂದಿಗೂ ಈ ಕ್ಷಣಕ್ಕೂ ನನ್ನ ಮನೋಮಂಡಲದಲ್ಲಿ, ಮನಪಟಲದಲ್ಲಿ ಚಲಿಸುವ ಚಿತ್ರದಂತೆ ಸ್ಥಾಯಿಯಾಗಿ ಉಳಿದಿದೆ. ಹಾಗಾದರೆ ನೆನಪಿಟ್ಟುಕೊಳ್ಳಬಹುದಾದ ಸ್ವಪ್ನವಲ್ಲದೆ ಹೋದರು ವಿಸ್ಮರಣೆಗೊಳಗಾಗದ ಕನಸನ್ನು ನಾನು ಕಂಡೆನೆಂದಾದರೆ, ವಿಘ್ನಕಾರಕವಾದಂತಹ ಸ್ವಪ್ನವನ್ನೇ ನಾನು ನೋಡಿದೆನೆಂದಾದರೆ, ಏನಿದರ ಅರ್ಥ, ಏನಿದರ ಫಲ? ಭೂತಕ್ಕಾಗಿ ಕಳವಳಿಸದೆ, ವರ್ತಮಾನಕ್ಕಾಗಿ ಹಾದೊರೆದು ಭವಿಷ್ಯದ ಭವ್ಯ ಬುನಾದಿಯನ್ನು ನಿರ್ಮಿಸಿದ ರಾವಣೇಶ್ವರ ನಾನು. ಇಂದು ಕಂಡದ್ದೆಂಥದ್ದು, ಇಂದು ಕಂಡದ್ದರ ಫಲ ನಾಳೆಗೆ ಎಂಥದ್ದು ಅನ್ನುವ ಆಲೋಚನೆ ಅಲ್ಲ, ಮತ್ತಿನ್ನ ಸ್ವರ್ಣಮಯವಾದ ನವರತ್ನ ಖಚಿತವಾದ ಕಿರೀಟವನ್ನು ಧರಿಸಿದ 10 ತಲೆ. ಆ ಕಿರೀಟದಿಂದ ಒಂದು ಮಣಿ ಬಿದ್ದೋಯ್ತು ಅಂತ ಇಟ್ಟುಕೊಳ್ಳಿ. ತುಂಬಿದ ಸಭೆ, ಅದರಿಂದ ಒಬ್ಬನ ಎದ್ದು ಹೋದ ಅಂತ ಇಟ್ಟುಕೊಳ್ಳಿ. ನಾವು ಅದಕ್ಕಾಗಿ ಚಿಂತಿಸಬೇಕಾದ ಅಗತ್ಯ ಉಂಟು. ಹಾಗಾದರೆ ಭವಿಷ್ಯವಾದ ಸುಂದರವಾದ ಸ್ವಪ್ನವಾಗಿ ನಮ್ಮ ಕಣ್ಣ ಮುಂದಿದೆ. ಕಂಡ ಸ್ವಪ್ನಕ್ಕಾಗಿ ಅಂಜುವುದಲ್ಲ, ನಾಳೆಯನ್ನು ಸ್ವಾಗತಿಸುವುದಕ್ಕಾಗಿ ಸಿದ್ಧರಾಗಿರುತ್ತೇವೆ. ಮುಗಿಲ ಮಂಟಪದಲ್ಲಿ ನಕ್ಷತ್ರ ಗಡನದಿ ಮುಗಿಲ ಮಂಟಪದಲ್ಲಿ ನಕ್ಷತ್ರ ಗಡನದಿ ಭಗದೀರಾಜಿಪಚಂದ್ರನೋತಿ ಅಗಣಿತ ಮುನಿ ಹೋದೊಡನೆ ಪ್ರಧಾನಿಯೋ ಅಗಣಿತ ಮುನಿ ಹೋದೊಡನೆ ಪ್ರಧಾನಿಯೋ ಅಗಪತಿಯಾದ ದುಡಿರುವ ಮುನಿಯೋ ಮುಗಿಲ ಮಂಟಪದಲ್ಲಿ ಸೊಗವಾಗಿ ಬಿಗಿ ಬಡಿದ ಚೆಂಗದಿರನಂತೆ ಮುನಿ ನಿಹಾರಿಕೆಯಲ್ಲಿ ಜ್ಞಾನ ಪ್ರಕಾಶ ದೀಪ್ತನಾಗಿ ಕಂಗೊಳಿಸುವವ ಮುನಿದ್ರಿದಂಡಿ. ಹೀಗಾಗಿ ನಮ್ಮವರೆಲ್ಲ ನನ್ನನ್ನು ಆಡುತ್ತಾ ಬಂದದ್ದು. ಹಾಗೆಂದು ಜ್ಞಾನಾಕಾಶ ಪ್ರದೀಪನಾಗಿ ನಾ ಕಾಣಿಸಿಕೊಂಡಿದ್ದೇನೆ ಎನ್ನುವಂತ ಅಹಂಕಾರ ಯಾವನಿಗೂ ಯಾವ ಕಾಲಕ್ಕೂ ಸಲ್ಲದು. ತನ್ನಲ್ಲಿರುವಂತಹ ಅಹಂಕಾರದ ಕುರಿತಾದ ಜ್ಞಾನವೇ ಪ್ರತಿಯೊಬ್ಬನಲ್ಲಿ ಬೇಕಾಗಿರುವುದು. ಜ್ಞತ್ವಂ ಸರ್ವಜ್ಞತ್ವಂ ನೀಯತೆ ಅನಯಾಯಿತಿ ಜ್ಞಾನಂ. ಸರ್ವಜ್ಞತ್ವದೆಡೆಗೆ ಕೊಂಡೊಯ್ಯುವುದನ್ನೇ ಜ್ಞಾನ ಅಂತ ಬಲ್ಲವರೆಲ್ಲ ಆಡಿದ್ದು. ಈ ಲೌಕಿಕವಾದಂತಹ ಪ್ರಪಂಚದಲ್ಲಿ ದೇಹ, ಮನಸ್ಸು ಮತ್ತು ಮಾತು, ಇದು 3 ಕರಣತ್ರಯಗಳಿಂದಲಾಗಿಯೇ ಮನುಷ್ಯನ ಸುಖ ದುಃಖಾನುಭವಾದಿಗಳಿಗೆ ಕಾರಣವಾಗಿರುವುದು. ಅದೆಲ್ಲವನ್ನು ಹರಿತೊಗೆದು ಮಹಿಯ ಮಹಾಚೈತನ್ಯದ ಕುರಿತಾಗಿ ಆತ್ಮಾನುಸಂಧಾನವನ್ನು ಮಾಡಿ ಪರಾತ್ಪರಾನಂದವನ್ನು ಹೊಂದಬೇಕು ಎನ್ನುವಂತ ನೆಲೆಯನ್ನು ಮನಗಂಡು ಅನೇಕ ಶಿಷ್ಯವೃಂದವನ್ನೂ ಜೊತೆ ಸೇರಿಸಿಕೊಂಡೆ. ಏನು ಭೌತಿಕ ಪ್ರಪಂಚದಲ್ಲಿ ನಾವು ಯಾವುದನ್ನು ಸಂಪಾದಿಸಬೇಕು, ಯಾವ ದಾರಿಯಲ್ಲಿ ಸಾಗಿದ್ರೆ ಯಾವುದನ್ನು ನಾವು ಹೊಂದುವುದಕ್ಕಾಗುತ್ತದೆ, ಇದೆಲ್ಲವನ್ನು ನಿರ್ದೇಶನ ಮಾಡುತ್ತಾ ತನ್ನನ್ನು ತಾನು ತೊಡಗಿಸಿಕೊಂಡವ. ಲೋಕದ ಏಳಿಗೆ ಒಂದು ಬಿಟ್ರೆ ಬೇರೆ ಯಾವ ಸ್ವಾರ್ಥವೂ ನಮಗಿಲ್ಲ. ನನಗೆ ಬೇಕು, ನನ್ನ ಹೆಂಡತಿಗಾಗಬೇಕು, ನಮ್ಮ ಮನೆಗಾಗಬೇಕು,
ಈ ಸ್ವಾರ್ಥ ನಮ್ಮಲ್ಲಿಲ್ಲ. ನಮಗಿರುವ ಸ್ವಾರ್ಥ ಯಾವುದು ಕೇಳಿದ್ರೆ ಲೋಕ ಒಳಿತ ಆಗಬೇಕು. ಲೋಕ ಒಳಿತ ಆಯಿತು ಅಂತಾದ್ರೆ ಅದುವೇ ನಮಗಿರುವ ದೊಡ್ಡ ಸ್ವಾರ್ಥ. ಹಾಗಾಗಿ ಎಂದಿನಂತೆ ಇಂದು ಕೂಡ ತನ್ನದಾದಂತಹ ಕಾಯಕದಲ್ಲಿ ತೊಡಗಿಕೊಂಡಾಗ ನನ್ನ ಜ್ಞಾನಕ್ಕೆ ಹೊಳೆದಂತ ಒಂದು ವಿಚಾರ, ಬೇಕು ಬೇಕು ಅಂತ ಯಾವುದೋ ಒಂದು ಮಹಾ ಚೈತನ್ಯ ನನ್ನನ್ನು ಮತ್ತೆ 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 ಎಚ್ಚರಿಸುತ್ತಾ ಇದೆ ಅಂತಾದ್ರೆ ನಾನು ಮಾಡಬೇಕಾದುದೇನನ್ನು ಹರಿತನಾದಿನ ದೇವಿ ಶಂಕರಿಯು ಲಂಕೆಯನ್ನು ತೊರೆದು ಕೈಲಾಸಗಿರಿಯೆಡೆಗೆ ಹೋಗುವಳೆಂದು ದೇವಿ ಶಂಕರಿಯು ಲಂಕೆಯನ್ನು ತೊರೆದು ಕೈಲಾಸಗಿರಿಯೆಡೆಗೆ ಹೋಗುವಳೆಂದು ತ್ವರಿತದಲಿದ ತ್ರಿದಾಡಿಯು ಯೋಚಿಸುತ್ತ ಮನದಿ ಪೇರ್ದ ಎಲ್ಲರ ಕರೆಯುತ್ತ ಲಂಕೆಯನ್ನು ತೊರೆದು ಕೈಲಾಸದೆಡೆಗೆ ದೇವಿ ಶಂಕರಿ ಪಾದ ಬೆಳೆಸುತ್ತಾ ಇದ್ದಾಳಂತ. ಎಂತ ಒಂದು ಸೌಭಾಗ್ಯ ಇಂದು ನನ್ನ ಪಾಲಿಗೆ ಒದಗಿ ಬಂತು. ಕೈಲಾಸ ಗಿರಿಯಡೆಗೆ ಸಾಗುತ್ತಿರುವಂತಹ ಜಗದಾದಿಮಾಯನ್ನು ಕಂಡು ಸರ್ವ ಸಮರ್ಪಣಾ ಭಾವದಿಂದ ಅವಳ ಪಾದಕ್ಕೆರಗಿ ಅವರನ್ನು ಇಲ್ಲಿಯೇ ನೆಲೆಗೊಳಿಸುವ ಹಾಗೆ ಆಗಿ ಮಾಡಬೇಕು. ಈ ನಿರ್ಣಯಕ್ಕೆ ನಾನು ಬಂದಿದ್ದೇನೆ. ನಾನು ಒಬ್ಬನೇ ಹೋಗುವುದಲ್ಲ. ಎಲ್ಲಿದ್ದಾರೆ ಎಲ್ಲರೂ ಹತ್ತಿರ ಬನ್ನಿ. ನೀವೆಲ್ಲರೂ ನನ್ನ ಜೊತೆ ಸೇರಿ ಜಗದಾದಿಮಾಯೆ ಸಾಗುವ ದಾರಿಗೆ ಮುಂದಾಗಿ ಅವಳನ್ನು ಇಲ್ಲಿ ನೆಲೆಗೊಳಿಸುವ ಹಾಗೆ ಮಾಡುವ. ಬನ್ನಿ ಬನ್ನಿ ಬನ್ನಿ. ಅಂದು ಜಾದಿದಿನಾಡಿ ಮುನಿವರ ಮಾಡುತ್ತ ಹಿರಿರಾಗಿ ನಿಲ್ಲುತ್ತ ದೋದ ಪದಯುಗಳ ಪಿಡಿದ ವಿವಾದಿಸುತ್ತ ಸಂಸ್ತುತಿಸಿದ ತ್ರಿಭುವನ ಜನನೀ ಶಂಕರಿ ಮಹಮಾಯೇ ತ್ರಿಭುವನ ಜನನೀ ಶಂಕರಿ ಮಹಮಾಯೇ ಅಭಯ ಪ್ರದಾಯಿನಿ ದಯತೋರು ತಾಯಿಗೆ ತ್ರಿಭುವನ ಜನನಿ ಶಂಕರಿ ಮಹಮಾಯಿ ಅಭಯ ಪ್ರದಾಯಿನಿ ದಯತೋರು ತಾಯಿಗೆ ಅಭವನ ರಮಣಿನಿ ಜೀವನದಿ ಭವದ ಸಜ್ಜನರನ್ನು ಕಾಪಾಡುವುದದಿ ಭವದ ಸಜ್ಜನರನ್ನು ಕಾಪಾಡುವುದದಿ ತ್ರಿಭುವನ ಜನನಿ ಶಂಕರಿ ತ್ರಿಭುವನ ಜನನಿ ಶಂಕರಿ ಮಹಮ್ಮಾಯಿ ಜನನಿಯೇ ಸರ್ವಜ್ಞೇ ಸರ್ವವರದೆ ಸರ್ವದುಷ್ಟ ಭಯಂಕರೇ ಸರ್ವ ಪಾಪ ಹರೇ ದೇವಿ ನಾರಾಯಣೀ ನಮೋಸ್ತುತೆ. ಅಮ್ಮ ತ್ರಿಭುವನ ಜನನಿ ಲೋಕಮಾತೆ ಭವ ಭಯ ನಿವಾರಿಣಿ ತಾಯೇ, ನಿನ್ನ ಪಾದ ಕಾಣತರಾಗಿದ್ದೇನೆ, ಅನುಗ್ರಹಿಸಬೇಕು. ಮುನಿವರ
ಪಾಲಿಪೆನು ನಿಮ್ಮೆಣಿಕೆಗಳನ ಪಾಲಿಪೆನು ನಿಮ್ಮೆಣಿಕೆಗಳನ ಇಲೆಯುನ ತ್ರಿದಂಡಿ ಮಹರ್ಷಿಗಳೇ, ಏನು ನೀ ಎಲ್ಲರೂ ಎದ್ದೇಳಿ ಎದ್ದೇಳಿ ಧೈರ್ಯವನ್ನು ತಾಳಿ ತಾಪಸೋತ್ತಮರನ್ನು ತೀರಿಸಿಕೊಂಡು ನನ್ನಡೆಗೆ ಬಂದಂತ ನೀವು ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿದವರಿದ್ದೀರಿ. ನಿಜವಮ್ಮ, ಪ್ರಸನ್ನಳಾಗಿದ್ದೇನೆ. ಧನ್ಯರಾದೆ. ನಿಮ್ಮ ಅಂತರವನ್ನು ನಿಮ್ಮ ಅಂತರದಲ್ಲಿರುವ ವಿಷಯವನ್ನು ಸರಿಯಾಗಿ ಅರಿತುಕೊಂಡವಳಿದ್ದೇನೆ. ನೀವ್ಯಾರು ಚಿಂತೆ ಮಾಡಬೇಕಾ ಅಂತ ಅಗತ್ಯವಿಲ್ಲ. ಸರಿಯಮ್ಮ. ನಿಮ್ಮೆಣಿಕೆಯಂತೆ ತಿಲಕ ವನದಲ್ಲಿ ನಾನು ಬನಶಂಕರಿಯಾಗಿ ನೆಲೆಯಾಗಿ ನಿಮ್ಮೆಲ್ಲರ ಅಭೀಷ್ಟವನ್ನು ನೆರವೇರಿಸಿಕೊಳ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಜಯ 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 ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾಮಧ್ಯದಲ್ಲಿ ರಸವನ್ನು ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಾಕರ್ತರಿಗೆ ಮಂಡಳಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈವರೆಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಶ್ರೀಮತಿ ಪ್ರೇಮ ಪೂಜಾರ್ತಿ ಕೋಡಪಟ್ಟಿ ಹೌಸ್ ಕಿಲಂಜೂರು ಇವರ ಬಾಬ್ತು ಕಿಲಂಜೂರು ಜುಮಾದಿ ಬಂಟ ದೇವಸ್ಥಾನದ ಬಳಿ ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಪ್ರಸಂಗವನ್ನು ಮುಂದುವರಿಸಲಿ ಭಾಗವತರ ಹಾಗೂ ಸಭ್ಯ ಸಭಿಕರ ಅಪ್ಪಣೆಯನ್ನು ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಗೆ. ಹೆಸರನ್ನಿರಿಸಿದರೋ ನಮಗರಿಯದು. ದುರ್ಗಮ್ಮ ಯಾವನಿಗೆ ಆಗಲಿ ಭವಿಷ್ಯತ್ತಿನ ಕುರಿತಾಗಿ ನಿರೀಕ್ಷೆಯಿಂದಲೇ ಒಂದು ಹೆಸರಿಸುವುದು ನಿಜವಾದರೆ ಅದಕ್ಕನುಗುಣವಾಗಿಯೇ ಬೆಳೆದು ಬದುಕಬೇಕಾದ ಒಂದು ಅಪೇಕ್ಷೆಯನ್ನು ನಾವು ಹೊಂದಬೇಕಾದದ್ದು ಸಹಜ ತಾನೆ. ಶೋಣಿತಾ ನಗರ ರಾಕ್ಷಸರ ಕೇಂದ್ರ ಸ್ಥಾನ. ನಮಗೆಲ್ಲ ನಮ್ಮ ಅಪ್ಪ ಅಮ್ಮನ ಹೆಸರೇ ಮರೆತೋಗ್ತದೆ. ನಮ್ಮಿಂದ ನಮ್ಮ ಸಾಮರ್ಥ್ಯದಿಂದಲಾಗಿ ನಮ್ಮನ್ನು ನಾವು ಸ್ಥಾಪಿಸಿಕೊಳ್ಳುವುದಕ್ಕೆ ಸದಾ ಪ್ರಯತ್ನಿಸುವವರು. ಪ್ರಾಯ ರಾಕ್ಷಸರಾದಂತಹ ನಮಗೆ ಈಗಾಗಲೇ ಇರಬಹುದಾದಂತಹ ಒಂದು ವಿಶೇಷವೇ ಅದು. ಕೇವಲ ಕುಲ ಪರಂಪರೆಯನ್ನು ಆಧರಿಸಿ ನಮ್ಮನ್ನು ನಾವು ಲೋಕಮುಖದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಮುಂದಾಗುವುದಲ್ಲ, ಅವನವನ ಸಾಧನೆಗನುಸಾರವಾಗಿ. ಆದ್ದರಿಂದ ಎಷ್ಟೋ ಮಂದಿಗಳು
ಋಷಿ ಮೂಲದಿಂದಲೇ ಸಂಜನಿಸಿದವರು. ಆದರೆ ಮಾತೃತ್ವದ ಬಂಧುತ್ವದ ಮೂಲಕವಾಗಿ ರಾಕ್ಷಸರಾಗಿ, ಅಸುರರಾಗಿ, ದಾನವರಾಗಿ, ದೈತ್ಯರಾಗಿ ಈ ಲೋಕದಲ್ಲಿ ಗುರುತಿಸಲ್ಪಟ್ಟವರು. ನಮಗೆ ನಮ್ಮ ಅಪ್ಪ ಅಮ್ಮ ಯಾರು ಅನ್ನುವುದು ಪ್ರಧಾನ ಪ್ರಶ್ನೆ ಅಲ್ಲ, ನಾವಿರುವುದು ಯಾಕೆ ಅನ್ನುವುದು ನಮಗೆ ಪ್ರಧಾನ ಪ್ರಶ್ನೆ. ಪ್ರತಿಯೊಬ್ಬನಿಗೂ ದುರ್ಗಮನಾಗಿಯೇ ನಾನು ಒದಗಬೇಕು, ಇದು ನನ್ನ ನಿರೀಕ್ಷೆ. ಅದಕ್ಕೆ ಅನುಕೂಲವಾಗುವ ಹಾಗೆ ಈ ಶೋಣಿತಾ ನಗರದ ರಾಕ್ಷಸರದ್ದಾದಂತಹ ಪ್ರೋತ್ಸಾಹ, ಉತ್ತೇಜನ ನಮಗೆ ಸದಾಕಾಲ ಒದಗಿ ಬರ್ತಾ ಇದೆ. ಆದರೆ ಏನು ಮಾಡೋಣ, ಅವರ ನಿರೀಕ್ಷೆಯಂತೆಯೇ ಕೇವಲ ಅವರನ್ನು ಸಂರಕ್ಷಿಸುವ ಒಂದು ಉದ್ದೇಶಕ್ಕೆ ಮಾತ್ರ ನಾವಿರುವುದು ಅಲ್ಲ, ನಮ್ಮ ಮನಸ್ಸಿನ ಅಪೇಕ್ಷೆಯಂತೆ ಏನನ್ನಾದರೂ ಅನುಭವಿಸಲಿಕ್ಕೆ ನಾವಿರುವುದು. ಹೀಗೆ ಯೋಚಿಸುವಾಗ ಎರಡೂ ಹೌದಲ್ಲ, ಅದು ಆಗಬೇಕು ಇದು ಆಗಬೇಕು. ಯಾಕೋ ಮನಸ್ಸಿಗೆ ಒಂದು ಸಮಾಧಾನ ಇಲ್ಲ. ಒಬ್ಬ ಇದ್ದ ಎಲ್ಲಿ ಹೋದ ಅಂತಲೇ ಗೊತ್ತಿಲ್ಲ. ಬರುವಾಗ ದಾರಿ ಸರಿ ನೋಡಿ ಬರಲಿಲ್ಲ. ಯಾಕೆ? ಮತ್ತೆ ನಾತ ಬಂದದ್ದೆ ಅಂತ ನೀವು? ನಾತ ಬಂದದ್ದಲ್ಲ, ಮತ್ತೆ ನಾತ ಇದ್ದದ್ದು. ನಾತ ಇರುವಲ್ಲಿಗೆ ಹೋದದ್ದು ಯಾಕೆ ಮತ್ತೆ? ಹೋದದ್ದಲ್ಲ, ನಾನು ಬಂದದ್ದು. ಎಂತದ ನೀನು ಹೋದಲ್ಲಿ ಬಂದಲ್ಲೆಲ್ಲ ನಾತವ? ನನ್ನ ನಾತ ಇದ್ದಲ್ಲಿಗೆ ನಾವು ಹೋಗದಿದ್ರೆ ಮತ್ತೆ ಬೇರೆ ಎಲ್ಲಿಗೆ ಹೋಗುದು? ನಿನ್ನ ನಾತವ? ನಿನ್ನ ನಾತ ಬರಬೇಕಾದ್ರೆ ಸಮಯ ಕೆಲವು ಉಂಟು. ಅದಲ್ಲ, ಇದು ನನ್ನ ನಾತ. ನಾಥ ನೀವಿರುವಲ್ಲಿಗೆ ನಾವು. ನೀನು ಹೀಗೆ ಮಾಡಿ ನಾತ ನಾತ ಹೇಳಿದ್ರೆ ಎಂತದ್ದು? ಅದು ಅರ್ಥವೇ ಬೇರೆ ಆಗ್ತದೆ. ಇಲ್ಲಿ ಇಷ್ಟು ಮಾತ್ರ, ಇಷ್ಟು ಎತ್ತಲಿಕ್ಕಿಲ್ಲ. ನಾಥ ಇಷ್ಟರಲ್ಲಿ. ನಾಥ ಅಂದ್ರೆ ಒಡೆಯ, ಒಡೆಯ, ಯಜಮಾನ, ಪ್ರಭು, 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 ಪ್ರಭು. ಇನ್ನು ಬೇರೆ ಹೇಳ್ಬೇಡ, ಪ್ರಭುವೇ. ಹಾಗಂತ ಒಮ್ಮಿಂದೊಮ್ಮೆಲೆ ಬರ್ಬೇಕು, ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಕರೀದ. ಒಮ್ಮಿಂದೊಮ್ಮೆಲೆ ಅಂದ್ರೆ ಮತ್ತೆ ಅದು ಬಹಳ ದಿವಸ ಆಲೋಚನೆ ಮಾಡಿ ಹೇಳುದು ಅದು ನನ್ನ ಬಾ ಅಂತ ಅಲ್ಲ, ನಾನೊಂದು ಬೇರೆ ಕೆಲಸದಲ್ಲಿ ಬಂದವರೆಲ್ಲ ಕೇಳುದು ಅದೇ ಐತಲ್ಲ. ಒಮ್ಮಿಂದೊಮ್ಮೆಲೆ ನನ್ನನ್ನು ಬರಿಸಿ, ಒಮ್ಮಿಂದೊಮ್ಮೆಲೆ ಮತ್ತೆ 2 ಸಲ ಕರೀಲಿಕ್ಕೆ ಆಗ್ತದೆ. ಒಮ್ಮಿಂದೊಮ್ಮೆಲೆ ಅಂತ ಹೇಳಿದ್ರೆ ಒಮ್ಮೆಲೆ ಅಂತ ನಿಮಗೆ ನಿರೀಕ್ಷೆ ಇರಲಿಲ್ಲ, ಕರೀತಾನೆ ಅಂತ ಗೊತ್ತೇ ಇಲ್ಲ. ಯಾವಾಗ ಕರೆ ಬರ್ತದೆ ಅಂತಲೇ ಗೊತ್ತಿರಲಿಲ್ಲ. ಅಷ್ಟೊತ್ತಿಗೆ ನೀವು ಕಾಯ್ತಾ ಇದ್ರಿ, ಹೌದು. ಕರೆ ಬರ್ತದ 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 ಅಂತ. ಈ ಸಲ ಆದ್ರೂ ಬರ್ತದ ಅಂತ. ಹೌದು, ಈ ಸಲ ಉಂಟು. ಹೌದು ಅಲ್ವಾ? ಇಲ್ಲಿಗೆ ಬಂದ. ಹೌದೇನೋ? ಯಾವಾಗಲೂ ನಿನಗೆ ಯಾಕೆ ಕರೆ ಬರಲಿಲ್ಲ? ಯಾಕೆ ಬರಲಿಲ್ಲ? ಕರೆಗೆ ನೀನು ಅವಕಾಶವನ್ನೇ ಕೊಡ್ಲಿಲ್ಲ. ನಾನು ಕರೆಯುವುದಕ್ಕಿಂತ ಮೊದಲು ನೀನು ನನ್ನೊಟ್ಟಿಗೆ ಇರ್ತೀನಿ. ಹೌದೌದು. ಈಗ ನಿನಗೆ ಸ್ವಲ್ಪ ಉದಾಸೀನ ಹೆಚ್ಚಾಗಿದೆ ಕಾಣ್ತದೆ. ಉದಾಸೀನಲ್ಲ, ಬೇರೆ ಕೆಲಸಕ್ಕೆ ಸ್ವಲ್ಪ ಗಮನ ಕೊಡ್ಬೇಕು. ಇಲ್ಲದಿದ್ರೆ ನೀನು ನನ್ನ ಹತ್ರ ಮೊದಲೇ ಕೇಳಿ ರಾಯರ ಇವತ್ತೆಷ್ಟೊತ್ತಿಗೆ ಪ್ರವೇಶ ಅಂತ ಕೇಳಿ ನೀನು ಮೊದಲೇ ಇರ್ತೀನಿ. ಹೌದು. ಇವತ್ತು ಯಾಕಿಲ್ಲ? ಇವತ್ತು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಒಂದು ಕೆಲಸಕ್ಕೆ ಜನ ಇಲ್ಲ, ಅದನ್ನು ಮುಗಿಸು ಅಂತ. ಈಗ ಎಲ್ಲ ಕೆಲಸಕ್ಕೆ ನೀನು ಜನವ? ಎಲ್ಲ ಕೆಲಸಕ್ಕೆಲ್ಲ ನೀವು ಹೇಳಿದ್ದೀರಿ, ಅನಿವಾರ್ಯ ಆದ್ರೂ ಯಾವ್ದು ಬೇಕು ಸುಧಾರಿಸಬೇಕು ಅಂತ. ಅದೇ ನೀನು ಹೀಗೆ ಕೇಳುದು ಕೇಳಿದ್ದೇನೆ ನಾನು. ಅನಿವಾರ್ಯಕ್ಕೆಲ್ಲ ಎಂತೆಂತದ್ದೆಲ್ಲ ಮಾಡ್ತೀನಿ ನೀನು ಅಂತ. ಎಂತೆಂತದ್ದಲ್ಲ, ನಮ್ಮ ಕೆಲಸ ಮಾತ್ರ. ಹೋಗಲಿ. ಇವತ್ತು ಕಲ್ತದ್ದು ಯಾಕಂತ ಗೊತ್ತಾಗ್ಲಿಲ್ಲ. ಇಲ್ಲ, ಇವತ್ತು ಕರೆದದ್ದು ಯಾಕೆ ಅಂತ ಗೊತ್ತಾಗ್ಲಿಕ್ಕೆ ಈಗ ನಿನ್ನೆ ಕರೆದದ್ದು ಯಾಕೆ ಅಂತ ಗೊತ್ತುಂಟ ನಿನಗೆ? ನಿನ್ನೆ ಅದು ಅಲ್ಲ, ನಾಳೆ ಕರೆಯುವುದು ಯಾಕೆಂದು ಗೊತ್ತುಂಟ ನಿನಗೆ? ಇಲ್ಲ, ನಾಳೆದ್ದೆಲ್ಲ ನಿನ್ನನ್ನು ಕರೆಯುವುದೇ ನನಗೊಂದು ಉದ್ಯೋಗ ಅಲ್ವಾ? ನೀನಿಲ್ಲದೆ ಇದ್ರೆ ಮತ್ತೆ ನನಗೆ ಸರಿ ಆಗ್ತದ?
ಅದಕ್ಕೆ ಬೇಕಾಗಿ ನಿನ್ನನ್ನು ಕರೆಯುವುದೇ, ಕೆಲಸ ಇದ್ದೇ ಕರೆಯುವುದಲ್ಲ ನಿನ್ನ. ನಿಮಗೆ ಸರಿಯಾಗಬೇಕು ಅಂತ ಕರೆಯುವುದು. ನೀನೊಬ್ಬ ಬೇಕು. ಹಾಗಾದ್ರೆ ಮೊದಲು ಏನು ಕೆಲಸ ಇಲ್ಲದ್ರು ನೀನೊಬ್ಬ ಬೇಕು. ಅಲ್ಲ, ಸರಿಯಾಗಬೇಕು ಅಂತ ಕರೆದಂತಾದ್ರೆ ಮೊದಲು ಎಂತದ್ದು? ಮೊದಲು ಸರಿ ಇರಲಿಲ್ಲ ಅಂತಲ್ಲ. ಅಲ್ಲ, ನೀವು ಹೇಳಿದ್ದಾಗಲ್ಲ. ಅಲ್ಲವಾ, ನೀನಿಲ್ಲದೆ ಇದ್ರೆ ಸರಿಯಾಗುವುದಿಲ್ಲ ಅಂದ್ರೆ ಅರ್ಥ ಏನು? ಯಾವ ವ್ಯವಹಾರಕ್ಕಾದ್ರೂ ನೀನು ಬೇಕು. ಅದರರ್ಥ ನಿನ್ನಲ್ಲಿ ನಾನೆಲ್ಲ ಕೇಳಿಯೇ ಮಾಡ್ತೇನೆ ಅಂತಲ್ಲ. ಹಾಗಿನ್ನು ಮಾಡುವುದನ್ನೆಲ್ಲ ನಿನ್ನಲ್ಲಿ ಹೇಳದೆ ಮಾಡುವುದು. ನಮ್ಮೊಳಗೆ ಒಂದು ಹಾಗಿದ್ದ ಹೊಂದಾಣಿಕೆ. ಈಗ ಆಗುವುದಕ್ಕೆ ನಾನು ಪ್ರಭು, ನೀನು ನನ್ನ ಭೃತ್ಯ ಆದರು, ಅದು ಅಧಿಕಾರದ ದೃಷ್ಟಿಯಿಂದ ಮಾತ್ರ. ಆದ್ರೆ ವ್ಯಾವಹಾರಿಕವಾಗಿ ನಮ್ಮಲ್ಲಿ ಹಾಗುಂಟು. ನಿನ್ನನ್ನು ನನ್ನ ಗೆಳೆಯನಾಗಿ ನಾನು ನೋಡು. ಹೌದಾ? ಯಾಕದು? ನನಗೆ ಅತ್ಯಂತ ಆತ್ಮೀಯ ನೀನು ಅಲ್ಲದೆ ಇದ್ದದ್ದನ್ನು ಆಡುವುದಿಲ್ಲ, ಮಾಡಬೇಕಾದದ್ದನ್ನು ಮಾಡದೆ ಬಿಡುವುದಿಲ್ಲ. ಈ ಒಂದು ವಿಶ್ವಾಸದಿಂದ ಅಲ್ವಾ? ಈಗ ನಿನ್ನನ್ನು ಇವತ್ತು ಬರಿಸಿದ್ದೆ ಯಾಕೆ? ಯಾಕಂತ ಗೊತ್ತಾಗ್ಲಿಲ್ಲ. ನಾನು ಯಾಕೆ ಬರಿಸಿದೆ? ಯಾಕೆ ಬರಿಸಿದ್ದು ಅಂತ ನೀವು ಹೇಳಿ. ಅಲ್ಲ, ಯಾಕೆ ಬರಿಸಿದ್ದು ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಹಾಗಲ್ವೋ? ನಾನು ಹಾಗಾದ್ರೆ ನಿರ್ದಿಷ್ಟವಾದ ಕಾರಣ ಗೊತ್ತಿಲ್ಲ ಅಂತ. ಸುಮ್ಮನೆ ಕೆಲಸ ಇಲ್ಲ. ಕೆಲಸ ಇಲ್ಲ ಅಂತಲ್ಲ, ಯಾಕೋ ನಿನ್ನೊಂದಿಗೆ ನಾಲ್ಕು ಮಾತಾಡಿದ್ರೆ ನನ್ನ ಮನಸ್ಸಿನ ದುಗುಡ ದೂರ ಆದೀತು ಅಂತ ನಿನ್ನನ್ನು ಬರಿಸಿದ್ದು. ಅದೆಂತದ್ದು ದುಗುಡ? ಅಲ್ಲ, ಬೇಸರ. ಬೇಸರ? ಹೌದು. ನಿಮಗೆ? ನನಗೆ ಎಂತ ಬೇಸರ? ಇಷ್ಟೆಲ್ಲ ಇರುವಾಗ? ಅಲ್ಲ, ಇಷ್ಟೆಲ್ಲ ಇರುವಾಗಲೇ ಬೇಸರ. ಯಾಕೆ? ಇಷ್ಟೆಲ್ಲ ಉಂಟು ಅನ್ನುವುದಕ್ಕಾಗಿ ಬೇಸರ ಅಲ್ಲ. ಇದ್ದದ್ದು ಹೆಚ್ಚಾಯ್ತು ಅಂತ ಬೇಸರ. ಇದ್ದದ್ದರಲ್ಲಿ ಪೂರ್ತಿ ಇಲ್ಲ ಅಂತ ಬೇಸರ. ಇದು ಇದ್ದದ್ರಲ್ಲಿ ಪೂರ್ತಿ ಇಲ್ಲ, ಕಡಿಮೆ ಕಾಣುತ್ತದೆ ಅಂತ. ಯಾರಾದ್ರೂ ತಗೊಂಡ್ರೆ ಎಂತದನ್ನು? ಅಲ್ಲ, ಹಾಗಲ್ವ, ನೀನು ಯಾವುದನ್ನು ಹೇಳುದು? ನೀವು ಯಾವ್ದು ಹೇಳುದು? ಅನುಕೂಲಗಳು. ನುಕ್ಕು. ಇದ್ದ ಅನುಕೂಲಗಳು ಸಾಲದು ಅಂತ ನನಗೆ ಕಾಣ್ತಾ ಇದೆ. ಯಾಕೆಂದ್ರೆ ಎಷ್ಟಿದ್ದರೂ ಇರಬೇಕಾದದ್ದೊಂದು ಇಲ್ಲದೆ ಹೋಯ್ತಾ ಅಂತ. ಈಗ ನಿನ್ನಲ್ಲಿ ನಾಲ್ಕು ಮಾತನಾಡಿದ್ರೆ ಸರಿ ಆಗ್ತದೆ ಅಂತ ಭಾವಿಸಿದ್ದು, ಈಗ ನೋಡುವಾಗ ಕಾಣುವುದಿಲ್ಲ. ಇರಬೇಕಾದದ್ದು ಇಲ್ಲ, ಒಂದು ಚಿಂತೆಯೋ ಇರಬೇಕಾದದ್ದು. ಸರಿದು ಕೇಳ್ಗೆಳೆಯ ನಮಗೆ ಪ್ರಭು ಸೇವಕ ಅನ್ನುವಂತಹ ಸ್ಥಾನದಲ್ಲಿ ನಾವಿದ್ದರೂ ವ್ಯವಹಾರದಲ್ಲಿ ನಿನ್ನನ್ನು ನನ್ನ ಅತ್ಯಂತ ಆತ್ಮೀಯನಂತೆ ನಾನು ನಡೆಸಿಕೊಂಡು ಬಂದ. ಹೌದೇನೋ? ಈಗ ಮನಸ್ಸಿಗೆ ಏನಾದ್ರೂ ನಮಗೊಂದು ಚಿಂತೆ ಬರ್ತದೆ, ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ನಮ್ಮ ಬುದ್ಧಿಯ ಸಾಮರ್ಥ್ಯ ಸಾಕಾಗುವುದಿಲ್ಲ. ಆಗ ನಾವೇನು ಮಾಡ್ತೇವೆ? ಒಂದು ತಿಳಿದವರಲ್ಲಿ ಕೇಳಬೇಕು. ತಿಳಿದವರು ಅಂದ್ರೆ ಎಲ್ಲ ತಿಳಿದವರಲ್ಲಿ ಮಾತ್ರ ಕೇಳಿದ್ರೆ ಸಾಕಾಗುವುದಿಲ್ಲ. ನಮಗವರು ಅತ್ಯಂತ ಆತ್ಮೀಯರು ಆಗಿರಬೇಕು. ನಮ್ಮದ್ದಾದಂತಹ ಸಮಸ್ಯೆಗಳಿಗೆ ಉತ್ತರಿಸುವಲ್ಲಿ ಹೃತ್ಪೂರ್ವಕವಾಗಿ ಒದಗುವವರಾಗಿರ್ಬೇಕು. ಈಗ ಒಂದು ಮಾತು ಹೇಳುವುದಾದ್ರೆ, ಸಣ್ಣ ಮಕ್ಕಳಿಗೆ ಒಂದು ಸಮಸ್ಯೆ ಬಂದ್ರೆ ಏನು ಮಾಡ್ತಾರೆ? ಹೋಗಿ ಅಮ್ಮನ ಹತ್ರ ಹೇಳ್ತಾರೆ. ಸ್ವಲ್ಪ ವಯಸ್ಸಿಗೆ ಬಂದವರು ವ್ಯವಹಾರಕ್ಕೆ ಬೇಕಾಗಿ ಏನಾದ್ರೂ ಆರ್ಥಿಕವಾದದ್ದು ಬೇಕು ಅಂತ ಆದ್ರೆ ಏನು ಮಾಡ್ತಾರೆ? ಹಾಗೆ ಅಪ್ಪನ ಹಿಂದೆ ನಿಂತು ತಲೆ ತುರಿಸ್ತಾರೆ. ಹೌದಾ? ಈಗ ನಾನು ಯಾರ ಹತ್ರ ಹೋಗುದು? ನೀವೀಗ ಅಪ್ಪನ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನನ್ನ ಹತ್ರ ಹೇಳುದ? ಅಲ್ಲ, ಯಾರು ಇಲ್ಲ, ಇವಪ್ಪ ಇದ್ದಾನಲ್ಲ. ಅಪ್ಪನ ಸ್ಥಾನದಲ್ಲಿ ನಿಂತು ಅಮ್ಮನ ಜಾಗದಲ್ಲಿ ಒದಗಿ ಮಿತ್ರನಂತೆಯೇ ವ್ಯವಹರಿಸಿ ಗುರುವಾಗಿ ಮಾರ್ಗದರ್ಶನ ಮಾಡುವುದಕ್ಕೆ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರಾದ್ರೂ ಇದ್ದಾರೆ? ಇಲ್ಲ,
ಮಾರ್ಗದರ್ಶನ ಇಲ್ಲ. ಅಲ್ಲಿ ಹೇಳಿದ್ನ ಮಾರ್ಗದರ್ಶನ ಅಂದ್ರೆ ಹಾಗಲ್ಲ. ತುಂಬಾ ದೊಡ್ಡದ. ಅಲ್ಲಿಗ ಕೆಲವು ಸಲ ಏನಾಗ್ತದೆ ಕೇಳಿದ್ರೆ ಹೀಗೆ ಮಾಡತಕ್ಕದ್ದು ಅನ್ನುವಾಗ ಹೇಳುವುದಲ್ಲ. ಲೋಕ ನಡತೆಯಲ್ಲಿ ಆಚರಿಸುವಂತಹ ವಿಧಾನಗಳಲ್ಲಿ ಭಿನ್ನ 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 ಸ್ವರೂಪಗಳಿವೆ. ಈಗ ಗುರುವಾದವನು ಶಿಷ್ಯನಿಗೆ ಏನು ಮಾಡ್ತಾನೆ? ನಿರ್ದೇಶನ ಮಾಡ್ತಾನೆ. ತಂದೆ ತಾಯಿಗಳಾದವರು ಏನು ಮಾಡ್ತಾರೆ? ಹಿತಬೋಧೆಯನ್ನು ಹೇಳ್ತಾರೆ. ಸಖನಾದವ ಏನು ಮಾಡ್ತಾರೆ? ಅವ ಮಾಡುವುದಕ್ಕೆ ನೀತಿ ಪಾಠ ಅಂತ ಹೆಸರಿಲ್ಲ, ಅವ ಮಾಡುವುದಕ್ಕೆ ಉಪದೇಶ ಅಂತ ಹೆಸರಿಲ್ಲ. ಏನದು? ಅತ್ಯಂತ ಸಲುಗೆಯಿಂದ ಒಂದು ಸರಿಸಮಾನವಾದಂತಹ ಭಾವದಿಂದ ಮಾತುಗಳನ್ನಾಡುವುದಕ್ಕೆ ಮುಂದಾಗ್ತಾರೆ. ನಿನ್ನಲ್ಲಿ ನಾನು ಗುರುತಿಸುವುದು ಅದನ್ನು. ಆದ್ದರಿಂದಲೇ ನಿನ್ನಲ್ಲಿ ನನ್ನ ಅಂತರಂಗವನ್ನು ತೆರೆದಿಡುವುದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ. ನೋಡಿದ್ಯಾ ಎಂತ ಇದೆ ಡಬ 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 ಹೇಳ್ತಾ ಉಂಟು. ಅದು ಹೇಳಲಿಕ್ಕಾಗುದು. ಹೆಚ್ಚು ನೋವು ಬಂದ್ರೆ ಒಂದು ಸಲ ತೋರಿಸ್ಬೇಕಾಗ್ತದೆ. ಎದೆ ಏನಾದ್ರೂ ಸಮಸ್ಯೆ ಉಂಟಾ? ಸಮಸ್ಯೆ ಉಂಟು, ಅದನ್ನ ಇನ್ನೊಬ್ಬರ ಹತ್ರ ತೋರಿಸುದು ಬೇಡ, ನನಗೆ ಗೊತ್ತುಂಟು ಸಮಸ್ಯೆ. ಸಮಸ್ಯೆ ಎಂತ ನಿಮ್ಗೆ ಗೊತ್ತು. ಹೌದೇನೋ? ನಾನು ಹುಟ್ಟುವಾಗ ಎಷ್ಟು ದೊಡ್ಡದಿದ್ದೆ? ಹುಟ್ಟುವಾಗ ಇಷ್ಟು ನೋಡಿದ್ಯಾ ನೀನು? ಹುಟ್ಟುವಾಗ ಎಲ್ಲರೂ ಇಷ್ಟ, ಎಲ್ಲರೂ ಅಷ್ಟೇ ಅಂತ ಒಂದು ಕಲ್ಪನೆ. ಈಗ ಹಾಗೆ ಇದ್ದೇನೆ ನಾನು? ಅಲ್ಲ. ಈಗ ಹುಟ್ಟಿದಂತಹ ಯಾವುದೇ ಒಂದು ಶಿಶು ತನ್ನ ವಯಸ್ಸಿಗೆ ಅನುಗುಣವಾಗಿ ಬದುಕಿನಲ್ಲಿ ಹೆಚ್ಚಿನದ್ದನ್ನು ನಿರೀಕ್ಷಿಸುತ್ತಾ ಮುಂದಕ್ಕೆ ಸಾಗುತ್ತೆ. ಹೌದಾ? ಹುಟ್ಟಿದ ಮಗುವಿಗೆ ಹಸಿವಿಗೆ ಆಹಾರ ಸಿಕ್ಕಿದ್ರೆ ಸಾಕು. ಮತ್ತೆ ನಿದ್ದೆ ಬರುವಾಗ ಇಲ್ಲಿ ಮಲಗಬೇಕು ಅಂತ ಜಾಗ ನೋಡಬೇಕು ಅಂತಲೂ ಇಲ್ಲ, ಎಲ್ಲಿಯೂ ಬಿದ್ದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ಬುದ್ಧಿ ಬೆಳೆದ ಮೇಲೆ ಆಹಾರದ ಪಾರಿಶುದ್ಧ್ಯ ಬಗ್ಗೆ ಗಮನ ಬರ್ತದೆ. ಮಲಗಬೇಕಾದಂತಹ ಸೌಲಭ್ಯಗಳ ಕುರಿತಾಗಿ ಆಸೆ ಹುಟ್ಟುತ್ತದೆ. ಅದಕ್ಕಿಂತ ಹೆಚ್ಚು ಬಂದ ಮೇಲೆ, ವಿದ್ಯಾಭ್ಯಾಸವನ್ನೆಲ್ಲ ಹೊಂದಿದ ಮೇಲೆ, ಲೋಕದಲ್ಲಿ ಇತರರಂತೆ ತಾನು ಒಬ್ಬ ಬುದ್ಧಿವಂತನಾಗಿ ಕಾಣಿಸಿಕೊಳ್ಳಬೇಕು ಅನ್ನುವಂತಹ ಜ್ಞಾನ ಬರ್ತದೆ. ಯೌವನಕ್ಕೆ ಬಂದ ಮೇಲೆ ಆ ವಯಸ್ಸಿಗೆ ಅನುಗುಣವಾಗಿ ಬೇಕಾದದ್ದೆಲ್ಲ ಬೇಕು ಅಂತ ಕಾಣ್ತದೆ. ಈಗ ನೀನು ಪ್ರಾಯದಲ್ಲಿ ನನಗಿಂತ ದೊಡ್ಡವ ಅಲ್ವಾ? ಅದು ಕಾಣುವಾಗ ಗೊತ್ತಾಗುದಿಲ್ಲ, ಆದ್ರೂ ನಾನು ದೊಡ್ಡ ಕಾಣುವಾಗ ಗೊತ್ತಾಗಲಿ. ನಿನಗೆ ಆಕೃತಿಯ ಸಣ್ಣದು ನೀನು, ಆದ್ರಿಂದ ಗೊತ್ತಾಗುದಿಲ್ಲ. ಮತ್ತೆ ನೀನದು ಪ್ರಾಯ ಗೊತ್ತಾಗದಲ್ಲ, ಗಂಜದೆಲ್ಲ ಮಾಡಿಕೊಂಡು ಬರ್ತೀವಿ. ಹಾಗಿರುತ್ತೆ. ಅಲ್ಲ, ಎಂತ ಮಾಡುದು? ಒಂದು ಬರುವಾಗ ಒಂದು ದೊಡ್ಡವರಾಗಿ ಕಾಣು ಮಾಡುದಲ್ಲ. ಈಗ ನನ್ನ ವಯಸ್ಸನ್ನೆಲ್ಲ ದಾಟಿಯಲ್ಲೋ ಈ ವಯಸ್ಸಿಗೆ ನೀನು ಬಂದದ್ದು. ಈ ವಯಸ್ಸಿಗೆ ಬರುವಾಗ ನಿನಗೇನು ಬೇಕು ಅಂತ ಕಂಡಿದೆ? ಅಯ್ಯೋ, ನನಗೆ ಸುಮಾರು ಕಂಡಿದೆ ಬೇಕು ಬೇಕು ಅಂತ. ಯಾವುದು ಅಂತ ಹೇಳುದು? ಬೇರೆ ಬೇರೆ ಕಂಡಿದೆ. ಒಂದು ಆ ವಯಸ್ಸಿಗೆ ಬರುವಾಗ ಒಂದು ಮನಸ್ಸಿನಲ್ಲಿ ಒಂದು ಬೇಕು 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 ಅಂತ. ಈಗ ನನಗೂ ಅದೇ ಆಗುದು, ಬೇಕು 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 ಅಂತಲೇ. ಮತ್ತೆಂತದ್ದಾಗುದು? ಯಾವುದು ಅದು ನಿನಗೆ ಗೊತ್ತಿಲ್ಲ ಯಾವ್ದು ನಿನಗೆ ಬೇಕು ಅಂತ. ಅದು ಈಗ ನನಗೆ ಬೇಕಾದ್ದೇ ನಿಮ್ಗೆ ಬೇಕು. ಅಲ್ಲ, ನಿನಗೆ ಬೇಕಾದ್ದು ಅಂದ್ರೆ ವಿಷಯ ಅದುವೇ, ವಸ್ತು ಅದೇ ಅಲ್ಲ. ಅದೇ ಆದ್ರೆ ಕಷ್ಟ. ನಿನಗೆ ಬೇಕಾದ್ದು ನಿನಗೆ ಆಯ್ತು, ನನಗೆ ಬೇಕಾದ್ದು ನನಗೆ ಆಯ್ತು. ಹಾಗೆ ಈಗ ನಿನಗೆ ಏನು ಯಾವುದರ ಕುರಿತಾಗಿ ಬಯಕೆ ಮೂಡಿದೆ, ಈಗ ನನಗೂ ಅದೇ ಬಯಕೆ ಮೂಡ್ಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಬಯಕೆಯ ಎಷ್ಟು ತಿಂಗಳಾಯ್ತು? ತಿಂಗಳು ಸಾಧಾರಣ ಒಂದು 6-7 ಆಯ್ತು ಅವನು ಆರಂಭ ಆಗಿ. ಹೌದು, 6-7 ತಿಂಗಳಿಂದ ಆಗ್ತಾ ಉಂಟು. ನಾನು ಹೇಳುವುದೇ ಬೇಡವೋ ಇವತ್ತಿದ್ದೀತು ನಾಳೆಗೆ ಹೋದ. ನಿಮ್ಮದೊಂದು ಅಂದಾಜು ಎಷ್ಟು ಲೆಕ್ಕದಲ್ಲಿ ಮುಗಿಸುವ ಒಂದು ಲೆಕ್ಕ? ಎಂತದ್ದು? ಈಗ 6-7 ಆಯ್ತಲ್ಲ, ಇನ್ನೊಂದು ಎಷ್ಟು ಸಮಯ ಹೋಗ್ಬೋದು ಬಯಕೆ ನಿಮ್ಮದು? ಎಂತದ? ಅದೇ ಮನಸ್ಸಿತ್ತು. ಇನ್ನು ಎಷ್ಟು ಸಮಯ ಹೋಗ್ಲಿಕ್ಕೂ ಇಲ್ಲ, ತತ್ಕ್ಷಣಕ್ಕೆ ಆಗಬೇಕು. ಈಗ ಆಗಬೇಕು, ಆಗ್ಲೇಬೇಕು. ಅಂದ್ರೆ ಒಂದು ಆಕರ್ಷಣೆ ಮನಸ್ಸಿನಲ್ಲಿ ಬೇಕು 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 ಅಂತ ಕಾಣುದು. ಎಂತದ್ದು ಅಂತ ಗೊತ್ತಿಲ್ಲ. ಎಂತದ್ದು ಅಂತ ಮಲಗಿದ್ರೆ ನಿದ್ದೆ ಬರುವುದಿಲ್ಲ. ನನಗೆ ಕೂಡ ಹಾಗೆ. ಮಲಗಿ ಎದ್ದ ಮೇಲೆ ಮತ್ತೆ ನಿದ್ದೆ ಬರುತ್ತೆ. ನಿನಗೂ ಮಲಗಿದ್ರೆ ನಿದ್ದೆ ಬರುವುದಿಲ್ಲ ಹೇಳ್ತಿಲ್ಲ. ನಿನ್ನನ್ನು ಎಬ್ಬಿಸಬೇಕಿದ್ರೆ ನಾನು ಪಾಡುವ ಕಷ್ಟ ಎಷ್ಟು. ಅದೇ ಎದ್ದ ಮೇಲೆ ಮತ್ತೆ ನಿದ್ದೆ ಬರುವುದಿಲ್ಲ ಅಂತ. ಆಯ್ತಾ? ಮಲಗುವಾಗ ನಿದ್ದೆ ಬರುವುದಿಲ್ವಾ? ಹೋಗಲಿ. ಹೌದಾ? ನನಗೂ ಊಟ ಮಾಡಿದ್ಮೇಲೆ ಮತ್ತೆ ಆಚೆ ಆಗುದಿಲ್ಲ. ಹಸಿವೆ ಉಂಟು, ನಾಲಿಗೆ ರುಚಿ ಇಲ್ಲ. ಯಾಕೋ ಏನೋ ಒಂದು ಹೇಳಲಾರದ ಬಯಕೆ ನನ್ನನ್ನು ಬಾಧಿಸ್ತಾ ಉಂಟು. ಎಂತ ಅಂತ ನನಗೆ ತಲೆಗೆ ಹೋಗುದಿಲ್ಲ. ಈಗ ನಿಮ್ಗೆ ತಲೆ ಬಿಸಿ ಉಂಟು ಅಂತ ನೀವು ತಲೆ ಬಿಸಿ ಮಾಡಿದ್ರೆ ಮತ್ತೆ ತಲೆ ಬಿಸಿ ಜಾಸ್ತಿ ಆಗುದಲ್ಲದೆ ತಲೆ ಬಿಸಿ ಕಡಿಮೆ ಆಗ್ತದ? ಅಯ್ಯೋ, ನಾನೇ ತಲೆ ಬಿಸಿ ಮಾಡುವುದಾದ್ರೆ ಮತ್ತೆ ನಿನ್ನನ್ನು ಯಾಕೆ ಕರೆದದ್ದು ಇಲ್ಲಿಗೆ? ಅದೇ ನಾನು ನನ್ನ ತಲೆ ಬಿಸಿಯನ್ನು ನಿನಗೆ ಒಪ್ಪಿಸುವ ಅಂತ ನಿನ್ನನ್ನು ಕರೆಸಿದ್ದು ಇಲ್ಲಿಗೆ. ಈಗ ನಿಮ್ಮ ತಲೆ ಬಿಸಿ ನನಗೆ ಕೊಡು. ಹೌದು, ಅಂದ್ರೆ ಉಪಾಯ ಹೇಳಬೇಕು ನೀನು. ಈಗ ಇದಕ್ಕೆ ಏನು ಪರಿಹಾರವನ್ನು ಕಂಡುಕೊಳ್ಬಹುದು ಅಂದ್ರೆ ನನಗೆ ಬೇಕಾದ್ದೇನು ಗೊತ್ತಾಯ್ತಲ್ಲ. ಅಲ್ಲ, ಒಂದು ನನಗೆ ಯೋಚನೆ ಬಂತು, ಅದೇ ಅಂತ ಒಂದು ಅನುಮಾನ ಉಂಟು. ಯಾವುದು? ಅದಕ್ಕೆ ಪರಿಹಾರ ಒಳಗೆ ಹೋಗಿ
ಒಳಗೆ ಹೋಗಿ ಬಲೆಯ ಬೀಸುವ ನಾವು ಬಲೆಯ ಬೀಸುವ ಬಲೆಯ ಬೀಸುವ ನಿನ್ನ ನರ್ತನ ಸೇವೆ ಮುಗಿಯಿತಾ? ನಿಮಗೆ ಮೊದಲೇ ಉಲ್ಲಾಸ ಇಲ್ಲ. ಹೌದು. ನನ್ನ ನರ್ತನ ನೋಡಿ ಆದ್ರೂ ಸ್ವಲ್ಪ ಮತ್ತೆ ಜೀವಮಾನ ಪೂರ್ತಿ ಬರ್ಲಿಕ್ಕೆ ಆಗಿತ್ತು. ನಾನು ಸ್ವಲ್ಪ ಉಲ್ಲಾಸ ಬರ್ಬೋದು ಅಂತ ಯೋಚನೆ ಮಾಡಿದ್ದು. ಏನು ಮಾಡ್ಬೇಕು? ತಲೆಯಲ್ಲಿರುವಂತಹ ಬಿಸಿ ದೂರ ಆಗ್ಬೇಕು ಅಂತಾದ್ರೆ ಎಲ್ಲಿರುವುದಲ್ಲ, ನೇರವಾಗಿ ಕಾಡಿಗೆ ಹೋಗ್ಬೇಕು. ಕಾಡಿನಲ್ಲಿ ಎಂತದ್ದುಂಟಾ? ಸುಮ್ಮನೆ ಕಾಡಿನಲ್ಲಿ ಉಂಟಲ್ಲ. ಎಂತದ್ದು? ಕಾಡಿನಲ್ಲಿ ಉಂಟು. ಏನುಂಟು? ನಾನು ನಿನ್ನೆ ಅಲ್ಲ ಮೊನ್ನೆ ಹೋಗಿದ್ದೆ ಕಾಡಿಗೆ. ಕಾಡಿಗೆ? ಕಾಡಿಗೆ ಹೋದೆ. ಕಾಡಿನ ಮಧ್ಯಭಾಗದಲ್ಲಿ ಉತ್ತಪ್ಪ ಕಾಡಿನ ಮಧ್ಯಭಾಗದಲ್ಲಿ ಒಳಗಿಂದ ಬೆಳಕು ಕಾಣಿತು. ಹುತ್ತದಲ್ಲಿ ಎಲ್ಲರೂ ಹಾವು ಇರ್ಬೇಕು.
ಇಲ್ಲ ಇಲ್ಲ ಎಂತಂತ ನೋಡುವಾಗ ಸುತ್ತ ಮಣಿಪಾಲ್ ಸುತ್ತ ಮಣಿಪಾಲ್ ಅಲ್ಲಿಗೆ ಹೋದ್ಯಾ? ಉತ್ತದ ಸುತ್ತ ಮಣಿಪಾಲ್ ಮುನಿಪಾಲ್. ಮುನಿಪಂಗಯ ಓ ಮುನಿ ಪುಂಗವ. ರುಚುವರ್ಯ ಏ? ರುಚುವರ್ಯ ಎಂಥದ್ದು? ರುಚಿವರ್ಯ ಋಷಿವರ್ಯ. ಹೌದು ಅವರೆಲ್ಲ ಇದ್ದಾರೆ. ಹಾ. ಅಲ್ಲಿ ಕೂತ್ಕೊಂಡು ಮಣ್ಣಮಠ ಹ? ಮಣ್ಣಮಠ ಎಂತ ಮಣ್ಣ ಮಠ? ಮಂತ್ರ ಹೇಳ್ತಾ ಇದ್ದಾರೆ. ಮಠ ಮಣ್ಣ ಅಲ್ಲ, ಅಲ್ಲ ಅಲ್ಲ ಮಣ ಮಠ. ಹೌದು, ಮಠ ಮಣ್ಣ ಅಂತ ಹೇಳಿದ್ರೆ ಅರ್ಥ ಬೇರೆ ಆಗ್ತದೆ. ಶಬ್ದ ಇಲ್ಲ. ಹ್ಮ್. ಅದು ಮಂತ್ರದ ಶಬ್ದ ಮಾತ್ರ. ಹಾ ಹಾ ಹಾ. ಮೌನ ಮೌನ. ಬೇರೆಂತ ಶಬ್ದ ಇಲ್ಲ. ತುಟಿ ಅಲುಗಾಡ್ತದೆ, ಹೌದೌದು ಏನೋ ಸಣ್ಣ ಸದ್ದು ಹೊರಗೆ ಬರ್ತದೆ. ಹೌದೌದು ನಿನ್ನನ್ನು ನೋಡಿ ಅವ್ರು ಏನು ಹೇಳಲಿಲ್ವಾ? ಗೊತ್ತಾಗ್ಲಿಲ್ಲ. ಅವ್ರು ಅದರಲ್ಲಿ ಮುಗಿಲಿ ಹೋಗಿದ್ರಲ್ಲ. ಎಂತದ್ದು? ಮುಗಿಲಿ ಹೋಗಿದ್ರಲ್ಲ. ಮುಗುಳಿ. ಮಂತ್ರದಲ್ಲಿ ಮುಗಿಲು ಹೋಗಿದ್ದಿಲ್ಲ ಅಲ್ಲ. ಮುಗುಳಿ ಅವರಿದ್ದಾರೆ ಇದರಲ್ಲಿ. ಮಂತ್ರದಲ್ಲಿ ಕೂತು ಮುಳುಗಿ ಹೋಗಿದ್ದಾರೆ. ತಪ್ಪಿಸಿ 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 ಹ್ಮ್. ಮುಳುಗಿ ಹೋಗಿದ್ದಾರೆ. ಛೀ, ನಾನು ಹೇಳಿದ್ದೆಂತದ್ದು, ನೀನು ನನಗೆ ಕೊಡುವ ಸಲಹೆ ಎಂತದ್ದು? ವಿಚಾರ ಉಂಟು. ಎಂತದ್ದು? ಅಲ್ಲಿ ಋಷಿಗಳು ಎಲ್ಲಿ ಮುಳುಗಿದ್ರೆ ನನಗೆ ಎಂತಾದ್ರು ಮಾಡಬೇಕಾ? ರುಚಿಗಳು ಮಾತ್ರವಾ? ರುಚಿಗಳಿಗೆ ಹೆಂಡತಿಲ್ವಾ? ಋಷಿಗಳಿಗೆ ಋಷಿಗಳಿಗೆ ಹೆಂಡತಿದ್ದಾಳ? ಮತ್ತೆ ಹೌದಾ? ಚಂದ ಚಂದದ ಹೆಂಡತಿ. ಮತ್ತೆ ಈ ಸನ್ಯಾಸಿಗಳಿಗೆಲ್ಲ ಹೆಂಡತಿ ಇಲ್ಲ ಅಂತ ಹೇಳುದು ಕೇಳ್ತೇನೆ ನಾನು. ಸನ್ಯಾಸಿಗಳಿಲ್ಲ, ಇವರಿಗೆ ಮುನಿವರಿಯಲ್ಲಿಗೆ ಉಂಟು. ಮುನಿಗಳೆಲ್ಲ ಸನ್ಯಾಸಿಗಳೆಲ್ಲ ಆಗಿದ್ರೆ ಎಲ್ಲ ಸನ್ಯಾಸಿಗಳ ಗೃಹಸ್ಥರು ಇದ್ದಾರೆ. ಹೌದೌದು ಹೌದಲ್ಲ? ಓಹೋ. ಅವರ ಹೆಂಡತಿ ಅಲ್ಲ, ಈ ಹೆಂಡತಿ ಇರುವಾಗ ಮತ್ತೆ ಇವರು ತಪಸ್ಸು ಮಾಡುದು ಯಾಕೆ? ಎಂತ ಕರ್ಮಕ್ಕಳು ನನಗೆ ಗೊತ್ತಾಗುದಿಲ್ಲ. ಅಲ್ಲ, ತಪಸ್ಸು ಮಾಡುವವರಿಗೆ ಹೆಂಡತಿ ಯಾಕೆ? ಅದೇ ಅವ್ರ ಹತ್ರ ಕೇಳಿದೆ. ಆದ್ರೆ ನಮಗೊಂದು ಈ ವಿಷಯದಲ್ಲಿ ಒಂದು ಪ್ರಯೋಜನ ಉಂಟು. ಅವ್ರು ತಪಸ್ಸಿಗೆ ಕೂತಿದ್ದಾರ, ಹೌದು. ಹೆಂಡತಿ ಅವರಷ್ಟಕ್ಕೆ ತಿರುಗ್ತಾರ. ಹಾ ನಾವು ಹೋಗಿ ಹಾ ಕಾದು ಕೂತು ಹಾ. ಬಲೆ ಹಾಕು ಅವರಿಗೆ, ಯಾರಿಗೆ? ಹೆಂಡತಿಗೆ ಬಲೆ ಹಾಕುದು. ಎಂತ ಬಲೆ? ಏನಾಯ್ತು ಅವನಿಗೆ? ಸಣ್ಣ ಸಣ್ಣ ಮಾಡುದು. ನರದ ದೋಷವ? ಸಣ್ಣ ಮಾಡುದು ಅಂತ. ಎಂತನ್ನು ಸಣ್ಣದು ಮಾಡುದು? ದೂರದಲ್ಲಿ ಆ ಮಕ್ಕಳ ಹೆಣ್ಮಕ್ಳಿದ್ದಾರಲ್ಲ, ಅವನಿಗೆ ಸಣ್ಣ ಮಾಡುದು. ಸನ್ನೆ. ಹಾ 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 ಹಾ. ಈಗ ನಿಮಗೆ ಬೇಕಾದ ಸಂಜ್ಞೆ. ಹಾ, ಹಾ. ನಿಮಗೆ ಬೇಕಾದದ್ದೆಂಥದ್ದು? ಹೆಣ್ಣು ಮಕ್ಕಳು. ಹೌದಾ? ಹೌದು. ದೇಹಕ್ಕೆ ಸುಖ ಬೇಕು, ಅದು ಅಲ್ಲಿ ಸಿಗ್ತದೆ. ಅಲ್ಲಿ ಹೋಗಿ ಬಲೆ ಹಾಕಿ ಸಣ್ಣ ಮಾಡಿ ಅವರಿಗೂ ತಪಸ್ಸಿಗೆ ಕೂತಿದ್ದಾರೆ. ಈಗ ನನಗೆ ತಲೆಗೋಯ್ತು ವಿಷಯ. ಇಷ್ಟೊಳಗೆ ನೀನು ಎಂತದ್ದು ಹೇಳುದು ಅಂತಲೇ ಅರ್ಥ ಆಗಲಿಲ್ಲ. ಕಾಡಿನಲ್ಲಿರುವಂತಹ ಋಷಿಗಳು ಮುನಿಗಳು ಸಂಸಾರಿಗಳು. ಸಂಸಾರಿಗಳು ಅಂದ್ರೆ ಮದುವೆ ಆಗಿದ್ದಾರೆ, ಆದ್ರೆ ಸಂಸಾರ ಜೀವನ ನಡೆಸುವುದಿಲ್ಲ. ಅವರು ತಪಸ್ಸು ಮಾಡಿಕೊಂಡು ಇಲ್ಲಿಯೋ ಕಣ್ಣು ಮುಚ್ಚಿ ಮೂಗು ಹಿಡ್ಕೊಂಡು ಮಣ ಮಠ ಮಣ ಮಠ ಮಠ ಮಣ್ಣ ಮಠ ಮಣ್ಣ ಅದೇ ಮಣ ಮಠ ಹೇಳ್ತಾ ಇದ್ದಾರೆ. ಈ ಹೆಣ್ಣಾದವಳಿಗೆ ವಯೋಸಹಜವಾದ ಬಯಕೆ ಇರ್ತದಾ ಇಲ್ವೋ? ಹೌದೌದು. ಹಾಗೆಂದು ಮದುವೆ ಆದವಳಿಗೆ ಆ ಬಯಕೆಯನ್ನು ತೀರಿಸಿಕೊಳ್ಳುವುದಕ್ಕೆ ಗಂಡನಲ್ಲದೆ ಬೇರೆ ದಾರಿ ಉಂಟಾ? ಹಾಗಿದ್ರೆ ಅಲ್ಲಿಯೂ ಮನಸ್ಸಿನಲ್ಲಿ ಬಯಕೆ ತುಂಬಿರ್ತಾರೆ. ಅಲ್ಲಿಯೂ ಬಯಕೆ, ಅಲ್ಲಿಯೂ ಬಯಕೆ, ಎಲ್ಲ ಸೇರಿದ ಮೇಲೆ ಪೂರ್ತಿ ಬಯಕೆ. ಮತ್ತೆ ಇಬ್ಬರದ್ದು ಒಂದೇ ಬಯಕೆ ಅಲ್ವಾ? ಇದೌದು, ಅವರಿಗೂ ಅಪೇಕ್ಷೆ ಇರ್ತದೆ. ಆದ್ದರಿಂದ ನನ್ನ ಆಗಿದ್ದಂತಹ ಹಂತಕಾರಿಗಳನ್ನು ನೋಡುವಾಗ ಅವರು ಒಪ್ಪಿ ಬರ್ತಾರೆ. ಸ್ವಲ್ಪ ಕಷ್ಟಪಡಬೇಕು ಅವರನ್ನೊಂದು ಒಳಗೆ ಹಾಕ್ಲಿ. ಒಮ್ಮೆಲೆ ಒಂದು ಬದಲಾಗುದಿಲ್ಲ. ಸ್ವಲ್ಪ ಅವರನ್ನು ಒಂದು ಒಗಲಿ ಮೇಲೆ ಮೇಲೆ ಕೊಂಡೋಗಿ. ಅಲ್ಲ, ಇದು ಮುನಿವಧುಗಳು ಚಂದ ಚಂದ ಇದ್ದಾರೆ ಅಲ್ಲ? ಎಂತ ಚಂದ! ಮುಟ್ಟಿ ಕೈ ತೊಳೆದು ಮುಟ್ಟಬೇಕು. ಮುಟ್ಟಿ ಕೈ ತೊಳೆದು ನಮ್ಮಲ್ಲಿ ಕೆಲವೆಲ್ಲಿದ್ದಾರೆ. ಅಲ್ಲ, ಅವರ ಕೈ ತೊಳೆದು ನಾವು ಮುಟ್ಟಬೇಕು ಅಂತಲ್ಲ? ಕೈ ತೊಳೆದು ಮುಟ್ಟಬೇಕು, ಅಷ್ಟು ಚಂದ ಅಂತ. ಹೌದಾ? ಅಲ್ಲ, ಅಷ್ಟೊಂದು ಜನರಲ್ಲಿ ಮುನಿವಧುಗಳಾದದ್ದು ಯಾಕೆ? ನಮ್ಮಲ್ಲಿ ಎಷ್ಟು ಚಂದದ್ದು ಬರುವುದಿಲ್ಲಲ್ಲ. ಇರ್ಲಿ ನೋಡಿ, ಅದು ನನಗೆ ಚಂದ ಕಂಡಿತ್ತು ಅಂತ ಈಗ ನನಗೆ ಹೇಗೆ ಕಾಣ್ತದೆ ಹೇಳಲಿಕ್ಕೆ ಆಗುದಿಲ್ಲ. ನೋಡಿದ್ರೆ ನೀವು ಇರ್ಲಿಕ್ಕಿಲ್ಲ. ಹೌದಾ? ನಾನು ಹಿಂದೆ ಬಂದದ್ದು ಹೆಚ್ಚಲ್ಲಿಂದ. ನಂಗೆ ಒಂದು ಪೆಟ್ಟು ಬೀಳುದು ಬೇಡ ಅಂತ ನಾ ಬಂದದ್ದಷ್ಟೇ. ಹಾಗಿದ್ದು ಹೌದಾ? ಹಾಗಿದ್ರೆ ಇನ್ನು ವೇಳೆಗಳ ಇದರಲ್ಲಿ ಹಾಗೆ ಆಗುವ. ವರಸುನೀತಿಯ ಸತಿ ಸುಖಾಸಿನಿ
ಯಾರ ಕುರಿತು? ಹರಿಯ ಅರ್ಜಿತದಿ ಹರ್ಷದಿಂದ ಜೈನ ಮೂಜುಗದ ರಕ್ಷಣೆ ನೀನೇ ಪರಿಪಾಲಿಸು ತಂದೆ. ಪ್ರಪಂಚದಲ್ಲಿ ಸಂಚರಿಸಿದಂತ ಎಲ್ಲ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತದೆ. ಕೈ ಹಿಡಿಯುವಂತಹ ಗಂಡ ದೇವರಂತಹ ಗಂಡನಾಗಿರಬೇಕು. ಆ ಕುರಿತು ಯೋಚಿಸಿದಿರಿ ಎಂದಾದ್ರೆ ಸುನೀತಿ ಮಹಾಶ್ರೀಗಳ ಕೈ ಹಿಡಿಯುವುದರ ಮೂಲಕವಾಗಿ ಈ ಸುಹಾಸಿನಿ ಜೀವನ ಎನ್ನುವುದು ಧನ್ಯತೆಯನ್ನೇ ಪಡೆಯಿತು. ಸುನೀತಿ ನಮ್ಮವರ ಹೆಸರಿನಲ್ಲೇ ಉಂಟಲ್ಲ ಉತ್ತಮವಾದಂತಹ ನೀತಿ. ಲೋಕಮುಖಕ್ಕೆ ಉತ್ತಮವಾದಂತಹ ನೀತಿಯನ್ನು ಬೋಧಿಸುವುದರ ಮುಖೇನವಾಗಿ ಸಂದರ್ಶಿಸುವವರು ಪರಿಪಾಲಿಸುವವರು ನನ್ನವರು. ಅಷ್ಟೇ ಅಲ್ಲ, ಲೋಕೆ ಜನ ಸುಖಿನೋ ಭವಂತು ಎಂಬಂತಹ ಮಾತಿನಂತೆ ಲೋಕಮುಖದಲ್ಲಿರುವಂತಹ ಎಲ್ಲರೂ ಕೂಡ ಸುಕ್ಷೇಮದಿಂದ ಬಾಳಬೇಕು, ಬದುಕಬೇಕೆಂಬುದಾಗಿ ಇಚ್ಛಿಸುವವರು ನಮ್ಮವರು. ಅಂತೆಯೇ ಯಾಗ ಯಜ್ಞಾದಿ ಕಾರ್ಯಗಳನ್ನು ಮಾಡುವುದರ ಮುಖೇನವಾಗಿ ಆ ಹವಿಸೆಲ್ಲವನ್ನು ದೇವತೆಗಳು ಸ್ವೀಕರಿಸಿ ಕಾಲ ಕಾಲಕ್ಕೆ ಮಳೆ ಬೆಳೆ ಇದನ್ನೆಲ್ಲವನ್ನು ನೀಡುವವರು. ಅಂತೆಯೇ ಅವರು ಮಾಡುವಂತಹ ಲೋಕ ಕಲ್ಯಾಣ ಕಾರ್ಯಕ್ಕೆ ಪೂರಕವಾಗಿ ಏನನ್ನೆಲ್ಲ ಒದಗಿಸಬೇಕು ಆ ಕರ್ತವ್ಯವನ್ನು ಹೊತ್ತವರು ಅವರ ಮಡದಿಯಾದಂತಹ ನಾವೆಲ್ಲರೂ. ಅಂತೆಯೇ ಹರಿಯನ್ನು ಅರ್ಚಿಸುವುದಕ್ಕೆ ಮೆಚ್ಚಿಸುವುದಕ್ಕೆ ಬೇಕಾಗಿ ನನ್ನವರಿಂದ ಅನುಮತಿಯನ್ನೇ ಪಡೆದು ಹೂಗಳನ್ನು ಕಾಂದು ಬರುತ್ತೇನೆಂಬುದಾಗಿ ಇಲ್ಲಿಗೆ ಬಂದಿದ್ದೇನೆ. ನೋಡಬಾರದೆ, ವನದಲ್ಲಿ ಅದೆಷ್ಟೋ ಬಗೆ ಬಗೆಯ ಹೂಗಳು ಬಿಟ್ಟಿದೆ, ಅದನ್ನೆಲ್ಲ ಕೊಯ್ಯಬೇಕು. ನನ್ನವರು ಮಾಡುವಂತಹ ಲೋಕ ಕಲ್ಯಾಣ ಕಾರ್ಯಕ್ಕೆ ನಾವು ಪೂರಕಗಳಾಗಬೇಕು. ಮತ್ತ್ಯಾಕೆ ತಡ ಮಾಡುವುದು? ಇದ್ದಂತಹ ಹೂಗಳನ್ನೆಲ್ಲವನ್ನು ಕೊಯ್ಯುತ್ತಾ ಮುಂದುವರಿಯುತ್ತೇನೆ.
ಅಯ್ಯೋ ಅಯ್ಯೋ ನಿನಗೆ ಎಂಥದ್ರಲ್ಲಿ ಕೊಡುವ ಅಂತ ಆಲೋಚನೆ ಏ, ಈಗ ಬೇಡ. ಅಲ್ಲ, ಹಾಗಲ್ಲ. ಎಂತಹ ಒಂದು ಯೋಗ್ಯವಾದ ಸಲಹೆಯನ್ನು ನೀನು ಕೊಟ್ಟಿದ್ದಿ. ಅಬ್ಬ, ನನ್ನ ಬದುಕಿನಲ್ಲೇ ಒಂದು ಅಪೂರ್ವವಾದ ಅವಕಾಶ ಇದೆ. ಆಹಾ, ಈ ಕಾಡಿನಲ್ಲಿ ಇಂತಹ ಸುಂದರಿ ಈ ಸಮಯದಲ್ಲಿ ಇಂತಹ ಸುಂಡಿಲಿ ಒಂಟಿಯಾಗಿ ಒಂಟಿಯಾಗಿ ವನಸುಮ. ಹೌದೌದು, ವನಸುಮ ವನಸುಮ ವನಸುಮ, ಕಾಡಿನಲ್ಲಿ ಅರಳಿದಂತಹ ಹೂವು. ಅಬ್ಬಬ್ಬಬ್ಬಬ್ಬಬ್ಬ. ಆಹಾ, ನಾನು ಕಲ್ತದ್ದು ಕಡಿಮೆ ಆಗಿ ಹೋಯ್ತಲ್ಲ. ನೀವು ಕಲ್ತದ್ದು ಕಡಿಮೆ ಅಂದ್ರೆ ಈ ವಿಷಯದಲ್ಲಿ, ಆಕೆ ವಿಷಯದಲ್ಲೆಲ್ಲ ಕಲ್ತಿದ್ದೆ. ಏನು, ಒಬ್ಬಳಾಕೆ ಸ್ಫುರದ್ರೂಪಿಣಿಯಾದಂತಹ ಹೆಣ್ಣು ಕಾಣ ಸಿಕ್ಕಿದ್ರೆ ಅವಳನ್ನು ಹೇಗೆಲ್ಲ ಹೊಗಳಬಹುದು. ಅಬ್ಬಬ್ಬಬ್ಬಬ್ಬಬ್ಬ, ಒಬ್ಬ ಕವಿ ಬುದ್ಧಿಯವ ಆಗುತ್ತಿದ್ರೆ ಇಷ್ಟುದ್ದಾಗ್ತಿದೆ. ಈಗ ಮಾತಾಡ ಮನುಷ್ಯರಿಗೆ ಅರ್ಥ ಆಗದಿದ್ರು ತೊಂದ್ರೆ ಇಲ್ಲ, ಬರೆದಾಗ್ತಿದೆ. ಅಷ್ಟುದ್ದ ಎಂತದ್ದು, ಶಬ್ದಕ್ಕೆ ಶಬ್ದ ಸೇರಿಸಿ, ಶಬ್ದವನ್ನು ವಾಕ್ಯ ಮಾಡಿ, ವಾಕ್ಯವನ್ನು ಇತರರ ಎದೆಗೆ ಶೂಲ ಮಾಡಿ, ಏನಾದ್ರೂ ಮಾಡಿ ಬಿಡ್ತೀವಿ. ಯೋರೆ ಯೋರೆ ಯಾರೇ ಯಾರೇ ಅದಂತದ್ದು ಅದಂತದ್ದು ಯಾರೇ ಯಾರೇ ಅಬ್ಬಬ್ಬಬ್ಬಬ್ಬ, ನಿನ್ನ ಹಣೆ, ಅನೇ ನಿನ್ನ ಹುಬ್ಬು, ನಿನ್ನ ಮೂಗು, ನಿನ್ನ ಬಾಯಿ, ನಿನ್ನ ಕೊರಳು, ನಿನ್ನ ಕೈ, ನಿನ್ನ ಕೈ, ಯಾರ ಕೈ ನಿನ್ನ ಕೈ, ನಿನ್ನ ಕೈ ಆಮೇಲೆ ಬೇಡ, ಇನ್ನು ಸಾಕು. ಸಾಕು ಸಾಕಲ್ಲ. ಹಾಗೆ ಇಣುಕಿ ಇಣುಕಿ ನೋಡಬೇಡವಾ, ದೃಷ್ಟಿ ಆಗ್ತದೆ. ಅಬ್ಬಬ್ಬಬ್ಬಬ್ಬ, ವಾಸನೆ ಮಾಡ್ತದೆ ಎಂತ ಪರಿಮಳ ಇದು. ಪರಿಮಳ. ಎಲ್ಲಿಂದ ಮತ್ತೆ ಈ ಪರಿಮಳ? ಹೋ, ಈಗ ಗೊತ್ತಾಯಿತು. ನಿನ್ನ ತನುವನ್ನು ಸ್ಪರ್ಶಿಸಿ ಬೀಸುತ್ತಿರುವಂತಹ ಮಾರುತ ನಿಜವಾದ ಅರ್ಥದಲ್ಲಿ ಗಂಧವಾಹನನೇ ಆಗಿದ್ದಾನೆ. ಆ ಪರಿಮಳವನ್ನೆಲ್ಲ ಹೊತ್ತಿ ಈ ಕಡೆಗೆ ತರ್ತಾ ಇದ್ದಾನೆ. ನಿನ್ನ ತನುಗಂಧವನ್ನು ಆಘ್ರಾಣಿಸ್ತಾ ಇದ್ದರೆ ಅತಿಶಯವಾದಂತಹ ಬಯಕೆ ನನ್ನಲ್ಲಿ ಅರಳಿ ನಿಲ್ಲುವುದಕ್ಕೆ ಆರಂಭವಾಗಿದೆ. ಅಬ್ಬಬ್ಬಬ್ಬಬ್ಬಬ್ಬ, ನಿನ್ನ ಕಣ್ಣೆ 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 ಅದು ಕಣ್ಣೆ ಅಲ್ಲ, ಏನದು, ಏನದು ವಿಕಸನಗೊಂಡಂತಹ ತಾವರೆಯ ದಳದಂತೆ ವಿಶಾಲವಾಗಿ ಉಳ್ಳಂತಹ ನೇತ್ರದ್ವಯಗಳನ್ನು ನೋಡಿದರೆ ಅಪ್ಪ, ಎಂತವನ ಮನಸ್ಸಾದರೂ ಸೋಲಲೇಬೇಕು. ಮನೆಗೆ ಮುಂಬಾಗಿಲಿಟ್ಟಾಗ ಮುಖಕ್ಕೊಂದು ಮೂಗು ಸಾಕಲ್ಲ. ಅಬ್ಬ, ಯಾರೇ ನೀನು? ಓ ಪದುಮ ದಳಾಂಬಕಿ, ಮದಗಜಗಮನೆ, ಮದಗಜಗಾಮಿನಿ. ಈ ಕಾರಣಾಂತರದಲ್ಲಿ ಒಬ್ಬಳೇ ಇದ್ದಿ, ಎಂಥದ್ದು ಆಭರಣವೇ ಇಲ್ಲ ಮೈಯಲ್ಲಿ, ಆದರೂ ಎಷ್ಟು ಸೌಂದರ್ಯವತಿಯಾಗಿ ಕಾಣಿಸ್ತಾ ಇದೆ. ನಿಜವಾಗಿ ನೋಡಿದರೆ ಆಭರಣಕ್ಕೆ ಆಭರಣವಾಗಬಹುದಾದ ಅರ್ಹತೆಯನ್ನು ಹೊಂದಿದ ಅಂಗನೇ ಇವಳು. ಕಾಮಿನಿ, ನಿನ್ನ ಸಂಗೀತದ ಹುಚ್ಚು ಬಿಡ್ಲಿಲ್ವೇ? ನಿಮಗೊಂದು ಸೇಲಿಸಿದ್ದು ನಾನು. ನೀನು ಯಾರು? ಈ ವನಾಂತರದಲ್ಲಿ ಏನು ಮಾಡ್ತಾ ಇದ್ದಿ? ನಿನ್ನನ್ನು ನೋಡಿದ ತಕ್ಷಣದಲ್ಲಿ ನನ್ನ ಭಯಕ್ಕೆ ಹುಟ್ಟಿಕೊಳ್ಳುವುದಕ್ಕೆ ಪ್ರಾರಂಭ ಆಗಿದೆ. ಒಮ್ಮೆ ನಿನ್ನನ್ನು ಅಪ್ಪಿಕೊಳ್ಳೋಣ. ಆ ಚೆಂದುಟಿ, ಆಹಾ, ಅದರಲ್ಲಿ ಜೇನು ಹೊರ ಸೂಸುತ್ತಾವು. ನಿನ್ನ ಅದರಾಮೃತ ಪಾನವನ್ನು ಮಾಡಿ ನನ್ನ ಗಂಟಲಿನ ತೇವವನ್ನು ಆರಿಸಿಕೊಳ್ಳೋಣ ಅನ್ನುವ ಅಪೇಕ್ಷೆ ಅಧಿಕವಾಗ್ತಾ ಇದೆ. ಏನಯ್ಯ ಇದು? ದೂರಕ್ಕೆ ನಿಲ್ಲು, ನಿನ್ನ ಭಾವಗಳೇನು ಕಳಮೆ.
ಮಾತಿಗೊಂದು ಅಂತರ ಇರಲಿ ಎಂಬುದಾಗಿ ಹೇಳಿದ್ದೆ. ಮಾತಿಗೆ ಕಾರ್ಯಕ್ಕಲ್ಲ, ಮಾತಿಗೆ. ಸರಿಯಾಗಿ ನಿನ್ನನ್ನು ನೋಡಿದೆ ಎಂದಾದ್ರೆ ಹಾ. ತಿಳಿದವನ ಹಾಗೆ ಕಾಣುತ್ತೆ. ನಿಂತದ್ದ ನಿಲುಮೆ, ಓಹೋ. ಹಾಕಿರುವಂತಹ ವಸತಿ, ವಸನ. ಆಡುವಂತಹ ಮಾತು ಕಳನೆ ಎಂಬುದಾಗಿ ಇದಕ್ಕಾಗಿ ಕರೆದೆ ನಾನು. ಅಲ್ಲವೇ? ಮುಖ ಲಕ್ಷಣ ಹೇಳ್ತಾಳೆ. ಆದ್ರೆ ತಿಳಿಯದವನಾಗಿ ವರ್ತಿಸುತ್ತಾ ಇದ್ದೀಯಲ್ಲ. ಅಲ್ಲ, ಈಗ ತಿಳಿದವ ಅಂದ್ರೆ ಲೋಕದಲ್ಲಿದ್ದ ಎಲ್ಲವೂ ಅವನಿಗೆ ಗೊತ್ತಿದೆ ಅಂತ ಅರ್ಥ ಅಲ್ಲ. ಅಲ್ಲ, ಸ್ವಲ್ಪ ಪ್ರಾಜ್ಞ ಅಂತ ಮಾತ್ರ ಅರ್ಥ. ಆ, ಪ್ರಾಜ್ಞರಲ್ಲೇ ಕೇಳು, ಅವರಿಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳು ಇರ್ತದೆ ಅವರ ಹತ್ರ. ಯಾಕೆ ಈ ಮಾತನ್ನು ಹೇಳಿದೆ? ನಿನ್ನ ಬಾಯಿಯಲ್ಲಿ ಇಂತಹ ಮಾತುಗಳು ಬರುವುದೇ? ಲೋಕದಲ್ಲಿ ಮಿಕ್ಕುಳಿದ ವಿಷಯ ಎಲ್ಲ ನನಗೆ ಗೊತ್ತು, ನಿನ್ನ ವಿಷಯ ಒಂದು ಗೊತ್ತಿಲ್ಲ ಅಷ್ಟೇ. ಮನ ಬಂದಂತೆ ಮಾತನಾಡಬಹುದು ಎಂಬುದಾಗಿ ಯೋಚಿಸಿ ಹೆಣ್ಣಾದವಳಲ್ಲಿ ಇಂಥ ಮಾತನಾಡುತ್ತಾ ಇದ್ದೀಯಾ? ಇದು ಮತ್ತೆ ಮನಸ್ಸಿಗೆ ಬಂದದ್ದನ್ನು ಮಾತನಾಡದೇ ಇದ್ದರೆ ಮನಸ್ಸಿಗೆ ವಂಚನೆ ಮಾಡಿದಾಗ ಆಗುವುದಿಲ್ಲ. ಆದ್ರೆ ನಮ್ಮ ಹತ್ರ ಆತ್ಮವಂಚನೆ ಇಲ್ಲ. ಎಲ್ಲಿ ಯಾರು ಹೇಗಿದ್ದಾರೆ ಎಂಬುದಾಗಿ ಯೋಚಿಸಿ ತಿಳಿದು ಮಾತನಾಡಬೇಕು. ಏನಾಗಿದೆ? ನಾನು ಪರಸತಿ ಇದ್ದೀನಿ. ಇಲ್ಲ, ನಮಗೆ ಕಾಣುವಾಗ ಗೊತ್ತಾಗುತ್ತೆ. ಪರಸತಿಯಾಗಿ ಕಾಣ್ತಾರೆ. ಇಲ್ಲ, ಪರಸತಿ ಅಂದ್ರೆ ಅನ್ಯ ಪುರುಷ ಹೆಂಡತಿ ಎಂಬುದಾಗಿ ಹೇಳಿದ್ದು. ಮದುವೆ ಆಗಿದೆ. ಮದುವೆ ಆಗುತ್ತಾ ಹೆಣ್ಣು ಅದು ಆಗುತ್ತದೆ ಹೋಗುತ್ತದೆ, ದೊಡ್ಡ ವಿಷಯ. ಆಗುತ್ತದೆ, ಹೋಗುತ್ತದೆ ಅಂತ ಹೇಳಿದೆ. ಸುನೀತಿ ಮಹರ್ಷಿಗಳ ಬಡದಿ ನಾನು. ಸುನೀಲನ ಹೆಂಡತಿ. ಸುಮಿತ್ರ. ಸುಮಿತನ ಹೆಂಡತಿ ಅಲ್ಲ, ಸುನೀತಾ. ಸುಹಾಸಿನಿ ಎಂಬುದಾಗಿ ನನ್ನ ಹೆಸರು. ಓ, ಅದು ನೀನ? ಹೌದು. ಸುಹಾಸಿನಿ ಹೆಸರು ಕೇಳದೇ ಇದ್ದವರು ಯಾರು? ಅಲ್ವಾ? ಕೇಳಿದ್ದೀರೋ? ಏನಪ್ಪ, ನಿತ್ಯ ಸ್ರೋತ ನಮಗದು, ನಿತ್ಯ ಸ್ತೋತ್ರ ಅಲ್ವಾ? ಸುಹಾಸಿನಿ, ಸುಹಾಸಿನಿ ಅಂತ ಹೇಳಿದ್ರೆ ಮತ್ತೆ ಹೊಸತ ಹೆಸರೇನಲ್ಲ, ಒಳ್ಳೆಯ ನಗುಮುಖದವಳು ಅಂತ ಅರ್ಥ. ಮತ್ತೆ ಅದೆಲ್ಲ ಹೇಳಿದ್ದು ನಾನು. ಮದುವೆ ಆಗುತ್ತಾ ಹೆಣ್ಣಿನಲ್ಲಿ ಇಂತಹ ಮಾತುಗಳನ್ನು ಆಡಬಹುದೇ? ಮದುವೆ ಆಗದವರಲ್ಲಿ ಹೇಳ್ಬೇಕಾ? ಅದು ನನಗೆ ತಿಳಿದಿದ್ದಿಲ್ಲ. ಮದುವೆ ಆಗುತ್ತಾ ಹೆಣ್ಣಿನಲ್ಲಿ ಮದುವೆ ಆದವರಲ್ಲಿ ಮಾತಾಡಿದ್ರೆ ತಪ್ಪು ಹೇಳ್ತಿ, ಮತ್ತೆ ಮದುವೆ ಆಗದಿದ್ದು ಹೋಗಿದ್ರೆ ಯಾರ ಹತ್ರ ಹೇಳಲಿಕ್ಕೆ ಇಲ್ವಾ? ಹಾಗಾದ್ರೆ ನಿನಗೊಂದು ಮದುವೆ ಆಗಬಹುದಲ್ಲ? ಅದು ಆಗಬಹುದು ಅಂತ ನೀನು ಸಿಗಬೇಕಲ್ಲ. ನಾ ಸಿಗುವುದಲ್ಲ. ಮತ್ತೆ ಮದುವೆ ಆಗುತ್ತಾ ಹೆಣ್ಣು ನಿನಗೆ ಇನ್ನೊಮ್ಮೆ ಹೇಗೆ ಮದುವೆ ಆಗುವುದು? ಅದಾಗುದಿಲ್ವಾ? ಇಲ್ಲವೇ ಇಲ್ಲ. ಯಾಕಾಗುದಿಲ್ಲ? ಯಾಕಾಗುದ್ರೆ ನಾನು ಒಪ್ಪುವುದಿಲ್ಲ. ನೀನು ಒಪ್ಪುವುದಿಲ್ಲ, ನೀನು ಒಪ್ಪಿದ್ರೆ ಆಗ್ತದೆ. ಇಲ್ಲ, ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ನಿನ್ನನ್ನು ಮದುವೆ ಆದ ಗಂಡ ಎಲ್ಲಿದ್ದಾನೆ? ಆಶ್ರಮದಲ್ಲಿದ್ದಾರೆ. ಆಶ್ರಮ? ಹೌದು. ಅದೇನು ಅವನಿಗೆ ಅಷ್ಟು ಶ್ರಮ? ಆ ಯೋಗಾರೂಢರಾಗಿದ್ದಾರೆ, ಜ್ಞಾನಾರೂಢರಾಗಿದ್ದಾರೆ. ಎಂತದ್ದು? ಜ್ಞಾನಾರೂಢರಾಗಿದ್ದಾರೆ. ಹೌದಾ? ನಿತ್ಯ ಯಾಗಾದಿ ಕರ್ಮಗಳನ್ನು ಮಾಡುವವರವರು. ಅವರು ಜ್ಞಾನದ ಮೇಲೆ ಆರೂಢರು, ಜ್ಞಾನಾರೂಢರು, ಧ್ಯಾನಾರೂಢರು ಅಲ್ವಾ? ಮತ್ತೆ ನಾವು ಧ್ಯಾನಾರೂಢರೇ ಅಲ್ವಾ? ಈಗ ಯಾವುದು? ಅವನಿಗೆ ಅವನ ಧ್ಯಾನ, ನನಗೆ ನಿನ್ನ ಧ್ಯಾನ, ನಿನ್ನದೇ ಧ್ಯಾನ. ಇದು ಲೋಕಮುಖಕ್ಕೆ ಸರಿಯಾದ ಜ್ಞಾನವ ನಿನ್ನದು? ಅಧರ್ಮದ ದಾರಿಯಲ್ಲಿ ನಡೀತಾ ಇದ್ದೀಯ. ಅಧರ್ಮ ಮತ್ತೆ ಹಾಗಂದ್ರಂತದ್ದು. ಹೆಣ್ಣೊಬ್ಬಳು ಸಿಕ್ಕಿದ ಸಂದರ್ಭದಲ್ಲಿ ಇಂತಹ ಮಾತುಗಳನ್ನು ಆಡಬಹುದೇ? ಇದು ನೀನೆಂತದ್ದು ಮಾತಾಡುದು? ಮತ್ತೆ ಗಂಡು ಹೆಣ್ಣಿನಲ್ಲಿ ಈಗ ಮಾತಾಡದೆ ಮತ್ತೆ ಬೇರೆ ಯಾರಲ್ಲಿ ಮಾತಾಡ? ಮದುವೆ ಆದ ಹೆಣ್ಣಿನಲ್ಲಿ ಮಾತನಾಡಕೂಡದು. ಮದುವೆ ಆದವಳಲ್ಲಿ ಮಾತಾಡಲಿ ಮಾಡ್ತಾರೆ. ಇಲ್ಲ, ಅದು ಯಾಕೆ? ಅದಕ್ಕಾಗಿ ಸರಿಯಾದಂತಹ ಒಂದು ಮಾತನ್ನು ಹೇಳುತ್ತೇನೆ. ಈಗ ಮದುವೆ ಆದವರಲ್ಲಿ ಹೀಗೆಲ್ಲ ಮಾತಾಡ್ಲಿಕ್ಕೆ ಇಲ್ವಾ? ಇಲ್ಲವೇ ಇಲ್ಲ. ಮತ್ತೆಂತ ಕರ್ಮಕ್ಕೆ ಮದುವೆ ಆಗುದು? ಈಗ ಮದುವೆ ಆದವರಲ್ಲಿ ಮಾತಾಡ್ಲಿಕ್ಕೆ ಇಲ್ವಾ ಅಂತಂದ್ರೆ ಮದುವೆಗೆ ಏನು ಅಲ್ವಾ? ಈಗ ಮದುವೆ ಆದವರು ಯಾರು ಮಾತಾಡುವುದೇ ಇಲ್ವಾ? ಮಾತನಾಡ್ತಾರೆ. ನೀನಾಡಿದಂತಹ ಮಾತಿನ ರೀತಿಯೇ ಬೇರೆ ರೀತಿ ಇದೆ. ಅಲ್ಲ, ಈ ರೀತಿ ಈಗ ಮದುವೆ ಆದವರಲ್ಲಿ ಮಾತಾಡ್ಲಿಕ್ಕೆ ಇಲ್ವಾ? ಗಂಡನಾದವರು ಮಾತನಾಡುವರು, ಅನ್ಯರು ಮಾತನಾಡುವ. ಗಂಡ ಮಾತಾಡ್ಬಹುದು. ಅವನಿಗೆ ಪುಸ್ತಕಿಲ್ಲ. ಅವ ಎಂತ ರೂಢ? ಜ್ಞಾನ ರೂಢ. ಅಲ್ಲಿ ಕುಳಿತಿದ್ದ. ಬಿಡು, ತಪ್ಪು ಮಾಡಿದವರಿಗೆ ಕ್ಷಮೆ ಎನ್ನುವುದಿರುತ್ತದೆ. ತಪ್ಪು ಮಾಡಿದವರಿಗೆ ಕ್ಷಮೆ ಇದೆ. ಇದು ತಿಳಿಯದೆ ಮಾಡಿದಂತಹ ತಪ್ಪೆಂಬುದಾಗಿ ನಾ ಭಾವಿಸಿಕೊಳ್ಳುತ್ತೇನೆ. ಪ್ರಮಾದ. ಹೌದು. ನಿನ್ನ ದಾರಿಯಲ್ಲಿ ನೀನಡೆ, ನನ್ನ ದಾರಿಯಲ್ಲಿ ನನ್ನ ಗಂಡನಿಗೆ ಪೂರಕವಾಗಿ ಏನೇನೆಲ್ಲ ಒದಗಿಸಬೇಕು ಅದನ್ನೆಲ್ಲ ಕೊಂಡೋಗುವುದಕ್ಕಿದೆ. ಇಲ್ಲಿಂದ ನಡೆಯಯ್ಯ. ಅವಳು ಹೇಳಿದ ಅರ್ಥ ಆಯ್ತಾ? ಇಲ್ಲಿಂದ ನಿನ್ನ ದಾರಿಯಲ್ಲಿ ನೀನು ನಡೆ ಅಂದ್ರೆ ಅರ್ಥ ಎಂತದ್ದು? ಹೋಗಬೇಡ್ರಿ, ನಿನ್ನ ದಾರಿಯಲ್ಲಿ ಮುಂದೆ ಬಾ. ನೀನು ಮುಂದುವರಿಸು, ನಮಗೆ ಒಪ್ಪಲಿಕ್ಕೆ ಉಪಾಯ ಇಲ್ಲ ಹೇಳುವುದವಳು. ಒಪ್ಪಲಿಕ್ಕೆ ಗೊತ್ತಿಲ್ಲ, ಮರ್ಯಾದೆ ಇಲ್ಲ. ಮದುವೆ ಆದ ಹೆಣ್ಣಿಗ ಪರಪುರುಷ ಹೇಳಿದಗಳು ಒಪ್ಪುದ? ಅದಕ್ಕೆ ಅವಳು ಉಪಾಯ ಅಂತರದಲ್ಲಿ ಹೇಳಿದ. ನಿನ್ನ ದಾರಿಯಲ್ಲಿ ನೀನು ನಡೆ, ನಮಗೆ ಒಪ್ಪಲಿಕ್ಕೆ ಆಗುದಿಲ್ಲ ಅಂದ್ರೆ ನಾವು ಮಾಡಬಹುದು. ನನ್ನಾಗಿದ್ದೊಬ್ಬ ಹೊತ್ತ ಕಾರ್ಯ ನೋಡುವ ಬೇಡ, ನನಗೆ ಮನಸ್ಸಲ್ಲಿ ಉಂಟು. ಮತ್ತೆ ಇಲ್ಲದೆ ಆ ಗಡ್ಡ ಬಿಟ್ಟವರ ಮುಖ ಹತ್ತಿರಕ್ಕೆ ತಂದ್ರಲ್ಲಿ ನೋಡ್ಲಿಲ್ಲ ನಾನು ಅಲ್ವಾ? ಈಗ ಕೆಲವರು ತಾವು ಗಂಡಸರು ಅಂತ ಗೊತ್ತಾಗ್ಲಿಕ್ಕೆ ಬೇಕಾಗಿ ಗಡ್ಡ ಬಿಡುವುದು. ಈ ಋಷಿಮುನಿಗಳಲ್ಲಿ ತಾವು ಗಂಡಸರು ಅಂತ ಗೊತ್ತಾಗಲಿಕ್ಕೆ ನಿಜವಾಗಿ ಅವಳನ್ನು ಮದುವೆ ಆದ ಹೆಣ್ಣಿನ ಪಾಡನ್ನು ಅವರು ಯೋಚನೆ ಮಾಡ್ತಾರೆ. ಆ ಗಡ್ಡದ್ದೊಂದು ಉಪದ್ರ. ತಿಳಿಯಿತಾ? ಹೋಗುತ್ತೀಯ ಇಲ್ಲಿಂದ? ಅಲ್ಲ, ಹೋಗುದು ಹೋಗುವ.
ಏನೀಗ ಆಗುದೇ ಇಲ್ವಾ? ಆಗಿ ಸತ್ಯ. ಆಗುದೇ ಇಲ್ಲ. ನಾನು ಏನು ಬಂದಿವೆ ಅನ್ಕೊಳ್ಳುವುದಾ? ಕೂಡಿ ಸುಖಿಸಿದ ಅಟ್ಟಹಾಸದಿ ಹೊರಟ ತೊರೆದವ ಕಾಡಿನಲ್ಲಿ ಸಿಕ್ಕುವ ಹಣ್ಣು ಹಂಪಲು, ಗೆಡ್ಡೆ ಗೆಣಸು ಎಂತದ್ದು ಅನ್ನ ವಾ ಅನ್ನ ಹಂಪಲು ಹಣ್ಣು ಅನ್ನ ಹಂಪಲು ಹಣ್ಣು ಹಂಪಲು ಗಡ್ಡೆ ಗೆಣಸು ಗಡ್ಡೆ ಗೆಣಸು ತಿಂದು ಗಡ್ಡೆ ಗೆಣಸು ಗಡ್ಡೆ ಗೆಣಸಲ್ಲ ಗೆಡ್ಡೆ ಗೆಣಸು ಗಡ್ಡೆ ಗೆಣಸು ಕಂದ ಮೂಲ ಗಡ್ಡೆ ಗೆಣಸು ವಾ, ಗಡ್ಡೆ ಗೆಣಸು ಗೆಡ್ಡೆ ಅಲ್ಲ ಗಡ್ಡೆ ಗಡ್ಡೆ ಕಂದ ಮೂಲ. ಕಂದಮೂಲ ಎಂತ ಮೂಲ? ಕಂದಮೂಲ ಅದನ್ನೆಲ್ಲ ತಿಂದು ನಿನಗೆ ಶರೀರ ಕೊಬ್ಬಿ ಹೋಗಿ ಕಾಡಿನಲ್ಲಿರುವ ಅಂಥದ್ದನ್ನು ತಿಂದ ನಿನಗೆ ಇಷ್ಟುಂಟು ಸಾಧನೆ. ಮತ್ತೆ ಅರಮನೆಯಲ್ಲಿ ಕುಳಿತು ಮಾಂಸ ರಕ್ತ ಮದ್ಯ ಇದನ್ನೆಲ್ಲ ತೆಕ್ಕೊಳ್ಳೋ ನಮಗೆ ಎಷ್ಟಿರ್ಬೇಡ್ರೆ? ಬೇಡವಯ್ಯ ನಿನಗೆ. ನಿನ್ನ ಹತ್ರ ಕೇಳಿಯಲ್ಲ, ನನಗೆ ಬೇಕು, ನಿನಗೆ ಬೇಕಾಗಿಲ್ಲ. ಹೋಗಿಲ್ಲಿದ್ದ ಬಾರೆ. ಕೈ ಮುಗಿಯಿತು. ಬಾ ಅಂದೆ. ಬೇಡ. ಕರಗಿ ಹೋದುದು ಬಾಳು ಕತ್ತಲೆ ತುಂಬಿತು ಸುರುಳನ ಮರುಳಾಗನಲ್ಲಿ ಮುರಿದುದು ಭಾವಗಳೆಲ್ಲವೂ ಬರಿದಾಗಿ ಮರೆಯಾಗಿ ನಟ್ಟದ ತೊಡರು ಕರಗಿ ಹೋದುದು ಬಾಳು. ಹರಿ 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 ಅಯ್ಯೋ, ಏನಾಗಿ ಹೋಯಿತು ನನ್ನ ಜೀವನ? ಇಂತಹ ಒಂದು ಪರಿಸ್ಥಿತಿಗೆ ಬಂದು ಮುಟ್ಟಿತ್ತಲ್ಲ. ನನ್ನವರಿಗೆ ಪೂರಕವಾಗಿ ಏನನ್ನೆಲ್ಲ ಒದಗಿಸಬೇಕು ಅದನ್ನೆಲ್ಲ ತರುವುದಕ್ಕಾಗಿ ಹೋದವಳು ನಾನು. ಯಾರೋ ಅಪರಿಚಿತ ಒಬ್ಬ ಮಾತನಾಡುವುದಕ್ಕೆ ಮುಂದಂದ. ನನ್ನನ್ನೇ ಬಯಸಿದ. ಅನ್ಯ ಸತಿ ನಾನು ಬೇಡ, ನನ್ನನ್ನು ಬಯಸಬೇಡ ಎಂಬುದಾಗಿ ಹೇಳಿದರೂ ಕೂಡ ಬಲಾತ್ಕಾರದಿಂದಲೇ ನನ್ನನ್ನು ಎಗೆಯುವುದಕ್ಕೆ ಮುಂದಾದ. ನನ್ನ ಪತಿವ್ರತ ಧರ್ಮ ಕೆಟ್ಟು ಹೋಯಿತೆ. ಇಲ್ಲ, ಹಾಗಾದ್ರೆ ಹೀಗೆಲ್ಲ ಯಾಕಾಯಿತು? ಯಾವ ಜನ್ಮದಲ್ಲಿ ಯಾವ ಹೆಣ್ಣಿಗೆ ಮಾಡಿದ ಪಾಪದ ಫಲವೋ ಏನು? ಈ ಜನ್ಮದಲ್ಲಿ ನನ್ನ ಜೀವನ ಏನು ಇಂತಾಗಿ ಹೋಯಿತಲ್ಲ. ಹಾಗಾದ್ರೆ ಹೆಣ್ಣಾದವಳು ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯವೇ ಇಲ್ಲವೇ? ಇಂತಹ ದುಷ್ಟರಿರುವಂತಹ ಸಂದರ್ಭದಲ್ಲಿ ಹೆಣ್ಣಾದವರು ಬದುಕುವುದಕ್ಕೆ ಎಂತೂ ಸಾಧ್ಯ. ಹಾಗಾದ್ರೆ ನನ್ನವರು ಬರುವಂತಹ ಸಂದರ್ಭದಲ್ಲಿ ಏನೆಂಬುದಾಗಿ ಹೇಳಲಿ, ಏನು ವಿಚಾರ ಎಂಬುದಾಗಿ ಕೇಳಿದ್ರೆ ಏನೆಂತ ಉತ್ತರಿಸಲಿ? ಪರಿಕರಗಳು ಎಲ್ಲಿ ಹುಲಿ ಸುಹಾಸಿನಿ ಎಂಬುದಾಗಿ ಕೇಳಿದ್ರೆ ಯಾವ ನಾಲಿಗೆಯಲ್ಲಿ ಉತ್ತರಿಸಲಿ? ಹರಿ ಇಲ್ಲ ಇಲ್ಲ, ಈ ಸುಟ್ಟ ಮುಖವನ್ನಂತೂ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ದನಿಯ ಕೇಳಿ ಮುನಿ ಪಸು ನೀತಿಯೋ ಅಳುವಾದನಿಯ ಕೇಳಿ ಮುನಿ ಪಸು ನೀತಿಯೋ ಅಳುಕುತ ಬರಲಿ ಒಲವಿನಾದತಿ ದುಃಖದಿಂದಿದೆ ಕಾಣುತ್ತ ಬಳಿ ಬರೆ ತಡೆದಳು ಬೆದರಿ ಸುಹಾಸಿನಿ, ತಪಸ್ಸಿನಲ್ಲಿ ನಿರತರಾಗಿದ್ದವನು ನಾನು. ತಪಸ್ಸಿನಿಂದ ಎದ್ದು ಮುಂದೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಅಳುವ ಧ್ವನಿ ನನ್ನ ಕಿವಿಗೆ ಕೇಳಿಸಿತು. ಯಾರದ್ದು ಯಾರದ್ದು ಎಂಬ ಹಾಗೆ ತಿಳಿದು
ಸತಿ, ನನ್ನ ಸತಿ ಸುಹಾಸಿನಿ, ಕಣ್ಣೀರನ್ನು ಹೋಗುತ್ತಾ ಇದ್ದೀಯ, ಏನಾಯ್ತು? ಪ್ರಭು ಮುಟ್ಟದಿರಿ. ಮುಟ್ಟದಿರಿಯೇ ಮುಟ್ಟದಿರಿ ಮುಗಿದು ಹೋದುದು ಭಾಗ್ಯ ಮುಗಿದು ಹೋದುದು ಭಾಗ್ಯ ಮುಟ್ಟದಿಗ ತನುವ ಪುತ್ತಿರುವೆ ನಾನು ಮುಟ್ಟದಿಗ ತನುವ ಕೊತ್ತಿರುವೆ ನಾನು ಬದುಕು ವೀಣೆಯ ತಂತಿ ಮುರಿಯುತ್ತ ಪ್ರಕೃತಿಗಾನ ಬದುಕು ವೀಣೆಯ ತಂತಿ ಮುರಿಯುತ್ತ ಪ್ರಕೃತಿಗಾನ ಮುದಮತನ ಬಲ್ಲುದೆ ಸುಖವಿಲ್ಲದೆ ಅಪಶ್ರುತಿಗಾನ ಮುದಮತನ ಬಲ್ಲುದೆ ಸುಖವಿಲ್ಲದೆ ಚದುರಿ ಪೋದುದು ಬಾಳ ಸೊಗವು ಕಮರಿತು ನೋಡು ಚದುರಿ ಪೋದುದು ಬಾಳ ಸೊಗವು ಕಮರಿತು ನೋಡು ಹದ ಕಳೆದು ನಿನ್ನದೇ ಹರಿಗನಕದೇ ಹದ ಕಳೆದು ನಿನ್ನದೇ ಹರಿ ಹರಸದೆ ಮುಗಿದು ಹೋದುದು ಭಾಗ್ಯಗಳ ಮುಟ್ಟದಿರಿ ಸ್ವಾಮಿ, ಮುಟ್ಟದಿರಿ. ಯಾಕೆ ಈ ರೀತಿಯಾಗಿ ಹೇಳುತ್ತಾ ಇದ್ದಿ? ಹತ್ತಿರ ಬರಬೇಡಿ. ಪರಿಶುದ್ಧವಾದಂತಹ ನೀವು ಅಪವಿತ್ರವಾದಂತಹ ನನ್ನನ್ನು ಮುಟ್ಟಬೇಡಿ, ಮುಟ್ಟಬೇಡಿ. ಯಾಕೆ ಈ ರೀತಿಯಾಗಿ ಆಡುತ್ತಾ ಇದ್ದಿ? ಸುಖ ದಾಂಪತ್ಯ ಜೀವನವನ್ನು ನಡೆಸುತ್ತಾ ಇದ್ದವರು ನಾವು. ಹ, ಲೋಕ ಧರ್ಮಕ್ಕೆ ಬೇಕಾಗಿ, ಲೋಕದ ಒಳಿತಿಗೆ ಬೇಕಾಗಿ ಯಾಗ ಯಜ್ಞಾದಿ ಕಾರ್ಯವನ್ನು ಮಾಡುವವರು ನೀವು. ಹ, ನಿಮಗೆ ಪೂರಕವಾಗಿ ಏನೇನೆಲ್ಲ ಬೇಕು ಅದನ್ನೆಲ್ಲವನ್ನು ಒದಗಿಸುತ್ತಾ ಇದ್ದವರು. ನಿಜ. ಆದರೆ ಪತಿವ್ರತ ಧರ್ಮವನ್ನು 4 ಹೆಣ್ಣು ಮಕ್ಕಳಿಗೆ ಬೋಧಿಸುತ್ತಾ ಇದ್ದವರು. ಹ, ಅಂತವ ಪ್ರತಿವ್ರತೆ ಎನಿಸಿಕೊಂಡಂತಹ ನನ್ನ ಪಾತಿವ್ರತ್ಯವೇ ಇಂದು ಕೆಟ್ಟು ಹೋಯಿತು, ಕೆಟ್ಟು ಹೋಯಿತು. ಏನು ಸ್ವಾಮಿ, ಬದುಕು ಎನ್ನುವುದು ವೀಣೆಯ ತಂತಿಯಂತಿರುತ್ತದಂತೆ. ಆ ತಂತಿ ಇಲ್ಲದಂತಹ ಸಂದರ್ಭದಲ್ಲಿ ಅಲ್ಲಿಂದ ಸ್ವರ ಎನ್ನುವುದು ಹೇಗೆ ಮೂಡುವುದಕ್ಕೆ ಸಾಧ್ಯ? ಹ, ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಅಪಶ್ರುತಿಯೇ ಬರಬೇಕೇ ಹೊರತು ಸಂಗೀತದ ಗಾನವು ಸರಿಯಾದಂತಹ ಶ್ರುತಿ ಬರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಇಲ್ಲ. ಹೆಣ್ಣಾದವಳು ತನ್ನ ಕಷ್ಟದ ಕಾಲದಲ್ಲಿ ಎಷ್ಟು ಕಷ್ಟವನ್ನು ಸಹಿಸಿದರೂ ಕೂಡ ಒಂದೊಮ್ಮೆ ಸಾಯುವುದಕ್ಕೆ ಮುಂದಾಗುತ್ತಾಳೆ. ಪ್ರಾಣವನ್ನು ತ್ಯಾಗ ಮಾಡಿದರೂ ಹೊರತು ಮಾನವನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲವಂತೆ. ಆದ್ರೆ ಇಂದು ನಿಮಗೆ ಬೇಕಾದಂತಹ ಹೂವನ್ನು ತರಲೆಂಬುದಾಗಿ ಹೋದಂತಹ ಸಂದರ್ಭದಲ್ಲಿ ಯಾವನೋ ಒಬ್ಬ ದುಷ್ಟ ನನ್ನ ದೇಹ ಸುಖವನ್ನು ಬಯಸಿದ, ನಾ ಬೇಕು ಎಂಬುದಾಗಿ ಹೇಳಿದ. ಏನು ನೀತಿಯ ಮಾತುಗಳನ್ನು ಹೇಳಿದೆ, ಆತನಿಗೆ ಅದು ಪಥ್ಯವಾಗಲಿಲ್ಲ ಪ್ರಭು. ಕೈ ಹಿಡಿದೆಳೆದ ನನ್ನ ಮಾನವನ್ನು ತೆಗೆದ ನನ್ನ ಪತಿವ್ರತ ಬಿಟ್ಟ. ಈ ಸುಟ್ಟು ನಿಂತು ಹೆಣ್ಣಾದವಳ ಮಾನ ಬಿಟ್ಟು ಬದುಕುವುದಕ್ಕೆ ಸಾಧ್ಯವೇ ಇಲ್ಲವಂತೆ. ಅದಕ್ಕಾಗಿ ಉಳಿದಿರುವುದು ಒಂದೇ. ಏನು ಉಳಿದಿರುವುದು ಒಂದೇ? ಇಲ್ಲಿರುವ ತನಗಿನು ತಾನ ಸಾವೇ ತನಗಿನು ತಲ್ಲಿರುವ ಗಿರಿಯೂ ಪ್ರಭಾತಕ್ಕೆ ನನ್ನನ್ನು ತೊರೆಯುತ್ತ ನೆಗೆಯುತ್ತ ಅಣಿದಳ ಸತಿಯೋ
ಮಾಡಿಬಿಟ್ಟಂತ ಹಿಂದೆ ಈ ಪ್ರಪಂಚದಲ್ಲಿ ಬದುಕಬಾರದು ಸ್ವಾಮಿ. ದುಡುಕಬೇಡ, ಹರಿ ಇದ್ದಾನೆ, ನಮ್ಮನ್ನು ರಕ್ಷಿಸುತ್ತಾನೆ. ರಕ್ಷಿಸುವಂತವನಿದ್ರೆ ಆ ದುಷ್ಟಬಂಧನನ ಮೇಲೆ ಕೈ ಮಾಡುವಂತಹ ಸಂದರ್ಭದಲ್ಲಿ ರಕ್ಷಿಸಬೇಕಿತ್ತು. ಈ ಸಂದರ್ಭದಲ್ಲಿ ಮಾನವನ ಪತಿವ್ರತ ಧರ್ಮವನ್ನು ಬಿಟ್ಟವಲ್ಲ, ನನ್ನ ಕೆಟ್ಟವಳ ನಾನು. ನಿಮ್ಮೊಂದಿಗೆ ದಾಂಪತ್ಯ ಜೀವನ ನಡೆಸುತ್ತಾ ಮುಂದುವರಿದ್ರೆ ಲೋಕಮುಖದಲ್ಲಿ ಏನಂತ ಹೇಳಿ ಯಾರು ನಿಮ್ಮತ್ತ ಬೆಟ್ಟ ಮಾಡಿ ತೋರಿಸುತ್ತಾರೆ? ಇಲ್ಲ, ಬೇಡ, ಅವಕಾಶ ಮಾಡಿಕೊಳ್ಳುವುದಿಲ್ಲ. ಇದು ಎತ್ತರವಾದಂತಹ ಪರ್ವತವನ್ನೇ ಸೇರಿದ್ದೀರಿ. ಕೆಳಗೆ ಕಾಣುತ್ತಾ ಇರುವುದು ಪ್ರಪಾತ. ಅದಕ್ಕೆ ಬಿದ್ದು ನನ್ನ ಪ್ರಾಣವನ್ನು ತ್ಯಾಗ ಹಗಿಬಗೆ ತಾನಾಗಿ ಅಣಿದರೆ ಮನೆಯಲ್ಲೇ ಹಗಿಬಗೆ ತಾನಾಗಿ ಇಳೆಯಲ್ಲೇ ಬರೆದು ಹರಿಯೇ ಇಳೆಯಲ್ಲೇ ಬರೆದು ಹರಿಯೇ ಚಲಿಸುವ ಕಾಲದ ಗತಿಯ ನಿಲ್ಲಿಪರಾರು ಚಲಿಸುವ ಕಾಲದ ಗತಿಯ ನಿಲ್ಲಿಪರಾರು ನೆರವಿದು ತೊಂದದ ಪವರು ನೆರವಿದು ತೊಂದದ ಪವರು ಕನಸಿನಲ್ಲಿಯೂ ಈ ರೀತಿಯ ಘಟನೆ ಆಗಬಾರದು, ಆಗಕೂಡದು ಎಂಬುದಾಗಿ ತಿಳಿದಿದ್ದವ ನಾನು. ಆದರೆ ನನ್ನ ಕಣ್ಣ ಮುಂಭಾಗದಲ್ಲಿಯೇ ನನ್ನ ಸತಿ ಹಾರಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಳೆ. ಹರಿಯೇ, ನನ್ನ ಮಡದಿಗಾದಂತಹ ಸ್ಥಿತಿ ಮುಂದಕ್ಕೆ ಯಾವ ಹೆಣ್ಣು ಮಗಳಿಗೂ ಆಗಬಾರದು, ಆಗಕೂಡದು. ಆ ದುಷ್ಟನಿಗೆ ತಕ್ಕುದಾದಂತಹ ಶಿಕ್ಷೆಯನ್ನು ನನ್ನ ಹರಿ ಕೊಡದೆ ಬಿಡಲಾರನು. ಏನು ಮಾಡಲಿ? ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಹಾಗೆ ನುಡಿಯುವವರು ನಾವು. ಲೋಕದಲ್ಲಿರುವವರು ಎಲ್ಲರೂ ಸುಖದಿಂದಲೇ ಜೀವನವನ್ನು ಕಳೆಯಬೇಕು ಎಂಬುದಾಗಿ ತಿಳಿಯುವವರು ನಾವು. ಆದರೆ ನನ್ನ ಜೀವನವೇ ಹೀಗಾಗಿ ಹೋಯಿತಲ್ಲ. ಯಾವ ಜನ್ಮದಲ್ಲಿ ಏನು ಪಾಪವನ್ನು ನಾನು ಮಾಡಿದ್ದೇನೋ ನನಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ಇಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಯಾರಿದ್ದಾರೆ ನನಗೆ? ಯಾರಿದ್ದಾರೆ? ಇರುವವನೊಬ್ಬನೇ ಹರಿ. ಅವನನ್ನೇ ಜಪಿಸುತ್ತಾ ಕಾಲವನ್ನು ಕಳೆಯುತ್ತೇನಂತೆ. ಹರಿಯೇ, ನಮ್ಮ ಪ್ರಧಾನವಾದಂತಹ ಉದ್ದೇಶ. ಆದರೆ ಲೋಕದಲ್ಲಿ ಅದಕ್ಕೆ ಮಾರಕವಾದಂತಹ ಸ್ಥಿತಿ ಹೇಗೆ ಸಿದ್ಧವಾಗುತ್ತದೆ? ನಮ್ಮ ವಿರೋಧಿಗಳಾದಂತಹ ದೇವತೆಗಳು
ಶಕ್ತಿಯನ್ನು ವರ್ಧಿಸಿಕೊಂಡು ನಮ್ಮ ತಲೆಮೆಟ್ಟುವುದಕ್ಕೆ ನಿರತರಾಗುತ್ತಾರೆ. ಹೇಗವರ ಶಕ್ತಿ ವರ್ಧನೆಯಾಗುತ್ತದೆ? ವೇದಾದಿಗಳಿಗೆ ಸಿಗುವ ಮನ್ನಣೆ, ಶಾಸ್ತ್ರಾದಿಗಳಲ್ಲಿರುವ ನಂಬುಗೆ, ಶ್ರದ್ಧಾವಂತನಾದವನ ಆರಾಧನೆ, ಇದೆಲ್ಲ ದೇವಶಕ್ತಿ ಬೆಳೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಆದ್ದರಿಂದ ಆ ವೇದಗಳೇ ಜನಮಾನಸಕ್ಕೆ ಸಿಗದೇ ಇದ್ದ ಸ್ಥಿತಿಯಾಗಬೇಕು. ಅವರ ತಿಳುವಳಿಕೆ ಜ್ಞಾನ ಮಸಳಿಸಿ ಹೋಗಬೇಕು. ಎಲ್ಲಿ ಅದು ಸಿದ್ಧವಾಗ್ತದೆ ಕೇಳಿದರೆ ನಮ್ಮ ಗೋಮುಖ ಹೇಳ್ತಾನೆ, ಗುರುಮಠ. ಜ್ಞಾನದೇವ ಅನ್ನುವ ಒಬ್ಬ ಬ್ರಾಹ್ಮಣ ಶ್ರೇಷ್ಠ ಅಪಾರವಾದಂತಹ ಶಿಷ್ಯರಿಗೆ ಇಂತಹ ವಿದ್ಯೆಗಳನ್ನು ಉಪದೇಶಿಸಿ ಅವರು ಜ್ಞಾನಿಗಳಾಗುವಂತಹ ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ಇದನ್ನು ತಡೆಯಬೇಕು ಅನ್ನುವುದಕ್ಕಾಗಿ ಗುರುಮಠವನ್ನು ಸೇರಿ ಶಿಷ್ಯರನ್ನು ಹೊಡೆದು ಜ್ಞಾನದೇವರನ್ನು ತಲೆಗಡಿ ಮನಸ್ಸಮಾಧಾನವನ್ನು ನಾನು ಹೊಂದಿದ ಕಾಲ ಗುರುಗಳಾದ ಶುಕ್ರಾಚಾರ್ಯರು ಆಗಮಿಸಿದೆ, ಆಕ್ಷೇಪಿಸಿದೆ. ಮಗು, ನಿನ್ನದ್ದಾದಂತಹ ಬೆಳವಣಿಗೆಯನ್ನು ತಪ್ಪು ದಾರಿಯಲ್ಲಿ ನೀನು ಗ್ರಹಿಸಿ ಮುಂದಕ್ಕೆ ಸಾಗುತ್ತಾ ಇರುವೆ. ಹೀಗೆ ವಿದ್ಯಾಭ್ಯಾಸವನ್ನು ಹೊಂದುತ್ತಿರುವವರನ್ನು ನಾಶ ಮಾಡಿಯೋ, ವಿದ್ಯೆಯನ್ನು ಉಪದೇಶಿಸುತ್ತಿರುವವರ ತಲೆ ಕಡಿದೋ ನಿನ್ನ ಏಳ್ಗೆಯನ್ನು ನಿನಗೆ ಸಾಧಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅಸುರ ಬಲ ವರ್ಧನೆಯಾಗಬೇಕೆಂದಾದರೆ ಅದಕ್ಕೆ ದೈವ ಸಹಾಯವನ್ನು ನಿನ್ನ ಪ್ರಯತ್ನದ ಮೂಲಕವಾಗಿ ನೀನು ಸಂಪಾದಿಸಬೇಕು. ಹೇಗೆ ಕೇಳಿದ್ರೆ ತಪಸ್ಸಿನ ಮೂಲಕವಾಗಿ ಸಾಧಿಸು. ಇದು ಗುರು ನಿರೂಪ. ಸಾಗುವೆ. ವಿಧಾತ ಒಲಿಯದೇ ಇರುವಾಗ ನನ್ನ ಶಿರವನ್ನೇ ಕತ್ತರಿಸಿ ಪ್ರಾಣಾರ್ಪಣವನ್ನು ಮಾಡುವುದಕ್ಕೆ ಸಿದ್ಧನಾದೆ. ಆ ಕ್ಷಣದಲ್ಲಿ ಒಲಿದ ವಿಧಾತ ನನ್ನ ಮುಂಭಾಗದಲ್ಲಿ ಪ್ರಕಟನಾಗಿ ಬೇಕಾದ ವರವನ್ನಿತ್ತಿದ್ದಾನೆ. ಸೇರಿಕೊಳ್ಳುವೆ ಊರಿಗೆ. ಶುಕ್ರಾಚಾರ್ಯರ ನಿರ್ದೇಶಾನುಸಾರವಾಗಿ ಗೊಂಡಾರಣ್ಯವನ್ನು ಸೇರಿ ಕಮಲ ಭವನ ಕುರಿತಾಗಿ ಅತ್ಯಂತ ಶ್ರದ್ಧೆಯಿಂದ ಕಠಿಣವಾದಂತಹ ತಪಸ್ಸನ್ನೆಸಗಿದೆ. ಒಲಿದು ಬಂದ ವಿಧಾತ ಏನು ಬೇಕು ಹೀಗೆ ಕೇಳಿದ ಕಾಲಕ್ಕೆ ಅಮರತ್ವವನ್ನೇ ಕೊಡು ಹೇಳಿದೆ. ಆಗ ಮಾಡಿದ ಅದಾಗುವುದಿಲ್ಲ. ಆಹಾ, ಹಾಗಾಗುವುದಕ್ಕೆ ಅವಕಾಶ ಇಲ್ಲ. ಹುಟ್ಟಿದವನಿಗೆ, ಶರೀರವನ್ನು ಹೊಂದಿದವನಿಗೆ ನಾಶ ಅನ್ನುವುದಿದೆ. ಆದರೂ ನೀನು ಕೇಳಿದ ಕಾರಣಕ್ಕಾಗಿ ನಿನಗೊಂದು ಅವಕಾಶವನ್ನು ಒದಗಿಸಿಕೊಡ್ತೇನೆ. ಇಕ ತಕ್ಕ ಎಂತದ್ದು ಏನು ಅಂತ ನೋಡುವಾಗ ಪರಶು ಪೆರೆಸು ಅಲ್ಲ, ಪರಶು ಕೊಡಲಿ. ಕೊಡಲಿ ಕೊಟ್ಟಾಯ್ತಲ್ಲ, ಮತ್ತೆಂತ ಕೊಡಲಿ? ಮತ್ತೆ ನಿರೀಕ್ಷೆ ಅಲ್ಲ, ಕೊಡಲಿ ಇನ್ನೂ ಕೊಡಲಿ ಕೊಡಲಿ ಇನ್ನ ನಿರೀಕ್ಷೆಯೇ ಇಲ್ಲ. ಅವ ಕೊಟ್ಟಾಗಿದೆ. ಕೊಡಲಿ ಕೊಟ್ಟು ಕೊಟ್ಟಿಲ್ಲ, ಕೊಡಲಿ ಮಾತ್ರ. ಕೊಡಲಿ, ಗಂಡು ಕೊಡಲಿ. ಗಂಡು ಕೊಡಲಿ. ಬಂಗಾರದ ಕೊಡಲಿಯನ್ನು ಕೊಟ್ಟಿದ್ದಾನೆ. ಯಾಕೆ? ಮರ ಕಡಿಯುವುದಕ್ಕಲ್ಲ, ನನಗೆ ಆ ಕೆಲಸವ ಅದಕ್ಕಲ್ಲ. ಇದನ್ನು ಕೊಂಡೋಗಿ ನಿನ್ನ ದೇವತಾ ಮಂದಿರದಲ್ಲಿ ನಿತ್ಯವೂ ಆರಾಧನೆ ಮಾಡಿಕೊಂಡು ಬಾ. ಈ ಪರಶು ಇರುವ ತನಕ ನಿನಗೆ ಯಾರಲ್ಲಿಯೂ ಸೋಲೇ ಇಲ್ಲ. ಆದ್ರೆ ಪರಶು ಕೈ ತಪ್ಪಿ ಹೋದ್ರೆ ಯಾರನ್ನು ನೀನು ಉಪೇಕ್ಷಾ ಭಾವದಿಂದ ಕಂಡಿದ್ಯೋ ಅಂತ ಹೆಣ್ಣಿನಿಂದಲೇ ನಿನಗೆ ಅವಸಾನ. ನಮ್ಮಲ್ಲಿರುವಾಗ ಯಾರು ಸುತ್ತೇಳು ಕೋಟೆ ರಕ್ಷಣೆ ಇರುವ ಸೋಳಿತಾ ನಗರದ ನಮ್ಮ ಪೂಜಾ ಮಂದಿರದಲ್ಲಿ ಸ್ಥಾಪಿತವಾದ
ಸಿದ್ಧವಾದಂತಹ ಪರಶು ಅನ್ಯರ ಕೈಗೆ ಸೇರುವುದಕ್ಕೆ ಸಾಧ್ಯವೇ? ಎಷ್ಟು ಜನ ಇದ್ದಾರೆ? ಸಾಲದು. ಅವರೆಷ್ಟು ಮಂದಿಗಳು ಇರಲಿ, ಅವರನ್ನು ನಂಬುವುದು ಕಷ್ಟ. ಯಾಕೆಂದ್ರೆ ಈಗ ಇರ್ತಾರೆ, ಸ್ವಲ್ಪ ಹೊತ್ತಾಗ ಎದ್ದು ಹೋಗ್ತಾರೆ. ಇಲ್ಲಿದ್ದವರು ಅಲ್ಲಿಗೆ ಹೋಗ್ಲಿಕ್ಕೆ ಸಾಕು, ಅಲ್ಲಿದ್ದವರು ಇಲ್ಲಿಗೆ ಬರ್ಲಿಕ್ಕೂ ಸಾಕು. ಆದ್ದರಿಂದ ಅವರನ್ನು ನಾವು ಪೂರ್ಣ ನಂಬಲಿಕ್ಕೆ ಆಗುವುದಿಲ್ಲ. ನನಗೆ ಅತ್ಯಂತ ವಿಶ್ವಾಸದವ ನೀನು ಮಾತ್ರ, ಗೋಮುಖ. ಆದ್ದರಿಂದ ನಿನಗೆ ವಿಶೇಷವಾದ ಒಂದು ಹೊಣೆ. ಇನ್ನು ಮುಂದೆ ನಮ್ಮ ಪೂಜಾ ಮಂದಿರದಲ್ಲಿರುವ ಪರಶುವನ್ನು ರಕ್ಷಿಸುವ ಭಾರ ನಿನಗೆ. ಹೌದಾ? ಇಷ್ಟು ಪಡೆದಾಗಿದೆ. ಇಷ್ಟಾದ್ರೆ ಸಾಲದು. ನಮ್ಮವರೆಲ್ಲ ಸಿದ್ಧರಾಗಿದ್ದಾರೆ. ಕರೆಯನ್ನು ಆಲಿಸಿ ಬಂದಿದ್ದೇವೆ. ಏನಾಗಬೇಕು? ದೀರ್ಘವಂತ ಕರೆಯ ಮೊರೆಯನ್ನು ಲಾಲಿಸಿ ಬಂದಿದ್ದೇವೆ.
ಸೋಮವನ್ನು ಒಡೆಯುವ ಕೈ ಧೋಮನ ಬೆಳಗಿ ಮೃತ್ಯಯಾದಿಗಳು ಪ್ರತಿಯೊಬ್ಬರೂ ಬಂದಿದ್ದೀರಿ. ಮನಸ್ಸಿಗೆ ಸಮಾಧಾನ ಆಗ್ಯದೆ. ಕಾರಣವಿಲ್ಲದೆ ಕರೆದದ್ದಲ್ಲ. ಶೋಣಿತಾ ನಗರದಲ್ಲಿ ಸುಖ ಸಾಮ್ರಾಜ್ಯದಲ್ಲಿ ಬದುಕನ್ನು ನಾವು ಸಾಗಿಸಿದಲ್ಲಿಗೆ ತೃಪ್ತಿಯನ್ನು ಕಾಣಬೇಕಾದವರಲ್ಲ ಹಿರಿಭಾಗಿಗಳು. ಅದರ ಮೋಸಗಾರರಾದ ದೇವತೆಗಳು ನಮಗಿಂತ ಅತಿಶಯವಾದ ಸೌಭಾಗ್ಯವನ್ನು ಅನುಭವಿಸುತ್ತಾ ನಮ್ಮನ್ನು ಕಡೆಗಣ್ಣಿನ ದೃಷ್ಟಿಯಿಂದ ಕಾಣುತ್ತಾ ಇದ್ದಾರೆ. ಒಂದಲ್ಲ ಒಂದು ದಿವಸ ಅವರಿಗೆ ತಕ್ಕ ಮದ್ದೆ ಅಲ್ಲಿ ಅಧಿಕಾರವನ್ನು ನಾವು ಹೊಂದಬೇಕು. ಈ ಕನಸನ್ನು ನಾನು ಹೊಂದಿದ್ದೆ. ಈಗ ವಿಧಿಬಲದಿಂದ ಪುಷ್ಟನಾದಂತಹ ನನಗೆ ಇದೇ ಸರಿಯಾದ ಅವಕಾಶ ಅಂತ ಅನ್ನಿಸ್ತದೆ. ಏನ್ ನಿಮ್ಮ ಅಭಿಪ್ರಾಯ? ಜಗದೀ ಕುಜುಂಬನ ಕುಜಂಬ ಎಂಬ ಹೆಸರಿನಿಂದಲೇ ಪ್ರಖ್ಯಾತಿಯನ್ನು ಹೊಂದಿದವ. ಸ್ವರ್ಗದ ಪೀಠವನ್ನು ನಮ್ಮ ಸ್ವಾಧೀನವನ್ನಾಗಿಸಬೇಕೆಂಬ ಆಶೆ ಅದೆಷ್ಟೋ ಸಮಯಗಳಿಂದ ಇತ್ತು. ಈ ಸಂದರ್ಭದಲ್ಲಿ ಕಾಲ ಕೂಡಿ ಬಂದಿದೆ. ಆದ್ದರಿಂದಾಗಿಯೇ ಸ್ವರ್ಗಲೋಕಕ್ಕೆ
ಅಸುರ ತನ್ನ ಅಪಾರವಾದ ಸೇನೆಯನ್ನು ಕೂಡಿಕೊಂಡು ನಾಕಲೋಕಕ್ಕೆ ಅಭಿಯೋಗವನ್ನು ಬೆಳೆಸಿದ್ದಾನೆ. ಅವನನ್ನು ಎದುರಿಸಬೇಕಾದ್ದು ನಮ್ಮ ಕರ್ತವ್ಯ. ತಡ ಮಾಡುವುದಲ್ಲ, ಆಯುಧಗಳನ್ನು ಹಿಡಿದುಕೊಳ್ಳಿ, ವಾಹನವನ್ನು ಏರಿ ಸಾಗೋಣ ಮುಂದೆ. ಯಾಕೆ ನಿಮಗೆ ಬಂದಂತಹ ಗತಿ ಏನು? ಎಲ್ಲವೋ ದುಷ್ಟನೆ. ಏನು ಗತಿ, ಏನು ದುಷ್ಟ? ಮತ್ತೆ ತಪ್ಪಿ ನೀನು ನಾಲ್ಕಲೋಕಕ್ಕೆ ಬಂದೆಯಾ? ಬರ್ತೇನೆ. ಇಲ್ಲದಿದ್ದರೆ ಗತಿಯನ್ನು ಬಿಟ್ಟು ಇಲ್ಲಿಗೆ ಬಂದೆಯಾ? ಯಾಕೆ? ನಮ್ಮ ನಾಲ್ಕದಲ್ಲಿರುವಂತಹ ಸುವಸ್ತುಗಳನ್ನು ಪಡೆಯುವುದಕ್ಕಾಗಿ ರಕ್ಕಸ ಗಡವನ್ನು ಗೂಡಿಕೊಂಡು ಬಂದವನಿದ್ದ. ಅವಸರ ಮಾಡ್ಬೇಡಿ, ನಾನು ಏನು ಮಾಡುವುದಿಲ್ಲ. ನಿನ್ನನ್ನು ಕಂಡು ಭಯವಾಗುವುದಿಲ್ಲ, ಆದ್ರೆ ಹೇಳ್ಬೇಕಲ್ವಾ? ಏನು? ಕೇವಲ ಹೊಡೆದು ಆಗಲಿ ಅಥವಾ ಕೊಲ್ಲುವುದಾಗಲಿ ಉದ್ದೇಶ ನಮ್ಮದಲ್ಲ. ಮತ್ತೆ ಬಂದಂತಹ ನಿಮಗೆ ಸಮಾಧಾನದ ಮಾತನ್ನು ಹೇಳಿ, ಬುದ್ಧಿ ಮಾತನ್ನು ಹೇಳಿ ಹೇಳುವಷ್ಟು ಕೇಳ್ತೇವೆ. ಕೇಳುವುದನ್ನು ನೀನು ಕೇಳುವುದಿಲ್ಲ, ಆದ್ರೆ ಹೇಳುವುದು ನನ್ನ ಕರ್ತವ್ಯ. ಬೇಕಾದನ್ನು ಹೇಳಿದ್ರೆ ನಾವು ಕೇಳ್ತೇವೆ. ಹೇಳುವುದನ್ನು ಹೇಳು. ಹಾಗಾದ್ರೆ ಹೇಳ್ತೀನಿ, ಬಂದಾಗ ಹಿಂತಿರುಗಿ ಹೋಗು. ಕಾರಣ ಬರುವಾಗ ಬಂದ ದಾರಿಯಲ್ಲಿ ಹೋಗ್ತೇವೆ ಅಂತ ನಮ್ಗೆ ಭರವಸೆ ಇಲ್ಲ. ಕೆಲವೊಮ್ಮೆ ದಾರಿಯಲ್ಲಿ ಬರ್ತಾ ಮತ್ತೆ ಹೋಗುವಾಗ ಮತ್ತೊಂದು ದಾರಿಯಲ್ಲಿ ಹೋಗ್ತೇವೆ. ಇಲ್ಲದಿದ್ದರೆ ನಾವು ಕೈ ಕೊಡ್ತೇವೆ. ಉದ್ದೇಶ ಏನು ಗೊತ್ತಾ ನಿನಗೆ? ಇಲ್ಲಿಗೆ ನಾವು ಬಂದದ್ದು ನಿಮ್ಮನ್ನು ಹೆದರಿಸುವುದಕ್ಕಲ್ಲ ಅಥವಾ ಬಡಿದು ಓಡಿಸುವುದು ಉದ್ದೇಶವಲ್ಲ. ಯಾವುದನ್ನು ಪಡೆಯಬೇಕೆಂಬ ಆಸೆಯಲ್ಲಿ ನಾವು ಬಂದಿದ್ದೆವು, ಅದನ್ನು ಪಡೆಯುವ ಉದ್ದೇಶದಲ್ಲಿ ಬಂದಿದ್ದೇವೆ. ಸಾಮದಿಂದ ಕೇಳುತ್ತಿದ್ದೇನೆ, ಸುರಲೋಕದ ಅಧಿಕಾರ ನಮ್ಮೊಳಗೆ ಬಿಟ್ಟುಕೊಟ್ಟು ನಮ್ಮ ಪಾದಕ್ಕೆ ಶರಣಾದರೆ ನಿನಗೆ ಬದುಕು. ಭಕ್ತಿಯಿಂದ ಪಡೆದಂತಹ ನಮ್ಮ ಈ ನಾಲ್ಕಲೋಕವನ್ನು ಶಕ್ತಿಯಿಂದ ಪಡೆಯುವುದಕ್ಕಾಗಿ ಮುಂದುವರಿದು ಬಂದಿದ್ದಂತೆ ನಿಮ್ಮ ಪ್ರಾಣದಿಂದ
ಅಂತ ಉದ್ದೇಶದಿಂದ ಇಲ್ಲಿಗೆ ಧಾಡನೆ ಮಾಡಿದ್ದೇವೆ. ಬಿಟ್ಟು ಕೊಟ್ಟ ಲೇಸು. ನುಡಿದಂತೆ ನಡೆಯುವವರು ನಾವು ಹಾಕದ ಬೀಜವನ್ನು ಬಳಸಿ ಬಂದಿದ್ದೇವೆ. ಸಾಮದಿಂದ ಬಿಟ್ಟು ಕೊಟ್ಟರೆ ಲೇಸು. ಮಾಡಿದೋಡಿ ಐರಾವತಾರೋಹಣವನ್ನು ಮಾಡಿದ್ದಿ. ನಿನ್ನವರಾದ ದೇವತೆಗಳೆಲ್ಲ ನಮ್ಮವರಿಂದ ಏಟು ತಿಂದು ಪಲಾಯನವನ್ನು ಪಠಿಸುತ್ತಿರುವಾಗ ಅವರ ಎದೆಯಲ್ಲಿ ಮೂಡಿದ ಭೀತಿಯ ಸಸಿಯನ್ನು ಕಿತ್ತೊಗೆದು ಧೈರ್ಯವನ್ನು ತುಂಬಿ ಮತ್ತೆ ಸಮರಮುಖರನ್ನಾಗಿಸುವಂತಹ ವ್ಯರ್ಥ ಪ್ರಯತ್ನವನ್ನು ಮಾಡುತ್ತಾ ನೀನೇ ಬಂದಯೋ? ಬಂದಮ ದುರ್ಗಮ್ಮ ಬಿಟ್ಟು ಕೊಡುವೆಯಾ? ದುರ್ಗಮ್ಮ ನೋಡು ಸುಲಭವಾಗಿ ಒದಗುವಂತಹ ಅಧಿಕಾರ ನಾಕದ್ದು ಅನ್ನುವ ಹಾಗೆ ಭಾವಿಸಿ ನಿನ್ನ ಅಪಾರವಾದ ಸೇನೆಯನ್ನು ಕೂಡಿಕೊಂಡು ಇಲ್ಲಿ ಅಭಿಯೋಗವನ್ನು ಬೆಳೆಸಿದ್ರೆ ನಮ್ಮ ದೇವತೆಗಳು ಓಡಿರುವುದು. ಆದ್ರೆ ನಾನು ಸುರರಿಗೆ ಇಂದ್ರ, ಸುರೇಂದ್ರ, ಸುರೇಶ, ಹಾಗಾಗಿ ನಾನು ಓಡುವವನಲ್ಲ. ನನ್ನ ತಲೆಗೆ ಈ ಸಲ ಬಡಿಯದೆ ಹೋಗುದಿಲ್ಲ. ತಲೆಗೆ ಬಡಿಯುವುದಿರಲಿ, ನಿನ್ನ ಕಿರೀಟ ನಿಲ್ಲಿ.
ಅದಕ್ಕೆಲ್ಲಾಜ್ಞೆ ವಿಧಿಸಿ ಉತ್ಸಾಹಕ್ಕೆ ಮಿತಿ ಇದೆ. ಅವ ಇನ್ನೂ ಪೂರ್ತಿ ಇಳಿಯಲಿಲ್ಲ, ನಾನಿನ್ನು ಇಲ್ಲಿ ಕುಳಿತುಕೊಳ್ಳಿಲ್ಲ. ಅದಕ್ಕಿಂತ ಮೊದಲೇ ನಿಮ್ಮ ಉತ್ಸಾಹವೇ ಹೆಚ್ಚಾಗಿ ಹೋಯಿತು. ದೇವೇಂದ್ರ, ಪೀಠ ಸಿಗ್ತದೋ ಆ ಯೋಚನೆಯಲ್ಲಿರುವಾಗಲೇ ಅವನನ್ನು ಹೊಡೆದು ನಾವಲ್ಲಿಂದ ಹೊರಗಟ್ಟಿದ್ದೇವೆ. ಹೌದಾ? ಕೇವಲ ದೇವೇಂದ್ರ ಮಾತ್ರ ಅಲ್ಲ, ಆಗ ಇದ್ದವರು ಒಬ್ಬರಾದ್ರೂ ಇದ್ದಾರ? ಹೋಗಿದ್ದಾರೆ ಅವರು. ಸುಧರ್ಮ ನಾಮಕವಾದ ಈ ಸಭೆಯ ಸಿಂಹಾಸನ ನಮ್ಮ ಕೈವಶವಾಗಿದೆ. ಏರಿಕೊಳ್ಳುವ. ನಿಮಗೆಲ್ಲ ಆತ್ಮತೃಪ್ತಿ ಸಿಕ್ಕಿತ? ಯಾವತ್ತಿನಿಂದ ಕಾಯ್ತಾ ಇದ್ದೀರಿ. ಒಮ್ಮೆ ಕೈ ಮೇಲೆ ಮಾಡಿ ಜಯಘೋಷ ಹಾಕೋದು ಯಾವುದು? ಅವಕಾಶ ಸಿಕ್ಕಿದೆ. ದುರ್ಗಮ್ಮ ಯಾರು ನಮ್ಮನ್ನು ವಿರೋಧಿಸಿ ನಿಲ್ಲುತ್ತಾರೆಯೋ ಅವರಿಗೆಲ್ಲ ನಾವು ದುರ್ಗಮರೇ. ಅಷ್ಟು ಸುಲಭ ಇಲ್ಲ ನಮ್ಮನ್ನು ದಾಟುವುದಕ್ಕೆ. ಸಿಂಹಾಸನ ಸಿಕ್ಕಿದೆ, ಅದರೊಂದು ಡಂಗುರದ ವ್ಯವಸ್ಥೆ ಆಗಬೇಕು. ಇನ್ನು ಮುಂದೆ ಯಾಗ ಯಜ್ಞಾದಿಗಳಿರಲಿ, ಆರಾಧನೆ ಅರ್ಚನೆಗಳಿರಲಿ, ಯಾವ ದೇವತೆಗಳಿಗೂ ಸಲ್ಲುವುದು ಬೇಡ. ನನಗೆ ಆ ದೇವ ಪೂಜೆ ನಿಲ್ಲಿಸಬೇಕು ಅನ್ನೋದೇ ಪ್ರಧಾನ ಉದ್ದೇಶ. ನಾನಿಲ್ಲಿ ಕುಳಿತದ್ದೇ ಅದಕ್ಕೆ, ನಮ್ಮ ಪೂಜೆಯನ್ನು ತಪ್ಪಿಸಬೇಕು ಅವರ. ಹಾಗಾಗಿ ಯಾರು ಅವರಿಗೆ ಇನ್ನು ಮುಂದೆ ಹವಿಸು ಕೊಡ್ಲಿಕ್ಕಿಲ್ಲ, ಅವರನ್ನು ಆರಾಧಿಸುವುದಕ್ಕಿಲ್ಲ. ಅವರ ಹತಪ್ರಭರಾಗಿ ತಿನ್ನುವುದಕ್ಕಿಲ್ಲದೆ ಉಣ್ಣುವುದಕ್ಕಿಲ್ಲದೆ ನರಳಿ 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 ಸಂಕಟ ಪಡುವ ಹಾಗಾಗಬೇಕು. ಹೀಗೆಲ್ಲ ನಾನು ಎಡಬಲ ನೋಡು. ಯುದ್ಧ ಮಾಡುವಾಗ ಅಲ್ಲೋ ಇಲ್ಲಿ ನಾನು ಒಬ್ಬ ಕೂತ ಸಾಕಾಗ್ತದೇನೋ? ಇನ್ನೊಬ್ಬಳು ಬೇಡುವ? ಇನ್ನೊಬ್ಬಳು ಶಚಿ ಅಲ್ಲ, ಶಚಿ ಇಲ್ಲದೆ ಇದ್ರು ನಾನು ಶಚೀಂದ್ರನಾಗ್ತೇನೆ. ಶಶೀಂದ್ರನಂತೆ ನಾನು ವಿಜೃಂಭಿಸಬೇಕಾದ ಶಚೀಂದ್ರನು ಆಗಬೇಕಲ್ಲ, ಅದಕ್ಕಾಗಿಯೇ ಹುಡುಕಿ. ಇಲ್ವಾ? ಕಾಣುವುದಿಲ್ಲ. ಶಚಿ ಹೌದಾ? ಸಿಕ್ಕಿ ಸಚಿನ್ ಬೇಕಂತಿರುವಾಗ ಅವಳೆಲ್ಲಿ ಹೋದಳು? ನಾವು ಓಡುವಾಗ ಯೋಚನೆ ಮಾಡಲಿಲ್ಲ. ಬಹುಶಃ ದೇವೇಂದ್ರನೊಟ್ಟಿಗೆ ಅವಳು ಓಡಿದ್ದಾಳೆ. ನಾವು ದೇವೇಂದ್ರನನ್ನು ಹಿಡಿದು ಕಟ್ಟಿ ಹಾಕಬೇಕು, ಆಗ ಅವಳು ಓಡ್ಲಿಕ್ಕೆ ಇರಲಿಲ್ಲ. ಸ್ವಲ್ಪ ನಾವು ಕಲ್ತದ್ದು ಕಡಿಮೆ ಆಯಿತು. ಎಷ್ಟು ಕಲ್ತರು ಒಂದೊಂದು ಸಲ ಕಡಿಮೆ ಆಗುದು ಹೀಗೆ. ಓಡಿ ಹೋಗಿದ್ದಾಳೆ, ಆದ್ರೆ ತೊಂದರೆ ಇಲ್ಲ, ಬೇಸರ ಮಾಡ್ಲಿಕ್ಕಿಲ್ಲ. ದುರ್ಜಯ, ನೀನು ದೇವಲೋಕದಲ್ಲಿ ನನ್ನ ಪರವಾಗಿದ್ದು, ನಾನು ಭೂಲೋಕಕ್ಕೆ ಹೋಗ್ತೇನೆ, ಶೋಣಿತಾಪುರಕ್ಕೆ. ಗೋಮುಖ, ನಿನ್ನಿಂದ ಕೆಲಸ ಆಗಬೇಕು. ಗುಡಿ ನೋಡಿಕೊಳ್ಳಿಕ್ಕೆ ಮಾತ್ರ ದುರ್ಜಯನಿಗೆ ಹೇಳಿದ್ದು, ಇಲ್ಲಿರುವುದನ್ನೆಲ್ಲ ಅವ ನೋಡ್ಲಿಕ್ಕಿಲ್ಲ. ಗೊತ್ತಾಯ್ತಾ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮ, ಮಂಜುಘೋಷ, ಅವರನ್ನೆಲ್ಲ ಕರ್ಕೊಂಡು ಶೋಣಿತಕ್ಕ. ಏನು ಅವರೆಲ್ಲ ಶೋಣಿತಕ್ಕ ಬರಲಿ. ನನ್ನ ಬದಲಾಗಿ ನೀವಿಲ್ಲಿ ಅಧಿಕಾರವನ್ನು
ಬರಲಿಲ್ಲ ಜಗದಂಬೆಯು ಸಿಗಲಿಲ್ಲ ರಾಯ ಜಗದಂಬೆ ಸಿಗಲಿಲ್ಲ ರಾಯ ಅಂಬಲಿಸಿದ ಮೇನಗೆ ಊರ್ವಜಿಯರು ಅಂಬಲಿಸಿದ ಮೇನಗೆ ಊರ್ವಜಿಯರು ಕೈ ಬಿಟ್ಟು ಓಡಿದರಲ್ಲ ನಮ್ಮಿ ಕೈ ಬಿಟ್ಟು ಓಡಿದರಲ್ಲ ಏನಾಯ್ತಾ? ನೀ ಹೇಳಿದ್ದಲ್ವ ಅಲ್ಲಿ ಇದ್ದವರೆನ್ನೆಲ್ಲ ಒಮ್ಮೆ ಊರ್ವತಿ ರಂಬೆ ಊರ್ವತಿ ಹ? ಮೀನಕ್ಕ ಊರ್ವಶಿ ಮೀನಕ್ಕ ಮೇನಕೆ ತಿಲೋತ್ತಮೆ ತಿಲೋತ್ತಮೆ ಮಂಜುಘೋಷ ವಿಶಾಚಿ ಪುಂಜಿಕಸ್ಥಲಿ ವಿಶ್ವಾಚಿ ವಿಶ್ವಾಸಿ ವಿಶ್ವಾಸಿ ಅಲ್ಲ ಹ. ಅದು ನೀನು ಹ. ನೀನು ನನಗೆ ವಿಶ್ವಾಸ ಹ. ಆದ್ದರಿಂದ ನಿನ್ನಲ್ಲಿ ಹೇಳಿದ್ದು ಕರ್ಕೊಂಡು ಬಾ ಅಂತ ಅವಳನ್ನು ಹುಡುಕಿಕೊಂಡು ಹೋದು ಎಷ್ಟು ಹುಡುಕಿದೆ ಎಲ್ಲ ಕಡೆಯಲ್ಲಿ ಹುಡುಕಿದೆ ಎಲ್ಲ ಕಡೆ ಹುಡುಕುದಕ್ಕೆ ಅವರಿರುವಲ್ಲಿ ಹುಡುಕ್ಬೇಕು ಅವರಿರುವಲ್ಲಿ ಹೋದೆ ಅವರ ಭವನ ಉಂಟಲ್ಲ ಅವರ ಭವನ ಉಂಟಲ್ಲ ಅವರ ಭವನ ಹ. ಅಲ್ಲಿಗೆ ಹೋಗಿ ಅವರ ಕೊಠಡಿಗೆ ಹೋಗಿದೆ ಹ. ಅಂತದ್ದು ಒಳಗೆ ಯಾರಿಲ್ಲ ಅವರವರ ಮನೆಯಲ್ಲಿ ಇರ್ತಾರ ಮತ್ತೆ ಯಾರ್ಯಾರ ಮನೆಗೆ ಹೋಗೋರು ಅವರವರ ಮನೆಯಲ್ಲಿ ಇರ್ತಾರ ಬೇರೆಯವರ ಮನೆಯಲ್ಲಿ ಇರಬಹುದು ಅಂತ ಹೇಳಿ ಹುಡುಕ್ಬೇಕಿತ್ತು. ಇಡೀ ಹುಡುಕಿದೆ ಎಲ್ಲಿ ನೋಡಿದ್ರು ರಂಬೆ ಉರ್ವಶಿ ಯಾವುದಿಲ್ಲ ಯಾರಿಲ್ಲ ರಂಬೆ ಊರ್ವಶಿ ಇಲ್ಲ ನನಗನ್ನಿಸ್ತದೆ ಹ. ಎಲ್ಲಿಯೋ ದೇವತೆಗಳ ಮನೆಯಲ್ಲಿ ಇರಬೇಕು ನನಗೆ ತಲೆಗೆ ಹೋಯ್ತು ದೇವತೆಗಳ ಭವನಕ್ಕೆ ಹೋಗ್ಬೇಕು ಮೊದಲು ದೇವತೆಗಳೆಲ್ಲಿದ್ದಾರೆ ಹುಡುಕಬೇಕು ಅದು ಮಾಡ್ಬೇಕಿತ್ತು ದೇವತೆ- ದೇವತೆಗಳೊಟ್ಟಿಗೆ ಇರ್ತಾರೆ ಅವರು ಇರ್ತಾರೆ ದೇವತೆಗಳು ಕೂಡ ಭವನ ಮನೆಯಲ್ಲಿ ಇಲ್ಲ ಭವನ ಮನೆಯಲ್ಲಿ ಇಲ್ಲ ಆ ಭವನದಲ್ಲಿ ಇಲ್ಲ. ಮತ್ತೆಲ್ಲಿದ್ದಾರೆ ಬೇರೆ ಬಿಡ ನಂದನವನದಲ್ಲಿಯಾ ಇಲ್ಲ ನಾನು ಮೆಲ್ಲೊಬ್ಬ ದೇವತೆ ನಿಂಬಲಿಸಿಕೊಂಡು ಹೋದೆ ಹೋಗಿ ತಲುಪಿದ್ದು ಎಲ್ಲಿಗೆ ವಿಂಧ್ಯಾದಿ ಪರ್ವತ ಎಲ್ಲಿ ವಿಂಧ್ಯಾದಿ ಪರ್ವತ ವಿಂಧ್ಯಾದಿ ಹ. ವಿಂಧ್ಯಾದಿ ಪರ್ವತ ವಿಂಧ್ಯ ಪರ್ವತ ಅಲ್ಲಿ ವಿಂಧ್ಯಾದ್ರಿ ಹ, ಹ. ಎಲ್ಲ ದೇವತೆಗಳೆಲ್ಲ ಅಲ್ಲಿ ಸೇರಿಕೊಂಡಿದ್ದಾರೆ ಅಲ್ಲಿ ತಪ್ಪಿಸಿಕೊಳ್ಳಿಕೊಂಡಿದ್ದಾರೆ ಎಲ್ಲಿ ವಿಂಧ್ಯಾದಿ ಪರ್ವತದಲ್ಲಿ ಅಪ್ಸರೆಯರಿಲ್ಲ ಹ. ಯಾರೂ ಸಿಗಲಿಲ್ಲ ಇಲ್ಲ, ಇಲ್ಲ. ಹಂಬಲಿಸಿದ್ದು ಕೈಗೆ ಬರಲಿಲ್ಲ ಇಲ್ಲ, ಇಲ್ಲ. ಆದ್ರೆ ದೇವತೆಗಳು ಅಲ್ಲಿದ್ದಾರೆ. ನುಡಿಯದ ನುಡಿಯಂತಿರಲಿ ಇರುವ ತನ್ನವರೊಡನೆ ಬಿಡಬಾರದವರನ್ನು ನೆನೆದು ಬೈದಬೇಕು ಜವದಿಗೆ ಅಪ್ಸರಾಂಗನೆಯರೊಂದಿಗೆ ಹ, ಆನಂದದಿಂದ ದಿನ ಕಳೆಯೋಣ ಹ, ಈ ಭಾವವನ್ನು ನಾನು ಹೊಂದಿದ್ದರೆ ಹ. ನಮಗೆ ಅಪ್ಸರೆಯರು ಸಿಗಲಿಲ್ಲ ಇಲ್ಲ ಹೋಗಲಿ ಅದು ದೊಡ್ಡ ವಿಷಯ ಅಲ್ಲ ಆದರೆ ನೀನಾಡಿದ ಮತ್ತೊಂದು ವಾಕ್ಯ ನಾವು ಆಲೋಚಿಸುವ ಹಾಗೆ ಮಾಡಿತು ದೇವತೆಗಳೆಲ್ಲ ವಿಂಧ್ಯಾದ್ರಿಯನ್ನು ಆಶ್ರಯಿಸಿದ್ದಾರೆ ಅದೇ ಹೌದಾದರೆ ಆ ಮೋಸಗಾರರು ಸುಮ್ಮನೆ ಬಿಡುವುದಿಲ್ಲ ಏನಾದರೂ ಒಂದು ತಂತ್ರವನ್ನು ಬಲಿದೇ ಬಲಿಯುತ್ತಾರೆ ಕೈ ತಪ್ಪಿ ಹೋದ ನಾಕವನ್ನು ಮತ್ತೆ ಹೊಂದಿಸಿಕೊಳ್ಳುವುದಕ್ಕಾಗಿ ಯಾವ ಉಪಾಯವನ್ನಾದರೂ ಯೋಚಿಸಿ ನಮ್ಮ ಆಪತ್ತಿಗೆ ಅವರು ಕಾರಣರಾಗುತ್ತಾರೆ ಹೌದೌದು ಹಾಗಾಗ್ಲಿಕ್ಕೆ ಅವಕಾಶ ಆಗಕೂಡದು ಒಂದು ಕೆಲಸ ಮಾಡಿ ಅಲ್ಲಿರುವಂತಹ ದೇವತೆಗಳನ್ನು ಬಡಿದು ಭಂಗಿಸಿ ಅವರು ಅಲ್ಲಿ ನಿಲ್ಲಿಗೆ ಜಾಗ ಇಲ್ಲದಾಗ ಮಾಡಬೇಕು ನಾನು ಹೊಡೆದು ಬಡಿದು ದಂಡಿಸಿ
ಅಷ್ಟೆಲ್ಲ ಆಗುದಿದ್ರೆ ನಾನು ಇಲ್ಲಿರ್ತಿದ್ದೆ. ನೀನಲ್ವ, ನಾನಲ್ಲ. ನಿನ್ನಿಂದ ಅದು ಆಗುವುದಿಲ್ಲ ಅನ್ನುವುದಲ್ಲ, ನಿನ್ನನ್ನು ಹಾಗೆ ಬಹಳ ಕಾಲ ಅಲ್ಲಿ ಬಿಡ್ಲಿಕ್ಕೆ ನನಗೂ ಮನಸ್ಸು. ನೀನೇನಿದ್ರೆ ನಮ್ಮೊಟ್ಟಿಗೆ ಬರುವುದಿಲ್ಲಿಗೆ ಬರಬೇಕು, ಒಂದು ಸಲ ಅಲ್ಲಿಗೆ ಹೋಗಬೇಕು. ಯಾಕೆ? ಅಲ್ಲಿ ನಮ್ಮ ಸ್ನೇಹಿತರಿಲ್ಲ, ಅದು ಗೊತ್ತಿಲ್ಲ. ಹೆಸರು ಸರಿ ರಕ್ತದುರ್ಗ, ಧೂಮ್ರಾಕ್ಷ ಇಲ್ಲಿ ಅದು ಮರೆತೋಗ್ಲಿಕ್ಕೆ ಉಂಟ ನಿನಗೆ ಹೆಸರು? ಅಯ್ಯೋ, ನಮ್ಮ ಮಿತ್ರ ರಕ್ತದ ವಿಷಯ ಬರುದಿಲ್ಲ. ಧೂಮ್ರಾಕ್ಷರ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ರಕ್ತ ಬೀಜ ಅಲ್ಲ, ಬೀಜ ರಕ್ತದುರ್ಗ. ರಕ್ತ ಬೀಜನ ಬೇರೆ. ಇದು ರಕ್ತ ಬೀಜ ಅಲ್ಲ, ರಕ್ತದುರ್ಗ. ರಕ್ತದುರ್ಗ, ಧೂಮ್ರಾಕ್ಷ ಧೂಮ್ರಾಕ್ಷ ಯಾವ ಕೆಲಸ ಮಾಡುವುದಕ್ಕೂ ಸಮರ್ಥ. ಅವರಲ್ಲಿ ಹೋಗಿ ಶಕ್ತಿ ಉಂಟು. ಹೌದು, ನನ್ನ ಅಭಿಪ್ರಾಯವನ್ನು ಅವರಿಗೆ ಹೇಳಿ ದೇವತೆಗಳನ್ನು ಹೊಡೆದು ಭಂಗಿಸಬೇಕು. ಹೇಳುದಂತೆ ಸುಮ್ಮನೆ ಹೋಗಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ಅವ್ರಿಗೆ ಎಂತ ದುಡಿದದ್ದಕ್ಕೆ ಸಂಬಳ ಅಂತ ಅಲ್ಲ, ಒಂದು ಇಷ್ಟ ಆಗ್ಲಿಕ್ಕೆ ಅವರಿಗೆ ಪಾರಿತೋಷಕ ಕೊಡ್ಬೇಕು. ಅಲ್ಲ, ಅವ್ರು ದುಡಿದ ಮೇಲೆ ಇನ್ನು ಮೊದಲೇ ಏನಿಲ್ಲ ಯಾರಿಗೂ ಗೊತ್ತಾಗದ ಹಾಗೆ ಮೊದಲೇ ಕೊಟ್ಟೆ ಕೆಲಸ ಅಲ್ಲೇ ಮಾಡ್ತಾರೆ. ಕೊಡೋದಿದ್ರೆ ತುಂಬ ಕೊಡೋದಿದ್ರೆ ಮೊದಲು ಕೊಡ್ಬೇಕು, ಇಲ್ಲೇ ಕೊಡ್ತೇನೆ ಅಂತೇಳಿ ಕೊನೆಗೆ ಕೊಡ್ಬೇಕು. ಅದೇ ಕೊಟ್ಟದನ್ನು ನೋಡಿ ಇಷ್ಟೇ ಅಂತೇಳಿ ಮತ್ತೆ ಏನು ಕೆಲಸ ಮಾಡ್ಬೇಕು. ಕೆಲವು ಸಲ ತುಂಬಾ ಸಿಕ್ಕಿದ್ರು ಮತ್ತೆ ಮಾಡುದಿಲ್ಲ, ಹೇಗೂ ಸಿಕ್ಕುದು ಸಿಕ್ಕಿತಲ್ಲ. ಆದ್ರೆ ಅವರು ಹಾಗಿದ್ದವರಲ್ಲ. ಒಳ್ಳೆಯ ಉತ್ಸಾಹದಿಂದ ಕೆಲಸ ಮಾಡಬೇಕು ಅಂತ ಆದ್ರೆ ಏನಾದ್ರೂ ಅವರಿಗೆ ಸಂತೋಷ ಆಗೋಗಿ ಕೊಡಬೇಕು. ಮೊದಲೇ ಕೊಡುದಕ್ಕಿಂತ ಒಂದು ಅರ್ಧ ಮುಗಿದ ಮೇಲೆ ಕೊಡ್ಲಿಕ್ಕೆ ಆರಂಭ ಮಾಡಿದ್ರೆ ಎಂತದನ್ನ ಅರ್ಧ ಮುಗಿದ ಮೇಲೆ ಅಲ್ಲ ಇಲ್ಲ ಹೋರಾಡ್ಲಿಕ್ಕೆ ಒಂದು ಉತ್ಸಾಹ ಬೇಡವೇನೋ? ಹೌದು, ಅದಕ್ಕೆ ಬೇಕಾಗಿ ವಿಧ ವಿಧದ ಉಡುಗೊರೆ, ಮಾಂಸ, ಮದ್ಯ, ರಕ್ತ, ಅದಲ್ಲ. ಅವರು ಸ್ವಲ್ಪ ರಕ್ತ ತೆಕ್ಕೊಳ್ಳುವ, ರಕ್ತ ತಗೊಳ್ಳಿದ್ರೆ ಅವರಿಗೆ ಆಗುದಿಲ್ಲ. ಅವರಿಗೆ ಸ್ವಲ್ಪ ಈ ಸಲ ರಕ್ತ ಕೊಡಬೇಕು. ಪ್ರಾಣ ಬರಬೇಡ ಅವರಿಗೆ, ರಕ್ತ ಕೊಡಬೇಕು. ಅವರಿಗೆ ರಕ್ತ ಕಡಿಮೆ ಉಂಟಾ? ಕಡಿಮೆ ಉಂಟು ಅಂತ ಅಲ್ಲ, ಅವರು ಕುಡಿಯುವುದನ್ನು ಅವರಿಗೆ ಬೇಕಾದ್ದನ್ನೆಲ್ಲ ಅವರಿಗೆ ಕೊಟ್ಟು ನಾನು ಹೇಳಿದಂತಹ ಕೆಲಸದಲ್ಲಿ ಮುಂದುವರಿಯಲಿ. ಮತ್ತೆ ಹೋಗಿ
ಇರುವಂತಹ ಪ್ರದೇಶ ಈ ವಿಂಧ್ರಾದ್ರಿ ಈ ಕಾಲಕ್ಕೆ ಇಲ್ಲಿ ನಾವು ಮೆರೆದಾಡ್ತಾ ಇದ್ದೇವೆ ಅನ್ನುವುದರಲ್ಲಿ ಯಾವುದೇ ವಿಧದ ಸಂದೇಹ ಇಲ್ಲ. ಹುಟ್ಟಿದಾಗ ತಂದೆ ತಾಯಿಗಳು ಯಾರು ಅಂತ ನಮಗೆ ಗೊತ್ತಿಲ್ಲ. ಅನಾಥರಾಗಿ ಬೆಳೆದವರು ನಾವು. ನಮಗೆ ಆಶ್ರಯವನ್ನು ಕೊಟ್ಟವರು ಯಾರು ಅಂತ ಕೇಳಿದ್ರೆ ನಮ್ಮಂತೆ ಇರುವಂತಹ ರಾಕ್ಷಸ ವೀರರು. ನಿಜ. ಅಷ್ಟೇ ಹಾಗೆ ಬೆಳೆಯುತ್ತಾ ಇದ್ದ ಹಾಗೆ ಏನಾದ್ರೂ ಸಾಧನೆ ಮಾಡ್ಬೇಕನ್ನುವಂತಹ ಉದ್ದೇಶದಿಂದ ಕಾನನವನ್ನು ಸೇರಿದೆ. ನಿಜ. ಪರಮೇಶ್ವರ ಕುರಿತಾಗಿ ತಪಸ್ಸನ್ನು ಆಚರಿಸಿದೆ. ಮೆಚ್ಚಂತಹ ಪರಮೇಶ್ವರನಿಂದ ಪಡೆದಂತಹ ವರ ಯಾವುದಂತ ಕೇಳಿದ್ರೆ ಮುಂದಾಳುವಾಗಿ ಯಾರು ಎದುರು ನಿಲ್ತಾರೋ ಅವರ ಕಣ್ಣ ನೋಟದಲ್ಲಿ ಕೇವಲ ರಕ್ತವನ್ನು ಕುಡಿಯಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವ. ಅಷ್ಟೇ ಯಾಕೆ ಕೇವಲ ನನ್ನ ಸಾಮರ್ಥ್ಯವನ್ನು ಹೇಳಿದ್ರೆ ಸಾಕಾಗುವುದಿಲ್ಲ. ನಮ್ಮೇರೋರ ಸಾಮರ್ಥ್ಯ ಅನ್ನುವಂಥದ್ದು ಸಾಮಾನ್ಯವಾದದ್ದು ಖಂಡಿತವಾಗಿಯೂ ಅಲ್ಲ. ಅಲ್ವೇ ಅಲ್ಲ, ಅಸಾಮಾನ್ಯ ಸಾಹಸಿಗರು ನಾವು. ಜೊತೆಯಾಗಿದ್ದವರು, ಜೊತೆಯಾಗಿ ತಿರುಗಾಟವನ್ನು ಮಾಡಿದವರು. ಧೂಮ್ರಾಕ್ಷ ಸಾಮಾನ್ಯನೇ ಖಂಡಿತವಾಗಿಯೂ ಅಲ್ಲ. ಎದುರಾಳಿಯನ್ನ ಕಣ್ಣಿನ ದೃಷ್ಟಿಯಿಂದಲೇ ಕ್ಷಣಾರ್ಧದಲ್ಲಿ ಸುಡುವಂತಹ ಸಾಮರ್ಥ್ಯವನ್ನ ಹೊಂದಿದವ, ಉರಿಗಣ್ಣನ್ನು ಹೊಂದಿದವ ನೀನು. ನಿಜ. ಎದುರಿಸುವುದಕ್ಕೆ ಬರುವಂತಹ ಮನಸ್ಸನ್ನ ಮಾಡುವವರೇ ಇಲ್ಲ. ಒಂದು ವೇಳೆ ಬಂದರು ಅಂತಾದ್ರೆ ಸುಟ್ಟು ಭಸ್ಮವಾಗಿ ಮತ್ತೆ ಹೋಗ್ತಾರೆ. ಬೂದಿ ಅವರದ್ದು. ಹೌದೌದು. ಆದರೆ ವಿಚಾರ ಅದಲ್ಲ. ಮತ್ತೆ ಹೊರಟು ಬಂದವರು ಅಣ್ಣ ಹಸಿವೆ ಹಸಿವೆ ಸಹಿಸಿಕೊಳ್ಳುವುದಕ್ಕಾಗುವುದು ಆಗುವುದೇ ಇಲ್ಲ. ನಿಜ. ಅದೇ ರೀತಿಯಲ್ಲಿ ನೀನು ಹೇಳಿದ್ದೆ ತಡ. ಬೇಟೆಯನ್ನಾಡಿ ಹುಲಿ ಸಿಂಹಗಳ ಮೃಗಗಳನ್ನ ತಿಂದು ಈ ಕಾಲಕ್ಕೆ ಹೊಟ್ಟೆಯನ್ನು ತುಂಬಿಸಿಕೊಂಡವರೇ ಇದ್ದೇವೆ. ಇಷ್ಟಕ್ಕೆ ಸಮಾಧಾನ ಸಾಕಾಗುವುದಿಲ್ಲ. ಎಂದಿನಂತೆ ಪ್ರಾಣಿಗಳ ಬೇಟೆಯನ್ನಾಡಿ ಹಸಿವೆಯನ್ನ ಪರಿಹರಿಸಿಕೊಂಡವರು ನಾವಿರುವರು. ಸರಿ. ಆದ್ರೆ ಇಂದು ಬೇಟೆಯಲ್ಲಿ ಸ್ವಲ್ಪ ಬದಲಾವಣೆ ಕಾಣಬೇಕು. ಬೇಟೆಯಲ್ಲಿ ಬದಲಾವಣೆ ಹೇಗೆ? ಅದು ಹೇಗೆ? ಪ್ರಾಣಿಗಳ ಮಾಂಸವನ್ನ ಕುಡಿದಿದ್ದೇವೆ, ಮಾಂಸವನ್ನ ತಿಂದಿದ್ದೇವೆ, ರಕ್ತವನ್ನ ಕುಡಿದಿದ್ದೇವೆ, ಎಲುಬನ್ನ ಜಾಗಿದ್ದೇವೆ. ಆದ್ರೆ ಈ ಹೊತ್ತಿಗೆ ಹಸಿವೆ ಹೋಗಬೇಕು ಅಂತಿದ್ರೆ ಮನುಜರ ಮಾಂಸ ಆಗಬೇಕು. ನರರ ಮಾಂಸ ನರರ ಮಾಂಸ ಆಗಬೇಕು. ನಮ್ಮ ದಿನನಿತ್ಯದ ಆಹಾರ ಯಾವುದು ಅಂತ ಕೇಳಿದ್ರೆ ಅತಿಯಾಗಿ ಪ್ರೀತಿಯಾಗಿ ಒದಗುವಂತದ್ದು ನಮ್ಮ ನರರ ಮಾಂಸ. ನರರ ಮಾಂಸ. ಆದ್ರೆ ನರರ ಮಾಂಸ ತಿನ್ಬೇಕಂತಾದ್ರು ಮೊದಲು ಮೃಗಬೇಟೆಯನ್ನು ಆಡಿದ್ದೇವಲ್ಲ, ಹೌದೌದು, ಅದು ಹೊಟ್ಟೆಯಲ್ಲಿ ಹಾಗೆ ಉಳಿದಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ತದನಂತರ ನರರ ಯಾರದು? ಬಂದನು ಗೋಮುಗನು ಮೆಲ್ಲಗೆ ಎಲ್ಲಿ? ಕಂದು ದುರ್ಗಾನಕ್ಕಲು ಪ್ರಣೇತನೊಂದಿಗೆ
ಧೂಮ್ರಾಕ್ಷ ಅಂದ್ರೆ ನಾನೇ. ಯಾಕೆ ನೀನು ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮನ್ನೇ ಪ್ರಶ್ನೆ ಮಾಡು? ಮುಖ ನೋಡುವ. ಐ. ಇವತ್ತು ನೀವಾ ನಿನ್ನೆ ಯಾರು? ಯಾಕೆ ಅಂದ್ರೆ ಹೌದು ಅಲ್ಲ ನೀಗೆ ನಿನ್ನದೆಲ್ಲ ಎಂತದಕ್ಕೆ ನಿನಗೆ? ಅಲ್ಲ ಧೂಮ್ರಾಕ್ಷ ನಿನ್ನೆ ನೀವೆಯಾ? ದಿನ ಹೋದಂತೆ ಬದಲಾವಣೆ ಇರ್ತದೆ ಅಂತ ನಿನ್ನ ಅಭಿಪ್ರಾಯ? ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದಿದ್ರೆ ಇಂದು ಕೇಳಬಹುದು. ನಾನೇ, ನಾಳೆಯೂ ನಾನೇ, ನಿನ್ನೆಯೂ ನಾನೇ. ನೀವು ನೀನು ಕೇಳಿ ಮರ್ಯಾದೆಗೆ ಬೇಡ, ಗೊತ್ತಾಯ್ತಲ್ಲ? ಹೌದು. ನೀವು ನಮ್ಮ ಪರಿಚಯ ಯಾರಿಗಿಲ್ಲದ್ದು ಪುಣ್ಯಾತ್ಮ? ಎಲ್ಲ ಇದೋ ನೋಡು. ಜನ ನೀವೆಂತ ಆ ಗೊತ್ತಾಯ್ತು? ಗಾಂಭೀರ್ಯ ನೋಡು. ಎಂತದು? ಅಲ್ಲ ನೀವು ಜನ ನೀವೆಂತ ಗೊತ್ತಾಯ್ತು? ಜನ ನೋಡು ಅಂತ ಹೇಳಿದ್ ಈಗ ಕುಳಿತದ್ರಲ್ಲಿ ಗೊತ್ತಾಗುದಿಲ್ವ ಯಾರು ಅಂತ? ಹೌದು. ನೀನು ಬಂದದ್ದೆಲ್ಲಿಗೆ ಗೊತ್ತುಂಟಾ? ಗೊತ್ತುಂಟು. ನಮ್ಮ ಜಾಗಕ್ಕೆ ಯಾರ್ಯಾರ ಜಾಗಕ್ಕೆ ಹೋಗಿ ಇವರು ಯಾರು ಅಂತ ಕೇಳೋ ಇವನ ತಲೆ ಕಡಿಬೇಕು. ಈಗ ಬಂದಾಯ್ತಲ್ಲ. ಎಂತದ್ದು ಬಂದಾಯ್ತು? ಬಂದಾಯ್ತಲ್ಲ. ಎಲ್ಲಿಯ ಬಂದಾಯ್ತು? ಬಂದಾಯ್ತಲ್ಲ. ಇಲ್ಲಿಗೆ ಬಂದಾಯ್ತು. ನೀನು ಹೊತ್ತು ನೋಡಿ ಬಂದಾಯ್ತು ಅಂತ ಹೇಗೆ? ದುರ್ಗ ಹೆಸರು ಕೇಳಿದ್ಯಾ? ಹಾ. ಇಲ್ಲ ಅಂತ ಹೇಳಿದ ಜಾಗ್ರತೆ. ಹಾ. ನಾನೇ. ಹಾ. ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಉಂಟು. ಏನು ಕಾರಣ? ನಿಮ್ಗೆ ಕೊಟ್ಟು ಬರ್ಲಿಕ್ಕೆ ಹೇಳಿದ್ದಾರೆ. ನೀನ ನಮ್ಗೆ ಕೊಡ್ಲಿಕ್ಕೆ ಜನ ಎಂತದ್ದು? ಕೊಟ್ಟು ಬರ್ಲಿಕ್ಕೆ ಹೇಳಿದ್ದಾರೆ. ಏನಾದ್ರೂ ನೀಡಬೇಕು ಅಂತ ಅವ ಹೇಳು. ಕೈಯಲ್ಲಿ ಮಾಡಿದ್ದು ನೋಡಿದ್ಯಾ? ಹೇಗೆ? ಕೊಟ್ಟು ಬರ್ಲಿಕ್ಕೆ. ಎಂತದ್ದು ಕೊಟ್ಟು ಬರ್ಲಿಕ್ಕೆ? ಇಲ್ಲಿ ನೋಡಿ, ನಿಮ್ಗೆ ಬೇಕಾದುಂಟು. ಹಾ. ಪರಿಮಳ ಬರ್ತದೆ, ಪರಿಮಳ ಬರ್ತದೆ. ಪರಿಮಳ. ಈಗ ನೀನು ಯಾರು, ಎಲ್ಲಿಂದ ಬಂದದ್ದು? ನಾನು ಚೋಳಿತಾವಣದಿಂದ. ಚೋಳಿತ ಇಲ್ಲ. ಮೂರು ಲೋಕದ ಗಂಡ ಚಂಡ ಪ್ರಚಂಡ ಆರಗೆ ಆಯ ಆರಗೆ ಆಯ ಮೂರು ಲೋಕದ ಗಂಡ ಚಂದ ಪ್ರಚಂಡ ಕಳುಹಿದಾನೆಲ್ಲ ವೀರಾದಿ ವೀರ ದುರ್ಗವನು ವೀರಾದಿ ವೀರ ದುರ್ಗವನು ಸುರದಲ್ಲಿ ಸುರರನ್ನು ಸೋಲಿದ ಸುರದಲ್ಲಿ ಸುರರನ್ನು ಸೋಲಿಸಿ ಮರೆಯಾಗಿ ಬರುತ್ತಿರಲಿ ತಾವೆಲ್ಲ ಸಿಗಲು ಮರೆಯಾಗಿ ಬರುತ್ತಿರಲಿ ತಾವೆಲ್ಲ ಸಿಗಲು ಜನಲೋದವರ ಹುಡುಗುದ ಜಿಂಜೆಗೆ ಜನಲೋದವರ ಹುಡುಗಿ ಎಲ್ಲಿಗೆ? ಮೆರೆಯಬೇಕಂತೆ ನಿನ್ನವರ ಕಣ್ಣಿನಿಂದಿಗೆ ಹುಡುಗನಿಂದ ಕಂಡ ಚಂದ ಪ್ರಜಲಿತ ಕಳುಹಿದದೆಲ್ಲ ದುರ್ಗಮನು ಮಾತಾಂಡ ನೀನು ಯಾರು ಇಲ್ಲಿಗೆ ಬಂದವ? ನಾನು ಯಾರು ಅಂತ ನಮ್ಮಲ್ಲಿ ಎಂತದ್ದು ಕೇಳಿ? ನೀನು ಹೇಳಿದಿ. ಯಾರು ಅಂತ ನಾವು ಕೇಳಿ. ನನ್ನ ಹೆಸರು ಗೊತ್ತಿರುವ ನಿನ್ನ ಹೆಸರು ಒಳ್ಳೆ ಪ್ರಚಾರದಲ್ಲಿ ಉಂಟು. ಚೋಳಿತಾಪುರ, ಸೋನಿತಾಪುರ ಪುರದ ಹೆಸರು ದುರ್ಗಮಾಸುರ. ದುರ್ಗಮಾಸುರ. ನಮ್ಮ ಒಡೆಯ. ಹೌದು. ಹಾಗೆಲ್ಲ ಹೇಳಬಾರ್ದು. ದುರ್ಗಮಾಸುರ. ಅಲ್ಲಿ ಜನ ಯಾರು ಅಂತ ನಾನು ಕೇಳಿ. ನೀನು ಅಲ್ಲಿ ಜನ ಅಲ್ಲ, ನಿನ್ನಂತವ್ರು ಇದ್ದಾರ ಅಲ್ಲಿ. ಗೋಮುಖ. ಹಾ, ಮುಖ ನೋಡೋಗ್ಲೆ ಗೊತ್ತಾಗುತ್ತದೆ. ಹೌದು. ಗೋವಿನ ಹಾಗೆ ಉಂಟು ಮುಖ. ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಉಂಟು. ಯಾರು ಕಾರಣ? ಒಡೆಯ ಕಲಿತ ಹೇಳಿದ್ನು. ಹಾ. ನಾನು ಕೊಂಡೋಗಿ ಅಲ್ಲಿ ಒಪ್ಪಿಸಿ, ಸರಿ ಹೇಳ. ಒಡೆಯ ಕರೆದು ಹೇಳಿದ್ರು. ಅದನ್ನು ಅಲ್ಲಿಗೆ ಅವರಿಗೆ ಒಪ್ಪಿಸಿ. ಈಗ ತಂದದ ಪರಿಮಳ ಬರ್ತದೆ, ಒಳ್ಳೆ ಪರಿಮಳ ಉಂಟು. ಮಾಂಸ ಉಂಟು, ರಕ್ತ ಉಂಟು, ಅದರಲ್ಲಿ ಉಂಟು, ಆಭರಣ ಉಂಟು, ವಸ್ತ್ರಗಳು ಉಂಟು, ಏನೆಲ್ಲ ಬೇಕೆಲ್ಲ ಕೊಡ್ಲಿಕ್ಕೆ ಹೇಳಿದ್ದಾರೆ. ಮತ್ತೊಂದು ವಿಷಯ ಉಂಟು. ದುರ್ಗಮಾಸುರ ನಿನಗೆ ಮಾತ್ರ ಒಡೆಯಲ್ಲ, ನಮಗೂ ಅನ್ನದಾತ.
ನಮಗೆ ಯಾವುದೆಲ್ಲ ಯಾವಾಗ ಬೇಕು ಅದನ್ನೆಲ್ಲ ಕೊಟ್ಟು ಕಳುಹಿಸ್ತಾರೆ. ನಿಮಗೆ ಕೊಟ್ಟು ನಮ್ಮ ಅಂತರಂಗ ಏನು ಅಂತ ಅವರಿಗೆ ಗೊತ್ತುಂಟು. ಕೊಟ್ಟು ನಿಮಗೆ ಎಂತದ ಕೊಟ್ಟು ನಿಮಗೆ ತನ್ನದನ್ನು ಕೊಟ್ಟು ಅವರು ಕೊಟ್ಟದನ್ನು ತಂದು ನಮಗೆ ಒಂದು ವಿಷಯ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಸ್ವರ್ಗೋಲೋಕಕ್ಕೆ ಹೋಗಿ ಹ. ಅವರನ್ನೆಲ್ಲ ಸೋಲಿಸಿ ಆಗಿದೆ. ಈಗ ಸ್ವರ್ಗಲೋಕಕ್ಕೆ ಏರಿದ್ರು ನಮ್ಮವನು ದುರ್ಗಮಾಸುರ ಮಹಾಪ್ರಭುಗಳು. ಒಳ್ಳೇದೇ ಆಯ್ತು. ಸೋಲಿಸಿ ಆದ್ಮೇಲೆ ಎಂತ ಆಗಿದೆ? ಸೋಲಿಸಿ ಆದ್ಮೇಲೆ ಎಂತ ಆಗುದು? ಸ್ವರ್ಗಲೋಕ ಈ ಬರದಾಗುತ್ತದೆ. ದೇವತೆಗಳು ಎಲ್ಲಿ ಓಡಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತೊಂದು ಹೇಳ, ಅವರು ಪೆಟ್ಟು ತಿಂದ ಪ್ರಸಂಗವೇ ಹೆಚ್ಚು. ಎಲ್ಲಿ ಕೂಡ ಹೊಡೆದದ್ದಿಲ್ಲ ಅವರು. ಹೋದವರು ಎಲ್ಲಿದ್ದಾರೆ ಅಂತ ನಾವು ಹುಡುಕುವಾಗ ಹ. ಎಲ್ಲೆಲ್ಲಿಲ್ಲ. ಎಲ್ಲಿಲ್ಲ ಅಂತ ಹೇಳಿದೆ? ಇಲ್ಲೇ ಇದ್ದಲ್ಲಿ ಇದ್ದಾರೆ ಕಾಣುತ್ತದೆ. ಇಲ್ಲೇ ಹತ್ತಿರ ಇದ್ದಾರೆ. ಇಲ್ಲೇ ಹತ್ತಿರದಲ್ಲಿ. ಅದಕ್ಕೆ ಇಲ್ಲಿಗೆ ನನ್ನನ್ನು ಕಳಿಸಿದ್ದು. ಇಲ್ಲೇ ಹತ್ತಿರದಲ್ಲಿದ್ದ. ಎಲ್ಲಿದ್ದಾರೆ ದೇವತೆಗಳು? ಎಲ್ಲಿದ್ದಾರೆ? ವಿಂಧ್ಯಾದ್ರಿ ವಿಂಧ್ಯಾದ್ರಿ ಇದೆ ಇಲ್ಲಿ. ಇಲ್ಲಿದ್ದಾರ? ಇಲ್ಲೇ ಕಾಡಿನಲ್ಲಿ. ಈಗ ನಮ್ಮ ಆಡಳಿತಕ್ಕೆ ಸಂಬಂಧಪಟ್ಟ ಪ್ರದೇಶದಲ್ಲಿ ದೇವತೆಗಳು ಇಲ್ಲಿಗೆ ಬಂದಿದ್ದಾರೆ. ಒಳಗಿನ ಜನ ಬಂದು ಹೇಳಿದ್ದು ಗೊತ್ತಾಗುದಿಲ್ಲ ಅಲ್ಲ. ಹೊರಗಿನ ಜನ ಆಗಾಗ ಒಳಗಿಂದ ಬಂದ್ರೆ ನಾವೇನು ಮಾಡ್ದಕ್ಕಾಗತ್ತದ? ಹಾಗಾಗಿ ಅವರನ್ನು ಹುಡುಕಿ ಅವರನ್ನು ಪೀಡಿಸಿ ಬೇರೆ ಬೇರೆ ರೀತಿಯಲ್ಲಿ ತಂದೆಲ್ಲ ಕೊಡಬೇಕು. ಇದು ದುರ್ಗಮಾಸುರನ ಆಜ್ಞೆ. ಈಗ ತಂದದ್ದು ಯಾವ ಮಾಂಸದ್ದು? ನರರ ಮಾಂಸ ಅಲ್ವಾ? ಎಲ್ಲ ಉಂಟು. ನಮಗೆ ಕುಡಿಯುವುದಕ್ಕಿಲ್ಲ ಅಂತಾದ್ರೆ ಯಾವುದು ಹೋಗುದಿಲ್ಲ. ಕುಡಿಯುವುದು ಉಂಟು. ಉಂಟದ್ರಲ್ಲಿ ತಿನ್ನುವುದು ಉಂಟು. ಒಳ್ಳೆಯದಾಯ್ತು. ಆ ಕೆಲಸವನ್ನು ನಾವು ಮಾಡ್ತೇವೆ. ಇದು ನಮಗೆ ಹಾಗಾದ್ರೆ ಒಳಗೆ ಕರರು ಪಟ್ಟುಕೊಂಡಿದ್ದೆವು. ಬಯಸಿದ್ದು ನರರ ಮಾಂಸ ನಮ್ಮ ಕೈಯ ಹತ್ತಿರಕ್ಕೆ ಬಂದಿದೆ. ಬಯಕೆ ಈಡೇರಿ. ಇದರ ಅರ್ಥ ಏನು? ನಮ್ಮ ಅಂತರಂಗವನ್ನ ಸರಿಯಾಗಿ ತಿಳಿದವ ನಮ್ಮೊಡೆಯ ದುರ್ಗಮಾಸುರ. ನಿಜ. ಇಲ್ಲಂತಾದ್ರೆ ಕಾರ್ಯಕಾರಣಗಳಿಲ್ಲದೆ ಯಾರು ಅತ್ತ ಕಡೆಯಿಂದ ಇತ್ತ ಕಡೆಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ನಿಜ. ಅಂತದ್ರಲ್ಲಿ ಏನೋ ಒಂದು ನಮ್ಮಿಂದ ಕೆಲಸ ಆಗಬೇಕು ಅನ್ನುವುದು ಸ್ಪಷ್ಟ ಆಯ್ತು. ಮೊದಲು ನರ ಮಾಂಸ ಭಕ್ಷಣೆಯನ್ನು ಮಾಡುವುದರ ಮೂಲಕವಾಗಿ ಹೊಟ್ಟೆ ತುಂಬಿಸಿಕೊಂಡು ನಮ್ಮೊಡೆಯನ ಹೊಟ್ಟೆ ತುಂಬಬೇಕು ಅಂತ ಆದ್ರೆ ಆ ದೇವತೆಗಳು ಎಲ್ಲಿದ್ದಾರೆ ಅನ್ನುವುದನ್ನು ಹುಡುಕಬೇಕು, ಹೋಗಬೇಕು. ಕೇವಲ ನಮ್ಮ ಹೊಟ್ಟೆ ತುಂಬುವುದಲ್ಲ, ಅವನ ಹೊಟ್ಟೆ ತುಂಬಬೇಕು ಎಂದಿದ್ದಾರೆ. ನಮ್ಮದೇ ಅಂತಹ ವಿಂಧ್ಯಾದ್ರಿ ಹತ್ರ ಸೇರಿದ್ದಾರಲ್ವೋ, ತಡ ಯಾಕೆ? ದೇವತೆಗಳನ್ನು ಹುಡುಕುತ್ತಾ ಮುಂದುವರೆ. ಹುಡುಕುತ್ತಾ ಮುಂದುವರೆದು ಬಂದವರು ಹೋಗದ ಊರಿಲ್ಲ, ನಿಲ್ಲದ ಸ್ಥಳ ಇಲ್ಲ. ಹೌದೌದು. ಗುಹೆ ಕಾಡುಗಳಲ್ಲಾಗಲಿ ಹುಡುಕಿದೆವು ಎಂದಾದ್ರೆ ಹೊಕ್ಕಿದ್ದೇವೆ. ದೇವತೆಗಳ ಸುಳಿವಿಲ್ಲ ಎಂದಾದ ಬಳಿಕ ಸಿಗದಾಗಿದೆ. ನಮ್ಮ ಪ್ರಯತ್ನ ನಿಷ್ಪ್ರಯೋಜಕ ಅಂತಾಗಬಾರದು. ಇನ್ನಷ್ಟು ಹುಡುಕಬೇಕು. ತಡಲ್ಲ.
ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಹ. ದುರುಳ ದುರ್ಗಮಾಸುರನ ಹಾವಳಿಯಿಂದ ನಾಕಲೋಕದ ಅಧಿಕಾರವನ್ನು ಬಿಟ್ಟು ಬರಬೇಕಾದ ಪ್ರಸಂಗವನ್ನು ನನ್ನ ಜೀವನದಲ್ಲಿ ಒದಗಿ ಬಂತು ನೋಡಿ. ನಮ್ಮನ್ನೇ ಹುಡುಕುತ್ತಾ ಇದ್ದಾರೆ. ಎಲ್ಲಿಗೆ ಹೋಗುವುದು ಏನು ಮಾಡುವುದನ್ನುವ ಹಾಗೆ ಆಲೋಚಿಸುವಂತಹ ಕಾಲದಲ್ಲಿ ನೆನಪಾದದ್ದು ವಿಧಿಯ ವರಬಲ. ಅದರಿಂದಲೇ ಕೊಪ್ಪಿ ಮೆರೆದಾಡ್ತಾ ಇದ್ದಾನೆ ದುರ್ಗಮಾಸುರ. ಸತ್ಯ ಲೋಕವನ್ನು ಸೇರಿಕೊಂಡು ಕೊಂಡೆವೆಂದಾದ್ರೆ ದೇವನೇ ಒಂದು ದಾರಿಯನ್ನು ಸೂಚಿಸಿದ್ದಾನೆ. ದೇವತೆಗಳೇ, ನೀವಿಲ್ಲಿರುವುದಲ್ಲ, ತಿಲಕವನವನ್ನು ಸೇರಿಕೊಂಡು ತ್ರಿದಂಡಿ ಮುನಿಯಲ್ಲಿ ಬಳಿಗೆ ಹೋಗಿ ಪರಿಹಾರವನ್ನು ಕೇಳಿಕೊಳ್ಳಿ, ನಿಮಗೆ ಪರಿಹಾರ ಅನ್ನುವುದು ಒದಗುತ್ತದೆ ಅನ್ನುವ ಹಾಗೆ ದೇವರೇ ಆಡಿದ್ದಾನೆ. ತಡ ಮಾಡುವುದಲ್ಲ, ಅತ್ತ ಕಡೆ ಸಾಗೋಣ. ಕಾಪಾಡು ನೀವರಿಯ ದುಷ್ಟರ ಬಾಧೆ ಕಾಪಗೊಳ್ಳುತ್ತ ಬಳಲೆವು ಪಾಪಿ ದುರ್ಗಮನಿಗೆ ಹೊರಬಿತ್ತು ಸೋದೆವು ಪಾಪಿ ದುರ್ಗಮನಿಗೆ ಹೊರಬಿತ್ತು ನಾವು ಸೋದೆವು ಈ ಪರಿಯ ಯೋಗಿಯಿಂದ ಕಾಪಾಡು ನೀವರಿಯ ಸ್ವಾಮಿ. ದಂಡಿ ಮುನಿಗಳೇ, ವಂದಿಸಿಕೊಂಡಿದ್ದೇವೆ. ಪ್ರತಿವಂದನೆಗಳು. ಮುನಿವರ್ಯ, ಇಂದ್ರ, ಇಲ್ಲಿಯವರೆಗೆ ಬರಬೇಕಾದ ಪ್ರಮೇಯ ಒಂದು ಒದಗಿ ಬಂತು ನೋಡಿ. ಏನು? ಲೋಕದ ಹಿತವನ್ನು ಬಯಸುವವರು ನಾವು ನಾಕಲೋಕದಲ್ಲಿಯೇ ಇರಬೇಕಿತ್ತು. ನಿಜ. ಆದರೆ ಬ್ರಹ್ಮದೇವನ ವರವನ್ನು ಸಂಪಾದಿಸಿ ದುರ್ಗಮಾಸುರ ಅಪಾರವಾದ ಸೇನೆಯನ್ನು ಕೂಡಿಕೊಂಡು ನಾಕಲೋಕಕ್ಕೆ ಬಂದ ಸ್ವಾಮಿ. ನೀನೇನು ಮಾಡಿ ಎದುರಿಸುವುದಕ್ಕಾಗಿ ಮುಂದಾದೆ. ಪರಿಣಾಮ? ಸಾಮರ್ಥ್ಯ ಸಾಕಾಗದೆ ಹೋಯಿತು ಸ್ವಾಮಿ. ಕಾರಣ? ನನ್ನ ಪಾಲಿಗೆ ಸೋಲಾಯಿತು. ದುರ್ಗಮಾಸುರ ಗೆದ್ದ, ಅಧಿಕಾರವನ್ನು ಸ್ವಾಧೀನಪಡಿಸಿಕೊಂಡು. ಹಾಗಾಗಿ ಬೇರೆ ದಾರಿ ತೋಚದೆ ಸತ್ಯಲೋಕಕ್ಕೆ ಹೋದ ಕಾಲದಲ್ಲಿ ನಿಮ್ಮ ವಿಚಾರವನ್ನು ಆ ಬ್ರಹ್ಮದೇವನೇ ಆಡಿದರು. ಹಾಗಾಗಿ ಇಲ್ಲಿಯವರೆಗೆ ಬಂದಿದ್ದೇವೆ. ಮರಳಿ ನಾಕದ ಅಧಿಕಾರವನ್ನು ನಾನು ಸಂಪಾದಿಸಬೇಕು. ನಮಗೆ ದಾರಿಯನ್ನು ನೀವೇನು? ನಾನು ದಾರಿ ತೋರಿಸುವುದು. ಇಂದ್ರ, ಸ್ವರ್ಗಲೋಕಕ್ಕೆ ಆಪತ್ತು ಒದಗುವುದು ಇದೇನು ಮೊದಲಲ್ಲ. ಅಲ್ಲ, ಈ ಹಿಂದೆಯೂ ಇಂಥ ಸಂಕಟಕ್ಕೆ ನೀನು ಈಡಾದ. ಆ ಕಾಲದಲ್ಲಾದರೂ ನಿಮಗೆ ಬಂದೊದಗಿದ ಸಮಸ್ಯೆಗಳನ್ನೆಲ್ಲ ಪರಿಹರಿಸುತ್ತಿದ್ದವರು ಮೂರು ಮೂರ್ತಿಗಳು. ನಿಜ. ಅದರಲ್ಲಿ ಒಬ್ಬ ಇಂದೀಗ ನನ್ನ ಕಡೆಗೆ ನಿಮಗೆ ದಾರಿ ತೋರಿಸಿದ್ದೇನೆ. ದಾರಿ ತೋರಿಸಿ. ಅಯ್ಯೋ, ನಾನು ಒಬ್ಬ ಭೂಲೋಕದ ಸಾಮಾನ್ಯ ನರ. ನಾನು ಹೇಗಪ್ಪ ಇದನ್ನು ಪರಿಹರಿಸಲಿ? ನನ್ನಿಂದ ಇದೆಲ್ಲ ಹೇಗೆ ಸಾಧ್ಯ ಆದಿತ್ತು? ಮುನಿಪೋತ್ತಮರುತ ಲೋಕದ ಹಿತಕ್ಕಾಗಿ ನಿಮ್ಮ ಜೀವನವನ್ನೇ ಶ್ರಮಿಸುವವರು ಸ್ವಾಮಿ. ಏನಾಗಬೇಕು, ಅದು ಹೇಗೆ ಆಗಬೇಕು, ಏನು ಮಾಡುವುದರಿಂದ ಯಾವುದು ಸಾಧ್ಯ ಅನ್ನುವುದನ್ನು ತಿಳಿಯುವಂತಹ ಆ ಜ್ಞಾನಿಗಳಿದ್ದೀರಿ. ಹಾಗಾಗಿ ನಿಮ್ಮ ಬಳಿಗೆ ಬಂದಿದ್ದೇವೆ. ಪರಿಹಾರವನ್ನು ಸೂಚಿಸಿ ಸ್ವಾಮಿ. ಹಣೆಯಲ್ಲಿ ಬರೆದ ಹಾಗೆ ಆಗುವುದು. ಈಗ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದು ಅದುವೇ ವಿಧಿ ಅಂತಾದ್ರೆ ಅವನ ಇಚ್ಛೆಯೇ ಆಗಿರಬೇಕೋ ಏನು? ಈಗ ಅರ್ಥ ಆಗುತ್ತದೆ ನನಗೆ.
ಇದೇ ತಿಲಕವನದಲ್ಲಿ ಜಗದಂಬಿಕೆಯನ್ನು ನಾನು ಪ್ರಾರ್ಥನೆ ಮಾಡಿ ನಿಲ್ಲಿಸಿದವ. ಇದು ನಿನಗೆ ಬಂದ ಕಷ್ಟ ಅಲ್ಲ, ಇದು 3 ಲೋಕಕ್ಕೂ ಒದಗಿದ ಸಮಸ್ಯೆ. ಇದನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಹೊಂದಿದವಳು ಜಗದಾದಿ ಮಾಯಿ. ನಾವೆಲ್ಲರೂ ತದೇಕ ಚಿತ್ತದಿಂದ ಅವಳನ್ನು ಪ್ರಾರ್ಥಿಸೋಣ. ನಮ್ಮ ಕಷ್ಟವನ್ನು ಅವಳಲ್ಲಿ ನಿವಾರಿಸೋಣ. ಜಯ ಜಯ ದೇವಿ ಬನಶಂಕರಿಯೇ ಭಯ ವಿನಾಶಿನಿಯೇ ಜನನಿ ಭುವನೇಶ್ವರಿ. ಭಕ್ತಿ ಭಾವದಲ್ಲಿ ದೇವಿಗೆ ಪಾವನ ನರಿದೆ ನೀವೇ ಕಾವು ಕರುಣದೊಯ್ ಯಮ್ಮನು ಮಾತೆ ಭಾವದುನಿಯು ನಿನ್ನ ಪದವ ತಾಯನವು ಮರಿಗುಂಡ ಕರುಣಿಸು ಅವಯ ದೇವಿ. ಸರ್ವೇಶೇ ಸರ್ವರೂಪೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮಸ್ತುತೆ. ಜಯ 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 ಜಯ. ಎಳಿದೆ ಎಳಿದ್ರಿ ತಾಳಿ ಮುಂಜಾನು ತಾಳಿ ಧೈರ್ಯವ ಸುಮನದಾದ್ಯಸ ಕೇಳಿ ಕಂಬೆನ್ನು ಅಷ್ಟಮ ಹೇಳಿದೆಂದು ಭಯ ಬಿಡಿ ಎಳಿ ವರಮುನಿ ತ್ರಿದಂಡಿಯೇ ಜಗದಂಬ ಸುರಪಾದಿ ಸುಮನಸರೇ ಅಮ್ಮ ಏಳಿರಿ, ಎದ್ದೇಳಿರಿ, ಸದ್ಧೈರ್ಯ ತಾಳಿರಿ. ತಿಲಕವನದಲ್ಲಿ ನೆಲೆಯಾದಂತಹ ನನ್ನನ್ನು ಏಕೋಚಿತ್ತದಿಂದ ಧ್ಯಾನಿಸುತ್ತಾ ಇದ್ದೀರ. ನಿಮ್ಮ ಅನನ್ಯವಾದಂತಹ ಭಕ್ತಿಗೆ ಪ್ರತ್ಯಕ್ಷಗೊಂಡವಳಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದೆ ಎಂದಾದರೆ ರಾಹುಗ್ರಸ್ತ ಚಂದ್ರನಂತಾಗಿದೆಯಲ್ಲ. ಧರ್ಮದ ನಡೆಯಲ್ಲಿ ನಡೆಯಬೇಕಾದಂತಹ ನೀವುಗಳು ನತಮಸ್ತಕರಾಗಿದ್ದೀರಿ. ನಿಮಗಾಗಿ ಧರ್ಮದ ನುಡಿಯನ್ನೀಯುತ್ತಾ ಇದ್ದೀರಿ. ನಿಮಗೊದಗಿದಂತಹ ಕಷ್ಟವನ್ನು ಎನ್ನಲ್ಲಿ ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ಅಮ್ಮ ಲಾಲಿಸು ಜನನಿ ದುರ್ಗಾ ಮನವ ಭಕ್ತನು ಹೌದಮ್ಮ. ಹಾಡು ಗೈದನು ನಾಗವನು ಕುಳದಿರ್ವರ ಅತಿ ಪೀಡಿತ ದಿವ್ಯರ ಜಾಲವ ರಕ್ಷಿಸುವ ಜನನಿ. ತಾಯೇ ತ್ರಿದಂಡಿಯೇ ಸಮಸ್ತ ಲೋಕವನ್ನು ನಿನ್ನ ಉದರದಲ್ಲಿಟ್ಟು ಪೊರೆಯುವಂತ ಮಹಾ ತಾಯಿ ನೀನು. 14 ಲೋಕದಲ್ಲಿ ಎಲ್ಲಿ ಏನಾಗುತ್ತದೆ ಎನ್ನುವುದನ್ನು ತಿಳಿಯುವಂತ ಸಾಮರ್ಥ್ಯವನ್ನು ಹೊಂದಿದವಳಾದರೂ ಕೂಡ ಮಕ್ಕಳಿಗೆ ಬಂದೊದಗಿದ ನೋವನ್ನು ತಾಯಿಯ ಮುಂದೆ ಮಕ್ಕಳೇ ಆಡಿಕೊಳ್ಳಬೇಕು. ಅದನ್ನರಿತು ನಮ್ಮಲ್ಲಿಯೇ ಕೇಳುತ್ತಾ ಇರುವೆಯಲ್ಲ ನಿಜ. ಅಮ್ಮ. ಶೋಣಿತಾಪುರದಲ್ಲಿ ಹುಟ್ಟಿ ಬೆರೆದಂತ ದುರ್ಗಮ್ಮ ತನ್ನದಾದಂತ ಅಧಿಕಾರದ ಮದಾಂಧತೆಯಿಂದ 3 ಲೋಕವನ್ನು ತನ್ನ ಅಂಕೆಯಲ್ಲಿಟ್ಟುಕೊಂಡು ಮೆರೆದಾಡುತ್ತಾ ಇದ್ದಾನೆ. ಸಾಲದೇ ಇದ್ದದ್ದಕ್ಕೆ ಧೂಮ್ರಾಕ್ಷ ದುರ್ಗರಕ್ತಾಕ್ಷರನ್ನೇ ಕರೆಸಿ 4 ಲೋಕದಲ್ಲಿರುವವರನ್ನೆಲ್ಲ ಸದೆಬಡಿದು ಲೋಕದಲ್ಲಿ ಯಾಗ ಯಜನಾದಿಗಳನ್ನು ಮಾಡುತ್ತಿರುವಂತಹ ಮುನಿ ಜನರನ್ನೂ ಪೀಡಿಸುತ್ತಾ ಇದ್ದಾನೆ. ಅಧರ್ಮ ಎನ್ನುವ ವ್ಯಾಘ್ರ ತಾಂಡವವಾಡುತ್ತಾ ಇದೆ ತಾಯಿ. ಧರ್ಮವೆಂಬ ಗೋವು ಧರೆಯಲ್ಲಿ ಕಾಲ್ಮುರಿದು ಬಿದ್ದಿದೆ. ನೀನಲ್ಲದೆ ನಮಗೆ ಯಾರಿದ್ದಾರೆ ತಾಯಿ ಗತಿ? ಅರಿತೆ ಮಕ್ಕಳೇ, ಅರಿತೆ ಅರಿತೆ ದುರುಳನಾದಂತಹ ದುರ್ಗಮಾಸುರನು ನಿಮಗೆಲ್ಲರಿಗೂ ಅರಿಸದೃಶನಾಗಿ ಲೋಕದಲ್ಲಿ ಅಧರ್ಮವೇ ತಾಂಡವವಾಡುವಂತೆ ಮೆರೆಯುತ್ತಾ ಇದ್ದಾನೆ ಅಂತ
ಅದುವರೆಗೂ ಮರೆಯಲ್ಲೇ ಇದ್ದುಕೊಂಡು ಎನ್ನ ವದಾಲೀಲಾ ವಿನೋದವನ್ನು ನೋಡಿಕೊಳ್ಳಿರಿ. ನಿಮಗೆ ಶುಭವಾಗಲಿ ಮಕ್ಕಳೇ. ಭಕ್ತನಿಗಿದ್ದಂತಹ ಆಶೀರ್ವಾದ ಅನುಗ್ರಹದ ನುಡಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಉಗ್ರ ರೂಪದಿಂದಲೇ ತೆರಳುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಾದ್ರೆ ಕೇಸರಿಯನ್ನಡರಿಕೊಂಡು ಶೂಲಧಾರಿಣಿಯಾಗಿ ತೆರಳುತ್ತೇನಂತೆ. ವಧಿಸುತ್ತೇನೆ ಎನ್ನುವಂತಹ ಸಂಕಲ್ಪದಲ್ಲೇ ಹೊರಟವಳು ನಾನಾದರೂ ಆಲೋಚಿಸುವಂತಹ ಪರಿಸ್ಥಿತಿ ಬೆಂಬಿಡದೆ ಇದುವರೆಗೂ ಪೊರೆಯುತ್ತಾ ಇದ್ದವಳು ನಾನು. ನನ್ನನ್ನು ಬೆಂಬಿಡದೆ ಭಕ್ತರು ಅನುದಿನವೂ ಯಾವ ಕಾಲಕ್ಕೂ ಬಿಡದೆ ನನ್ನನ್ನೇ ಭಜಿಸುತ್ತಾ ಇದ್ದವರು ಸುರಪಾದಿ ಸುಮನಸರು. ಸುಮನಸರಿಗೂ ಇಂತಹ ಬೆಂಬಿಡದೆ ಉಪದ್ರವವನ್ನು ಕೊಡುವುದಕ್ಕೆ ಮುಂದಾಗುತ್ತಾರೆ ಅಂತಾದರೆ ಅವರ ಸ್ಥಿತಿಯನ್ನು ನಾನು ಆಲೋಚಿಸಬೇಕಲ್ಲ. ಅವರ ಸ್ವಕ್ಷೇತ್ರ ಹೇಗಿದೆ, ಅವರ ವರ ಹೇಗಿದೆ, ಅವರು ಆರ್ಜಿಸಿಕೊಂಡಂತಹ ಅನುಷ್ಠಾನಗಳೇನುಂಟು ಎಲ್ಲವನ್ನು ನಾನು ಆಲೋಚಿಸಬೇಕಲ್ಲ. ದುಷ್ಟರಾದರೂ ಎನಗವರು ಮಕ್ಕಳ ಸಮಾನರೇ ಆಗಿದ್ದಾರೆ. ತಮ್ಮ ಪ್ರವೃತ್ತಿಯಲ್ಲಿ ಅವರು ರಾಕ್ಷಸತ್ವವನ್ನು ಪಡೆದುಕೊಂಡರೂ ಕೂಡ ರಾಕ್ಷಸಿ ಸ್ವಭಾವವಾದರೂ ಪ್ರಪಂಚಮುಖಕ್ಕೆ ಬೇಕಾಗುವುದಂತೂ ಸತ್ಯ. ಆದರೂ ತಮ್ಮ ಮಿತಿ ಏನುಂಟು ಎನ್ನುವುದನ್ನು ಆಲೋಚಿಸಬೇಕಲ್ಲ. ಯಾವ ಮತಿಯಿಂದಲಾಗಿ ಇದುವರೆಗೂ ಕುಕೃತ್ಯವನ್ನು ಗೈಯುವುದಕ್ಕೆ ಮುಂದಾಗಿದ್ದಾರೆಯೋ ಅಂತಹ ಕೃತ್ಯಗಳಿಗೊಂದು ನಾಂದಿ ಹಾಡಬೇಕು ಅಂತಾದರೆ ಅವರ ಬುದ್ಧಿಮಟ್ಟ ಎಲ್ಲಿಯವರೆಗೆ ಬಂದಿದೆ ಎನ್ನುವುದನ್ನು ಆಲೋಚಿಸಬೇಕು. ದುರುಳರ ಮತಿಯಂತೂ ಕೆಟ್ಟಿದೆ ಸತ್ಯ. ಕೆಟ್ಟಂತಹ ಮತಿಗೆ ಅದೇ ರೀತಿಯಾದಂತಹ ಉತ್ತರವೊಂದನ್ನು ಕೊಡಬೇಡುವೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತಹ ಪರಿಸ್ಥಿತಿ ಲೋಕದಲ್ಲಿ ಕಂಡುಬರುವಂತಹ ಸತ್ಯ. ವಾಸ್ತವ ವಿಷಯವಾದರೂ ಅದಕ್ಕೊಂದು ಮದ್ದರೆಯದೇ ಹೋದರೆ ಹರ ನರಸಿಯಾಗಿ ಜಗದಂಬಿಕೆಯಾಗಿ ನಾ ಮಾಡಬೇಕಾದಂತಹ ಕಾರ್ಯದಲ್ಲಿ ಎಡವಿ ಬೀಳಬಾರದಲ್ವೇ? ಅದಕ್ಕೆ ಮನಮೋಹಿಸುವಂತಹ ರೂಪವೊಂದು ಧರಿಸಬೇಕು. ಯಾವ ರೂಪ ಧರಿಸಲು? ಬನಶಂಕರಿ ಮಾಯಾ ಮೋಹಿನಿ ಆದಳು
ವನಶಂಕರಿಯಾಗಿ ನೆಲೆ ನಿಂತವಳು ನಾನು. ತ್ರಿದಂಡಿಯ ಭಕ್ತಿಯ ಪ್ರತೀಕವಾಗಿ ಇಲ್ಲಿಯೇ ನೆಲೆಯಾದಂತಹ ಶಂಕರಿ ಅವರ ಪಾಲಿಗೆ ಬನಶಂಕರಿಯಾಗಿ ಒಲಿದು ಬಂದವಳು. ಯಾವ ರೀತಿ ಮನಪರಿವರ್ತನೆ ಮಾಡಬೇಕು, ಅವರು ಯಾವುದನ್ನೇ ಅವರ ದೌರ್ಬಲ್ಯ ಅಂತ ಭಾವಿಸಿಕೊಂಡಿದ್ದಾರೆ ಅದನ್ನೇ ನಾ ಬಳಸಿಕೊಳ್ಳಬೇಕಲ್ವೇ. ಚಂದ ಯಾವುದು ಸುಂದರವಾದದ್ದು ಅದು ಚೆನ್ನಾಗಿ ಕಾಣುವುದಕ್ಕೆ ಸಾಧ್ಯತೆವಾಗುವುದು. ಆಕರ್ಷಣೆಗೆ ಒಳಗಾಗಬೇಕು ಅಂತಾದರೆ ಒಂದು ಚಂದವನ್ನು ಕಾಣುವುದಕ್ಕೆ ತೊಡಗಬೇಕು. ಅವರ ಮನಸ್ಸಿಗೆ ಪರಿವರ್ತನೆಯಾಗಬೇಕು ಅಂತಾದರೆ ಪ್ರಥಮವಾಗಿ ಇನ್ನೋರ್ವರನ್ನು ಕಾಣುವಾಗ ಮುಖವನ್ನಲ್ಲೇ ಪ್ರಾಥಮಿಕವಾಗಿ ಗಮನಿಸುವುದು. ಅಂತಹ ಮುಖವೊಂದು ಯಾವ ರೀತಿ ಅರಳಬೇಕು ಹೇಳಿದರೆ ತೋಯಜ ಮುಖಿಯಾಗಬೇಕು. ತೋಯದಲ್ಲಿರುವಂತಹ ಅಂದರೆ ನೀರಲ್ಲಿರುವಂತಹ ಹೂವೊಂದು ಅಥವಾ ತಾವರೆ ಯಾವ ರೀತಿಯಾಗಿ ಅರಳಿ ನಿಲ್ತದೋ ಅದೇ ರೀತಿಯಾದಂತಹ ಮುಖವನ್ನು ನಾ ಹೊಂದಿಸಿಕೊಳ್ಳಬೇಕು. ಅದಕ್ಕೊಪ್ಪುವಂತಹ ಕಣ್ಣುಗಳನ್ನು ನಾ ಬೆಳೆಸಿಕೊಳ್ಳಬೇಕು. ಹೊಳೆಯುವಂತಹ ಆಕರ್ಷಣೀಯವಾದಂತಹ ಕಣ್ಣುಗಳನ್ನು ಹೊಂದಿ ಅವರ ಚಿತ್ತವನ್ನು ಆಕರ್ಷಿಸುವಂತಹ ಕಣ್ಣುಗಳನ್ನು ನಾ ಹೊಂದಿಕೊಂಡೆ ಎಂದಾದರೆ ನನಗೆ ಆಕರ್ಷಿಸುವುದಕ್ಕೆ ಮತ್ತೂ ಸುಲಭವಾಯಿತಲ್ವೇ. ಸರ್ವಾಭರಣ ಭೂಷಿತೆಯಾಗಬೇಕು. ಸರ್ವ ಆಭರಣಗಳನ್ನು ನಾ ಧರಿಸಿಕೊಂಡೆ ಎಂತಾದರೆ ಅದರ ಹೊಳಪಿಗೆ ಮತ್ತೊಂದು ಆಕರ್ಷಣೆ ಬರುವುದಕ್ಕೆ ಸಾಧ್ಯತೆ ಉಂಟು. ಆದರೆ ಪಾರಮಾರ್ಥಿಕವಾಗಿ ಆಲೋಚಿಸಿದರೆ ಸರ್ವಾಭರಣ ಭೂಷಿತೆಗೆ ಅರ್ಥ ಬೇರೆಯೇ ಉಂಟು. ಸರ್ವ ಅಭರಣ ಭೂಷಿತೆ, ರಣಮುಖದಲ್ಲಿ ಸರ್ವರನ್ನು ದಹಿಸಿಕೊಳ್ತೇನೆ ಅಥವಾ ಮರ್ಧಿಸಿ ಬಿಡ್ತೇನೆ ಎನ್ನುವುದೇ ಅದರ ತಾತ್ಪರ್ಯವಾಗುತ್ತದೆ. ಪೂರ್ಣ ಚಂದ್ರಮ ಯಾವತ್ತಿದ್ದರೂ ಚಂದ್ರ ಕೆಲವರಿಗೆ ಕಾಣುವುದು ಅರ್ಧಚಂದ್ರಾಕೃತಿಯಲ್ಲಿ. ಪೂರ್ಣವಾಗಿ ಕಾಣಬೇಕು ಅಂತಾದರೆ ಅದರ ಅರ್ಥವೇ ಬೇರೆಯಾಗುತ್ತದೆ, ಲಕ್ಷ್ಯವೇ ಬೇರೆಯಾಗುತ್ತದೆ. ಅವರ ಲಕ್ಷ್ಯ ಅಂಥದ್ದೇ ಆಗಬೇಕು ಅಂತಾದರೆ ಶೀತಲವಾದಂತಹ ಒಂದು ಆಕರ್ಷಣೆಯನ್ನು ನಾನು ಆಲೋಚಿಸಬೇಕಲ್ಲ. ಅದರಂತೆ ಅದೆಲ್ಲವನ್ನು ಪಸರಿಸ್ತೇನೆ. ಹೇಗಿರುವುದು ಅಂತ ಆಲೋಚಿಸಿದರೆ ಮಾಯಾಮೋಹಿನಿ ಆಗಬೇಕು. ಮೋಹಿಸುವಂತಹ ರೂಪವನ್ನು ಧರಿಸುವ ಕಾರಣ ಇದು ಮಾಯಕದಲ್ಲಿರುವಂತಹ ಕಾರಣ ಇದು ಮಾಯಾಮೋಹಿನಿ. ಇರುವುದಕ್ಕೆ ಹಾಗಾಯಿತು, ಹೆಸರಾಯಿತು. ಇಲ್ಲೇ ಒಂದು ಉಯ್ಯಾಲೆಯನ್ನು ನಿರ್ಮಿಸಿಕೊಳ್ತೇನೆ. ಕನಕದ ಉಯ್ಯಾಲೆಯೇ ಆಗಿರಲಿ, ಅದನ್ನು ನಿರ್ಮಿಸಿ ಅದರಲ್ಲಿ ಏರಿ ಗಾನವನ್ನು ಪಾಡುತ್ತಾ ನನ್ನತ್ತಾಕರ್ಷಿಸಿಕೊಳ್ತೇನೆ. ವಿಶೇಷ ಇದುವರೆಗೆ ಕೇಳದಿರುವಂತಹ ಒಂದು ಸ್ವರ ಎಲ್ಲಿಂದಲೋ ಬಂದ ಹಾಗುಂಟಲ್ಲ.
ಅಂತಿಂತ ಸ್ವರ ಅಲ್ಲ, ಸ್ವರ ಅಲ್ಲ. ಇಂಪಾದ ಸಂಗೀತದ ಸ್ವರ. ದೊಂಡಾರಣ್ಯವಿದು. ಸೂರ್ಯ ರಶ್ಮಿ ಒಳಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಈ ಕಾಡಿಗೆ ಬಂದು ಸುಲಲಿತವಾಗಿ ಸುರಾಗವಾಗಿ ಸುಗಮವಾಗಿ ಹಾಡಬೇಕು ಅಂತಾದ್ರೆ ಸಾಮಾನ್ಯರಿಂದ ಸಾಧ್ಯ ಉಂಟೇನೋ? ಇಂಪಾದ ಸಂಗೀತ ಅಂತ ಹೇಳಿದ್ರೆ ಹೌದು. ಈ ರೀತಿಯಾಗಿ ಹಾಡಬೇಕು ಅಂತಾದ್ರು ಯಾರಿಂದ ಆಗಿರಬಹುದನ್ನುವ ಹಾಗೆ ನಮ್ಮಷ್ಟಕ್ಕೆ ಆಲೋಚನೆ ಮಾಡಿದ್ರೆ ಅಣ್ಣ ಈಗ ನನಗೆ ಗೊತ್ತಾಗುತ್ತಾ ಹೇಗೆ ಗಂಧರ್ವ ಲೋಕವೇ ಕೆಳಗಿಳಿದುದು ಎನ್ನುವೆ ಭ್ರಮೆಗೊಳ್ಳುವುದೇ ಗಾಯನದ ಅಮಲಿನಲ್ಲಿ ಅಮಲು ಯಾವ ಗಾಯನದ ಅಮಲಿನಲ್ಲಿ ಮುಳುಗುತ್ತಯೋ ಇಂತೆಂದ ಬಳಿಕ ಯಾರಿಂದು ಮಧುರ ಗದ ಬಾಳುವಳು ಸಾಧುರಾಗ ವಿಲಾಸ ಶೃಂಗಾರ ಪಲ್ಲ ಸಾಧುರಾಗ ವಿಲಾಸ ಶೃಂಗಾರ ಪಲ್ಲ ನಾರಿಯ ದನಿಯು ಮೆರೆಯುವುದೆಲ್ಲ ಹೌದು ನಾರಿಯ ದನಿಯು ಮೆರೆಯುವುದಲ್ಲ ಮಧುರ ಗಾನ ಪಾಡುವ ಹೊರಗೆ ಬರುವುದಿಗಳು ಯಾರಿವನು ಅಣ್ಣ ಆಶ್ಚರ್ಯ ಪರಮಾಶ್ಚರ್ಯ ಯಾಕೆ ಅಂತ ಕೇಳಿದ್ರೆ ಯಾಕೆ ಈ ದಟ್ಟವಾದ ಅರಣ್ಯದಲ್ಲಿ ಸೂರ್ಯ ರಶ್ಮಿ ಒಳಪ್ರವೇಶ ಮಾಡದಿರುವಂತಹ ಜಾಗದಲ್ಲಿ ಎಂಟದೆಯ ಬಂಟರಾದಂತಹ ನಮಗೂ ಇಲ್ಲಿಗೆ ಬರುವುದಕ್ಕೆ ಅಸಾಧ್ಯ, ಪ್ರವೇಶ ಮಾಡುವುದಕ್ಕೆ ಅಸಾಧ್ಯ ಅಂತಂದ್ರಲ್ಲಿ ಈ ರೀತಿಯಾಗಿ ಇಂಪಾಗಿ ಸಂಭ್ರಮದಿಂದ ಹಾಡಬೇಕು ಅಂತಾದ್ರೆ ಸುಶ್ರಾವ್ಯವಾಗಿ ಯಾರಾಗಿರ್ಬೋದು ಅನ್ನೋ ಹಾಗೆ ನನ್ನಷ್ಟಕ್ಕೆ ಆಲೋಚನೆ ಮಾಡಿದ್ರೆ ತರ್ಕಕ್ಕೆ ಬರ್ತದೆ. ಹೌದು ಹೌದು. ವಿಷಯ ಯಾರು ಅಂತ ಗೊತ್ತಾಯ್ತು ನನಗೆ. ಹೇಗೆ ನರರಾಗಿರಬಹುದು. ನರರಲ್ಲಿ ಯಾಕೆ ನರರಲ್ಲಿ ನರವೇ ಇಲ್ಲ. ಯಾಕೆ ನಮಗೆ ಬರುವುದಕ್ಕೆ ಅಸಾಧ್ಯ ಅನ್ನುವ ಹಾಗಿದ್ರೆ ಈ ಕಾಡಿ ನರರು ಬರುವುದಕ್ಕುಂಟ ಉಂಟು ಖಂಡಿತವಾಗಿ ಅದಲ್ಲಂತಾದ್ರೆ ಗಂಧರ್ವ ಲೋಕದಲ್ಲಿ ಇರುವವರೆಲ್ಲ ಗಾಯಕರಂತೆ. ಗಂಧರ್ವ ಲೋಕದವರು ಇಲ್ಲಿ ಯಾಕೆ ನಮ್ಮನ್ನು ಕಂಡು ಓಡಿ ಹೋದ ಅದಷ್ಟೇ. ದೇವತೆಗಳದ್ದೇ ಸುದ್ದಿಲ್ಲ ಅಂತದ್ರಲ್ಲಿ ಗಂಧರ್ವರು ಬರೋದಕ್ಕೆ ಸಾಧ್ಯ ನಿಜ. ಅವರಲ್ಲ ಅಂತಾದ್ರೆ ಬೇರೆ ಆಗಿರಬಹುದು, ಬೇರೆ ಯಾರಿರಬಹುದು. ಗೊತ್ತಾಯ್ತು. ಹೇಗೆ ವಾಣಿ ಆಗಿರಬಹುದು. ವಿನಯ ಧ್ವನಿಯಲ್ಲ ವಾಣಿಯಾಗಲ್ಲ ವಿನಯ ಧ್ವನಿಯಲ್ಲ ವಾಣಿಯಾಗಲ್ಲ
ಎನ್ನುವಂತಾದ್ರೆ ಕೇಳಿಸಿತಲ್ಲ. ಹೌದು. ಸುಶ್ರಾವ್ಯವಾಗಿರುವಂತಹ ಗಾಯನ ಸ್ವರದ ಮೂಲವನ್ನ ಬಿಡಿದು ಬಂದು ನೋಡಿದೆ ಅಂತಾದ್ರೆ ಯಾರು ಯಾರು ಅನ್ನುವ ಹಾಗೆ ನಮ್ಮಲ್ಲೇ ಪ್ರಶ್ನೆ ಅನ್ನುವಂಥದ್ದು ಮೂಡ್ತಾ ಇದೆ. ಸರಿ, ನೀನೇ ಹೇಳಿದ ಹಾಗೆ ಸಾಮಾನ್ಯವಾದಂತಹ ನರರು ಈ ಗೊಂಡಾರಣ್ಯವನ್ನು ಪ್ರವೇಶ ಮಾಡುವುದಕ್ಕೆ ಅಸಾಧ್ಯ. ಇಲ್ವೇ ಇಲ್ಲ. ಇಲ್ಲ. ಹಾಗಾದ್ರೆ ಆ ದೇವಲೋಕದ ನಾರದ ಬ್ರಹ್ಮನ ಮಡದಿಯಾದಂತಹ ಶಾರದೆ ಆಗಿರಬಹುದು. ವಾಣಿ ಬಂದಿರಬಹುದೇನೋ. ವಾಣಿ ಬಂದು ಈ ಗೊಂಡಾರಣ್ಯದಲ್ಲಿ ಹಾಡುವುದಕ್ಕೆ ಸಾಧ್ಯ ಉಂಟೇನೋ? ಯಾಕೆ ಸಾಧ್ಯ ಇಲ್ವೋ? ಯಾಕೆ? ಸೃಷ್ಟಿಯ ಕಾರ್ಯ ಮಾಡುವಂತ ಹೊತ್ತಿನಲ್ಲಿ ಶಾರದೆ ಬ್ರಹ್ಮದೇವರ ಜೊತೆಯಲ್ಲಿ ಇರಬೇಕಾಗ್ತದೆ. ಒಂದೊಮ್ಮೆ ಇಲ್ಲ ಅನ್ನುವ ಹಾಗಿದ್ರೆ ತಲೆ ಸರಿ ಇಲ್ಲದವೆಲ್ಲ ಹುಟ್ಟಿಕೊಳ್ತವೆ. ಹಾಗಾಗಿ ಅಲ್ಲ, ವಾಣಿ ಅಲ್ಲ, ವಾಣಿ ಅಲ್ಲ ಅನ್ನುವ ಹಾಗಿದ್ರೆ ಮತ್ತೆ ಯಾರು? ಮತ್ತೆ ಯಾರು? ಯಾರಾಗಿರ್ಬಹುದು? ಯಾರು ಯಾರು ಅಂತ ನಮ್ಮೊಳಗೆ ತರ್ಕಿಸಿದ್ರೆ ಈ ತರ್ಕಕ್ಕೆ ಅಂತ್ಯವೇ ಆಗ್ಲಿಕ್ಕಿಲ್ಲ. ತುಂಬುರನೂ ಅಲ್ಲ, ನಾರದನೂ ಅಲ್ಲ. ಹಾಗಿದ್ರೆ ಸ್ವರ ಕೇಳಿಸ್ತಾ ಉಂಟಲ್ವ? ಸ್ವರದ ಮೂಲವಲ್ಲ. ಪುಣ್ಯದ ಮುಖಿ ಜಲ್ವ ಸೌಗಂಧಿಗೆ ಸೌಗಂಧಿಗೆ ಬಿಡಿದು ಬಂದೆವಂತಾದ್ರೆ ಅಣ್ಣ, ಏನಿದು ಆಶ್ಚರ್ಯ! ಏನೋ ದೂರದಲ್ಲಿ ನೋಡಂತೆ ಸ್ವರ್ಣದ ಉಯ್ಯಾಲೆ. ಉಯ್ಯಾಲೆ ಮಾತ್ರ ಅಲ್ಲ, ಪೂರ್ಣ ಚಂದ್ರವಳ ಹಾಗೆ ಶೋಭಿಸುತ್ತಿದ್ದಾಳೆ ಸುಂದರಿಯಾದಂತಹ ಚೆಲುವೆಯೋರ್ವಳು. ಒನಪು ವಯ್ಯಾರ ಒಲವು ಚೆಲುವು ಆಯ ಆಕೃತಿ ಭಾವ ಭಂಗಿ ಎಲ್ಲಿಡಿತು ಲೋಪದೋಷಗಳಿಲ್ಲದಂತಹ ಸ್ಫುರದ್ರೂಪಿಣಿ ಇವಳ ರೂಪ ಲಾವಣ್ಯವನ್ನ ಕಂಡೇ. ನೀನೀಗ ಅವಳಲ್ಲೇ ಮಾತನಾಡು. ಹೌದೌದು, ಉಯ್ಯಾಲೆ ಎಂದು ಎಲ್ಲಿಂದ ಬಿಗಿದಿದೆ, ಎಲ್ಲಿ ಅಂತ್ಯವಾಗಿದೆ ಅನ್ನುವುದು ಗೋಚರವಾಗ್ತಾ ಇದೆ. ಇದೆಲ್ಲ ನಿನ್ನಲ್ಲೇ. ಹೌದೌದೌದೌದು, ನಿನ್ನಲ್ಲೇ. ಅವಳು ಕುಳಿತಿದ್ದಾಳೆ, ನಾವು ಹೇಳುವಂತದ್ದು ಕೇಳುತ್ತದೆ, ಆದ್ರೂ ಗೊತ್ತಿಲ್ಲದ ಹಾಗೆ ವರ್ತಿಸ್ತಾ ಇದ್ದಾಳೆ. ಇರಲಿ ಬೇಡಿ, ಹೆದರಿಕೆಯ ಸಂತಾನ ಇಲ್ಲ ಇವಳಿಗೆ. ಸಂತಾನ ಇದ್ರೆ ಇಲ್ಲಿ ಬಂದು ಕೂರ್ತಾಳ. ಇಂತಹ ಗೊಂಡಾರಣ್ಯದಲ್ಲಿ ಸುಂದರಿಯಾದಂತಹ ಚೆಲುವೆಯರಳು ಬಂದಿದ್ದಾಳೆ ಅನ್ನುವ ಹಾಗಿದ್ರೆ ಸಾಮಾನ್ಯಳಂತೂ ಖಂಡಿತವಾಗಿಯೂ ಅಲ್ಲ. ಅಲ್ಲಲ್ಲ, ನೀನು ಸಾಮಾನ್ಯದವಳಲ್ಲ. ಉಯ್ಯಾಳೆಯಲ್ಲಿ ಕುಳಿತಿದ್ದಾಳೆ, ಗಾಯನವನ್ನ ಪಾಡುತ್ತಾ ಇದ್ದಾಳೆ. ಹಾಗಾದ್ರೆ ಅವಳ ಮುಖವನ್ನ ಕಂಡಾಕ್ಷಣವೇ ಏನು ಉಲ್ಲಾಸ!
ಏನು ಶೋಭೆ, ಏನು ನಗು, ಏನು ಹುಬ್ಬು, ಏನು ತುಟಿ, ಏನು ಮೂಗು. ನೀನು ಹತ್ರ ಹೋಗ್ಬೇಡ. ಹೇ, ಮೊದಲೇ ನಮ್ಮ ಅಸಭ್ಯ ವರ್ತನೆಯಲ್ಲಿ ಮತ್ತೆ ಅವಳು ಓಡಿ ಹೋದ್ರೆ ಸಮಸ್ಯೆ ಆಗುತ್ತೆ. ಓಡಿ ಹೋಗ್ಲಿಕ್ಕಿಲ್ವಾ? ನಾವು ಸ್ವಲ್ಪ ಆದ್ರೂ ಸಭ್ಯರಾಗಬೇಕು. ಹೌದೌದೌದೌದು ಅಣ್ಣ, ಅವಳನ್ನು ನೋಡಿದ್ದೇನೆ. ಹೆಣ್ಣೆ, ನಿನ್ನನ್ನು ಕಂಡವ ಧೂಮ್ರಾಕ್ಷ, ಜೊತೆಗೆ ಅಗ್ರಜ. ಹಾಗಾಗಿ ಅನ್ಯ ಕಾರ್ಯ ನಿಮಿತ್ತವಾಗಿ ಬಂದವರು, ಬಯಸದೆ ಬಂದ ಭಾಗ್ಯ ಅನ್ನುವ ಹಾಗೆ ನೀನು ನಮಗೆ ಗೋಚರವಾದವಳು. ಕಂಡಿದ್ದೇವೆ. ಇದು ಕನಸೋ ನನಸೋ ಭಾವದ ಭ್ರಮೆಯೋ ಒಂದು ಗೊತ್ತಾಗುತ್ತಿಲ್ಲ. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಯಾಕಿಲ್ಲಿ ಕುಳಿತಿದ್ದೆ? ಯಾಕಿಲ್ಲಿ ನಿಂದ? ತಂದೆ ಯಾರು, ತಾಯಿ ಯಾರು, ಪರಿಚಯವನ್ನ ಹೇಳುವುದೇ. ಯಾರಾದರೇನು ನಿಮಗೆ? ಏನು ಯಾವುದಾದರೇನು ನಿಮಗೆ? ಹೇಳುವುದಕ್ಕೆ ಕಾರಣವಿಲ್ಲ ನನಗೆ. ಸಾರಿದರೆ ಜನಿಗೆ ನನ್ನೊಡನೆ ಮೀರಿ ನುಡಿಯದೆ ಮುಂದಕ್ಕೆ. ವೀರರು, ಯಾರೇ ನೀನು? ರಾಕ್ಷಸರು, ನಾವು ರಾಕ್ಷಸರು. ಆಸುರಿ ಪ್ರವೃತ್ತಿಯನ್ನು ಹೊಂದಿದಂತಹ ನೀವುಗಳು. ಎಲ್ಲ ಕಡೆ ಇಲ್ಲ, ಕೆಲವೊಂದು ಕಡೆ ಇಲ್ಲ. ಕೆಲವೊಂದು ಕಡೆಯಲ್ಲಾದ್ರೂ ನಿಮ್ಮ ಪ್ರವೃತ್ತಿ ಅದೇ ಅಲ್ವೋ? ಅಯ್ಯೋ, ಅದು ರಕ್ತಗುಣ, ಏನು ಮಾಡೋದಕ್ಕಾಗುದಿಲ್ಲ. ಹುಟ್ಟುಗುಣ ಯಾವ ಕಾಲಕ್ಕೂ ಅದು ಸತ್ತು ಹೋಗುವುದಿಲ್ಲ ಎನ್ನುವುದು ಸ್ಪಷ್ಟ. ಇಲ್ಲಿ ಅಪ್ಪ ತೊಂದ್ರೆ ಇಲ್ಲ. ನೀನು ಹೇಳಿದ್ರು ಅದು ಅಮೃತವಾಣಿ. ಹೆಣ್ಣಾದಂತಹ ನನ್ನಲ್ಲಿ ಓರ್ವಾಕಿ ಇದ್ದೇನೆ ಎಂಬ ಸಲುಗೆಯಿಂದಲಾಗಿ ಮಾತನಾಡುವುದಕ್ಕೆ ಮುಂದಾಗಿ ಪರಿಚಯವನ್ನು ಕೇಳುವುದಕ್ಕೆ ಮುಂದಾಗ್ತೀರಿ ಅಂತಾದ್ರೆ ನಿಮಗೆ ಉತ್ತರದ ನಿರೀಕ್ಷೆ ಅಲ್ಲ. ಉತ್ತರ ಬೇಕು. ನಾ ಯಾರಾದರೆ ನಿಮಗೇನು? ನಾ ಹೇಳುವುದಕ್ಕೆ ಕಾರಣಗಳಿಲ್ಲ. ನಿಮ್ಮ ದಾರಿ ಹಿಂದಕ್ಕಿದೆ, ನಡೆಯಿರಲಿ. ಗೌರವಯುತವಾಗಿ ಕೇಳಿದ್ರೆ ಹೇಳುವುದಿಲ್ಲ. ಇಷ್ಟೆಲ್ಲ ಕೇಳುವುದಕ್ಕೆ ಕಾರಣ ಏನಂತ ಗೊತ್ತಾಯ್ತಾ ನಿನಗೆ? ಕಾರಣ ಇದು ದೇವರಿಗೆ ಸೋದೆವು ನಾವು ಮಾನವಸ್ತ್ರದ ಬೇಗೆ. ತಣಿಸು ತಣಿಸು ಎಲ್ಲಿಲ್ಲದೆಲ್ಲ ಬರ್ತದೆ ಶಬ್ದಗಳು. ಯಾಕೆ? ನಿನ್ನನ್ನು ನೋಡಿದ ಬಳಿಕ ಯಾಕೋ ಏನೋ ನಮ್ಮನ್ನು ನಾವು ಮರೆತು ಹೋಗಿದ್ದೇವೆ. ಹುಡುಗಿಯರ ಬಗ್ಗೆ ಅಷ್ಟೊಂದು ನಮಗೆ ಯಾವ ವ್ಯವಧಾನವೂ ಇಲ್ಲ, ಕಾಳಜಿ ಇಲ್ಲ. ಯಾಕೆಂತ ಕೇಳಿದ್ರೆ ಅಂತಹ ಮನಸ್ಸು ಮಾಡಿದವರು ಅಲ್ಲ. ಹಾಗಿದ್ರೆ ರೂಪಸಿ ಅವಂತಹ ನಿನ್ನನ್ನು ಕಂಡ ಬಳಿಕ ಈ ರೀತಿಯಾಗಿ ಅಣ್ಣ ತಮ್ಮಂದಿರು ಸೋಲ್ಬೇಕು ಅಂತಾದ್ರೆ ಕಾರಣ ಏನಾಗಿರ್ಬೋದು? ಒಮ್ಮೆ ನೀನೇ ಆಲೋಚನೆ ಮಾಡು. ರಾಕ್ಷಸರಾದರೂ ಒಂದು ಕ್ಷಣಕ್ಕೆ ಮರುಳಾಗುತ್ತಾರೆ ಎಂದಾದರೆ ಅವರ ಅಂತರಂಗದಲ್ಲಿ ಏನೋ ಒಂದು ಭಾವನೆ ಉದ್ಭವಿಸಿದೆ, ಇದರಲ್ಲಿ ಸಂದೇಹ ಇಲ್ಲ ತಾನೆ. ಹಾಗಿದ್ರೆ ಆ ರೀತಿಯಾಗಿ ವರ್ತನೆ ಬದಲಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ
ಮನ್ಮಥನ ಶರಾಘಾತಕ್ಕೊಳಗಾಗಿದ್ದೇವೆ. ಓಹೋ, ಯಾಕೋ ಏನೋ ಸೋತು ಹೋಗಿದ್ದೇವೆ ನಿನ್ನ ಸೌಂದರ್ಯಕ್ಕೆ. ಹಾಗಿದ್ರೆ ಮನಸ್ಸು ಮಾಡಬೇಕಾದ್ದು ಏನು? ನೀನು ನಮ್ಮನ್ನು ವರಿಸಬೇಕು. ನಿನಗೆ ಸುಖವನ್ನು ನಾವು ಕೊಡ್ತೇವೆ. ನಮ್ಮನ್ನು ಮದುವೆ ಆಗತ್ತೀಯ, ಮದುವೆ ಆಗತ್ತೀಯ, ಮದುವೆ ಆಗತ್ತೀಯ. ಮದುವೆಯ? ಪರಿಸರನಾದರೆ ಹೊಲಮ ವಿಕ್ರಮೀಯಮೋ ಎಳೆದರೆ ನಾನೊಲ್ಲೆ ದಿನವೋ ನಮ್ಮಲ್ಲೇ ಹುಡುಗಿದು ನೀವು ನಿಂತಳು ಬದುಕಿನ ವೀರನನ್ನು ಕೈ ಬಿಡಿವೆ ವರಿಸ್ತಾಳ ನಮಗೀಗ ಮದುವೆ ಆಗಬೇಕು ಅಂತಾಗಿದೆ. ವರಿಸ್ತಾಳ. ಸ್ಥಿತಿಯನ್ನು ಕಾಣುವಾಗ ನಗಬೇಕು ಅಳಬೇಕು ಎನ್ನುವುದು ಸ್ಪಷ್ಟವಾಗುವುದಿಲ್ಲ. ಯಾಕೆ? ನಿಮ್ಮ ಸ್ಥಿಮಿತವನ್ನೇ ನೀವು ಕಳೆದುಕೊಂಡಿದ್ದೀರಿ ಅಂತಾದ್ರೆ ಇದುವರೆಗೂ ಇಲ್ಲದಂತಹ ಭಾವನೆಗಳು ನಿಮ್ಮಲ್ಲಿ ಅಂಕುರಿಸಿದೆ ಅಂತ ನೀವು ಆಡುವುದಕ್ಕೆ ತೊಡಗುತ್ತೀರಿ. ನಿನ್ನನ್ನು ಕಂಡಾಕ್ಷಣ ಸ್ಥಿಮಿತ ಎಲ್ಲ ಹೋಯ್ತು. ರಾಕ್ಷಸರಾದರೂ ಕೂಡ ಕಾಮುಕತನದಲ್ಲಿ ಇರುವವರು ಎನ್ನುವುದು ಲೋಕಮುಖದಲ್ಲಿ ಪ್ರಸಿದ್ಧಿ ಹೊಂದಿದರೂ ಕೂಡ ಇದುವರೆಗೂ ನೀವು ಅಂತಹ ಕಾಮುಕತನಕ್ಕೆ ಇಳಿಯಲಿಲ್ಲ ಎನ್ನುವುದು ನೀವಾಡುವಂತಹ ಮಾತು. ಇಲ್ಲಿಯವರೆಗೆ ಇಳಿಲಿಲ್ಲ. ಅಲ್ಲ, ಇದುವರೆಗೆ ಅಂತಹ ಸಮಯ ನಮಗೆ ಒದಗಿ ಬರಲಿಲ್ಲ. ಕಾರಣ ನೀವು ಉಜ್ಜುಗಿಸಿಕೊಂಡಂತಹ ಕಾರ್ಯ. ನಿಮ್ಮ ಕಾರ್ಯ ಬಾಹುಳ್ಯ ಏನುಂಟೋ ನಾನರಿ. ಆದ್ರೆ ಇದುವರೆಗೂ ನಿಮಗಿಲ್ಲದಂತಹ ಆಸೆ ಉದ್ಭವಿಸ್ತದೆ ಅಂತಾದ್ರೆ ತುಂಬಾ ಆಸೆ ಆಗುತ್ತದೆ. ನೀನ್ ನನ್ನ ಕೈ ಯಾಕೋ ಇಲ್ಲ? ಆಸೆ ಕೈ ಹಿಡಿಬೇಕು ಅಂತ ಆಗುತ್ತದೆ. ಪ್ರಪಂಚದ ನಿಯಮ ಒಂದುಂಟಲ್ವೇ? ಹೇಗೆ? ನಿಯಮಾನುಸಾರವಾಗಿ ನಾವು ನಡೆದೆವು ಎಂದಾದ್ರೆ ಅದರಲ್ಲಿ ಸಾರ್ಥಕತೆಯನ್ನು ಪಡೆಯುವುದಕ್ಕೆ ಸಾಧ್ಯ. ಪ್ರಪಂಚದಲ್ಲಿ ಒಂದು ಹೆಣ್ಣಿಗೆ ಒಂದೇ ಗಂಡು ಎನ್ನುವುದು ಶಾಸ್ತ್ರ. ಹೌದೌದು. ನಾವು ಶಾಸ್ತ್ರವನ್ನು ಒಮ್ಮೊಮ್ಮೆ ಎರಡು ಆಗ್ತದೆ, ಅದು ಬೇರೆ ವಿಚಾರ. ಉಳಿದವರಿಗೆ ಆಗುವುದು, ನಮಗೆಲ್ಲ ಶಾಸ್ತ್ರದ ಮೇಲೆ ನಿಮಗೆ ಇಲ್ಲದೆ ಇರಬಹುದು. ಮದುವೆ ಆಗಬೇಕಾದವಳು ನಾನಲ್ವೇ? ಹೌದು, ಅದು ವಿಷಯ ಹೌದು. ವಿಷಯ ಹೌದು. ನಾವು ಹೇಳಿದ್ದು ಹೌದು, ಅದು ಹೌದು. ಈಗ ನಿಮಗೆ ಒಪ್ಪಿಗೆ ಅದ್ರ ಅರ್ಥ ಇದ್ದರೆ- ಎಂತದ್ದು? ಹೇಗೆ? ಅವಳಿಗೆ ಸ್ವಲ್ಪ ಮನಸ್ಸಾಗಿದೆ. ಹೌದು. ನಿಮಗೆ ಮದುವೆ ಒಪ್ಪಿಗೆ ಆಗ್ಲಿಕ್ಕೆ ಉಂಟು ಇದ್ದರು. ಮನಸ್ಸು. ಈರುವರೆಗೂ ಒಬ್ಬಳಾಗಬಹುದು ಎನ್ನುವ ಹಾಗೆ ನಿಮ್ಮ ಒಪ್ಪಿಗೆ ಇದ್ದರು. ನನಗದು ಸಮ್ಮತವೇ ಅಂತ ಆಲೋಚಿಸಬೇಕಲ್ವ? ಸಮ್ಮತಿ ಇಲ್ವ? ಸಮ್ಮತಿ ಇದೆ, ಆದ್ರೆ ಯಾವುದಕ್ಕೆ? ಹೇಗೆ? ಈರುವರ ಕುರಿತಾಗಿ ಅಲ್ಲ, ಮತ್ತೆ ತೀರ ಪುರುಷರೊಡನೆ ಲೋಕವಿಖ್ಯಾತನೋರ್ವನನ್ನೇ ಮದುವೆಯಾಗುತ್ತೇನೆ ನಾನು. ಹಾಗಾಗಿ ಈರುವರಿದ್ರೆ ನನ್ನಿಂದ ಕಷ್ಟವಾದೀತು. ಅದಕ್ಕಾಗಿ ನಿಮ್ಮ ಈರುವರಲ್ಲಿ ಯಾರು ವೀರರು ಅಂತ ಗೊತ್ತಾಗಬೇಕು ಅಂತಾದ್ರೆ ನಿಮ್ಮೊಡನೆ ಒಂದು ಯುದ್ಧ ಏರ್ಪಟ್ಟು ಅದರಿಂದಾಗಿ ಯಾರು ಉಳಿಯಲ್ಪಡುತ್ತಾನೆ ಅವನನ್ನು ವಿವಾಹವಾಗುತ್ತೆ. ಮತ್ತೊಂದು ವಿಷಯ ಉಂಟು. ನನ್ನ ತಮ್ಮ ಏನು ಅಂತ ನನಗೆ ಗೊತ್ತುಂಟಾಯ್ತು. ಅದಕ್ಕೆ ಸುಮ್ಮನೆ ಇಲ್ಲ ಅಂತಾದ್ರೆ ಏನೇನು ಹೇಳಬೇಡ, ಅವನ ತಲೆ ಹಾಳಾಗುತ್ತದೆ ಮತ್ತೆ. ಹೇಗೆ? ಅವನು ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಕೊಡುವವನಲ್ಲ. ನಾನು ಏನಲ್ಲಿ ಹಾಗೆ ಹೇಳಿದ್ದೇನ? ಅಲ್ಲ, ಎಲ್ಲ ವಿಷಯ ಹೇಳಿದ. ಈಗ ಸದ್ಯಕ್ಕೆ ಮಾತನಾಡುದು. ಈಗ ಅಲ್ಲಿಂದ ಅಲ್ಲಿಗೆ ಏನಾದ್ರೂ ಆಗುದಾದ್ರೆ ಆಗ್ಲಿ. ಏಯ್, ನಿನಗೆ ಎರಡು ಕೈ ಉಂಟಲ್ಲ? ಹಾಗಲ್ಲ. ಒಂದು ಕೈ ನನಗೆ ಕೊಡು, ಮತ್ತೊಂದು ಕೈ ಅವನಿಗೆ ಕೊಡು. ಓ ಹೆಣ್ಣೆ, ನೀನು ಹೇಳಿದ ಹಾಗೆ ನಿನ್ನನ್ನ ವರಿಸಬೇಕು ಅನ್ನುವ ಹಾಗಿದ್ರೆ ನಮ್ಮೀವರಲ್ಲಿ ಪರಾಕ್ರಮಿಗಳು ಯಾರು ಅನ್ನುವುದನ್ನ ತೋರಿಸಿಕೊಳ್ಬೇಕಲ್ಲ. ನಾನು ನೋಡ್ಬೇಕಲ್ಲ. ನೋಡ್ಬೇಕಾ? ಇಬ್ಬರು ನೋಡಿದ್ದೇವೆ. ಹೌದೌದು. ಇಬ್ಬರಿಗೂ ಬಯಕೆ ಎನ್ನುವಂಥದ್ದಾಗಿದೆ. ಆ ಬಯಕೆ ಈಡೇರಬೇಕು ಅನ್ನುವ ಹಾಗಿದ್ರೆ ಅವಳನ್ನು ವರಿಸುವುದಕ್ಕೆ ಇಬ್ಬರಿಗೂ ಅಸಾಧ್ಯ ಅನ್ನುವಂತಹ ಪಂಥವನ್ನು ಅವಳೇ ಹೂಡಿದ್ದಾಳೆ. ಅವಳು ಹೇಳಿದ್ದನ್ನೆಲ್ಲ ಕೇಳಬೇಡುವ. ಹಾಗಾಗುವುದಿಲ್ಲ. ಅಂದ್ರೆ ನೀನು ಆಡಿದ ಮಾತನ್ನ ಕೇಳಿದೆ ಅಂತಾದ್ರೆ ನಿನಗೂ ಇಲ್ಲ, ನನಗೂ ಇಲ್ಲ, ಎಲ್ಲವೂ ಶೂನ್ಯವಾಗಿ ಉಳಿದು ಹೋಗ್ತದೆ. ಅದಕ್ಕೀಗ ಹಾಗಾಗಿ ಅವಳೇ ಹೂಡಿದ ಪಂಥವನ್ನ ನಾವೇ ತೋರಿಸಿಕೊಡ್ಬೇಕಲ್ಲ. ನಿನಗಿಂತ ಪರಾಕ್ರಮಿ ನಾನು ಅನ್ನುವುದು ಅರಿತವ ನಾನು. ಕೇವಲ ಮಾತಿನ ಮೂಲಕ ತೋರಿಸುವುದಲ್ಲ ಅಲ್ಲ, ಪರಾಕ್ರಮ ಎನ್ನುವಂಥದ್ದು ತೋರಿಸಬೇಕು ಅಂತಿದ್ರೆ ನಿನ್ನ ತಮ್ಮ ಧೂಮ್ರಾಕ್ಷನ ಸಾಮರ್ಥ್ಯ ಗೊತ್ತಾಗಬೇಕಲ್ಲ. ಮೊದಲು ನಿನ್ನ ತಲೆ ಕಡಿತೇನೆ.
ಈಗ ವಿರೋಧಿಯಾಗಿ ನನ್ನ ಕಣ್ಣ ಮುಂಭಾಗದಲ್ಲಿ ಗೋಚರಿಸ್ತಿ ಅಂತಾದ್ರೆ ಅವಳು ಬೇಕು ಅಂತಿದ್ರೆ ವಿರೋಧಿ ಆಗಲೇಬೇಕು. ಒಮ್ಮೆ ಆಲೋಚನೆ ಮಾಡಿ ಹೇಗಿದ್ದವರು ನಾವು ಹೇಗೆ? ಆದ್ರೆ ಈ ಕಾಲಕ್ಕೆ ಒಬ್ಬಳಾಕಿ ಹೆಣ್ಣಿಗೋಸ್ಕರ ತಿರುಗಿ ಬೀಳ್ತಿಂತಾದ್ರೆ ನಿನ್ನ ಜೊತೆಗೆ ಶಾಶ್ವತವಾಗಿ ಬಾಳುವುದಕ್ಕೆ ನನ್ನಿಂದಲೂ ಅಸಾಧ್ಯ. ಸರಿ, ಒಂದೋ ನಿನ್ನ ತಲೆ ಹಾರಿಸ್ತೇನೆ, ಅವಳನ್ನು ವಿವಾಹವಾಗುತ್ತೇನೆ. ಎರಡರಲ್ಲಿ ಯಾವುದನ್ನೊಂದು ಮಾಡದೆ ಹೋದ್ರೆ ಅತುಲ ಬಲಾಢ್ಯಮಿ ಎಂದೆನಿಸಿಕೊಂಡಿದ್ದೇನೆ. ಹಾಗಿದ್ರೆ ನಿನ್ನ ಮಾತಿನ ಹಾಗೆ ನಿನ್ನನ್ನು ವರಿಸುವುದಕ್ಕೆ ನಾನೇ ಸಮರ್ಥ ಅನ್ನುವ ಹಾಗೆ ಈಗ ಗೊತ್ತಾಯ್ತಲ್ಲ. ಹಾಗೆ ತಡ ಮಾಡುವುದು ಯಾಕೆ? ಸರಸಿಜ ಮುಖಿ ಬಾರೆ, ನನ್ನನ್ನು ವಿವಾಹವಾಗು. ನಿನಗೆ ಕದನದಲ್ಲಿ ಗೆಲ್ಲಬೇಕು ಎನ್ನುವ ಹಾಗೆ ನಿಮ್ಮೊಳಗೆ ಪಂಥವನ್ನು ಏರ್ಪಡಿಸಿದವಳು ನಾನು. ಹೌದು. ಆದ್ರೆ ನೀ ಕೊಂದವ ಎಂತವನು ಅಂತ ಭಾವಿಸಿಕೊಂಡೆ. ಏನು? ಆತ ದುರ್ಬಲನಾಗಿದ್ದಾನೆ. ಆದ್ದರಿಂದಲೇ ನಿನಗೆ ಗೆಲುವು ಎನ್ನುವುದು ಪ್ರಾಪ್ತವಾಯಿತು. ನಿನಗೆ ಇನ್ನೊಂದು ಪಂಥವನ್ನು ನೀಯುತ್ತಾ ಇದ್ದೆ. ಕದನದಲ್ಲಿ ನನ್ನನ್ನು ಗೆಲ್ಲು, ಆಮೇಲೆ ನಿನ್ನನ್ನು ಲೋಕವಿಖ್ಯಾತ ಅಂತ ಹೇಳಿಕೊಳ್ತೇನೆ. ಪಾಪ ನನ್ನ ತಮ್ಮ, ನನ್ನಿಂದಲೇ ಕೊಲ್ಲುವ ಹಾಗೆ ಮಾಡಿದ್ದೇನೆ. ಮೋಸಗಾರ್ತಿ, ನಿನ್ನನ್ನು ಬಿಡುವುದಿಲ್ಲ. ಏನು ಮಾಡಿದ್ದು? ನಮ್ಮ ಪಾಲಿಗೆ ಮಾರಿಯಾಗಿ ಬಂದೆಯ ಸೋಲಾಗುತ್ತಾ ಉಂಟು. ಯುದ್ಧದ ಪ್ರಾರಂಭದಿಂದ ಅಂತ್ಯವನ್ನು ಸುಲಭದಲ್ಲಿ ಹಾಡುವುದಕ್ಕೆ ಬಿಡುವುದಿಲ್ಲ. ಯಾಕೆ? ಇವಳು ಸಾಮಾನ್ಯ ಯಾರೆಲ್ಲ ಅನ್ನೋದು ಸ್ಪಷ್ಟ ಆಯಿತು. ಆದ್ರೆ ಈಗ ಮಾಡಬೇಕಾದ್ದೇನು? ಮಾಯಾವಿದ್ಯೆಯನ್ನು ಪರಿಣತವನ್ನು ಹೊಂದವ ನಾನು. ಹಾಗಾಗಿ ಮಾಯಾವಿದ್ಯೆಯ ಮೂಲಕವಾಗಿ ಈ ಕೇಡನೆ ಹೋರಾಟ.
ಎದುರಿಸುವುದಕ್ಕೆ ಬೇಕಾಗಿ ಭೀಕರ ಸ್ವರೂಪದಿಂದ ಕಾಣಿಸಿಕೊಂಡೆ. ಶೋಣಿತಾಪುರದ ಅಧಿಕಾರಿಯಾದಂತಹ ದುರ್ಗಮಾಸುರನು ಅಂತಹ ಬಲಿಷ್ಠ ಶಕ್ತಿಯುಳ್ಳಂತಹ ನನ್ನ ಮುಂದೆ ನಾರಿ ಯಾರುವಲು ಯುದ್ಧಕ್ಕೆ ಆಗಿ ಬಂದಿದ್ದಾಳಂತೆ. ಅವಳನ್ನು ಸದೆ ಪಡೆಯುವುದಕ್ಕೆ ಬೇಕಾಗಿ ದುರ್ಗಮುಕ್ತ ಧೂಮ್ರಾಕ್ಷ ನನ್ನ ಬಳದಂಡಿಗರೆನ್ನುವಂತಹ ಅವರನ್ನು ಕಳುಹಿಸಿದೆ. ಅವರನ್ನು ಕೊಂದು ಮುಗಿಸಿದ್ದಾಳಂತೆ. ಎಂತಹ ವಿಪರ್ಯಾಸವಿದು! ಹಾಗಾದರೆ ಇವರಲ್ಲಿ ಜಯಿಸಿಕೊಳ್ಳುವುದು ಹೇಗೆ ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ಮಾಡುವೆ. ಇವರು ಯುದ್ಧವನ್ನು ಮಾಡುವುದು ಹೇಗೆ? ಶರೀರದಲ್ಲಿ ಶಕ್ತಿ ಇದ್ರೆ ಅಲ್ವಾ ಶಕ್ತಿ ಇಲ್ಲದ ಹಾಗೆ ಮಾಡಬೇಕು. ಯಾರಿಗೂ ಶಕ್ತಿ ಇರಕೂಡದು. ಶಕ್ತಿ ಇಲ್ಲ ಅಂತ ಮಾಡಬೇಕು ಅಂತ ಇದ್ರೆ ಯಾವುದು ತಿನ್ನುವುದಕ್ಕೆ ಸಿಗಬಾರದು. ನಾನು ಕಲಿತಿದ್ದೇನಲ್ಲ, ಅಣಿಮಾದಿ ಅಷ್ಟಸಿದ್ಧಿಗಳನ್ನೆಲ್ಲ ಬಲ್ಲವನಿದ್ದೇನೆ. ಮಾಯಾವಿದ್ಯೆಯಿಂದ ಈ ಭೂಮಿಯಲ್ಲಿ ಎಲ್ಲವನ್ನು ಬರಡು ಮಾಡುತ್ತೇನೆ. ಸ್ವಲ್ಪವೂ ಏನನ್ನು ಸಿಗುವುದಕ್ಕೆ ತಿನ್ನುವುದಕ್ಕೆ ಸಿಗದಂತೆ ಮಾಡುವ ಹಾಗೆ ಮಾಯಾವಿದ್ಯೆಯಿಂದ ಭೂಮಿಯನ್ನ ಬರಡು ಮಾಡುವೆ. ಹಸುರುಡಿಗೆಯನ್ನುಟ್ಟು ನರ್ತಿಸಬೇಕಾದಂತಹ ಧರಣಿ ದೇವಿ ಕ್ರಾಂತಿ ದೇವಿಯ ತಾಣದ ಹಾಗೆ ಭಾಸವಾಗುತ್ತಾ ಇದೆ. ಯಾಕೆ ಹೀಗಾಯ್ತಪ್ಪ? ನೋಡಬೇಕು. ಕದಿಯುಡಲಿದೆ
ಖಂಡಿತ ಇಲ್ಲ. ಹೀಗೆ ಆದ್ರೆ ನಾವು ಸಾಯ್ತೇವೆ. ನಮ್ಮನ್ನು ರಕ್ಷಿಸುವವರು ಯಾರು ಇಲ್ಲವೇ? ಅಳಬೇಡಿ ನನ್ನ ಬಂಧುಗಳೇ, ಬಂಧುಗಳೇ, ನಿಮ್ಮಯ ದುಃಖ ಬಿಳಿದೆ ನಿಂತಿರಬೇಡಿ ನೀವು. ಒಲವಿಲ್ಲದ ಬನಶಂಕರಿಯು ನಮ್ಮ ರತ್ತಿ ಬಂದು ತಲೆಬೆಟ್ಟಿನಿಂದ ಪ್ರಾರ್ಥಿಸಲು. ಅಳಬೇಡಿ ಬಂಧುಗಳೇ. ಎನ್ನ ಬಂಧುಗಳೇ, ನೀವು ಯಾಕೆ ಕಣ್ಣೀರು ಹಾಕುತ್ತಾ ಇದ್ದೀರಿ ಅಂತ ಅರ್ಥ ಆಗುತ್ತಾ ಇದೆ. ಬರಗಾಲ ಬಂದೊದಗಿದೆ. ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಏನು ಸಿಗದಂತಹ ಸ್ಥಿತಿಯನ್ನು ನಮಗೆಲ್ಲರಿಗೂ ಒದಗಿ ಬಂದಿದೆ. ಏನಿಲ್ಲ ಸ್ವಾಮಿ, ನಮಗೆ ಬಂದೊದಗಿದ ಕಷ್ಟವನ್ನು ಪರಿಹಾರ ಮಾಡುವಳು ಒಬ್ಬಳೇ ದೇವಿ ಬನಶಂಕರಿ. ನಾವೆಲ್ಲರೂ ತದೇಕ ಚಿತ್ತದಿಂದ ಜಗನ್ಮಾತೆಯನ್ನು ಪ್ರಾರ್ಥಿಸುತ್ತೇವೆ. ಹಾಗೆ ಆಗಲಿ. ಜನನಿ ಭಾವನ ಜರಿದೆ, ಜನನಿ ಭಾವನ ಜರಿದೆ, ಪಾಲಿದು ಗುಣಕರಿ ತೊರವಿರುದೆ. ನಿನಗಿದು ಬರಿಯಲಿಲ್ಲ ಮಕ್ಕಳೆಲ್ಲ ಗದಗದಲ್ಲಿ ಬಿಲುಗಿಗಳೆಲ್ಲ ನೋಡು ಕೊಡಿದೆ ಭೂದೇವಿಯ ಮಡಿಲೆಲ್ಲ ನೇತ್ರದ ಪ್ರತಿಭಾನೆ ಜನರಿಯೇ ಪಾವನ ಜರಿದೆ. ಅಮ್ಮ, ನಿನಗಿದು ಸರಿ ಅಂತ ಕಾಣುತ್ತದೆ ಅಮ್ಮ. ನಿನ್ನ ಮಕ್ಕಳೆಲ್ಲ ಇನ್ನು ಕಣ್ಣೀರು ಹಾಕುವಂತ ಸ್ಥಿತಿ ಒದಗಿ ಬಂದಿದೆ. ನಿನ್ನ ಮುಂಭಾಗದಲ್ಲೇ ವಿಲವಿಲನೆ ಒದ್ದಾಡಿ ಸಾಯುವಂತ ದುಸ್ಥಿತಿಯೂ ನಮಗೆಲ್ಲ ಒದಗಿ ಬಂದಿದೆ. ಸಜ್ಜನರು ಯಾರಿಗೂ ಬದುಕುವುದಕ್ಕೆ ಅವಕಾಶವೇ ಇಲ್ಲ ಅಂತ ಆಗಿದೆ. ತಾಯೇ, ನೀನಲ್ಲದೆ ನಮ್ಮನ್ನು ಪೊರೆಯುವವರು ಯಾರಿದ್ದಾರಮ್ಮ? ನೀನೇ ಗತಿ, ನೀನೇ ಮಾಡಬೇಕಮ್ಮ. ದೇವಿ ಬನಶಂಕರಿ ಸಾಕಂಬರಿಯುತನಾಗಿ ಜಗದೀಶ್ವರಿ ಹೂವಾಗಿ ಕಾಯಾಗಿ ಹಣ್ಣಾಗಿ ಅದನರದಿ ಜೀವ ತುಂಬುವ ಶಾಖೆಗಳ ಧರಿಸಿ ಸಾವನತಲು ಜಗಕ್ಕೆ ಸತ್ಯ ಸಂಪದವಾಗಿ ಭಾವುಕರ ಸದ್ಭಾವ ಉಳಿಸಲೆನುತ ವರಮುನಿ ಪದಿ ಕೇಳು ನಾಶಕಂಬರಿಯಾದೆ ದುರಿದವ ಕಳರನು ಜವನಿಯೇ ಔಷಧಿ ನಿಮಗೇನು ಬೇಕೆಲ್ಲ ಪಡೆಯಿರಿ. ಕರುಣಿವೆ ಸಕಲ ಅಥವಾ ವರಮುನಿ ಪದಿ ಕೇಳು. ಮುನಿಪತಿಯೇ, ಅಮ್ಮ, ಅಳಲುತ್ತಾ ಇದ್ದೀಯ, ತೊಳಲುತ್ತಾ ಇದ್ದೀಯ. ನಿಜ. ಎಲ್ಲವರನ್ನು ಸೇರಿಸಿಕೊಂಡು ಭಕ್ತಿಯಿಂದಲೇ ಪ್ರಾರ್ಥಿಸುವುದಕ್ಕೆ ತೊಡಗಿದೆ. ಹೌದಮ್ಮ. ತೊಡಗಿದಂತಹ ನೀನು ಪ್ರಶ್ನಿಸುವುದಕ್ಕೆ ಮುಂದಾದೆಯ. ಇದು ನಿನಗೆ ಸರಿಯೇ ಅಂತಾದರೆ ಮಕ್ಕಳಿಗೆ ಸಂಕಷ್ಟ ಬಂದಾಗ ತಾಯಿಯಾದವಳದನ್ನು ಸಂತೋಷ ಪಡುವುದಕ್ಕೆ ಸಾಧ್ಯ ಉಂಟೇ ಹೇಳಿ? ಮಕ್ಕಳಿಗೆ ದುಃಖ ಬಂದಾಗ ತಾಯಿಗೂ ಅದು ದುಃಖವೇ. ಮಕ್ಕಳಿಗೆ ಕಷ್ಟ ಬಂತು ಎಂದಾದರೆ ತಾಯಿಗೆ ಅದು ಕಷ್ಟದಂತೆ. ನೀ ಸರಿಯೇ ಎನ್ನುವ ಹಾಗೆ ಪ್ರಶ್ನೆ ಮಾಡಿದ್ರೆ ಅದನ್ನು ಸರಿಸುವುದಕ್ಕಾಗಿ ಬಂದಿದ್ದೇನೆ. ಹರ ನರಸೆಯಾದಂತಹ ನಾನು ಕಾಯಾಗಿ ಹಣ್ಣಾಗಿ ಹೂವಾಗಿ ಜೀವವಿರುವಂತಹ ಶಾಖೆಯಾಗಿ ಸಾವನ್ನು ಅಟ್ಟುವುದಕ್ಕಾಗಿ ಸದ್ಭಕ್ತರ ಸದ್ಭಾವನೆಗಳನ್ನು ಉಳಿಸುವುದಕ್ಕೆ ಬೇಕಾಗಿ ಕಳೆದು ಹೋದಂತಹ ಎಲ್ಲಾ ತೀರ್ಥಕ್ಷೇತ್ರಗಳಲ್ಲಿ ತೀರ್ಥವು ಉದ್ಭವಿಸುವಂತೆ ಶಾಕಾಂಬರಿಯಾಗಿ ಪ್ರತ್ಯಕ್ಷಗೊಂಡವಳಿದ್ದೇನೆ. ನಿಮಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ಬೇಕೋ ಎಲ್ಲವನ್ನು ನೀಯುತ್ತಾ ಇದ್ದೇನೆ. ಶುಭವಾಗಲಿ ಮಕ್ಕಳೇ. ತಾಯಿಯ ಮುಂದಾಗದಲ್ಲಿ ನಮಗೆ ಏನು ಬೇಕು ಅಂತ
ಯಾಚಿಸಬೇಕು ಅಂತಿಲ್ಲ. ಮಕ್ಕಳಿಗೆ ಏನು ಬೇಕು ಎನ್ನುವುದನ್ನು ಅರಿತವಳೆ ನಿಜಾರ್ಥದ ತಾಯಿ ಜಗದಂಬಿಕೆ. ಇಂದು ಶಾಕಾಂಬರಿಯಾಗಿ ನಮಗೆ ತಿನ್ನುವುದಕ್ಕೆ, ಉಣ್ಣುವುದಕ್ಕೆ, ಕುಡಿಯುವುದಕ್ಕೆ ಎಲ್ಲವನ್ನು ಅನುಗ್ರಹಿಸಿದ್ದಾಳೆ. ಇದಕ್ಕಿಂತ ಸಂತೋಷ ಬೇರೆ ಏನು ಬೇಕು? ಬನ್ನಿ, ಬನ್ನಿ, ನಾನು ಭೂಮಿ ಬರಡಾಗಿ ಹೋಗಲಿ ಎನ್ನುವ ಹಾಗೆ ಎಲ್ಲವನ್ನು ಸರ್ವನಾಶ ಮಾಡುವುದಕ್ಕೆ ಮಾಡಿಬಿಟ್ಟರೆ ಈಗ ಅವರಿಗೆ ತಿನ್ನುವುದಕ್ಕೆಲ್ಲ ಸಿಗ್ತದಂತೆ, ಎಲ್ಲವೂ ಪೂರಕವಾಗಿ ಸಿಗ್ತದಂತೆ. ಹಾಗಾದ್ರೆ ಯಾರೋ ಇದಕ್ಕೆ ಸಹಾಯ ಮಾಡಿದ್ದಾರೆ. ಯಾರೇ ಸಹಾಯ ಮಾಡಲಿ, ಇನ್ನೊಮ್ಮೆ ನಾಶ ಮಾಡಿದರಾಯಿತು. ನಾಶ ಮಾಡುವುದಕ್ಕೆ ಮಾಯಾವಿದ್ಯೆಯಲ್ಲ, ನಮ್ಮಲ್ಲಿ ನಮ್ಮವರಿದ್ದಾರಲ್ಲ, ಗಜಕಂಠ, ಮಕರಮುಖಿ ಬರ್ಲಿ ಸಭೆಗೆ. ಆದ್ರೆ ಇವತ್ತು ಕರೆದಿರಲ್ಲ ಯಾರು? ಬೇಗ
ನಿಮ್ಮನ್ನು ಬಲವಾಗಿ ಕರೆಸಿಕೊಳ್ಳುವುದಕ್ಕೆ ಕಾರಣವಿದೆ. ಬನಶಂಕರನ್ನು ವಿರೋಧಿಸುವುದಕ್ಕಾಗಿ ಭೂಮಿಯನ್ನು ತಿನ್ನುವುದಕ್ಕೆ ಯಾವುದು ಸಿಗಕೂಡದು ಎನ್ನುವ ಹಾಗೆ ಬರಡನ್ನಾಗಿಸಿದೆ. ಆದರೆ ಮತ್ತೆ ಬಂದ ವರ್ತಮಾನ ಎಲ್ಲ ಬೆಳೆಯನ್ನು ಬೆಳೆಯುತ್ತಾ ಇದ್ದಾರಂತೆ. ಎಲ್ಲವೂ ಹೊತ್ತಿಗೆ ತಿನ್ನುವುದಕ್ಕೆ ಸಿಗ್ತದೆ ಅಂತೆ. ಅವರ ಶಕ್ತಿ ವೃದ್ಧಿಯಾಗುತ್ತಾ ಇದೆ. ಶೂಕರ ನಿನ್ನ ದಾಢ ಉಂಟಲ್ವಾ? ಹೌದೌದು, ದಾಢ ಉಂಟಲ್ವಾ? ನೀನು ಹೋಗಿ ಯಾವ ಸಸಿಯನ್ನು ನೆಟ್ಟಿದ್ದಾರೋ ಎಲ್ಲವನ್ನು ನಾಶ ಮಾಡು. ಗಜಕಂಠ, ನೀನು ಬಿಡುಬೇಡ. ಸಿಕ್ಕಿದ ವನವನ್ನೆಲ್ಲ ಎಲ್ಲವನ್ನು ನಾಶ ಮಾಡಿ ಯಾರಿಗೂ ಸ್ವಲ್ಪವೂ ಏನೂ ಕೂಡ ಸಿಗದಂತೆ ಎಲ್ಲವನ್ನು ಮಾಡಬೇಕು. ಬಿಡಬೇಡಿ, ಎಲ್ಲವನ್ನು ನಾಶ ಮಾಡಿ ಹೋಗಿ ಬನ್ನಿ. ಇರುವಂತಹ ಎಲ್ಲಾ ಶಾಖೆಗಳನ್ನು ನಾಶಿಸುತ್ತಾ ಮುಂದೆ ಮುಂದೆ ಹೋದರೆ ಶೂಕರನ ಮುಖ ಇರಲಿಕ್ಕಿಲ್ಲ.
ನನ್ನ ತಮ್ಮ ಬಂದಿದ್ದ ಸುಖಾಮುಖ ಅವನನ್ನು ಕೊಂದೆಯ ನನ್ನನ್ನು ತಿಂದು ಹಾಕುವುದಕ್ಕೆ ಬಂದ ಮೈಸ ಕಂಠ ಮಹಿಷ ಕಂಠನಲ್ವೇ ನನ್ನನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನಿಸಿದರೆ ನಿನಗೂ ಅದೇ ತಿರುಗಾಡುವಂತಹ ಸ್ಥಿತಿಯನ್ನು ನನಗೆ ತಂದೊಡ್ಡೇ ಇಲ್ಲ. ನಿನ್ನನ್ನು ಸುಮ್ಮನೆ ಬಿಡಲಾರೆ. ಸಾಗುತ್ತಾ ಸಾಗುತ್ತಾ ಮುಂದೆ ಬಂದು ಸೇರಿದೆ. ಇಲ್ಲೇ ತಿಲಕಾವನವಿದೆಯಂತೆ. ಹಾಗಾದ್ರೆ ನನಗೆ ಮೋಕ್ಷ ಅಲ್ಲಿ ನೀಡಬಹುದೇ? ಒದಗಿಸುವವರಿದ್ದಾರೋ ಅತ್ತ ಕಡೆ ಸಾಗುತ್ತೇನೆ. ನಿನಗೆ ಈ ತೆರನಾದ ಸ್ಥಿತಿ ಯಾಕೆ ಬಂತು? ಸುನೀತಿ ಮಹರ್ಷಿಗಳ ಮಡದಿ ನಾನು. ಲೋಕ ಕಲ್ಯಾಣಕ್ಕಾಗಿ ತೊಡಗಿಸಿಕೊಂಡವರು. ಹೌದು. ಅವರ ಮಡದಿಯಾದ ನಿನಗೆ ಈ ಸ್ಥಿತಿ ಕಾರಣ ಇದೆ. ಏನಮ್ಮ? ಲೋಕ ಕಲ್ಯಾಣ ಕಾರ್ಯವನ್ನು ಮಾಡುವಂತ ಅವರಿಗೆ ಪೂರಕವಾಗಿ ಹೂಗಳನ್ನು ತರಲೆಂಬುದಾಗಿ ವನಕ್ಕೆ ಹೋದವಳೆ ನಾನು. ಆ ಸಂದರ್ಭದಲ್ಲಿ ದುರ್ಗಮಾಸುರನೆಂಬಂತಹ ಕಳ ನನ್ನನ್ನು ನೋಡಿ ನನ್ನ ದೇಹ ಸುಖಬೇಕೆಂಬುದಾಗಿ ಬೇಡಿಕೊಂಡ. ಸರಿಯಲ್ಲ ಎಂಬುದಾಗಿ ಹೇಳಿದರು. ಬಲಾತ್ಕಾರ ಮಾಡಿ ನನ್ನ ಪಾತಿವೃತ್ಯವನ್ನೇ ಕೆಡಿಸಿದ. ಇದು ಮೋಕ್ಷವನ್ನು ಪಡೆಯದೆ ಪ್ರೀತಾತ್ಮವಾಗಿದ್ದೇನೆ ತಿರುಗುತ್ತಾ ಇದ್ದೇನೆ. ನನಗೆ ಮೋಕ್ಷವನ್ನು ನೀಡಿ ಮನಿಗಳೇ. ಪ್ರಪಂಚದಲ್ಲಿ ಹುಟ್ಟಿದಂತ ಯಾವನೇ ಒಬ್ಬ ಜೀವಾತ್ಮನಾದರೂ ಕೂಡ ಆತ್ಮ ಬೇರ್ಪಟ್ಟಾಗ ಅದಕ್ಕೆ ಮೋಕ್ಷ ಎನ್ನುವುದು ಲಭಿಸಲೇಬೇಕು. ನಿನಗಾದರೂ ಇನ್ನೂ ಮೋಕ್ಷ ಕಾಣದೆ ವಿಲವಿಲ ಒದ್ದಾಡುವಂತ ಸ್ಥಿತಿ. ಪ್ರೇತಾತ್ಮವಾಗಿ ಸಂಚರಿಸುತ್ತಾ ಇರುವೆ. ಮೋಕ್ಷಕ್ಕಾಗಿ ನನ್ನ ಬಳಿಗೆ ಬಂದೆಯ ತಾಯಿ. ನಿನಗೆ ಮೋಕ್ಷ ಕೊಡುವುದಕ್ಕೆ ನಾನು ಸಮರ್ಥನಲ್ಲ. ಆದರೂ ಜಗದಾದಿಮಾಯ ನಿನಗೆ ಮೋಕ್ಷವನ್ನು ಕರುಣಿಸುತ್ತಾಳೆ. ಅವಳು ಮೋಕ್ಷ ಕರುಣಿಸಬೇಕು ಅಂತಾದ್ರೆ ನಿನ್ನಿಂದ ಒಂದು ನನಗೆ ಉಪಕಾರ ಆಗಬೇಕಮ್ಮ. ತಾಯಿ ಅಮ್ಮ, ನಿನ್ನಿಂದ ಆಗಬೇಕಾದಂತ ಘನ ಉಪಕಾರ ಬೇರೆ ಯಾವುದು ಅಲ್ಲ. ನಿನ್ನ ಬಾಳುಗೆಡಿಸಿದ ದುರ್ಗಮ ಇಂದು ಈ ತೆರನಾಗಿ ಪ್ರಪಂಚದಲ್ಲಿ ಬದುಕುವುದಕ್ಕೆ ಕಾರಣವಾದದ್ದು ವರವಿರಿಂಚಿ ಕರುಣಿಸಿದಂತಹ ಪರಶು. ಅವ ಅನುಗ್ರಹಿಸಿದ ಪರಶು ಇರುವಲ್ಲಿ ತನಕ ದುರ್ಗಮ್ಮನಿಗೆ ಈ ಪ್ರಪಂಚದಲ್ಲಿ ಸಾವೇ ಇಲ್ಲ. ಸಾಮಾನ್ಯ ನರರಾದಂತ ನಮಗೆ ಆ ಪರಶುವನ್ನು ಅಪಹರಿಸುವುದಕ್ಕೆ ಅಸಾಧ್ಯ ತಾಯಿ. ನೋಡು, ದೈವ ಸಂಕಲ್ಪ ಎನ್ನುವುದು ಎಷ್ಟು ಇದೆ ಎನ್ನುವುದು ಈಗ ಅರ್ಥ ಆಗುತ್ತಾ ಇದೆ.
ಯಾರಾಕೆಯ ಬಾಳನ್ನು ಗೆಡಿಸಿದಂತ ದುರ್ಗಮ್ಮನಿದ್ದವನು ಅವನ ಬಾಳಿಗೆ ಇದ್ದೇ ಆಗುವ ಹಾಗೆ ದೈವವೇ ನಿರ್ಣಯಿಸಿ ನಿನ್ನನ್ನು ಇಲ್ಲಿವರೆಗೆ ಬರಮಾಡಿಕೊಂಡದ್ದು. ನಮ್ಮಿಂದ ಆಗದೇ ಇರುವಂತಹ ಕಾರ್ಯ ಪ್ರೇತಾತ್ಮವಾದ ನಿನ್ನಿಂದ ಅದು ಸಾಧ್ಯ ಆಗುತ್ತದೆ. ನೀನು ಈಗಿಂದೀಗಲೇ ಹೋಗಬೇಕು. ದುರುಳ ದುರ್ಗಮ್ಮನ ಅಂತಃಪುರದಲ್ಲಿ ಪರಮೇಷ್ಠಿ ಅನುಗ್ರಹಿಸಿದಂತಹ ಪರಶು ಇದೆ. ನಾವೆಲ್ಲ ಹೋದ್ರೆ ಎಲ್ಲರಿಗೂ ಗೊತ್ತಾಗುತ್ತದೆ, ನೀವು ಹೋದ್ರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಇದು ದಿವ್ಯ ಜಲದಿಂದ ನಿನಗೆ ಮತ್ತಷ್ಟು ಶಕ್ತಿ ಬರುವ ಹಾಗೆ ಅನುಗ್ರಹಿಸಿದ್ದೇನೆ. ಯಾರಿಗೂ ತಿಳಿಯದ ಹಾಗೆ ಹೋಗಿ ಬಾ. ಮಲಗಿದ್ದಾರೆ. ಆಯ್ತು, ಆಗಬೇಕಾದ ಕರ್ತವ್ಯವನ್ನು ಮಾಡಿ ಬಂದಿದ್ದಿ. ನಿನಗೆ ಆಗಬೇಕಾದದ್ದು ಮೋಕ್ಷ ಅಲ್ವೇ ತಾಯಿ? ನಾನು ದೊಡ್ಡವ ಅಲ್ಲ, ಸರ್ವಕ್ಕೂ ಕಾರಣೀಕರ್ತಳು ಜಗದಾದಿಮಾಯಿ. ಅವಳನ್ನು ಪ್ರಾರ್ಥಿಸುತ್ತಾ ಹಾಸಿನಿ ಇದೋ ನಿನಗೆ ಪರಶುವನ್ನು ನಾನು ಪಡೆದಿದ್ದೆ. ಆ ಪರಶು ಹಿಡಿದು ನನ್ನ ಜೊತೆಯಲ್ಲಿದ್ದರೆ ಯಾವುದೇ ಸೋಲು ನನಗಾಗುವುದಿಲ್ಲ ಎನ್ನುವಂತಹ ವಾಕ್ಯ. ಆದ್ರೆ ಈಗ ನೋಡಿದ್ರೆ ನನ್ನ ಪರಶು ಕಾಣುವುದಿಲ್ಲ. ಕಾವಲಿಗಾಗಿ ನನ್ನ ಆಪ್ತ ಸಖನಾದಂತಹ ಅವ ಇದ್ದ ಗೋಮುಖ, ಅವನಲ್ಲಿ ಕೇಳಿದೆ ಪರಶು ಎಲ್ಲಿಂಟು ಎನ್ನುವ ಹಾಗೆ. ಗೊತ್ತಿಲ್ಲ ಅಂತ ಹೇಳಿದ. ಏನೋ ಮೋಸ ಇದೆ ಎನ್ನುವ ಹಾಗೆ ಹಿಡಿದಂತಹ ಕಟಾರಿಯಿಂದ ಅವನ ಶಿರವನ್ನು ಕಡಿದು ಕೊಂದೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಆಪ್ತ ಸಖನನ್ನು ಕೊಂದೆ. ಈ ಕಡೆ ನನ್ನ ಪರಶು ನನ್ನ ಕೈಯಲ್ಲಿಲ್ಲ. ಇದಕ್ಕೆಲ್ಲ ಕಾರಣ ಶಂಕರಿ. ಇವಳನ್ನು ಬಿಡಕೂಡದು. ಈ ಕೂಡಲೇ
ಮಣಿಮಯ ರಥವೇರಿ ಅವನ ಕಡೆಗೆ ಛೇ ಒಂದೊಮ್ಮೆಗೆ ನೋಡಬಾರದೆ ಕೋಮಲೆ ಕೋಮಲಾಂಗಿ ಕೇಳೆ ಮದ ಗಜಗಾಮಿ ಏನು ಸುಂದರ ರೂಪ ಅರ್ಧ ಚಂದ್ರಾಕೃತಿಯ ಹಾಗೆ ನಿನ್ನ ಹಣೆ ಕಾಮನ ಬಿಲ್ಲಿನಂತೆ ನಿನ್ನ ಹುಬ್ಬು ತಾವರೆಯ ಹೆಸರಿನಂತೆ ನಿನ್ನ ಕಣ್ಣುಗಳು ಆಹಾ ಶಂಖದಂತಹ ಕಂಠ ಕೆಳಗೆ ನೋಡಿದ್ರೆ ದೇವಸ್ಥಾನದಲ್ಲಿರಿಸಿದಂತಹ 2 ಕಲಶಗಳು ನಡು ಬೆಡಗಿನ ವಯ್ಯಾರಿ ಎನ್ನುವುದಕ್ಕೆ ಯಾವುದೇ ಸಂದೇಹವಿಲ್ಲ. ನೋಡುವವರ ಕಣ್ಣನ್ನು ಮಾಟ ಮಾಡುವಂತಹ ಓ ಮಾಟಗಾತಿ. ಒಂದು ರಾಗ, ಒಂದು ಸಾಹಿತ್ಯ, ಒಂದು ಹಾಡಿನಲ್ಲಿ ಬೇಕಂತೆ. ರಾಗದ ಜೊತೆಯಲ್ಲಿ ಸಾಹಿತ್ಯ ಸೇರಿದ್ರೆ ಅದು ಚಂದವಾಗಿ ಕಾಣುತ್ತದೆ, ಚಂದವಾಗಿ ಹಿಂಪಾಗಿ ಕೇಳಿಸಿಕೊಳ್ತದೆ. ನೀನು ರಾಗ, ನಾನು ಸಾಹಿತ್ಯ. ನೀನು ಸಾಹಿತ್ಯ ಆದ್ರೆ ನಾನು ರಾಗವಾಗ್ತೇನೆ. ನನ್ನನ್ನು ಮದುವೆಯಾಗುವೆಯಾ? ಎಂತೆಂತಹ ಕುಕೃತ್ಯಗಳನ್ನು ಮಾಡುವುದಕ್ಕೆ ನೀ ಮುಂದಾದೆ. ಸಾಲದ್ದಕ್ಕೆ ಜಗನ್ಮಾತೆಯಾದಂತಹ ನನ್ನನ್ನೇ ಬಯಸುವುದಕ್ಕೆ ಮುಂದಾಗುತ್ತಿದ್ದಾದ್ರೆ ನಿನ್ನ ಮನಸ್ಥಿತಿ ಎಂತದ್ದು ಎನ್ನುವ ಹಾಗರ್ಥ ಮಾಡಿಕೊಂಡಿದ್ದೇನೆ. ನಿನ್ನಲ್ಲಿ ಪ್ರಖ್ಯಾತಿ ಬೇಕು ಅಂತಾದ್ರೆ ನಿನ್ನೊಡನಿರುವಂತಹ ಶಕ್ತಿಯನ್ನು ಪ್ರಯೋಗಿಸು. ಯುದ್ಧದ ಮುಖ್ಯವಾಗಿದ್ದು ಸೌಮ್ಯದಿಂದ ನಿನ್ನ
ನನ್ನನ್ನು ಮಾತನಾಡಿಸಿದ್ರೆ ಗಂಡು ಬೀರಿಯ ಹೆಣ್ಣಿನಂತೆ ನಟಿಸುತ್ತಾ ಇರುವೆಯ? ಏ ಗಂಡು ಬೀರಿಯ ಹೆಣ್ಣೆ, ನೀನು ದುರ್ಗಮಾಸುರ ಸಾಮಾನ್ಯ ಎಂದು ಭಾವಿಸಬೇಡ. 3 ಲೋಕದ ಅಧಿಕಾರಿ. ನನ್ನ ಸಾಮರ್ಥ್ಯ ಪರಾಕ್ರಮ ಏನೆಂಬುದನ್ನು ನೀನು ಅರಿಯೇ. ನಿನ್ನ ಸಾಮರ್ಥ್ಯ ಇದ್ರೆ ನನ್ನ ಶರಣವೇ ಮನ್ನಿಸು ತಾಯೇ ಅಪರಾಧ ಕರುಣದಿ ಜಗದಾದಿವಾಯೇ ನಾವನು ಮುಂದೆ ನನ್ನಮ್ಮೆ ಭವಬಂಧನ ಬಿಡಿಸು ತಾಯೇ ನೀ ಕಾಪಾಡು ಶರಣವೇ ಅಮ್ಮ, ನಾನು ಯಾರು ನೀನು ಯಾರು ಎಂಬುದನ್ನು ಅರಿಯದೆ ಇಷ್ಟೆಲ್ಲ ನಾನು ನಿನ್ನ ಮುಖವಾಗಿ ಮಾತನಾಡಿದೆ. ಈಗ ಎಲ್ಲವೂ ಅರ್ಥವಾಯಿತು ತಾಯಿ. ನನ್ನ ಹೊರಗಿನ ಕಣ್ಣಿಂದ ನಿನ್ನನ್ನು ನೋಡಲಾರದೆ ಹೋದೆ. ಅಂತರಂಗದ ಕಣ್ಣನ್ನೊಮ್ಮೆ ತೆರೆದು ಮೇಲೆ ನೋಡಿದೆನೆಂದಾದರೆ ಆಕಾಶಕ್ಕಿಂತಲೂ 6 ಅಂಗುಲ ಮೇಲೆ, ಕೆಳಗೆ ನೋಡಿದೆನೆಂದಾದರೆ ಪಾತಾಳಕ್ಕಿಂತಲೂ ಮೀರಿ ನಿಂತಿದೆ ನಿನ್ನ ವಿರಾಟ ಸ್ವರೂಪ. ಅಷ್ಟ ವಸುಗಳು, ಸಪ್ತ ಋಷಿಗಳು ಎಲ್ಲವೂ ಸರ್ವವೂ ನಿನ್ನ ದೇಹದಲ್ಲಿ ಅಡಕವಾಗಿದೆ ಎಂದಾದರೆ ನೀನು ಸಾಮಾನ್ಯರಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯೇ ಹೌದಮ್ಮ. ಓ ಆದಿಮಾಯಾದೇವಿ, ನನ್ನ ಭಾವ ಬಂಧನವನ್ನ ಬಿಡಿಸಿ ಮಾಡಿದಂತಹ ತಪ್ಪನ್ನು ಕ್ಷಮಿಸಿ ರಕ್ಷಿಸಿದಾಯೇ, ರಕ್ಷಿಸು. ಮರುಗದಿಲು ದುರ್ಗಮನೆ ಸಲ್ಲಿಸುವೆ ನಿನ್ನೀಟಿಗೆ, ಧರೆಯೊಳಗೆ ನಿನ್ನ ಬೆದರಿನ ಮುಂದೆ ಮೆರೆಯುವನು ದುರ್ಗಿ ಎಂಬ ವಿಧಾನದಿ ಸರಿದು ಮೋಕ್ಷವ ಕೊಡುವೆ ನಿನಗೆ. ಮರುಗದಿರು ದುರ್ಗಮನೆ ಮರುಗದಿರು ನಿನ್ನಲ್ಲೇ ತುಂಬಿದಂತಹ ಕತ್ತಲು ತಮ ಎನ್ನುವುದು ನಿನ್ನನ್ನು ಅಡರಿಸಿತ್ತು. ಅದರ ಪ್ರಭಾವದಿಂದಲಾಗಿ ಅಜ್ಞಾನ ನಿನ್ನನ್ನು ಬೆಳೆಯುವುದಕ್ಕೆ ಪ್ರಾರಂಭಿಸಿತು. ಅಜ್ಞಾನದಿಂದಲೇ ಮಾಡಬಾರದಂತಹ ಕೆಲಸಗಳನ್ನು ಮಾಡುವುದಕ್ಕೆ ಮುಂದಾಗಿ ಪ್ರಕೃತಿಯೇ ನಿನ್ನನ್ನು ವಿರೋಧಿಸುವಂತಹ ಸ್ಥಿತಿಯನ್ನು ನೀನೇ ಉಂಟು ಮಾಡಿಕೊಂಡೆ. ನೀನೇ ಆಲೋಚಿಸಿ ನೋಡು. ಬ್ರಹ್ಮನಿಂದ ವರವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಯಾವ ಭಕ್ತಿಯನ್ನಿರಿಸಿಕೊಂಡಿದ್ದೆಯೋ ಅದೇ ಭಕ್ತಿಯ ಪಥವನ್ನೇ ನೀ ನಡೆಸಿ ಮುನ್ನಡೆಯುತ್ತಿದ್ರೆ ಇದುವರೆಗೂ ನಿನಗೆ ಮರಣ ಎನ್ನುವ ಹಾಗೆ ಸಂಭವಿಸುವುದಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ. ಪರಶು ನಿನ್ನ ಕೈ ಸೇರುತ್ತಾ ಇದ್ದಂತೆ ನೀನೇ ಲೋಕ ವಿಕ್ರಮಿ ಎನ್ನುವ ಹಾಗೆ ಮುಂದುವರಿಯುವುದಕ್ಕೆ ಮುಂದಾದೆ. ಪರಶು ನಿನ್ನಲ್ಲೇ ಇರಿಸಿಕೊಂಡೇ ಲೋಕ ವಿಖ್ಯಾತನಾಗುವುದರ ಬದಲಾಗಿ ಲೋಕ ಕುಖ್ಯಾತನಾಗುವುದಕ್ಕೆ ಮೇರೆದೆ. ಅಷ್ಟಕ್ಕೆ ಸುಮ್ಮನಿರಲಿಲ್ಲ. ದೇವತೆಗಳನ್ನು ನಿನ್ನ ಅಂಕೆಯಲ್ಲಿ ಇರಿಸುವುದಕ್ಕೆ ಮುಂದಾದೆ. ಸ್ವರ್ಗಲೋಕವನ್ನು ನಿನ್ನಂಕೆಯಲ್ಲಿರಿಸಿಕೊಂಡೆ. ಆ ಬಳಿಕ ಶಚಿಯನ್ನು ಬಯಸಿದೆ. ಮುನಿಸತಿಯನ್ನು ಬಲತ್ಕರಿಸುವುದಕ್ಕೆ ಮುಂದಾಗಿ ಆಕೆಯ ಜೀವನವನ್ನೇ ಹಾಳೆಸಗುವುದಕ್ಕೆ ಮುಂದಾದೆ. ಪರಿಣಾಮ ಏನಾಯಿತು ನೋಡು. ನನ್ನ ಶೂಲಾಘಾತದ ಪರಿಣಾಮವಾದಾಗ ಅದರ ಸತ್ವವು ನಿನ್ನಲ್ಲಿ ಅಡಕವಾಯಿತು. ಅದರ ನಿಕ್ಷೇಪದಿಂದಲೇ ನಿನಗೀಗ ಜ್ಞಾನ ಎನ್ನುವುದು ಅಂಕುರಿಸುವುದಕ್ಕೆ ಪ್ರಾರಂಭವಾಯಿತು. ಇನ್ನು ನೀ ಮರುಗಬೇಕಾದಂತಹ ಅವಶ್ಯಕತೆ ಇಲ್ಲ. ಪ್ರಾಯಶ್ಚಿತ್ತ ಎನ್ನುವುದನ್ನು ಮನಸ್ಸಿನಲ್ಲೇ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಪ್ರಾಯಶ್ಚಿತ್ತ ನಿನ್ನಲ್ಲಿ ಉಂಟಾದ ಕಾರಣಕ್ಕಾಗಿ ನಿನ್ನ ಹೆಸರನ್ನು ನನ್ನ ಹೆಸರಿನೊಂದಿಗೆ ಸೇರಿಸಿಕೊಳ್ತೇನೆ. ಅಂಬಿಕೆಯಾದಂತಹ ನಾನು ನಿನಗೆ ಮುಕ್ತಿಯನ್ನು ಕರುಣಿಸುವುದರ ದ್ವಾರ ದುರ್ಗಾಂಬಿಕೆಯಾಗಿ ಮುಂದೆ ಲೋಕದಲ್ಲಿ
ಪ್ರಸಿದ್ಧಿಯನ್ನು ಹೊಂದುವುದಕ್ಕಿದ್ದೇನೆ. ನಿನ್ನ ಹೆಸರು ಆಚಂದ್ರವಾರುವುದಕ್ಕಿದೆ. ಇದೋ ನಿನಗೆ ಮೋಕ್ಷವನ್ನು ನಂಬಿದೆವು ನಂಬಿದೆವು ಅಂಬುಜಾಕ್ಷಿಯ ಕನದೋಷವಂತೆ ಶುಭ ಮತ್ತು ನಿಮಗೆಲ್ಲ ಏನು ತಂತ್ರದಾನವಾದಳು ಶ್ರೀದೇವಿ. ನಂಬಿದೆವು ಎನ್ನುವ ಹಾಗೆ ಘಂಟಾಘೋಷವಾಡಿ ಆಡುವುದಕ್ಕೆ ತೊಡಗಿದಿರಿ. ಅದಕ್ಕೆ ಕಾರಣ ನೀವು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಂತಹ ಸಂದರ್ಭದಲ್ಲಿ ಅಸ್ತು ಎನ್ನುವ ಹಾಗಾಡಿ ಭರವಸೆಯ ಮಾತನ್ನಿತ್ತವಳು. ಅಂತೆಯೇ ದುರುಳನಾದಂತಹ ದುರ್ಗಮನನ್ನು ವಧಿಸಿದೆ. ಅದರ ಕಾರಣದಿಂದಲಾಗಿ ದುರ್ಗಾಂಬಿಕೆ ಎಂಬ ಹಾಗೆ ಲೋಕ ಪ್ರಸಿದ್ಧಿಯನ್ನು ಗೊಳ್ಳುವುದಕ್ಕಿದ್ದೇನೆ. ಅಷ್ಟಕ್ಕೆ ಸಾಕಾಗುವುದಿಲ್ಲ. ತ್ರಿದಂಡಿಯಾದಂತಹ ನಿನ್ನ ಜೀವನದಲ್ಲಿ 3 ಹೆಜ್ಜೆಗಳನ್ನು ಕಾಣುವುದಕ್ಕೆ ನಿನಗೆ ಸಾಧ್ಯವಾಯಿತು. ನಿನಗಾಗಿ ನೀ ದಂಡಿಸಿಕೊಂಡೆಯೋ ಕೇಳಿದ್ರೆ ನಿನಗಾಗಿ ನೀ ದಂಡಿಸಿಕೊಂಡವನಲ್ಲ. ಲೋಕಕ್ಕೆ ಬೇಕಾಗಿ 3 ರೀತಿಯಲ್ಲಿ ನೀ ದಂಡಿಸಿಕೊಳ್ಳುವುದಕ್ಕೆ ಸಾಧ್ಯತೆಯಾಯಿತು. ಶಂಕರಿಯಾದಂತಹ ನನ್ನನ್ನು ಈ ತಿಲಕವನದಲ್ಲಿ ಸ್ಥಾಪಿಸುವುದಕ್ಕೆ ಬೇಕಾಗಿ ಅನುಷ್ಠಾನಗೊಳಿಸಿದವನು ನೀ. ಅಲ್ಲಿ 1 ಹೆಜ್ಜೆಯನ್ನಿತ್ತೆ. ಬಳಿಕ ಬನಶಂಕರಿಯಾಗಿ ನನ್ನನ್ನು ಕಂಡೆ. 2ನೇ ಹೆಜ್ಜೆಯನ್ನು ಅಲ್ಲಿಟ್ಟೆ. ಬಳಿಕ ಶಾಪಕಾಂಬರಿಯಾಗಿ ನಿಮಗೆಲ್ಲರಿಗೂ ಕಾಣುವಂತಹ ಸಂದರ್ಭದಲ್ಲಿ ನಿನ್ನನ್ನು ನೀ ದಂಡಿಸಿಕೊಂಡಿದ್ದೀಯಲ್ಲ. ಹಾಗಾಗಿ ಮುಂದೆ ಈ ತಿಲಕವನ ಪ್ರಪಂಚದಲ್ಲಿ ತೀರ್ಥಕ್ಷೇತ್ರವಾಗಿ ಕಾಣಿಸಿಕೊಳ್ಳುವುದಕ್ಕಿದೆ. ತಿಲಕವನ ತಿಲಕ ಸದೃಶವಾಗಿ ತೀರ್ಥಕ್ಷೇತ್ರಗಳಲ್ಲಿ ಕಂಗೊಳಿಸ್ತದೆ. ತ್ರಿದಂಡಿಯಾದಂತಹ ನೀನು ಮುಂದಕ್ಕೆ ಇಲ್ಲೊಂದು ದೇವಾಲಯವನ್ನು ನಿರ್ಮಿಸುವಂತಹ ಪ್ರಮೇಯ ಒದಗಿ ಬರಬೇಕು. ಆ ಮುಖೇನವಾಗಿ ದುರ್ಗಮಾಸುರನನ್ನು ವಧಿಸಿದಂತಹ ಕಥಾನಕವನ್ನು ಧರೆಯಲ್ಲಿರುವಂತಹ ಸಕಲ ಮನುಜರಿಗೂ ನೀ ಪಸರಿಸುವ ದ್ವಾರ. ದುರ್ಗಾಂಬಿಕೆಯ ಮಹತ್ವ, ಬನಶಂಕರಿಯ ಮಹತ್ವ ಏನು ಎನ್ನುವುದನ್ನು ಅರ್ಥವಿಸಿ ಅವರ ಜೀವನದಲ್ಲಿ ಸಾರ್ಥಕತೆಯನ್ನು ಕಾಣಲಿ. ಲೋಕಕ್ಕೆ ಮಂಗಳವಾಗಲಿ. ಅಂತರ್ಧಾನಳಾಗುತ್ತೇನೆ. ಈ ಪ್ರಪಂಚದಲ್ಲಿ ಯಾವನೇ ಹಾಗೆ ತಾವು ಎಷ್ಟು ಸಂಪಾದಿಸುತ್ತೇವೆ ಎನ್ನುವುದೇ ಮುಖ್ಯ ಆಗುವುದಿಲ್ಲ. ನಾವು ಸಂಪಾದಿಸಿದನ್ನು ಈ ಪ್ರಪಂಚದಲ್ಲಿ ಹೇಗೆ ವಿನಿಯೋಗ ಮಾಡುತ್ತೇವೆ ಎನ್ನುವುದೇ ಇದರ ತಾತ್ಪರ್ಯವಾಗುತ್ತದೆ. ಅಜೇಯವಾದಂತಹ ವರಬಲವನ್ನು ಸಂಪಾದಿಸಿದ ದುರ್ಗಮನಾದರೂ ಕೊನೆಗಾಗುವ ತಾಯಿಯಿಂದಲೇ ಮೋಕ್ಷವನ್ನು ಹೊಂದಬೇಕಾಗಿ ಒದಗಿ ಬಂತು. ಹಾಗಾದರೆ ಸಂಪಾದನೆ ಮಾಡಿದ್ದು ಕಡಿಮೆ ಕೇಳಿದರೆ ಯಾವ ಕಾಲಕ್ಕೂ ಕಡಿಮೆ ಅಲ್ಲ. ಅವ ವಿನಿಯೋಗಿಸಿಕೊಂಡಂತ ದಾರಿ ಬದಲಾದ ಕಾರಣದಿಂದಲಾಗಿ ಅವನನ್ನು ವಧಿಸುವುದಕ್ಕಾಗಿ ದೇವಿ ಬನಶಂಕರಿಯ ದುರ್ಗಾಂಬಿಕೆಯಾಗಿ ಬರಬೇಕಾಗಿ ಬಂತು. ಬಹುಶಃ ಜಗದಂಬಿಕೆಯ ಸಂಕಲ್ಪವೇ ಇರಬೇಕು. ಈ ಪ್ರಸಂಗದುದ್ದಕ್ಕೂ ನಾನು ಕಾಣಿಸಬೇಕು ಅಂತ ಅಮ್ಮ ಸಂಕಲ್ಪ ಮಾಡಿದ ಪರಿಣಾಮವಾಗಿ ಅಮ್ಮ ನನ್ನನ್ನು ಪ್ರಪಂಚದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಎಲ್ಲವೂ ಜಗದಾದಿಮಾಯಿ ಇಚ್ಛೆಯಂತೆ ಆಗುತ್ತದೆ ಎಂದ ಮಾತ್ರಕ್ಕೆ ನಾವು ಯಾರು ದೊಡ್ಡವರಾಗುವುದಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಅವಳ ಇಚ್ಛೆಯಂತೆ ನಡೆಯುತ್ತದೆ ಎಂಬಲ್ಲಿಗೆ ಶ್ರೀದೇವಿ ಬನಶಂಕರಿ ಎಂಬಂತ ಪುಣ್ಯ ಕಥಾಂತರ್ಗತವಾದ ಸತ್ಯವೇ ಪ್ರಸಾದವೆನಿಸಿ ಯಾರು ಈ ಪುಣ್ಯ ಕಥೆಯನ್ನು ಹಾಡಿದ್ರು, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದ್ರು, ಯಾರೆಲ್ಲ ಕುಣಿದ್ರು, ಇನ್ನು ಮುಂದಕ್ಕೆ ಯಾರು ಆಡಿಸುತ್ತಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದ ವಿಘ್ನ ನಿವಾರಕರಾದಂಥ ವಿಘ್ನೇಶ್ವರ, ಕಲಾಮಾತೆಯಾದ ಭ್ರಮರಾಂಬಿಕೆ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಪುಣ್ಯಪ್ರದವಾದ ಕಥಾನಕಕ್ಕೆ ಮಂಗಳಗೀತವನ್ನು ಹಾಡುವರೆ ಸಭ್ಯರಿಂದ ಅಪ್ಪಣೆ. ಭದ್ರಂ ಶುಭಂ ಮಂಗಳಂ.
ಗಟ್ಟಿ ಗಟ್ಟಿ ಬತ್ತ ನೋಡಿ ಲೈನ್ಲ ಎದ್ದುತ್ತೊಳ್ಳೆ 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 ತೊಟ್ಟೆ ಬಿಡು ತೊಟ್ಟೆಲ್ಲ ಬಿಡ್ಕೊಂಡು